ಹಲೋ ಸರ್. ಹಲೋ ಸರ್. ಗಜಮುಖದವಾಗಿ ಗಣಪತಿ
ಹರಿ ಓಂ. ಹರಿ ಓಂ ಹರಿ ಓಂ ಹರಿ ಓಂ ಹರಿ ಓಂ. ಮುದದಿಂದ ನಿನ್ನ ಶರಣ
ಶಂಕರ ಪ್ರಿಯ ದೇವಿ ತವ ಪರ ಪರ ಕರುಹಗೆ ನಮೋ ಶಂಕರ ಪ್ರಿಯ ದೇವಿ ತವ ಪರ ಪರ ಕರುಹಗೆ ನಮೋ ಶರಣ ಶರಣ ದರೆಯಲ್ಲೋ ನೀವು ನೆರಗೊಳ್ಳುತ್ತಿರಲಿ ಎಂಬುದು ಶರಣಾಗತರ ಚೂರಿಗಳ ಹರಿಗ ಹರಿಗಳ ನಿನಲೇ ಗಗನವೆಲ್ಲೋ ನಿನಲೇ ವಿಘ್ನೇಶ್ವರ ಗಜಮುಖನಾಗಿ ಗಣಪಗೆ ಚಲ್ವತಿ ಗಜಮುಖನಾಗಿ ಹರುಷದಿ ಉರಗ ಭೂಷಣ ಕುಮಾರ ಗಜವದನ ಚರಣ ಕಮಲಕ್ಕೆ ಆರತಿ ಎಂದಿರೆ ಗಜಮುಖದವಗೆ ಗಣಪಗೆ ನೆನೆಯೇ ಜನರೆಲ್ಲ ಗುಣಯುತದ ಘನಮೂರ್ತಿಗಳ ಊರ ಗಣಪದ ದೇವರ
ದೇವರ ಪವನಚರಿತ ಪುಣ್ಯೋದಯನ ಭಾವದ ವಿಷಯಕ್ಕೆ ಕೋವಿದ ಗಿರಿಜಯ ಸುರಮುನಿ ನಮಿತ ಸರ್ವೇಶ್ವರನ ಸುರಮುನಿ ನಮಿತ ಸರ್ವೇಶ್ವರನ ಹರಿತ ಸಿದ್ಧಿಯ ನೀವವ ಪರಮಾತ್ಮ ದುರಿತ ವರಮಧವರ ವಿಘ್ನೇಶ್ವರ ತೊಂದನ ದೇವನ ತೋಂದನ ದಿನ ತೊಂದನ ದೇವನ ತೋಂದನ ದಿನ ಗಜಮುಖ ನಾನಿನ್ನ ಗಜಮುಖ ನಿಜವಾಗಿ ಕರುಣಿಗೂ ವರಗಳ ಪ್ರಭುವೆ ನಿಜವಾಗಿ ಕರುಣಿಗೂ ವರಗಳ ಪ್ರಭುವೆ ಮೂಷಿಕವ ನಿಜವಾಗಿ ಕರುಣಿಸುವ ವರಗಳ ಪ್ರಭುವೇ ಶ್ಯಾಮಲ ವರ್ಣ ಪಿತಾ ಶ್ಯಾಮಲ ವರ್ಣ ವಿಲಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಬುದ್ಧಿ ಪುಸ್ತಕ ಸಿದ್ಧಿ ವಿನಾಯಕ ಪದ ನಮಸ್ತೆ ಬುದ್ಧಿ ಪ್ರಯಾಯ ಸಿದ್ಧಿ ವಿನಾಯಕ ಪದ ನಮಸ್ತೆ ಗಜಮುಖ ಪಾಲಿಸು ಗಜವರ ಸುಗುಣ
ಪಾಲಿಸು ಗಜವದನ ಸುಗುಣ ವಿಶಾಲ ದಯಾ ಸದನ ಬಾಲಗಿರಿ ಜಯದ ಬಾಲನಿನ ಗಿರಿಪು ಜಲವರಿದ ಜಯಶೀಲನು ಪಾಲಿಸು ಗಜವದನ ಸುಗುಣ ವಿಶಾಲ ದಯಾ ಸದನ ಚಿಕ್ಕ ಚದುರಿ
ಈ ಮಹಿಯೊಳಗಿಂತ ಪುರುಷನೊಳ್ಳನೆ ಕಾಣೆ. ಈ ಮಹಿಯೊಳಗಿಂತ ಪುರುಷನೊಳ್ಳನೆ ಕಾಣೆ. ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಶಾಬಾ ಮತ್ತು ಶ್ರೀ ದುರ್ಗಾ ಪರಮೇಶ್ವರ ಬಾಲ ಸರ್ವಮಂಗಲ ಮಂಗಲ ಶಿವೆ ಸರ್ವಾರ್ಥ ಶಾಬಾ ಶರಣ್ಯ ತ್ರಯಂಬಕೆ ದೇವಿ ನಾರಾಯಣ ನಮಸ್ತೆ. ಬಾಲ ನಂಬಿದಂತ ಭಕ್ತರಿಗೆ ಪೀಠ ಕೊಟ್ಟಿರತಕ್ಕಂಥ ಶ್ರೀಮಡಿಗಂಧ ಪ್ರಸಾದ ದಕ್ಕಿತು ಆಹು ಆಹು ಹಾಗೂ ಮೇಳದಲ್ಲಿ ವಾಸವಾಗಿರುವ ಮಹಾಗಣಪತಿ ದೇವರು ಮಹಾಗಣಪತಿ ಶಾಬಾ ಮತ್ತು ಶ್ರೀ ಮಹಾಗಣಪತಿ ದೇವರು ಬಾಲ ಗಜಾನನ ಭೂತಗಣಾದಿ ಸಮೇತ ಕಪಿತ ಜಗು ಫಲಸಾರ ರಕ್ಷಿತ ಶಾಬಾ ಉಮಾಸ್ತಂ ಶೋಕ ವಿನಾಶ ಕಾರಣ ನಮಾಮಿ ಮಹೇಶ್ವರ ಪಾದ ಬಾಲ ನಂಬಿದಂತ ಭಕ್ತರಿಗೆ ಪ್ರೀತಿ ಇಟ್ಟುಕೊಟ್ಟಿರ್ತಕ್ಕಂಥ ಶ್ರೀಮಡಿಗಂಧ ದಕ್ಕಿತು ಆಹು ಹಾಗೂ ಸ್ಥಳದಲ್ಲಿ ವಾಸವಾಗಿರುವ ಲಕ್ಷ್ಮೀ ಜನಾರ್ದನ ದೇವರು ಹಾಗೂ ಕೊಡಮತ್ತ ದೇವರು ಶ್ರೀ ಲಕ್ಷ್ಮೀ ಜನಾರ್ದನ ಕೊಡವಂತ ಶಾಬಾ ಮತ್ತು ಶ್ರೀ ಲಕ್ಷ್ಮೀ ಜನಾರ್ದನ ದೇವರು ಕೊಡವಂತ ಬಾಲ ನಂಬಿದಂತ ಭಕ್ತರಿಗೆ ಪ್ರೀತಿ ಇಟ್ಟುಕೊಟ್ಟಿರ್ತಕ್ಕಂಥ ಶ್ರೀಮಡಿಗಂಧ ಆಹೋ ಕೊಡತ್ತೂರು ಗುತ್ತು ಸಣ್ಣಶೆಟ್ಟಿ ಕುಮಾರ್ ಅವರು ಕೊಡತ್ತೂರು ಶ್ರೀಮಾನ್ ಶ್ರೀ ಸನತ್ ಕುಮಾರ ಶಿವಕುಮಾರ ಶಾಬಾ ಮತ್ತು ಶ್ರೀಮಾನ್ ಶ್ರೀ ಸನತ್ ಕುಮಾರ ಬಾಲ ಪ್ರೀತಿ ಇಟ್ಟುಕೊಟ್ಟಿರ್ತಕ್ಕಂಥ ಸಭೆ ನಿನ್ನ ನಂಬಿದೆ ಭಕ್ತಗೆ ಮದಿಯನ್ನು ಪಾಲಿಸಬಾರದೆ
ಬಗೆ ಮತಿಯ ಪಾಲಿಸದ ಚೆನ್ನಾಗಿ ಹೀಗೆಯ ಮರೆಯದೆ ಚೆನ್ನಾಗಿ ಹೀಗೆಯ ಮರೆಯದಂತೆ ಎಲ್ಲರೂ ಕಮಲಾದಿ ನೆನೆದಿರು ಅಮ್ಮ ನಿನ್ನ ನಂಬಿದ ಶಾರದೆ ಭಕ್ತಗಿ ಮತಿಯ ಪಾಲಿಸಬಾರದ ಶಾರದೆ ಅಮ್ಮ ನೀರು ನೀಯೋ ಹರಿವಂತ ಚತುರ್ವೇದ ನೀರು ನದಿಯೋಳು ಹರಿವಂತೆ ನೀರು ನದಿಯೋಳು ಹರಿವಂತೆ ಚತುರ್ವೇದ ನಂಬಿದೆ ಭಕ್ತರಿಗೆ ಮತೆಯ ಪಾಲಿಸಬಾರದೆ ನದಿ ತನತೋ ತನದಿನ್ನತೆ ತನದಿ ತನತೋ ತೊಂದಗಿನ 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 ದಿನ್ನತೆ ದಿಂದಗಿನ 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 ದಿನ್ನತೆ ತೊಂದನ ದಿನತೆ ತೊನೈ ದಿನತೆ ದಿನದ ಹೋಗಿ ಹೇಳಮ್ಮ
ಶ್ರೀಯೋಳಂಬಿಕಾಸುತ ವಿಘ್ನರಾಜನ ಬಿರಿದು ಸಂತುತಿಸಿ ಅಂಬುಳಿಯ ಮುಗಿದು ಅಂಬುಜವಾಣಿಯರ ಪಾದಾನುಜಗೆ ಗುಣಮಡುಗ ಮಣಿ ಕಥಾ ಎಂಬುದಾಗಿ ಉಚ್ಚರಿಸುವವರು ನಾವು. ಸನಕ, ಸನಂದ, ಸನಸುಜಾತ, ಸನತ್ ಕುಮಾರ ಎಂಬುದಾಗಿ ಬ್ರಹ್ಮಮಾನಸ ಪುತ್ರರು. ಈ ಪ್ರಪಂಚದಲ್ಲಿ 3 ವರ್ಗ ಉಂಟು. ಲೋಕವೆಲ್ಲವೂ ಹಾಳಾಗಲಿ, ನನಗೆ ಮಾತ್ರ ಒಳಿತಾದರೆ ಸಾಕು ಎಂಬುದಾಗಿ ಬಯಸುವವರು ರಾಕ್ಷಸರು. ನಮಿಗೂ ಒಳಿತಾಗಬೇಕು, ಲೋಕಕ್ಕೂ ಒಳಿತಾಗಬೇಕು ಎಂಬುದಾಗಿ ಬಯಸುವವರು ಮಾನವರು. ಇನ್ನೊಂದು ವರ್ಗ ಇದ್ದಾರೆ, ನಮಗೆ ಕೆಡುಕಾದರೂ ತೊಂದರೆ ಇಲ್ಲ, ಲೋಕಕ್ಕೆ ಒಳಿತಾಗಬೇಕು ಎಂಬುದಾಗಿ ಬಯಸುವವರು ದೇವತೆಗಳು. ನಾವು ಕೂಡ ನಮ್ಮ ಸ್ವಾರ್ಥಕ್ಕಾಗಿ ಏನೂ ಮಾಡುವುದಕ್ಕಿಲ್ಲ, ಲೋಕೋದ್ಧಾರದ ಕೆಲಸವೇ ನಮ್ಮ ಕೆಲಸ. ಬ್ರಹ್ಮನ ಮುಖದಿಂದಲೇ ಸೃಷ್ಟಿಸಲ್ಪಟ್ಟವರು ನಾವು 4 ಮಂದಿ. ನಮ್ಮ ಸೃಷ್ಟಿಯೇ ವಿಶೇಷವಾಗಿ ಆಯಿತು. ಧರ್ಮವು ಕ್ಷೀಣಿಸುತ್ತಿರುವಂತಹ ಸಮಯದಲ್ಲಿ ಧರ್ಮದ ಪ್ರಚಾರಕ್ಕಾಗಿ ನಮ್ಮ ಸೃಷ್ಟಿಯಾಯಿತು. ಎಲ್ಲೆಲ್ಲ ಅಧಾರ್ಮಿಕರಿದ್ದಾರ ಅಂತವರಿಗೆ ಧರ್ಮ ಬೋಧನೆಯನ್ನು ಮಾಡಿ ಧಾರ್ಮಿಕ ಕಾರ್ಯಕ್ರಮ ನಡೆಯುವ ಹಾಗೆ ಮಾಡುವವರೇ ನಾವು. ನಮ್ಮ ಉದ್ಯೋಗ ಏನು ಎಂಬುದಾಗಿ ಕೇಳಿದರೆ 3 ಲೋಕವನ್ನು ಸಂಚರಿಸುವುದು. ಸಂಚರಿಸಬೇಕಿದ್ರೆ ಅದಕ್ಕೆ ಮೊದಲು ಆರಂಭಗೊಳ್ಳುವುದು 3 ಮೂರ್ತಿಗಳನ್ನು ಪೂಜೆ ಮಾಡುವುದರ ಮುಖೇನ. ಎಂದಿನಂತೆ ಇಂದು ಕೂಡ ಹೊರಟು ಬಂದಿದ್ದೇವೆ. ಶ್ರೀಹರಿಯನ್ನು ನೋಡಬೇಕು ಎನ್ನುವಂತಹ ತವಕ್ಕೆ ಹೆಚ್ಚಾಗುತ್ತಾ ಉಂಟು. ಹೇಗೆ ಸಹೋದರರೇ ವೈಕುಂಠಕ್ಕೆ ಹೋಗುವುದೇ ಈ ಸಲ? ಹೋಗುವುದು ಯಾವ ದ್ವಾರದಲ್ಲಿ? ಪಶ್ಚಿಮ ದ್ವಾರದ ಮುಖೇನವಾಗಿಯೇ ಹೋಗಬೇಕು ಎಂಬುದೇ ಮನದ ವಾಂಛೆ. ಅದಕ್ಕಾಗಿ ತಡ ಮಾಡುವುದಲ್ಲ, ನಾರಾಯಣ ನಾಮಸ್ಮರಣೆಯನ್ನು ಮಾಡುತ್ತಾ ಆ ಕಡೆ ಹೋಗುವ.
ಶ್ರೀಮನ್ನಾರಾಯಣ. ಹೌದು. ಒಂದು ಅರ್ಥದಲ್ಲಿ ಹೇಳುವುದಿದ್ರೆ ಪಾಲನೆಯ ಕಾರ್ಯವನ್ನು ಮಾಡುವವ ಯಾರು? ಶ್ರೀಹರಿ. ಹೌದು. ಹಾಗಿದ್ರೆ ಅಂತಹ ಶ್ರೇಷ್ಠವಾದಂತಹ ಉದ್ಯೋಗ ಪಾಲನೆ, ಅಂತಹ ಪಾಲನಾಕರ್ತೃವಾದಂತಹ ನಾರಾಯಣನಿಗೆ ನಾವು ಕಾವಲುಗಾರರಾಗಿದ್ದೇವೆ ಅಲ್ವೇ? ಅವನನ್ನು ಹೇಗೆ ನೋಡಿಕೊಳ್ಳಬೇಕು ಎನ್ನುವ ಹಾಗೆ ಚೆನ್ನಾಗಿಯೇ ಅರಿತವರಿದ್ದೇವೆ. ಸಾಯುಜ್ಯ, ಸಾಮೀಪ್ಯ, ಸಾರೂಪ್ಯ ಹೀಗೆ 3 ವಿಧವಾದಂತಹ ಮೋಕ್ಷ ಪದವಿಯನ್ನು ಹೊಂದಿ ಈ ಸ್ಥಾವರ ನಾವು ಸೇರಿದವರಿದ್ದೇವೆ. ಹಾಗೆಂದು ಎಲ್ಲರಿಗೂ ಕೂಡ ಇಂತಹ ಅವಕಾಶ ದೊರಕುವುದಿಲ್ಲ. ದ್ವಾರಪಾಲಕರಾಗಿ ಇರುವುದಕ್ಕೆ ಯಾರಿಗೆ ಸಾಧ್ಯ ಉಂಟು? ಯಾರಿಗಿಲ್ಲ. ಅಂತಹ ಪುಣ್ಯಲೋಕದಲ್ಲಿ ನಾವಿದ್ದೇವೆ ಅಂತಾದ್ರೆ ನಾವೇ ಧನ್ಯವಂತರು. ಹೌದು, ನನಗೆ ಒಮ್ಮೊಮ್ಮೆ ಅನ್ನಿಸುವುದು ನಮ್ಮಿಂದಲಾಗಿಯೇ ಶ್ರೀಹರಿ ಎನ್ನುವ ಹಾಗೆ. ಹೌದಪ್ಪ. ಯಾಕೆ ಅಂತ ಹೇಳಿದ್ರೆ ಅವನಿಗೆ ಬೇಕಾದಂತಹ ಮುನ್ಸೂಚನೆಯನ್ನು ಕೊಡುವವರು ಯಾರು? ನಾವು. ದ್ವಾರದಲ್ಲಿ ಹೀಗೆ ಬಂದಿದ್ದಾರೆ, ಒಳಗೆ ಬಿಡಬೇಕೋ ಬೇಡೋ ಎನ್ನುವ ಹಾಗೆ ನಾವು ಯೋಚನೆಯನ್ನು ಮಾಡಿ ಒಳಗಡೆಗೆ ಬಿಡುವವರು. ಅವರಿವ ವಿಷಯ ಬಿಡುವ. ಒಮ್ಮೊಮ್ಮೆ ಲಕ್ಷ್ಮೀ ದೇವಿ ಹೊರಗೋಗ್ಬೇಕಾದ್ರೆ ನಮ್ಮ ಆಜ್ಞೆ ಬೇಕು. ನಮ್ಮ ಅಪ್ಪಣೆವಿನ ಹೊರಗೆ ಹೋಗುವುದಕ್ಕಾಗುವುದಿಲ್ಲ, ಒಳಗೆ ಬರುವುದಕ್ಕಾಗುವುದಿಲ್ಲ. ನಾವು ನೋಡಿದರೆ ಲೋಕಕ್ಕೆ ದೇವರು ನಾವು. ಶ್ರೀಹರಿನ ಲೋಕಕ್ಕೆ ಶ್ರೀಹರಿಯ ದೇವರಾದ್ರೆ ಅವನನ್ನು ಕಾಯುವ ನಾವು. ಅವರಿಗಿಂತ ಶ್ರೇಷ್ಠವರು ನಾವೇ ಅಂತ ಆಯ್ತು. ಹಾಗಿದ್ರೆ ನಮ್ಮ ಬಣ್ಣ ಹರಿಯ ಬಣ್ಣ ಅವನ ಹಾಗಿಲ್ವಾ? ಅವನಿಗೆ ಎಷ್ಟು? 4 ಕರ. ನಮಗೂ ಅಷ್ಟೇ ಅಲ್ವೇ? ಹಾಗಿದ್ರೆ ನಾವು ಕೂಡ ಅವರಿಗೆ ಶ್ರೇಷ್ಠತೆಯನ್ನು ಹೊಂದಿದವರು, ನಾವೇನು ಅವನಿಗೆ ಕಡಿಮೆ ಅಲ್ಲ ಅಂತಾಯ್ತು. ಅಮ್ಮ, ಇನ್ನು ನಾವು ಯಾರೇ ಬರಲಿ ನಾವಿನ್ನು ಹಾಗೆ ಹೀಗೆ ಅಂತ ಒಳಗೆ ಹೋಗುವುದಕ್ಕೆ ಬಿಡುವುದಕ್ಕಿಲ್ಲ. ನಮ್ಮ ಪರಂಪರೆಯನ್ನು ಬದಲಾವಣೆ ಮಾಡಬೇಕು. ಯಾವುದು ಹೋಗಬೇಕಾದ್ರೆ ನಮ್ಮ ಆಜ್ಞೆ ಅಥವಾ ನಮ್ಗೆ ಪೂಜೆ ಮಾಡಿ ಕೂಡ ಹೋಗಬೇಕು. ನಮ್ಮ ಪೂಜೆಯನ್ನು ಮಾಡಿ ಮತ್ತೆ ಒಳಗೆ ಹೋಗಬೇಕು. ಮೊದಲು ಹೊರಗಿನ ಪೂಜೆ, ಆಮೇಲೆ ಒಳಗಿನ ಪೂಜೆ. ಯಾರು ಬರ್ತಾರೇನೋ ನಿರೀಕ್ಷೆ ಇದೆ. ನಿಮ್ಮ ನಾಮಸ್ಮರಣೆಯನ್ನು ನೋಡುವಾಗಲೇ ಅರ್ಥ ಆಗುತ್ತದೆ ಹರಿಯನ್ನು ಕಾಣುವುದಕ್ಕೆ ಒಳಗೆ ಹೋಗುವವರು ಅಂತ. ಹೋಗಿ ಅಪ್ಪ, ಅದರಲ್ಲಿ ಆಕ್ಷೇಪ ಇಲ್ಲ. ಹಾಗೆ ಹೋಗುವುದಕ್ಕಾಗುವುದಿಲ್ಲ ಅಂತ ಮಾತಿನಲ್ಲಿ ಒಳಾರ್ಥ ಉಂಟು ಅಂತ. ಹಾಗೆ ಹೋಗುವುದಕ್ಕಾಗುವುದಿಲ್ಲ ಅಂತ ಹೇಳಿದ್ರೇನು? ಏನೋ ಒಂದಾಗುವುದಕ್ಕುಂಟು ಅಂತಲೇ. ಏನು ಆಗ್ಲಿಕ್ಕೆ ಉಂಟ? ಹೌದು. ಏನು ಅಂತ ಕೇಳಿದ್ರಿ? ಏನು? ನೀವು ಯಾರ ಪೂಜೆಯನ್ನು ಮಾಡುವುದಕ್ಕಾಗಿ ಹೋಗುವವರು? ಹರಿಯ ಪೂಜೆಯನ್ನು. ನಮ್ಮನ್ನು ಸರಿಯಾಗಿ ಗಮನಿಸಿದ್ದೀರಾ? ನಾವು ಹೇಗೆ ಕಾಣ್ತೇವೆ? ನಿಮ್ಮ ಹಾಗೆ ಕಾಣ್ತಾ ಇದ್ದೀರಿ. ಅದು ಸರಿಯೇ ಅಲ್ಲ ಅಂತಲ್ಲ. ಹರಿಗೂ ನಮಗೂ ಏನಾದ್ರೂ ವ್ಯತ್ಯಾಸ ಉಂಟಾ? ಏನು ಸಾಮ್ಯತೆ ಉಂಟು ಅಂತ ಬೇಕಲ್ವ? ಏನು ಸಾಮ್ಯತೆ? ಹರಿಯ ಬಣ್ಣ ಯಾವುದು? ನೀಲವರ್ಣ. ನಮ್ಮದು ತೊಂದರೆ ಇಲ್ಲ, ಬಣ್ಣ ತೊಂದರೆ ಇಲ್ಲ. ಅವ ಚತುರ್ಭುಜ. ಹೌದೌದು. ಸೇರಿ ಹೇಗೆ ಇಬ್ಬರು ಸೇರಿದ್ರೆ ಅವನಿಗೊಬ್ಬನಿಗೆ ಉಂಟಲ್ಲ. ಅವನಿಗೊಬ್ಬನಿಗೆ ಇರ್ಲಪ್ಪ. ನಿಮಗೆ ಹೆಚ್ಚಿಗೆ ಎಲ್ಲದಕ್ಕೂ ಇರ್ತದೆ. ತೆಂಗಿನಕಾಯಿಗೂ 3 ಉಂಟು ಕಣ್ಣು, ಹಾಗಂತ ಅದು ಮುಕ್ಕಣ್ಣು ಆಗುತ್ತದ? ಅದಾಗುದಿಲ್ಲ ಅಲ್ವಾ? ಉದಾಹರಣೆ ನಿಮ್ಮಲ್ಲಿ ಉಂಟಲ್ವ? ಎಂತದ್ದು? ನೀವು 4 ಕೈ ಹಿಡಿದ್ರೆ ಆಗ್ತದ? ಅಲ್ಲ, ನಮಗೆ 4 ಕೈ ಬೇಡ ಅಂತ ಹೇಳಿದ್ರು ನಿನಗೆ. ನಮಗೆ 2 ಸಾಕು ಅಂತ. ಶತ್ರುಗಳಿದ್ರೆ ಮಾತ್ರ 4 ಕೈ ಬೇಕು. ನಮ್ಗೆ ಅಗತ್ಯ ಇಲ್ಲ. ನಮ್ಗೆ ಶತ್ರುಗಳು ಯಾರು? ಅವ 4 ಕೈಯಲ್ಲಿ ಮಾಡುವ ಕೆಲಸ ನಾವು 2 ಕೈಯಲ್ಲಿ ಮಾಡ್ತೇವೆ. ಅವನಲ್ಲಿ ಆಯುಧ ಉಂಟಲ್ವ? ಶಂಖ, ಚಕ್ರ, ಗದಾ, ಪದ್ಮ. ನಮಗೆ ಆಯುಧ ಬೇಕು ಅಂತಲೇ ಇಲ್ಲ. ಈಗ ಆಯುಧ ಹಿಡಿದುಕೊಳ್ಳುವುದು ಯಾರು?
ನಮಗೆ ನಾವೇ ರಕ್ಷಣೆ ಮಾಡಿಕೊಳ್ಳುವುದಕ್ಕಾಗುವುದಿಲ್ಲ ಅಂತ ಆದ್ರೆ ಆಯುಧದ ಉಪಯೋಗ ಬೇಕಾಗುತ್ತದೆ. ಅವನನ್ನು ರಕ್ಷಣೆ ಮಾಡುದವ್ರು ನಾವು ನಮಗೆ ಆಯುಧ ಬೇಕು. ನಮಗೆ ಆಯುಧ ಬೇಕಾ? ಹಾಗಾಗಿ ಹೇಳಿದ್ದು ನೀವು ಹಾಗೆ ಒಳಗೆ ಹೋಗುವುದಕ್ಕಾಗುವುದಿಲ್ಲ. ನಮ್ಮನ್ನು ಸರಿಯಾಗಿ ಗಮನಿಸಿ ನಮಗೆ ಪೂಜೆಯನ್ನು ಮಾಡಿ ಆಮೇಲೆ ಒಳಗೆ ಹೋಗಿ. ದ್ವಾರಪಾಲಕರ ಶ್ರೀರಾಮನ ದ್ವಾರಾಲಯೇ ಇಷ್ಟರ ತನಕ ನಿಮ್ಮನ್ನು ಈ ರೀತಿಯಾಗಿ ನೋಡಿದ್ದೆ ಅಲ್ಲ. ಮತ್ತೆ ನಾವು ನಿನ್ನೆ ಬಂದಿದ್ದೇವೆ, ಮೊನ್ನೆ ಬಂದಿದ್ದೇವೆ, ಯಾವಾಗ್ಲೂ ಬರುತ್ತೇವೆ. ಇಷ್ಟರ ತನಕ ನೀವು ನಮ್ಮಲ್ಲಿ ಈ ರೀತಿಯಾಗಿ ಮಾತಾಡಿದ್ದಿಲ್ಲ. ಆದ್ರೆ ನೀವು ಇಲ್ಲಿಯವರೆಗೆ ಈ ದಾರಿಯಲ್ಲಿ ಬಂದವರಲ್ಲ. ಯಾರು ಹೇಳಿದ್ದು? ಮತ್ತೆ ಪಶ್ಚಿಮ ದ್ವಾರದಲ್ಲೇ ಬರ್ತೇವೆ ನಾವು. ಬನ್ನಿ. ನಿನ್ನೆ ಬಂದಿದ್ದೇವೆ ಎಂಬುದಲ್ಲ, ನಾವು ಯಾವ ದ್ವಾರದಲ್ಲಿಯೂ ನಮಗೆ ಮುಕ್ತವಾದಂತಹ ಪ್ರವೇಶ ಉಂಟು. ಇರ್ಲಪ್ಪ, ನಿಮ್ಮನ್ನೇನು ಹೊಸತು ನೋಡುವುದಲ್ಲ. ನಿಮ್ಮ ಹೆಸರು, ನಿಮ್ಮ ಪರಿಚಯ ಉಂಟು ನಮಗೆ. ಜಯ ವಿಜಯ ಜಯ ವಿಜಯರು ಅಷ್ಟು ಪ್ರಖ್ಯಾತಿಯನ್ನು ಹೊಂದಿದವರು. ಪ್ರಖ್ಯಾತಿ ಅಂತಲ್ಲ, ಎಲ್ಲಾ ದ್ವಾರಪಾಲಕರ ಪರಿಚಯ ಉಂಟು. ಆದ್ರೆ ನಾವು ಮಾತಾಡ್ಲಿಕ್ಕಿಲ್ಲ. ಬರುವಾಗ ಯಾಕೆ ಮಾತಾಡ್ಲಿಕ್ಕಿಲ್ಲ? ನಾವು ಇಲ್ಲಿಯ ತನಕ ಮಾತಾಡಿಕೊಂಡಿದ್ದವರೇ ಅಲ್ಲ. ಇವತ್ತೊಮ್ಮೆ ಮಾತಾಡುವ ಅಂತ ಅನ್ನಿಸಿದೆ, ಹಾಗಾಗಿ ಮಾತಾಡು. ಹಾ ಹಾ, ನಿಮ್ಮಲ್ಲಿ ಬದಲಾವಣೆ ಆಗಿದೆ. ಆ ಬದಲಾವಣೆ ಬೇಕು ಅಂತ ಕಂಡಿದೆ. ಸುಮ್ಮನೆ ನೀವು ಸಿಟ್ಟು ಮಾಡ್ತಾ ಇದ್ದೀರಿ. ನಾವು ಬರುವಾಗಲೇ ನಿಮಗೆ ಸಿಟ್ಟು ನೆತ್ತಿಗೇರಿದೆ. ನಾವೇನು ಹೊಸತು ಬಂದದ್ದ? ನಮ್ಮ ಊಳಿಗವೇ ಇದು, ನಮ್ಮ ಕೆಲಸವೇ ಇದು, ನಮ್ಮ ಸೇವೆ, ದಿವಾಸಲು ಸೇವೆ. ಬರ್ತೇವೆ, ಹರಿಯನ್ನು ಪೂಜೆ ಮಾಡ್ತೇವೆ, ತೀರ್ಥ ಪ್ರಸಾದವನ್ನು ತೆಕೊಳ್ತೇವೆ, ನಾವು ಹೋಗ್ತೇವೆ, ಮತ್ತೆ ತಿರುಗಾಟ ಮಾಡ್ತೇವೆ. ನಾವು ಕೂಡ ಸೇವೆಯನ್ನೇ ಮಾಡುವವರೇ. ಹೌದು. ಆದರೆ ಈ ಸಲ ಸೇವೆ ಮಾಡುವುದಿಲ್ಲ ಅಂತ ತೀರ್ಮಾನಿಸಿದ್ದೇವೆ. ನೀವು ಸೇವೆ ಮಾಡುವವರು, ನಾವು ಸೇವೆ ಮಾಡುವವರು. ಈ ಸಲ ಸೇವೆಯಲ್ಲಿ ಒಂದು ಮುಗಿಸುವ. ಆದಷ್ಟು ಬೇಗ ಒಂದು ಶ್ರೀಹರಿಯ ಪೂಜೆಯನ್ನು ಮಾಡಿ ನಾವು ಹೋಗಿ ಬರ್ತೇವೆ. ನೀವು ಸುಮ್ಮನೆ ಸಿಟ್ಟು ಮಾಡಬಾರ್ದು. ನಮ್ಮದು ಯಾವತ್ತಿನ ಕೆಲಸ, ನಮ್ಮ ಒಂದು ಉದ್ಯೋಗ ಆದ್ಮೇಲೆ ನಾವು ಹೋಗ್ತೇವೆ. ಬಿಡುದಿಲ್ಲ ಅಂತ ಹೇಳಿದ್ದು. ಅಷ್ಟು ದೂರದ ನಾವು ಕುಳಿತರು ಕೂಡ ನೋಡಿದಾಗೆ ಹೋಗ್ತಾ ಇದ್ದೀರಿ. ಒಂದು ನಮಸ್ಕಾರ ಕೊಟ್ಟಾದ್ರು ಹೊರಗೆ ಹೋಗ್ಬೋದಿತ್ತು. ನಮಸ್ಕಾರ ಕೊಡ್ಲಿಕ್ಕೆ ಇವತ್ತು ಹೊಸತೊಂದು ಯಾವಾಗ್ಲೂ ಕೊಡೋದ ಇರುವ ನಮಸ್ಕಾರ ಇವತ್ತು ಕೊಡುದು ಯಾಕೆ ಅಂತ ನಾವು ಕೊಡ್ಲಿಲ್ಲ. ನಿಮಗೊಂದು ನಮಸ್ಕಾರದ ನಿರೀಕ್ಷೆ ಉಂಟು ಅಂತ ನಮಗೆ ಗೊತ್ತು. ಹೊಸತ್ತು ಉಂಟಲ್ಲ, ಅದನ್ನು ಸಂಸ್ಕಾರ ಪರಿಚಯದವರು ಸಿಕ್ಕಿದ್ರೆ ನಮಸ್ಕಾರ.
ಮಾಡ್ಬೇಕಾರ ಮಾಡುವ ಪರಿಚಯದವರು ಸಿಕ್ಕಿದ್ರೆ ಹಾ. ಪರಿಚಯ ಇಲ್ಲ ಅಲ್ಲ ನಮ್ಮ ಪರಿಚಯ ಇಲ್ವಾ? ಪರಿಚಯ ನೀವು ಆಗ ಪರಿಚಯ ಇಲ್ಲ ಅಂತ ಹೇಳಿದ್ದಲ್ಲ. ಹಾಗಲ್ಲ, ನಮ್ಮ ಪರಿಚಯ ಅಷ್ಟು ಪ್ರಖ್ಯಾತಿಯನ್ನು ಹೊಂದಿದೆ ಅಂತ. ಹಾ. ನಾವು ಪರಂಪರೆ ಬದಲು ನಾವು ಮಾಡಿದ್ದೇವೆ. ನೀವು ಪರಂಪರೆ ಬದಲಾವಣೆ ಮಾಡಿದ್ರೆ ನಿಮ್ಮೊಳಗಿರ್ಲಿ. ಈಗ ಮಾಡ್ಬೇಕಂತ ಆಗಿದೆ. ಹಾ. ಯಾಕೆ ಹಾ. ಶ್ರೀಯಾರು ನೋಡುವುದಕ್ಕೆ ಹೋಗ್ತಾ ಇದ್ದೀರಿ, ಹೌದು. ಅಲ್ಲಿ ಪೂಜೆ ಮಾಡ್ತೀರಿ. ಹಾ. ಮೊದಲು ನಮಗೆ ಪೂಜೆ ಮಾಡ್ಬೇಕು. ಹಾ. ಬೇಕಾದಂತ ತೀರ್ಥವನ್ನು ನಿಮ್ಗೆ ನಾವು ಕೊಡ್ತೇವೆ. ಪ್ರಸಾದ ಪ್ರಸಾದ ಹರಿ ಕೊಡುವಂತಹ ಪ್ರಸಾದವನ್ನು ನೀವು ಕೊಡಿ. ನಾವು ನಾವು ಕೊಡ್ತೇವೆ. ಪ್ರಸಾದ ಕೊಡುವುದಕ್ಕಾಗಿ ತಯಾರಾದವರು. ಇಲ್ಲಂದ್ರೆ ಒಳಗೆ ಹೋಗ್ಲಿಕ್ಕೆ ಬಿಡುದಿಲ್ಲ ನಾವು. ಸಹೋದರರೇ, ಮಾತಾಡಿ ಪ್ರಯೋಜನ ಇಲ್ಲ. ಸುಮ್ಮನೆ ಸಮಯ ವ್ಯರ್ಥ. ಯಾಕೆ ನಮಗೆ ನೋಡಬೇಕಾದ್ದು ತಡ ಮಾಡುವುದಲ್ಲ. ನಾರಾಯಣ ಒಳಗೆ ಹೋಗುದು ಬಿಡುವುದಲ್ಲ. ಕೈ ಹಾಕಿ ತಪ್ಪು. ಪರಮ ಪಾವನವಾದಂತಹ ಈ ವೈಕುಂಠ ಲೋಕ, ಇಲ್ಲಿರಬೇಕಾದದ್ದು ನೀವು. ಹೇಗೆ ಗೊತ್ತಿ? ಸಾತ್ವಿಕ ಗುಣಭರಿತರಾಗಿರಬೇಕಾದದ್ದು ನೀವು. ಆದರೆ ನೀವು ಆ ರೀತಿ ವರ್ತನೆ ಮಾಡಲಿಲ್ಲ. ತಮೋ ಹಾಗೂ ರಜಾ ಗುಣಭರಿತರಾಗಿ ವರ್ತಿಸ್ತಾ ಇದ್ದೀರಾ. ನಮಗೂ ಸಿಟ್ಟು ಬರ್ತದೆ. ನಮಗೂ ಸಿಟ್ಟು ಬರದಿರ್ತದ. ಈಗ ನೀವು ಯೋಚನೆ ಮಾಡುದೇನು? ನೀವಿದ್ರೆ ಈ ವೈಕುಂಠ ಲೋಕ ಎನ್ನುವ ಹಾಗೆ. ಹಾಗಾಗಿ ಇದು ನಿಮಗೆ ಶಾಪವನ್ನು ನೀಡ್ತಾ ಇದ್ದೇನೆ. ಇನ್ನು ಮುಂದಕ್ಕೆ ಈ ವೈಕುಂಠ ಲೋಕದಲ್ಲಿ ಇರುವುದು ನಿಮಗೆ ಅರ್ಹತೆ ಇಲ್ಲ. ನೀವು ಲೋಕದಲ್ಲೇ ಜಾಲಿಸಿ. ನೀವು ನಮಗೆ ಶಾಪವನ್ನೆಲ್ಲ ಕೊಟ್ರೆ ನಮಗೆ ಪರಿಹಾರಕ್ಕೆ ಜನ ಉಂಟು ನಮ್ಮಲ್ಲಿ. ಒಬ್ಬರಿಗೆ ಸಿಟ್ಟು ಬರ್ತದೆ ಎಂದು ಭಾವಿಸಿದ್ದು ಇದು ಎಲ್ಲರಿಗೂ ಬರ್ತದೆ. ನೀವು ನಿಮಗೆ ಯಾವತ್ತು ಸಹಕಾರಿಯಾಗಿ ಮೂರು ಮೂರ್ತಿಗಳಿದ್ದಾರೆ ಎಂಬ ನಂಬಿಕೆಯಲ್ಲಿದ್ದೀರಿ ಅಲ್ಲ? ಹೌದಪ್ಪ. ನಾವು ಕೊಟ್ಟಂತಹ ಶಾಪ ಮೂರು ಮೂರ್ತಿಗಳಿಂದಲೂ ಪರಿಮಾರ್ಜನೆ ಸಿಗದೆ ಹೋಗಲಿ. ಪರಿಹಾರ ಸಿಗದೆ ಮಹಿಮನ ಎನ್ನದೆ ಹೌದಮ್ಮ. ನಮಗಿನ ಉನ್ನತ ಕಷ್ಟಗಳೇ ಒದಗಿದೆ. ಈ ರೀತಿಯಾದಂತಹ ಕಷ್ಟವೇ. ಕಷ್ಟಗಳು ಇಡಬಹುದೇ ನಮಗೆ ಈ ದ್ರೋಹ? ಆ ಚಿನ್ಮಯ ಪುಣ್ಯಲೋಕದಲ್ಲೇ ಇದ್ದುಕೊಂಡು ಪಾಪದ ಕೆಲಸವನ್ನು ನಾವು ಮಾಡಿದ್ದೇವೆ. ಹೌದನ್ನ. ಈ ರೀತಿಯಾದಂತಹ ಕೆಟ್ಟ ಕೆಲಸ ನಮ್ಮಿಂದ ಆಗುವುದಕ್ಕೆ ಹೇಗೆ ಸಾಧ್ಯ ಹೇಗೆ ಸಾಧ್ಯ ಎನ್ನುವುದನ್ನೇ ಅರಿಯದವರಾಗಿದ್ದೇವೆ. ನಿತ್ಯವೂ ಪೂಜಿಸುವುದಕ್ಕಾಗಿ ಬರುವವರು ಆ ಸನಕ ಸನಂದಾದಿಗಳು. ಹೌದು. ಆದರೆ ಇಂದು ನಾವು ದ್ವಾರದಲ್ಲೇ ತಡೆದು ನಿಲ್ಲಿಸಿ ಅವರನ್ನು ಭಂಗಿಸಿದೆವು.
ಯಾಕೆ ಇಂತಹ ಕೃತ್ಯ ನಮ್ಮಿಂದ ತೆಗೆದು ಎನ್ನುವ ಹಾಗೆ ನಮಗೆ ಅರಿವಿಲ್ಲದಾಗಿ ಹೋಯಿತಲ್ಲ. ಏನು ಮಾಡುವ ಅಣ್ಣ, ನನಗೊಂದು ಅರ್ಥವಾಯ್ತು. ಹೇಗೆ? ನಾವು ಕಲಿತಂತ ವಿದ್ಯೆ ಅಥವಾ ನಾವು ಪಡೆದಂತ ನಮ್ಮ ಉದ್ಯೋಗ ಅಹಂಕಾರ ಎಂಬುದು ಇರಬಾರ್ದಂತೆ. ಅಹಂಕಾರ ತಲೆ ಏರಿದರೆ ಇಂತಹ ಕೆಲಸ ಆಗ್ತದೆ ಅಣ್ಣ. ಅಹಂಕಾರದಿಂದಲೇ ಇಂತಹ ಕೃತ್ಯ ನಮ್ಮಿಂದ ಆಯ್ತು ಅಂತ ಆದ್ರೆ ಅವರೇ ಆಡಿದರಲ್ಲ, ಮೂರು ಮೂರ್ತಿಗಳಿಂದ ನಿಮಗೆ ಬಂದಂತಹ ಕಷ್ಟ ದೂರ ಮಾಡುವುದಕ್ಕೆ ಆಗದೆ ಹೋಗಲಿ ಎನ್ನುವ ಹಾಗೆ. ಹಾಗಿದ್ರೆ ನಮ್ಮನ್ನು ಸದಾಕಾಲ ಪೊರೆಯುವವ ಯಾರು ಅಂತ ಕೇಳಿದ್ರೆ ಆ ಚಿನ್ಮಯಾತ್ಮಕನಲ್ಲದೆ ಬೇರಾರೂ ಅಲ್ಲ. ಆ ಚಿನ್ಮಯಾತ್ಮಕನನ್ನೇ ಧ್ಯಾನಿಸುತ್ತಾ ಅವನನ್ನೇ ಕಾಣುವ. ದೇವಯ 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 ದೇವಯ. ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಇದು ವಿಶ್ವದ ವ್ಯವಸ್ಥಾಪನಾಚಾರ್ಯನಾದಂತಹ ನಾನು ಧರೆಯಲ್ಲಿ ಧರ್ಮಗ್ಲಾನಿಯಾಗಿ ಅಧರ್ಮವೇ ಎಲ್ಲೆಡೆ ವ್ಯಾಪಿಸಿ ರುದ್ರತಾಂಡವ ಆಡುವ ಕಾಲಕ್ಕೆ ಶಿಷ್ಟ ಸಾಧು ಸಂತರು ರಕ್ಷಣೆಗಾಗಿ ನನ್ನಲ್ಲಿ ಮೊರೆಯಿಟ್ಟಾಗ ಅವರಿಗಿತ್ತ ಪ್ರತಿಜ್ಞಾರೂಪದ ಅಭಯವಾಕ್ಯ ಆಡಿದರೆ ಸಾಕೆ ಸಾಲದು, ಮಾತು ಕೃತಿಯ ರೂಪದಲ್ಲಿ ವ್ಯಕ್ತವಾಗಬೇಕು ಎನ್ನುವುದಕ್ಕಾಗಿಯೇ ಭೂದೇವಿಯ ಸಮತೋಲನವನ್ನೇ ಕಾಪಾಡುವುದಕ್ಕಾಗಿ ದುಷ್ಟ ದಮನ ಶಿಷ್ಟ ಪಾಲನವೆನ್ನುವ ಕರ್ತವ್ಯದ ಗುರಿಯನ್ನಿಟ್ಟುಕೊಂಡು ಆಯಾಯ ಸಂದರ್ಭಗಳಲ್ಲಿ ಸೂಕ್ತ ರೂಪಗಳನ್ನು ಧರಿಸಿ ಧರೆಯ ಧರ್ಮವನ್ನು ಉದ್ಧರಿಸಿದವನು ನಾನು. ಎಲ್ಲವೂ ಧರ್ಮದ ಉದ್ಧಾರಕ್ಕಾಗಿಯೇ ಶ್ರೀಮನ್ನಾರಾಯಣ ಮಾಡಿದ್ದಾನೆ ಎನ್ನುವುದು ಕೆಲ ಮಂದಿಗಳಿಗೆ ಗೊತ್ತಿದೆ. ಮುಮುಕ್ಷುಗಳು ಜಿಜ್ಞಾಸುಗಳು ಸರ್ವತೋಮುಖವಾದಂತಹ ಪ್ರಯತ್ನ ಮಾಡಿದ್ರು ನನ್ನ ಬಗ್ಗೆ ತಿಳಿದುಕೊಳ್ಳಬೇಕು ಎಂದು. ಕೊನೆಗೆ ನನ್ನನ್ನು ಸ್ಪಷ್ಟವಾಗಿ ತಿಳಿಯದೆ ನನ್ನನ್ನು ಶೂನ್ಯಾಕಾರನನ್ನಾಗಿ ಮಾಡಿದರು. ಶೂನ್ಯ ಅಂದರೆ ಏನೂ ಇಲ್ಲ ಎನ್ನುವುದೊಂದು ಅರ್ಥವಾದರೆ ಎಲ್ಲವೂ ಇದೆ ಎನ್ನುವುದು ನಿಜವಾದ ಅರ್ಥವನ್ನು ಕೊಡುತ್ತಾರೆ. ಕೊನೆಗೆ ನನ್ನನ್ನು ತಿಳಿಯದೆ ನೇತಿ ನೇತಿ ಎಂದವರೂ ಇದ್ದಾರೆ. ಅಂದರೆ ಭಗವಂತನೆಂದರೆ ಯಾರು? ನಾನು ಕ್ಷರ ಮತ್ತು ಅಕ್ಷರಗಳ ರೂಪವದ್ದೇ, ನಿರ್ಲೇಪನೂ ನಿರ್ಮಲನೂ ನಿರ್ಗುಣನೂ ಆದಂತಹ ಜಗತ್ತಿನ ಆತ್ಮವನ್ನು ಕೌಸ್ತುಭಮಣಿಯ ರೂಪದಲ್ಲಿ ಧರಿಸಿದ್ದೇನೆ. ಬುದ್ಧಿಯು ಗದಾರೂಪವನ್ನು ಹೊಂದಿ ನನ್ನ ಕೈಯ ಹಿಡಿತದಲ್ಲಿದೆ. ವೇಗದಲ್ಲಿ ವಾಯುವನ್ನೂ ಮೀರಿಸಿದ್ದು ಆದಂತಹ ಮನಸ್ಸು ಸುದರ್ಶನ ಎನ್ನುವ ಹೆಸರನ್ನು ಹೊಂದಿ ಚಕ್ರ ಸ್ವರೂಪವನ್ನು ಹೊಂದಿ ನನ್ನ ಆಜ್ಞಾನುವರ್ತಿಯಾಗಿ ಕಾರ್ಯನಿರ್ವಹಿಸುತ್ತಾ ಇದೆ. ಪಂಚೇಂದ್ರಿಯಗಳು ಕರ್ಮೇಂದ್ರಿಯಗಳೆಲ್ಲವೂ ಮಂತ್ರಪೂತವಾಗಿ ಶರಗಳ ರೂಪದಲ್ಲಿ ನನ್ನ ಬತ್ತಳಿಕೆಯಲ್ಲಿಯೇ ಸ್ಥಿರವಾಗಿದೆ. ಇಂದ್ರಿಯಗಳ ಪ್ರಚೋದಕವಾಗಿರುವಂತಹ ರಾಜಸಹಂಕಾರ, ಹಾಗೆಯೇ ತಾಮಸಹಂಕಾರ ಶಾರ್ನ ಧನಸ್ಸು ಮತ್ತು ಧವಳ ಶಂಖದ ರೂಪದಲ್ಲಿ ಇದೆ. ಇದೆಲ್ಲವನ್ನು ನಾನು ಹೊಂದಿಸಿದ್ದು ಕೇವಲ ಅಲಂಕಾರಕ್ಕಾಗಿ ಅಲ್ಲ. ಇದರ ಪ್ರತಿಯೊಂದು ಉದ್ದೇಶವೂ ಕೂಡ ಧರ್ಮವನ್ನು ಉಳಿಸುವುದಕ್ಕಾಗಿಯೇ ಹೌದು.
ಕೆಲವೊಂದನ್ನು ಹೋಗಿ ಮಾಡಿದವನು, ಕೆಲವೊಂದನ್ನು ಇಲ್ಲಿಯೇ ಇದ್ದು ಮಾಡಿದ್ದನು, ಕೆಲವೊಂದು ಮೂಲತಃ ನಾನು ಶ್ರೀಮನ್ನಾರಾಯಣನಾಗಿ ವೈಕುಂಠದಲ್ಲಿದ್ದರೂ ಆಂಶಿಕವಾಗಿ ಹೋಗಿ ಫಲವನ್ನು ಮಾಡಿದವನು. ಹೀಗೆ ಮಾಡಬೇಕು ಅಂತ ಉಂಟು. ಆದರೆ ದುಷ್ಟ ಸಂತಾನ ಎನ್ನುವುದು ಮುಗಿಯುತ್ತದೆಯೋ ಮತ್ತೆ ಮತ್ತೆ ಹುಟ್ಟುತ್ತಲೇ ಇದೆ. ಹಾಗೆಂದು ಭುವಿಯಲ್ಲಿದ್ದಂತಹ ದುಷ್ಟರ ನಿರ್ಮೂಲನೆಯನ್ನು ಮಾಡುವುದಲ್ಲ. ಯಥಾರ್ಥವಾಗಿ ಧರ್ಮ ಎನ್ನುವುದು ಭುವಿಯಲ್ಲಿ ಸ್ಥಾಪನೆಯಾಗಬೇಕು ಅಂತ ಆದರೆ ಭುವಿಯಲ್ಲಿ ವಾಸಿಸುವರ ಅಂತರಂಗದಲ್ಲಿರುವಂತಹ ದೌಷ್ಟ್ಯ ನಾಶ ಆಗಬೇಕು. ಅಂದ್ರೆ ಪ್ರತಿಯೊಬ್ಬರಿಗೂ ನಾನು ಎನ್ನುವ ಅಹಂಕಾರ ಇರ್ತದೆ. ಈ ನಾನು ಎನ್ನುವಂತಹ ಅಹಂಕಾರ ಅದೇ ದೌಷ್ಟ್ಯವನ್ನು ತೋರಿಸ್ತದೆ. ಹಾಗಾದ್ರೆ ಅದು ನಾಶವಾದರೆ ಮಾತ್ರ ಧರ್ಮ ಎನ್ನುವುದು ಹ್ರಾಸವಾಗದೆ ತಲೆಗೆತ್ತಿ ಮೆರೆಯುವುದಕ್ಕೆ ಸಾಧ್ಯ ಉಂಟು. ಭುವಿಯಲ್ಲಿ ಮಾತ್ರವೋ ನಮ್ಮ ಸುತ್ತಮುತ್ತಲೂ ಇದ್ದರೂ ಇರಬಹುದು. ಅದನ್ನೇ ಹೇಗೆ ನಿವಾರಿಸೋಣ ಎನ್ನುವುದಕ್ಕಾಗಿ ನಾನು ಆಲೋಚಿಸುತ್ತಾ ವ್ಯಾಳ ಶಯನನಾಗಿ ಪಾಲ್ಗಡಲಲ್ಲಿ ಇದ್ದೇನೆ. ನನ್ನ ಆಲೋಚನೆಗಳು ಯೋಜನೆಗಳಾಗುತ್ತದೆಯೋ ಏನೋ. ಜಯ ಜಯ ನಾರಾಯಣ ಸೊಗಸಾಗಿಯೇ ಇದೆ, ಆದರೆ ಭಾವದಲ್ಲಿ ಏನೋ ಬದಲಾಗಿ ಕಾಣುತ್ತಾ ಇದೆ. ಹೇಳಿ ಹೇಳಿ ಯಾಕೆ ನಿಮಗೊಂದು ಕೆಲಸ ಭಕ್ತಿಯ ವಾಕ್ಯಗಳನ್ನು ಕೇಳುವಾಗ ತಲೆಯಾಡಿಸಿದವನು ನಾನು. ಆದರೆ ಭಾವದಲ್ಲಿ ಭಕ್ತಿ ಇಲ್ಲ. ಹಾಗಾದ್ರೆ ಭಕ್ತಿ ಇಲ್ಲವೇ ಇಲ್ಲ ಅಂತಲ್ಲ, ಭಕ್ತಿ ಉಂಟು, ಜೊತೆಗೆ ಯಾವುದೋ ಒಂದು ರೀತಿಯ ಭಯವೂ ಮೇಳೈಸಿದೆ. ಆಶ್ಚರ್ಯವಾದದ್ದು ಅದೇ. ಭಯವೋ ಅಥವಾ ಭಯಪಡಿಸುವುದು, ಚಿಂತೆಯೋ ಅಥವಾ ಚಿಂತೆಗೊಳಗಾಗುವುದೋ ಅಥವಾ ಮತ್ತೊಬ್ಬರನ್ನು ಚಿಂತಿಸುವ ಹಾಗೆ ಮಾಡುವುದು, ಇಲ್ಲಿಗೆ ಅದು ಹೊಂದಿಕೆ ಆಗುವುದಿಲ್ಲ. ಯಾಕಂದ್ರೆ ಇದು ವೈಕುಂಠ. ಯಾವುದೇ ಕುಂಠಿತವಾಗಿದೆ ಎನ್ನುವ ಹಾಗೆ ಆಡುವುದೇ ಇಲ್ಲ ಯಾರು. ಅಂತಹ ಈ ಲೋಕದಲ್ಲಿ ಸರ್ವರ ಚಿಂತೆಗಳನ್ನು ದೂರೀಕರಿಸುವ ಚಿಂತಾಮಣಿಯಾದಂತಹ ನನ್ನ ಪದ ತಳಕ್ಕೆ ಚಿಂತಾಕ್ರಾಂತರಾಗಿ ಬಂದಿದ್ದೀರಿ. ನಿಮಗೊಂದೊಂದು ಕೆಲಸವೂ ಉಂಟು. ಊಳಿಗವನ್ನುಳಿದು ಚಿಂತಾಕ್ರಾಂತರಾಗಿ ಇಲ್ಲಿವರೆಗೆ ಬಂದು ಕಂದಿದಾನನದಿಂದ ನೆಲನೋಟಕರಾಗಿ ನಿಂದಿದ್ದೀರಲ್ಲ. ಇಂದಿರೇಶನಿದ್ದೇನೆ ನಾನು. ಏನು ಕುಂದುಕೊರತೆಗಳು ನಿಮಗೆ ಒದಗಿ ಬಂತು ಹೇಳೋಣವಾಗಲಿ. ದೇವ, ನಿನ್ನ ಆಣತಿಯಂತೆ ದ್ವಾರದಲ್ಲಿ ಪಾಲನೆಯನ್ನು ಮಾಡುವವರು ನಾವು. ಹೌದು, ಆದ್ರೆ ಏನು ಮಾಡೋಣ ಹೇಳಿ? ನಮ್ಮ ಚಿತ್ತಕ್ಕೆ ಯಾವ ಮಂಕು ಬಳಿಯಿತೋ ಗೊತ್ತಿಲ್ಲ. ಏನು ಹೇಳ್ತೀರಿ? ನಮ್ಮಿಂದ ಒಂದು ಸಣ್ಣ ಪ್ರಮಾದ ಆಗಿ ಹೋಯಿತು ದೇವ. ಪ್ರಮಾದ ಸಣ್ಣದಾಗ್ಲಿ ದೊಡ್ಡದಾಗ್ಲಿ ಆಗಲೇಬಾರದು. ಹೌದು. ಯಾವ ಪ್ರಮಾದ ಅದು? ನಿತ್ಯವೂ ಬರುವಂತಹ ಸರತ್ಕುಮಾರರು ಪ್ರತಿನಿತ್ಯವೂ ಬರುವಂತೆ ಬರುವವರು. ಆದ್ರೆ ಇಂದು ನಾವು ಒಂದು ಬದಲಾವಣೆಯನ್ನು ಮಾಡಿದೆವು ದ್ವಾರದಲ್ಲಿ. ಏನು ಬದಲಾವಣೆ? ಹಾಗೆ ಒಳಗೆ ಹೋಗಬಾರದು ನೀವುಗಳು. ನೀವುಗಳು ಹೋಗುವುದಿದ್ರೆ ನಮ್ಮ ಪೂಜೆಯನ್ನು ಮಾಡಿ ಆ ನಂತರ ಒಳಗೆ ಹೋಗಿ ನಿಮ್ಮ ಪೂಜೆಯನ್ನು ಮಾಡಬೇಕು ಅಂತ ಒಂದು ಬದಲಾವಣೆಯನ್ನು ತಂದೆವು. ಹಾಗಂದಿರಾ? ಹೌದು. ಅದಕ್ಕೆ ಏನಾಯ್ತು? ಅದಕ್ಕೆ ಅವರು ಒಪ್ಪಲಿಲ್ಲ. ಪೂಜೆ ಮಾಡಿದ್ರ ನಿಮಗೆ? ನಮಗೇ ಪೂಜೆಯನ್ನು ಮಾಡಿದ್ರು ದೇವ. ಅಂದ್ರೆ ನಿಮಗೆ ಪೂಜೆ ಮಾಡಿದ್ರು ಅಂದ್ರೆ ಅಪೇಕ್ಷೆ ಅದೇ ಆಯ್ತಲ್ಲ. ಆದ್ರೆ ಅದನ್ನೇ ಮಾಡಿದ್ರು ಅಂತ ಆಯ್ತು. ನಾವು ಎಣಿಸಿದ ಪೂಜೆಯನ್ನು ಮಾಡಿದ್ದಲ್ಲ ಅವರು.
ನಮಗೆ ಶಾಪ ಎನ್ನುವಂತಹ ಪೂಜೆಯನ್ನು ಮಾಡಿದ್ದಾರೆ. ಹೌದೇ? ಹೌದು. ಒಳಗೆ ಹೋಗುತ್ತಿದ್ದಂತಹ ಅವರ ಕುತ್ತಿಗೆಗೆ ಕೈ ಹಾಕಿ ಅವರನ್ನು ಹೊರಕ್ಕೆ ದಪ್ಪುವುದಕ್ಕೆ ನೋಡಿದೆವು. ಇದರಿಂದ ಕುಪಿತಗೊಂಡಂತಹ ಅವರು ನೀವು ಭೂಲೋಕದಲ್ಲೇ ಹುಟ್ಟಿ ಎನ್ನುವ ಹಾಗೆ ಶಾಪವಾಕ್ಯವನ್ನ ಆಡಿದವರಿದ್ದಾರೆ ದೇವ. ಜಯ ವಿಜಯರೇ. ಏನಿದು ಏನಿದು? ನೀವು ಶೀಲವದರ ನುಡಿಯು ತಪ್ಪದು, ಶೀಲವದರ ನುಡಿಯು ತಪ್ಪದು, ಯಾವ ಕಾರಣಕ್ಕೂ ಸಾಧ್ಯವೇ ಇಲ್ಲ. ಕೇಳುವೆನು ನಾನರುಳಿನುಡಾಯ. ನಾನೊಂದು ಪ್ರಯತ್ನ ಮಾಡಬಹುದು. ಹೇಗೆ? ನೀಲಮೇಘಶಾಲ ಹೊರಡದ ಜನವರೆಗೆ ಕೋಳಿಡುವ ಬಳಿಯರರೆ ಅವನೆಯರಾಲಿದುದ ಹರಿ ನುಡಿದಾಗ ಉದ್ಧರಿಸು ದೇವ, ಉದ್ಧರಿಸು ನಮ್ಮನ್ನು. ಜಯ ವಿಜಯರೇ, ಹೇಳಿ. ವಿವೇಕವನ್ನು ಕಳೆದುಕೊಂಡಂತಹ ಮನುಷ್ಯ ಪಶುವಿನಂತೆ ವರ್ತಿಸುವುದುಂಟು. ಆದರೆ ನೀವು ಮನುಷ್ಯರಲ್ಲ. ಮನುಷ್ಯತ್ವವನ್ನು ಮೀರಿ ದೇವತ್ವವನ್ನು ಹೊಂದಿದವರು. ಆದರೆ ಮನುಷ್ಯತ್ವದ ಬಗೆಗಾಗಿ ನೀವು ಚೆನ್ನಾಗಿ ಅರಿತವರೇ ಅಲ್ಲವೇ? ಅದನ್ನು ಅಲ್ಲದೇ ಇರುವವರಿಗೆ ಹೀಗಿರಬೇಕು ಎನ್ನುವಂತಹ ಬೋಧಿಸುವ ಎತ್ತರದಲ್ಲಿ ಇರಬೇಕಿದ್ದವರು ನೀವು. ಈಗ ಗೋಳಿಡುತ್ತಾ ಇದ್ದೀರಿ. ನಿಮಗೆ ಅರಿವಿಗೆ ಬಾರದೆ ಯಾರಿಂದಲೋ ನಿಮಗೆ ಸಂಕಷ್ಟ ಒದಗಿದರೆ ನಮಗೆ ಹೀಗಾಯಿತು, ನಮ್ಮನ್ನು ಉದ್ಧರಿಸು ಎನ್ನುವ ಹಾಗೆ ಬೇಡುತ್ತಿದ್ದರೆ ಹರಸಲೇಬೇಕಿದ್ದಂತಹ ಎತ್ತರವನ್ನು ಹೊಂದಿದವನು ನಾನು. ಆದರೆ ನೀವು ಮಾಡಿದ್ದೇನು? ಅಹಂಕಾರದಿಂದ ಆಗಬೇಕಾದಂತಹ ಕಾರ್ಯವನ್ನೇ ಹಾಳೆಸಗಿದಿರಿ ನೀವು. ಪ್ರಪಂಚ ಎನ್ನುವುದು ಧರ್ಮದ ಮೂಲಕವಾಗಿಯೇ ಸುಗಮವಾಗಿ ಸಾಗಬೇಕು ಎನ್ನುವ ಹಂಬಲ ಎನ್ನುವುದು ಮೂರ್ತಿತ್ರಯರಿಗೆ ಇದ್ದದ್ದು. ಅದು ಮಹಾಮಾತೆಯಿಂದಲೇ ನಮಗೆ ಒದಗಿತ್ತು. ಅದನ್ನು ನಿಭಾಯಿಸುವಲ್ಲಿ ನಾವಿರುವಾಗ ಅದಕ್ಕೆ ಸರಿಯಾದ ಸಹಕಾರವನ್ನು ನೀವೂ ಮಾಡಬೇಕಿದ್ದವರು. ಆದರೆ ಹಾಳು ಮಾಡಿಬಿಟ್ರಲ್ಲ. ಸನಕ, ಸನಂದನ, ಸನತ್ಕುಮಾರ, ಸನತ್ಸುಜಾತ ಬ್ರಹ್ಮ ಮಾನಸ ಪುತ್ರರವರು. ಅವರಿಗಿರುವಂತಹ ಶೀಲ ಲೋಕದಲ್ಲಿ ವಿಶಾಲವಾದದ್ದು, ವಿಶೇಷವಾದದ್ದು. ಶೀಲವಂತರಾಗಿ ಅವರು ಆಡಿದ್ದಾರೆ ಅಂತ ಆದರೆ ಶೀಲವಲ್ಲದೇ ಇರುವುದನ್ನು ನೀವು ಮಾಡಿದ್ದೀರಿ ಎನ್ನುವುದೇ ಅರ್ಥ. ಲೋಕದ ಶೀಲವನ್ನು ಉಳಿಸಬೇಕು ಅಂತ ಆದರೆ ಅವರ ನುಡಿ ತಪ್ಪುವುದಕ್ಕೆ ಸಾಧ್ಯ ಉಂಟೆ? ನೋಡೋಣ. ಮಗುವಿನಂತೆ ದುಃಖ ತಪ್ತರಾಗಿರುವಂತಹ ನಿಮ್ಮನ್ನು ಕಾಣುವಾಗ ನನಗೂ ಕನಿಕರ ಬರುತ್ತದೆ. ಅವರಲ್ಲಿಯೂ ಹೃದಯ ಎನ್ನುವುದು ಇದೆ ತಾನೆ. ನಾನೊಮ್ಮೆ ಪ್ರಯತ್ನಿಸುತ್ತೇನೆ. ಪರಿಹಾರ ಸಿಕ್ಕಿದರೆ ವೈಕುಂಠದ ಭಾಗ್ಯ ಎನ್ನಬಹುದು. ಎಲ್ಲಿದ್ದಾರೆ ಅವರು? ಬನ್ನಿ, ಹೋಗು, ಹೋಗು, ಹೋಗು. ಮಹಾಮಹಿಮ ಉತ್ತಮ ಪುರುಷರ ಸ್ವಾಮಿ, ಸರ್ವ ಕಲ್ಯಾಣ ಸಾಧನವು. ನೀವು
ಜಯ ಜಯ. ನಮೋ ನಮೋ ನಮಃ. ನಮಃ. ನಮೋ ನಿಮ್ಮ ನಮಃ. ಪಾದಕ್ಕೆ ನಮೋ ನಮಃ. ನಿಮ್ಮನ್ನು ಕಂಡಾವಾಗ ಅತ್ಯಾನಂದವಾಯಿತು ನನಗೆ. ಹಾ. ಯಾಕಂದ್ರೆ ಉತ್ತಮ ಪುರುಷರು ನೀವು. ವೈಕುಂಠಕ್ಕೆ ನಿಮ್ಮ ಆಗಮನವಾದ್ರೆ ಅದಕ್ಕಿಂತ ಮಿಗಿಲಾದ ಸೌಭಾಗ್ಯ ಬೇರೇನಿಲ್ಲ. ಕುಳಿತುಕೊಳ್ಳಿ ಕುಳಿತುಕೊಳ್ಳಿ. ಸಂತೋಷವಾಯಿತು ನಿಮ್ಮ ಆಗಮನ. ಸ್ವಾಮಿ, ಓ ನಿಮ್ಮ ಪುಣ್ಯತಮವಾದಂತಹ ಪಾದವನ್ನು ಇದು ನಾನೇ ತೊಳೆದಿದ್ದೇನೆ. ಆ ಪಾದದ ಉದಕವೇ ನನಗೆ ತೀರ್ಥದ ಸೌಭಾಗ್ಯವಾಗಿ ಒದಗಿದೆ. ಎಂತಹ ಮಹಾಮಹಿಮಾನ್ವಿತರು ನೀವು. ನಿಮಗೆ ಆರಾಧಿಸದೇ ಇದ್ದರೆ ಅಯ್ಯೋ ವೈಕುಂಠದಲ್ಲಿದ್ದು ಅಪಚಾರವನ್ನೇ ಎಸಗಿದ ಹಾಗಾಗುತ್ತದೆ. ಸ್ವಾಮಿ, ಮಂಗಳಾರತಿಯನ್ನು ಸ್ವೀಕರಿಸಲಿ. ಸಂತೋಷದಿಂದಲೇ ಲೋಕಕ್ಕೆ ಒಳಿತಾಗಬೇಕು ಎನ್ನುವ ಹಾಗೆ ಹರಸಿದರೆ ವೈಕುಂಠಕ್ಕೆ ಅದು ಮಹಾಪ್ರಸಾದ ಎನ್ನುವ ಹಾಗೆ ಭಾವಿಸ್ತೇವೆ. ಸಂತೋಷ. ನೀವು ನಿಮಗಾಗಿ ಯಾವುದನ್ನು ಬಯಸುವವರೇ ಅಲ್ಲ, ಸ್ವಾರ್ಥಕ್ಕಾಗಿ ಇದುವರೆಗೆ ಬದುಕಿದವರಲ್ಲ ಎನ್ನುವುದಕ್ಕೆ ದೊಡ್ಡ ಉದಾಹರಣೆಯೇ ನೀವು. ಲೋಕದಲ್ಲಿದ್ದಂತಹ ಸರ್ವರ ಸ್ವಾಸ್ಥ್ಯವನ್ನೇ ಆಲೋಚಿಸುತ್ತಾ ಸದಾ ಕಾಲವೂ ಜೀವನವನ್ನು ಸವೆಸುತ್ತಿರುವವರು. ಗೊತ್ತಾಗಿದೆ ಸ್ವಾಮಿ, ನನ್ನ ಅಂತರಂಗವು ಬಹಳ ನೋಯಲ್ಪಟ್ಟಿದೆ. ಅದರಿಂದ ಎಂದಿನಂತೆ ನೀವು ಆಗಮಿಸಿದವರಂತೆ, ಆದರೆ ಧೂರ್ತತ್ವವನ್ನು ಹೊಂದಿದಂತಹ ನಮ್ಮ ಊಳಿಗದವರು ಜಯ ವಿಜಯರು ನಿಮ್ಮನ್ನು ಕರೆದರು. ಅನ್ಯತಾ ಭಾವಿಸದೆ ಅವರನ್ನು ಮನ್ನಿಸಿದರೆ ಲೋಕಕ್ಕೆ ಒಳಿತಾದೀತು ಎನ್ನುವುದು ನನ್ನ ಭಾವ. ದಯವಿಟ್ಟು ಕ್ಷಮಿಸಬೇಕು ಅಂತ ಕೇಳಿಕೊಳ್ಳುತ್ತೇನೆ. ಓ ರಮಣ, ಇಂದಿರೆಯ ರಮಣ ಗೋವಿಂದ ನಿತ್ಯಾನಂದ. ಮಹಾಪುರುಷರಿಗೂ ಮತ್ತೊಮ್ಮೆ ನಮನ. ದೇವರೇ, ಮತ್ತೊಮ್ಮೆ ವಂದಿಸಿಕೊಂಡಿದ್ದೇನೆ. ಅಡಿಗಡಿಗೆ ವಂದಿಸಿದರೆ ನನ್ನ ಬಗ್ಗೆ ನನಗೆ ಕೀಳರಿಮೆ ಉಂಟು. ನಿಮ್ಮ ಮುಖವನ್ನು ನೋಡಿದವಾಗ ಎಷ್ಟು ಬಾರಿ ನಮಸ್ಕಾರ ಮಾಡಿದರೂ ಕಡಿಮೆ ಎಂಬುದಾಗಿ ಕಾಣುತ್ತಾ ಉಂಟು. ನಿಮ್ಮ ಭಾವ ದೊಡ್ಡದು. ನಿಮ್ಮನ್ನು ನೋಡುವುದಕ್ಕಾಗಿ ನಾವು ಯಾವತ್ತೂ ಬರುವವರು, ಹಾ. ಯಾವತ್ತೂ ಬಂದು ನಿಮ್ಮನ್ನು ಪೂಜೆ ಮಾಡುವವರು. ನಿತ್ಯವೂ ನೀವು ಬಂದರೆ ನನಗದುವೇ ಮಹಾಭಾಗ್ಯ. ಹೌದು, ನಿನ್ನನ್ನು ನೋಡುವುದು ನಮಗೆ ಮಹಾಭಾಗ್ಯ. ಆದ್ದರಿಂದಲೇ ಲೋಕಕ್ಕೆ ಸೌಖ್ಯ ಎನ್ನುವ ಭಾಗ್ಯ ಒದಗುತ್ತದೆಯೋ ಏನು. ಹೌದು ದೇವ್ರೆ, ಓ, ನಾವು ಬರುವಾಗ ದ್ವಾರದಲ್ಲಿ ಜಯ ವಿಜಯರು ತಡೆದು ಹೌದಂತೆ. ಅವರಿಗೆ ನಾವು ಶಾಪವನ್ನು ಕೊಟ್ಟಿದ್ದೇವೆ. ನಮ್ಮನ್ನು ತಡೆದದ್ದಕ್ಕಾಗಿ ಅವರಿಗೆ ಶಿಕ್ಷೆಯನ್ನು ಕೊಟ್ಟಿದ್ದೇವೆ. ಮೃದು ಮನಸ್ಸಿನ ನಿಮಗೂ ನೋವಾಗಬೇಕು ಅಂತ ಆದ್ರೆ ಅವರು ಎಷ್ಟು ಕಠಿಣವಾಗಿ ವ್ಯವಹರಿಸಿರಬಹುದು ನೋಡಿ. ನಮಗೆ ನೋವಾಗಿದೆ ಎನ್ನುವುದಕ್ಕಿಂತ ನಿಮ್ಮ ಮನೆಯ ಮಕ್ಕಳು ದಾರಿ ತಪ್ಪುವಾಗ ಅವರಿಗೆ ಉತ್ತರಿಸಬೇಕಾದ್ದು ನೀನೇ ಎದ್ದು ಬಂದು ಶಿಕ್ಷಿಸುವುದಕ್ಕಾಗುವುದಿಲ್ಲ ಎನ್ನುವಂತಹ ಕಾರಣಕ್ಕಾಗಿ ನಮ್ಮ ಮೂಲಕ ಅವರಿಗೆ ಶಿಕ್ಷೆಯನ್ನು ಕೊಡಿಸಿದ್ದಿ ಎನ್ನುವುದೇ ಸತ್ಯ. ಯಾಕಂದ್ರೆ ಸಾತ್ವಿಕರಾದಂತಹ ನಮಗೆ ಸಿಟ್ಟು ಯಾಕೆ ಬಂತು? ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರವನ್ನಾದ್ರೆ ನೀನು ನಿಯಂತ್ರಣದಲ್ಲಿರಿಸಿ
ನಾವು ಕೂಡ ನಿಯಂತ್ರಣದಲ್ಲಿಯೇ ಇರಿಸಿದವರು. ಹೌದು ಸ್ವಾಮಿ, ನೀನು ತ್ಯಜಿಸಿದವ, ನಾವು ನಿಯಂತ್ರಣದಲ್ಲಿ ಇಟ್ಟುಕೊಂಡವರು. ಆದ್ರೂ ನಮಗೆ ಯಾಕೆ ಕ್ರೋಧ ಕೋಪ ಬಂತು? ಅದೇ ನನಗೆ ಅರ್ಥ ಆಗುವುದಿಲ್ಲ. ಅದರಲ್ಲೇ ಉಂಟಲ್ವೇ ಏನು? ಈ ಪ್ರಪಂಚದಲ್ಲಿ ಒಂದು ಹುಲ್ಲು ಕಡ್ಡಿ ಕೂಡ ಅಳುಗಾಡಬೇಕಿದ್ರೆ ನಿನ್ನ ಅನುಗ್ರಹ ಬೇಕಂತೆ. ಅಂಥದ್ರಲ್ಲಿ ನಮಗೆ ಸಿಟ್ಟು ಬಂದಿದೆ ಎಂಬುದಾಗಿದ್ರೆ ನೀನೇ ಕಾರಣ ಎಂಬುದಾಗಿ ಭಾವಿಸಿದ್ದೇವೆ. ತಪ್ಪು ಮಾಡಿದವರಿಗೆ ಶಿಕ್ಷೆಯನ್ನು ಕೊಟ್ಟಿದ್ದೇವೆ. ಆದ್ರೆ ಅವರಿಗೆ ಈಗ ಪಶ್ಚಾತ್ತಾಪ ಆಗಿದೆ. ಏನಾದ್ರೂ ಪ್ರಾಯಶ್ಚಿತ್ತವು ನಿನಗೆ ಅವರ ಮೇಲೆ ದಯೆ ಉಂಟು ಎಂಬುದಾಗಿದ್ರೆ ಒಂದೇ ಒಂದು ದಾರಿ ಉಂಟು. ಏನದು? ಅವರು ಕರ್ಮ ಪ್ರಪಂಚದಲ್ಲಿ ಹುಟ್ಟಲೇಬೇಕು. ಬಹಳ ಕಷ್ಟಾದೀತೋ ಏನು ಅವರಿಗೆ? ಹುಟ್ಟಿದವರು ಮತ್ತೆ ನಿನ್ನನ್ನು ಸೇರುವುದಕ್ಕೆ ಮಾರ್ಗ ಎರಡು ಉಂಟು. ಹೌದು? ಹೌದು. ಯಾವುದದು? ಒಂದು 7 ಜನ್ಮ ಸಾತ್ವಿಕರಾಗಿದ್ದುಕೊಂಡು ಹರಿಭಜನೆಯನ್ನು ಮಾಡುತ್ತಾ ಹರಿಕೀರ್ತನೆಯನ್ನು ಮಾಡುತ್ತಾ ಸಾತ್ವಿಕರಾಗಿ ಬದುಕುವುದು ಪ್ರಪಂಚದಲ್ಲಿ 7 ಜನ್ಮ. ಮತ್ತೊಂದು 3 ಜನ್ಮ, ತ್ರಿಜನ್ಮ. ಅದು ಹೇಗೆ? ದುಷ್ಟರಾಗಿ ಹುಟ್ಟಿ ಹರಿಭಕ್ತರನ್ನೇ ಪೀಡಿಸುತ್ತಾ ದುಷ್ಟರಾಗಿಯೇ ಮೆರೆದು ಕೊನೆಗೆ ನಿನ್ನಿಂದಲೇ ಹತರಾಗಿ ಇಲ್ಲಿಗೆ ಬರುವುದು. ಏನು ಹೇಳ್ತೀವಿ? ಅದನ್ನೇ ಹಾಗೊಂದು ನಿನ್ನಿಂದಲೇ ಶಿಕ್ಷೆ ಅವರಿಗೆ. 2 ದಾರಿ ಉಂಟು. ಒಂದು ಅದು ಅಥವಾ ಇದು ಆಯ್ಕೆ ನಿಮಗೂ ನಿಮ್ಮ ದ್ವಾರಪಾಲಕರಿಗೆ ಬಿಟ್ರೆ ನಮ್ಮದೇನುಂಟು ಸ್ವಾಮಿ. ಸ್ವಾಮಿ, ನೀವು ಆಡಿದ್ದನ್ನು ಮಾಡುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ಆದರೆ ಮತ್ತೊಮ್ಮೆ ನಿಮ್ಮಲ್ಲಿ ನಾನು ಭಿನ್ನವಿಸುವ. ಹೇಗೆ? ಇಂದು ನಡೆದ ಈ ವಿಷಯಕವಾಗಿ ಚಿಂತಿಸುತ್ತಾ ನಾಳೆಯಿಂದ ನೀವು ಬಾರದೇ ಇರಬೇಡಿ. ಇಂದು ಯಾವ ಘಟನೆ ನಡೆದಿದೆ ಎಂಬುದಾಗಿ ಮತ್ತೆ ಯೋಚನೆ ಮಾಡ್ಲಿಕ್ಕಿಲ್ಲ. ಮರೆತು ಬಿಟ್ರಿ ನೀವು. ಘಟನೆ ನಡೆಯುವುದಕ್ಕೆ ಕಾರಣ ನೀನೆ ಸ್ವಾಮಿ. ಸೂತ್ರಧಾರಿ ನೀನು, ಪಾತ್ರಧಾರಿ ನಾವು. ಇವತ್ತೊಂದು ನೀನು ಹೇಳಿದ ಪಾತ್ರವನ್ನು ಮಾಡಿದ್ದೇವೆ, ಮತ್ತೆ ಅದರಲ್ಲಿ ಏನುಂಟು? ಸರಿ ಸ್ವಾಮಿ, ಬಾರದೇ ಇರಬೇಡಿ. ಇಲ್ಲ, ಖಂಡಿತ ಖಂಡಿತ. ನಿನ್ನನ್ನು ನೋಡದೆ ಒಂದು ನಮಗೆ ತಿರುಗಾಟ ಮಾಡ್ಲಿಕ್ಕೆ ಮನಸ್ಸು ಬಂದಿತ್ತು. ಅಯ್ಯೋ, ನೀವಿಲ್ಲದ ನನ್ನ ತಿರುಗಾಟ ಆದೀತು ಹೇಳಿ. ನಿಮ್ಮ ತಿರುಗಾಟ ಅಲ್ಲ, ನಮಗೆ ತಿರುಗಾಟ ಆಗ್ಬೇಕಿದ್ರೆ ನಿಮ್ಮಿಂದಲೇ ಪ್ರಾರಂಭ. ಸರಿ ಸ್ವಾಮಿ, ನಾಳೆ ಪ್ರಸಾದದ ನಿರೀಕ್ಷೆಯಲ್ಲಿ. ಸರಿ. ನಾರಾಯಣ ಜಯ ವಿಜಯರೇ, ಆಲಿಸಿದ್ದೀರಾ? ಆದರೆ ಆಗುತ್ತಿರುವಂತಹ ತಪ್ಪುಗಳನ್ನು ತಿದ್ದುವಂತಹ ಸ್ಥಾನದಲ್ಲಿದ್ದವರು ತಪ್ಪು ಮಾಡಿದ್ರೆ ಎಂತಹ ಮುಗ್ಧ ಮನಸ್ಸಿನವರು, ಎಂತಹ ಮೃದು ಮನಸ್ಸಿನವರು ನೋಯುತ್ತಾರೆ ಎನ್ನುವುದಕ್ಕೆ ಈ ಘಟನೆಯೇ ಸಾಕ್ಷಿ. ಆದ್ದರಿಂದ ಮಾಡಿದಂತಹ ತಪ್ಪಿನ ಅರಿವಾಗಿ ಈಗ ಪಶ್ಚಾತ್ತಾಪವನ್ನು ಹೊಂದಿದ್ದೀರಿ. ಪ್ರಾಯಶ್ಚಿತವೊಂದು ಅವರೇ ಅದಕ್ಕೆ ಒದಗಿಸಿದ್ದಾರೆ. ವೈಕುಂಠದಲ್ಲಿ ನೀವು ಇರಕೂಡದಂತೆ ಅವರಾಡಿದ ನುಡಿಯಂತೆ ನೀವು ಕರ್ಮಭೂಮಿಯಲ್ಲಿ ಹುಟ್ಟನ್ನು ಹೊಂದಲೇಬೇಕು. ಹಾಗೆಂದು ಮತ್ತೆ ಇಲ್ಲಿಗೆ ಬರುವುದಕ್ಕೆ ಅವಕಾಶಗಳು ನಿಮಗುಂಟು. 2 ರೀತಿಯಾಗಿ. ಯಾವುದೆಲ್ಲ? 7 ಜನ್ಮವಂತೆ, ಮತ್ತೊಂದು 3 ಜನ್ಮವಂತೆ. 7 ಜನ್ಮದಲ್ಲಿ ಸದಾಕಾಲವು ನನ್ನ ಕೀರ್ತನಾ ಲಹರಿಗಳನ್ನೇ ಆಡುತ್ತಾ ಸದ್ಧರ್ಮದಿಂದಲೇ ಲೋಕ ವ್ಯವಹಾರ ಮಾಡುತ್ತಾ ಆ ಮೂಲಕವಾಗಿ ಮೋಕ್ಷವನ್ನು ಹೊಂದಿ ಬರುವುದು. ಮತ್ತೆ 3 ಜನ್ಮ ನನಗೆ ಕಡುವಿರೋಧಿಗಳಾಗಿ ಲೋಕದಲ್ಲಿರುವಂತಹ ಧರ್ಮ ಏನುಂಟೋ, ಸತ್ಯ ಏನುಂಟೋ, ನ್ಯಾಯ ಏನುಂಟೋ, ನೀತಿ ಏನುಂಟೋ ಅದೆಲ್ಲವನ್ನೂ ಮೀರಿ ನಿಮ್ಮದ್ದಾದಂತಹ ದೌಷ್ಟ್ಯವನ್ನೇ ಮೆರೆಸುತ್ತಾ ಬರುವುದಕ್ಕೆ 3 ಜನ್ಮ. ಆಯ್ಕೆ ಎನ್ನುವುದು ನಿಮಗೆ ಬಿಟ್ಟು ಯಾವುದಾದೀತು ನಿಮಗೆ? ¡Gracias!
ಏಳು ಜನ್ಮ. ಅಷ್ಟರೊಳಗೆ ನಾವು ನಿಮ್ಮನ್ನು ಬಿಟ್ಟಿರುವುದು ಏಕೆ ಸಾಧ್ಯ? ಕಾಲವೆಷ್ಟು ಎನ್ನುವುದನ್ನು ಊಹಿಸುವುದಕ್ಕೂ ಸಾಧ್ಯವಿಲ್ಲ. ನಮಗೆ 7 ಜನ್ಮ ಬೇಡ, 3 ಜನ್ಮ ಸಾಕು. ದುಷ್ಟರಾಗಿ ನಿಮ್ಮನಿಂದಲೇ ವಧೆಗೊಂಡು ನಿಮ್ಮಿಂದಲೇ ಮೋಕ್ಷವನ್ನು ಪಡೆದುಕೊಂಡು ಈ ವೈಕುಂಠಕ್ಕೆ ನಾವು ಬರುತ್ತೇವೆ. ಹಾಗಾದ್ರೆ ಅತಿ ತ್ವರಿತವಾಗಿ ಬರುವಂತಹ ಆಶಯ ನಿಮ್ಮದು. ಅದಕ್ಕೆ ಅನುಕೂಲವಾಗುವುದು ತ್ರಿಜನ್ಮ ಎನ್ನುವುದು ಸರಿ. ನಿಮಗದು ಪ್ರಿಯವಾದರೆ ನಿಮಗಿಂತಲೂ ಅಧಿಕವಾಗಿ ನಾ ತ್ರಿಜನ್ಮ ಮೋಕ್ಷವನ್ನೇ ಇಷ್ಟಪಡುತ್ತೇನೆ. ಯಾಕಂದರೆ ನೀವೆಷ್ಟು ನನ್ನಿಂದ ದೂರ ಉಳಿಯುವುದಕ್ಕೆ ಇಚ್ಛೆಯುಳ್ಳವರಾಗಿ ಇಲ್ಲವೋ ನಾನೂ ಅಷ್ಟೇ ನಿಮ್ಮ ಅಗಲುವಿಕೆಯನ್ನು ನಾನೂ ಸಹಿಸಲಾರೆ. ತ್ರಿಜನ್ಮವೇ ಆದೀತು. ಆದಷ್ಟು ಬೇಗ ಹೋಗಿ ಬನ್ನಿ, ಹೋಗಿ ಬನ್ನಿ. ನಮ್ಮಲ್ಲಿ ಯಾವುದೋ ಒಂದು ರೀತಿಯಂತಹ ವ್ಯತ್ಯಾಸಗಳು ಕಾಣುತ್ತಾ ಇದೆ. ಹಾಗಿದ್ರೆ ಅಸುರ ಪ್ರವೃತ್ತಿಗೂ ನಮ್ಮನ್ನು ಹೊಂದಿಕೊಳ್ಳುತ್ತಾ ಇದೆ. ಭೂಮಿಯಲ್ಲಿ ಹುಟ್ಟಲೇಬೇಕಾದದ್ದು ಅನಿವಾರ್ಯತೆ. ಹಾಗಾಗಿ ಆ ಕಾಲ ನಿರೀಕ್ಷೆಯಲ್ಲಿರುವ ಅಸುರ ಕುಲ ನಿಮ್ಮಿಂದ ಉದ್ಧಾರವಾಗಬೇಕು ಎಂಬುದಾಗಿ ಸದಾಕಾಲವು ಅಮ್ಮ ಹೇಳ್ತಿದ್ದಂತ ಮಾತು. ಆದರೆ ಇಂದು ಕರೆದು ಹೇಳಿದಂತ ಮಾತುಗಳನ್ನು ಕೇಳಿದಾಗ ಆಶ್ಚರ್ಯವಾಗ್ತಿದೆ. ಯಾಗವನ್ನು ಹಾಳುಗೈದು ಸರಿಯಲ್ಲ ಮಗನಿಗೆ, ಮುನಿಗಳನ್ನು ಪೀಡಿಸುವುದು ಸರಿಯಲ್ಲ. ಅವೆಲ್ಲ ದುಷ್ಕೃತ್ಯ. ಮಾಡಬೇಕಂತ ಕರ್ತವ್ಯ ಒಂದು ಬೇರಿದೆ. ಕಿರಿಯವ್ಯ ಮಕ್ಕಳು ಸುರಲೋಕವನ್ನು ಆಳುತ್ತಾ ಇದ್ದಾರೆ. ಅಂತಹ ಸುರ ಪದವನ್ನು ನೀನು ಪಡಿಬೇಕು ಎಂಬುದಾಗಿ ಅಮ್ಮ ಹೇಳಿದಾಗ ಧೈರ್ಯದ ವಚನವನ್ನು ಇಟ್ಟವ ನಾನು. ಆ ಸಮಯದಲ್ಲಿ ಒಂದು ಸಲಹೆಯೊಂದನ್ನು ಕೊಟ್ಟಿದ್ದಾರೆ. ಕಾರಣವನ ಸೇರು ಬ್ರಹ್ಮನನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿ ವರಗಳನ್ನು ಪಡೆದು ಆಮೇಲೆ ನಾಕವನ್ನು ಸೇರಿ ಎಂಬುದಾಗಿ ಮನದಿಚ್ಛೆಯನ್ನು ನೆರವೇರಿಸಿ ಕೊಡ್ತೇನೆ ಎಂಬುದಾಗಿ ಅಮ್ಮನಿಗೆ ವಚನವನ್ನು ಇಟ್ಟಿದ್ದೇನೆ. ಅಮ್ಮನ ಆಶೀರ್ವಾದ ಪಡೆದುಕೊಂಡಂತಾಯ್ತು. ಸೇರು ಮನಸ್ಸಿನಿಂದ ಅದರ ಕುರಿತು ತಪಸ್ಸನ್ನಾಚರಿಸಿದೆ. ಭಕ್ತಿಗೆ ಮೆಚ್ಚಿ ಬ್ರಹ್ಮದೇವ ಪ್ರತ್ಯಕ್ಷನಾದ ಮಾತ್ರವಲ್ಲ, ಮನದಿಷ್ಟಾರ್ಥವೇನು ಬೇಡಿಕೋ ಎಂಬುದಾಗಿ ಕೇಳಿದಾಗ ನಿನ್ನ ಒಂದಕ್ಕೆ 100 ಹಂದಿಗಳು ನನಗೆ ಆಹಾರವಾಗಿ ಸಿಗಲಿ, ಯಾರಿಂದಲೂ ಮರಣ ಬರಬಾರದು ಎಂಬುದಾಗಿ ವರವನ್ನು ಕೇಳಿದಾಗ ಅದು ಅಸಾಧ್ಯ. ಒಂದು ವೇಳೆ ನಿನಗೆ ಮರಣ ಬರುವುದಿದ್ದರೆ ತಿನ್ನುವಂತ ಆಹಾರವೇ ನಿನಗೆ ವಿಷವಾಗಿ ಪರಿಣಮಿಸಬಹುದು ಎಂಬುದಾಗಿ ಬ್ರಹ್ಮದೇವ ಹೇಳಿದ ಮಾತ್ರವಲ್ಲ, ನನ್ನ ಶ್ರೇಯಸ್ಸನ್ನು ಬಯಸಿ ಬ್ರಹ್ಮದೇವನಿತ್ತ ಗದೆ. ಈ ಗದೆ ನಿನ್ನ ಕೈಯಲ್ಲಿ ತೊರಕ ಸೋಲಿನ ಭೀತಿ ನಿನಗಿಲ್ಲ ಮಗರೇ ಎಂಬುದಾಗಿ ಹರಸಿ ಬ್ರಹ್ಮದೇವ ಹೋಗಿ ಆಯ್ತಲ್ಲ. ಸಂತೋಷದ ವಿಚಾರವನ್ನು ತಿಳಿಸುವುದಕ್ಕಾಗಿ ಸೇರಿದನು. ಜಯ
ತಿಳಿಸಿದೆ. ಸಂತೋಷಗೊಂಡ ನಮ್ಮ ಸಣ್ಣಗಳನ್ನು ತಪ್ಪಿಕೊಂಡು ಹಣೆಗೆ ಮುತ್ತಿಕ್ಕಿದ ಮಾತ್ರವಲ್ಲ, ಇನ್ನೂ ಮನದಾಶ ನೆರವೇರಿಸಿ ಮಗನೇ ಎಂಬುದಾಗಿ ಹರಿಸಿದಾಳೆ. ನನ್ನ ಸಾಮರ್ಥ್ಯ ದೇವಲೋಕದವರಿಗೆ ಮಾತ್ರವಲ್ಲ, ಎಲ್ಲ ಲೋಕದವರಿಗೆ ಗೊತ್ತಾಗಬೇಕು. ಅದಕ್ಕಾಗಿ ದಿಗ್ವಿಜಯವನ್ನು ಮಾಡಬೇಕು ಎಂಬುದಾಗಿ ತೀರ್ಮಾನಿಸಿದ ನಾನು. ತಿರುಗಾಟ ಮಾಡುವುದು ದೊಡ್ಡ ಪ್ರಶ್ನೆ ಅಲ್ಲ, ಅವರು ಕೇಳುವಂಥ ಪ್ರಶ್ನೆಗೆ ಉತ್ತರ ಬೇಕಾಗ್ತದೆ. ಅದಕ್ಕಾಗಿ ನಾನು ಹಾಗೂ ನನ್ನ ಅಣ್ಣ ಹಿರಣ್ಯಕಶ್ಯಪರು ತೀರ್ಮಾನ ಮಾಡಿ ಹೊಸದಾದ ಪುರವನ್ನು ನಿರ್ಮಾಣ ಮಾಡಿದೆವು. ಶೋಣಿತಾಪುರ ಹೆಸರ ನಿಲ್ಲಿಸು ಮಾತ್ರವಲ್ಲ, ನಮ್ಮಣ್ಣ ಅರಸನಾಗಿ ಮೆರೆಯುತ್ತಾ ಇದ್ದಾನೆ. ಅವನಿಗೆ ಸಕಲ ವಿಚಾರವನ್ನು ತಿಳಿಸಿ ಅವರಿಂದ ಒಪ್ಪಿಗೆ ಪಡೆದಂತಾಯಿತು. ಹೋಗುವುದರಿಗೆ ಎಂಬುದಾಗಿ ತೀರ್ಮಾನಿಸಿ ಧರಣಿಯನ್ನೆಲ್ಲರೂ ಸಂಚರಿಸಿದೆ. ಹೋರಾಟ ಮಾಡಲಿಕ್ಕೆ ಬಂದ ಸೋಲಿಸಿ ಪುರವನ್ನು ನನ್ನ ವಶಪಡಿಸಿಕೊಂಡು ಮಾತ್ರವಲ್ಲ, ಕಪ್ಪ ಕಾಣಿಕೆ ವಶಪಡಿಸಿಕೊಂಡೆ. ಪಾತಾಳವನ್ನು ಸೇರಿದೆ. ನಾಗಾದಿಗಳ ಹೆಡೆಯನ್ನು ಮೆಟ್ಟಿ ಅದನ್ನು ಕೂಡ ವಶದಲ್ಲಿಸಿದಂತಾಯ್ತು. ಆದರೆ ಉಳಿದದ್ದು ಯಾವುದು? ಅಮ್ಮನ ಮನದಕ್ಷಿಣ ಆಕ ಸೇರುವೆನು. ಸ್ವರ್ಗಲೋಕಕ್ಕೆ ಯಾರೆಂದುಕೊಂಡಿದ್ದೀರಿ? ಹಾಗೆಂದುಕೊಳ್ಳಬಹುದು. ಅನೇಕ ವಿಧ ಆಲಿಸಬೇಕು. ವೇಳೆ ದಿವಿಜರ ಒಂದು ಆಡಿದಂತಹ ಮಾತು ವರ್ತಮಾನ ಕಾಲದಲ್ಲಿ ಬೆಳೆಯುತ್ತಿರುವಂತಹ ಶೋಣಿತಾಪುರದಿಂದ ಬಂದವನಂತೆ ನಮ್ಮದೇ ಹಿರಣ್ಯಾಕ್ಷ ಎಂಬುದಾಗಿ ಅವನನ್ನು ಎದುರಿಸಬೇಕಾಗಿದೆ. ಸುಮನಸರೆಲ್ಲರಿಗೂ ಆಜ್ಞೆಯನ್ನು ಇಟ್ಟಿದ್ದೇನೆ. ಬಲು ಸೇನೆಯನ್ನ ಕೂಡಿಕೊಂಡು ಆತನನ್ನು ಎದುರಿಸುವುದಕ್ಕಾಗಿ ಮದ ಗಜವನ್ನು ಏರಿ ಹತ್ತಿರದಾಗುತ್ತೇನೆ.
ವೈಭವದಿಂದ ಮೆರೆಯುತ್ತಾ ಇದ್ದಿ ಹೌದು ಎಂಬ ವಿಷಯವನ್ನು ಅರಿತೆ ಹಾ. ನಾಲ್ಕವನು ಸೇರಿದವ ನಾನು. ವಿಷಯವನ್ನು ಮೊದಲೇ ನಿನ್ನ ಚರರು ತಿಳಿಸಿರಬಹುದು. ಹೇಗೆ ಅದಕ್ಕೆ ಪ್ರತಿ ಉತ್ತರವಾಗಿ ಹಾ. ಹೋರಾಟ ಮಾಡೋದಕ್ಕೆ ಬಂದಂತ ದೇವತೆಗಳೆಲ್ಲರೂ ಹಾ. ಓಡಿ ಹೋಗ್ತಾ ಇದ್ರು ಕೂಡ ಹಾ. ಭಯವನ್ನು ಪಡೆದೇ ಹಾ. ಹೋರಾಟಕ್ಕೆ ಬಂದೆಯ. ಹೌದು ಬಂದವನ ಹಿರಣ್ಯಾಕ್ಷ ಹಾ. ಏನು? ಯಾಕೆ ಏನು ದೇವಲೋಕದ ಪೀಠವನ್ನ ಬಯಸಿ ಬಂದವರಿದ್ದೀಯ. ಹೌದು. ಸುಮ್ಮನಾಗಿ ದೊರೆತದಲ್ಲ ಈ ದೇವಲೋಕದ ಪೀಠ. ಶತಯಾಗಗಳನ್ನು ಪೂರೈಸಿ ಮೂರು ಮೂರ್ತಿಗಳ ಅನುಗ್ರಹಕ್ಕೆ ಪಾತ್ರರಾಗಿ ಪಡೆದಂತಹ ಪೀಠ ಇರಬಹುದು. ಈ ಪೀಠವನ್ನು ಬಯಸಿದೆ ಎಂದಾದರೆ ನಿನ್ನ ಕಾಲುಗಳಿದೆ ನಿಶ್ಚಯ. ಭಕ್ತಿ ಮುಖೇನ ಸಂಪಾದನೆ ಮಾಡಿದಂತ ಅಧಿಕಾರ ಇದನ್ನು ಶಕ್ತಿಯನ್ನು ಪ್ರಯೋಗಿಸಿ ನಾನು ಭಕ್ತಿಯಲ್ಲಿ ಅವ ಓಡಿ ಹೋಗಿ ಆಯ್ತು. ಅವರ ಹಿಂಬಾಲ್ ಸರಿ ಅಲ್ಲ. ನಮಗೆ ಬೇಕಾದೇನು ಪೀಠ. ಅಪ್ಪ ಒಂದು ಪೀಠವನ್ನು ಪಡೆಯಬೇಕಾದ್ರೆ ಎಷ್ಟು ಕಷ್ಟಪಡ್ಬೇಕಂತ ಈಗ ಗೊತ್ತಾಗ ನನಗೆ. ಏನು ಕೂಡುದಿಲ್ಲಪ್ಪ. ಆದರೂ ಅಮ್ಮನ ಮನದಾಸೆ ನೆರವೇರಿದೆ ಎಂಬ ಸಂತೋಷ. ಈ ವಿಷಯ ನಮ್ಮವರಿಗೆ ಮಾತ್ರವಲ್ಲ, ಎಲ್ಲ ಲೋಕದವರಿಗೆ ಗೊತ್ತಾಗಬೇಕು. ಅದಕ್ಕೆ ಯಾರು ನಮ್ಮವರು ಎಲ್ಲ ಲೋಕವನ್ನು ಸಂಚರಿಸಿ ದಂಗನ ಬಾರಿಸಿ ಯಾರದು ಬಂದವರು ಯಾರು? ಹಿರಣಾಕ್ಷಣ ಪ್ರಣಾಮಗಳು. ಅಲ್ಲಿರುವ ಸರಿಯಲ್ಲ, ಬರಬೇಕು, ಹೀಗೆ ಬರಬೇಕು. ನಾರದರೆ, ಓ ನಾರದರೆ, ಇಲ್ಲಿ ಏನು ಅಪಮಾನ ಮಾಡ್ಬೇಕಂತಲೇ ಕಾಯ್ತಾ ಇದ್ದೀಯಾ? ಯಾರಿಗೆ? ನಿಮ್ಮಗ? ಇದು ಅಪಮಾನವಾಯ್ತಾ? ಮತ್ತೆ
ನಿಮ್ಮ ಬರೋಣದಿಂದ ಸಂತೋಷಗೊಂಡವ ನಾನು. ಮತ್ತೆ ಯಾಕೆ ಪೀಠದಿಂದ ಗೌರವಯುತವಾಗಿ ನಿಮಗೆ ವಂದಿಸಿ ಬನ್ನಿ ಎಂಬ ಹೇಳು ಮಾತ್ರ. ಆ ಕಡೆ ನೋಡ್ತೇನೆ, ನೀವಿಲ್ಲ. ನೀನು ಕಣ್ಸನ್ನೆ ಮಾಡಿದ್ದಲ್ವ? ಈಗ ಕಣ್ಸನ್ನೆ ಮಾಡಲಿಕ್ಕೆ ನೀವು ಹೋಗಿ ಕುಳಿತುಕೊಂಡದ? ಮತ್ತೆ ಸ್ವಾಮಿ, ದೊಡ್ಡವರ ಕೈಸನೆ ಕಣ್ಸನೆಗಳಿಗೆ ಒಂದೇ ಅರ್ಥ ಎಂಬುದಾಗಿ ಭಾವಿಸಬೇಡಿ. ಮತ್ತೆ ನಾನಾ ತರದ ಅರ್ಥಗಳು ಇವೆ. ಬೇರೆ ಬೇರೆ. ಹೌದಪ್ಪ, ನನಗೇನು ಗೊತ್ತಿಲ್ಲ. ಆದರೂ ನಿಮ್ಮನ್ನು ಅವಮಾನಿಸಬೇಕೆಂಬ ಉದ್ದೇಶ ನನ್ನದಲ್ಲ. ಮತ್ತೆ ನೋಡಿದ್ದೀರೋ, ಮೊದಲೇ ಪೀಠ ಅಲ್ಲ, ನಾನು ಯಾವಾಗ್ಲೂ ಅಲ್ಲೇ ಕೂತ್ಕೊಳ್ತಾ ಈಗ ಇದ್ದೆ. ಎತ್ತರವಾದ ಪೀಠವನ್ನು ತಂದಿರಿಸಿದೆ. ಬರಬೇಕು ಬರಬೇಕು ಬರಬೇಕು. ದರ್ಬೆಲ್ಲ ಹಸಿ ಎಲ್ಲ ಹಾಸಿದೆ. ನನಗೆ ಇಷ್ಟು ಎತ್ತರದ ಪೀಠದಲ್ಲಿ ಕೂತ ಅಭ್ಯಾಸ ಇಲ್ಲ. ಹೌದು, ನಾನಿದ್ದೇನಲ್ಲ. ಯಪ್ಪ, ಈ ರೀತಿಯಾಗಿ ಹೊಸತು ಕುಳಿತ ಅಷ್ಟ ಅಕ್ಕ ಸಾಕಾಗುದು. ಅತಿಥಿಗಳು ನೀವು, ನಿಮ್ಮ ಕಾಲಲ್ಲಿ ಉಂಟು ಕೆಳಗೆ. ಅದು ಕೆಳಗೆ ಅಂತ ಗೊತ್ತು ನನಗೆ. ಸ್ವಲ್ಪ ಮುಂದೆ ಜಾಸ್ತಿರ ಪಾಠ ಪೂಜೆ. ಓಂ ನಮೋ ನೀನು ಪಾದ ತೊಳ್ದದ್ದಲ್ಲ, ಬೇರೇನು ತೊಳ್ದದ್ದು? ಪಾದ ತೊಳೆದು. ಮತ್ತೆಂತ ಪಟ ಪಟ ಅಂತ? ಪಾದ ತೊಳೆದು ಹಾಗೆ ಅಲ್ವಾ? ನನಗೇನು ಗೊತ್ತು? ನಿನ್ನದು ಹೊಸ ಶೈಲಿ. ಎಲ್ಲರೂ ಮಾಡಿದ ಹಾಗೆ ನಾನು ಮಾಡಿದ, ನನಗೆ ಮತ್ತೆ ಅವರಿಗೆ ಏನು ವ್ಯತ್ಯಾಸ? ನಿನ್ನದು ಬೇರೆ ಅಂತ ಕಾಣ್ಬೇಕಲ್ಲ. ಹಿರಣ್ಯಾಕ್ಷನೇ ಬೇರೆ, ಅವನ ಕ್ರಮವೇ ಬೇರೆ. ಅಷ್ಟು ಮಾತ್ರವಲ್ಲ, ಹಿರಣ್ಯಾಕ್ಷನೇ ಬೇರೆ, ಕ್ರಮವೇ ಹಾಗಲ್ಲ, ಈ ಹಿರಣ್ಯಾಕ್ಷನ ಕ್ರಮವೇ ಬೇರೆ ಅಂತ ಹೇಳಿ ಎಲ್ಲರೂ ಹಾಗೆ ನಾನು ಮಾಡಿದೆ. ಮತ್ತೆ ಅವರಿಗೆ ನನಗೆ ಇರುವ ವ್ಯತ್ಯಾಸ ನಿನ್ನದೊಂದು ಬೇರೆ ಗೊತ್ತಾಗ್ಬಿಡುವ. ಅಷ್ಟು ಸಾಕ. ತೀರ್ಥ 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 ಸೇವನೆ ಮಾಡ್ಬೇಡ. ತೀರ್ಥ ಪಾದ ತೊಳ್ದದ್ದನ್ನೇ. ಯಾಕೆಂದ್ರೆ ಹಿಂದಿನ ದಿನ ಸುದಿನ ನಾನು ಪಾಪ ತೀರ್ಥ ಸ್ವೀಕಾರ ಮಾಡ್ಲಿಲ್ಲ. ಈಗ ತೀರ್ಥ ತಗೊಳ್ಳಿಲ್ವಾ? ಇಲ್ಲ ಮಾರ. ಅದಕ್ಕಾಗಿ ನಿಮ್ಮ ಪಾದ ತೊಳೆದಾದ ಶುದ್ಧವಾದ ತೀರ್ಥವಾದ ಅದೆಂತದ್ದ ಸ್ವಾಹ? ಹಾಗೆ ಕೆಲವರು ಅಭ್ಯಾಸ ಉಂಟು, ಸ್ವಲ್ಪ ತೀರ್ಥಕ್ಕೆ ಹೀಗೆ ಹಾಗೆ ಎಲ್ಲ ಎಲ್ಲರೂ ಹಾಗೆ ನಾನಲ್ಲ. ನಾನು ಒಮ್ಮಿನೊಮ್ಮೆಲೆ ಕೆಲವರೆಲ್ಲ ತೀರ್ಥ ಸ್ವಲ್ಪ ಸ್ವಲ್ಪ ನಾವು ಹಾಗೆ ಇನ್ನೊಮ್ಮೆಲೆ ಎಲ್ಲ ನಾವು ಬೇರೆ, ನನ್ನ ಕ್ರಮವೇ ಬೇರೆ. ಇದು ನೀನು ಮಾತ್ರ ಕುಡ್ದದ್ದು, ಅವರು ಕಾಯ್ತಾ ಇದ್ದಾರೆ, ಅವರಿಗೂ ಕೊಡು. ಅವ್ರಿಗೆ ಸ್ವಲ್ಪ ಕೊಡ್ತೇನೆ. ನೀನು ಬರುವಾಗ್ಲೇ ಇಲ್ಲ, ಇವತ್ತು ಇಲ್ಲ ಇಲ್ಲ ಇರ್ತೀನಿ. ಅಷ್ಟಾಗುದಿಲ್ಲ. ಇನ್ನು ಆರತಿ ಹಿಂದೆ ಹೋಗದೆ ಪುಣ್ಯಕ್ಕೆ ಮೀಸೆ ಗಡ್ಡ ಇಲ್ಲ, ಇಲ್ಲದಿದ್ರೆ ಅದು ಸುಟ್ಟು ಹೋಗ್ತಾ ಇತ್ತು. ಮತ್ತೆಂತದ್ದು ಮುಖಕ್ಕೆ ಮಂಗಳಾರತಿ ಎಲ್ಲರೂ ಹೇಳ್ತಾರಲ್ಲ, ಮುಖಕ್ಕೆ ಆರತಿ ಎತ್ತುದು ಅಂತ ಹೇಳಿ. ಹಾಗೆ ಆರತಿ ಹೋದಲ್ಲೆಲ್ಲ ಆಗ್ತದೆ ಮಂಗಳಾರತಿ ಆಗ್ತದೆ. ಇವತ್ತೊಂದು ಪ್ರತ್ಯೇಕ ಒಂದು ಕ್ರಮ ಬೇರೆ ಅಲ್ವಾ? ನಿನ್ನ ಶೈಲಿ ಬೇರೆ, ತೊಂದ್ರೆ ಇಲ್ಲ. ಯಾಕೆಂದ್ರೆ ಇಷ್ಟವರೆಗೆ ಯಾರ ಪಾದ ಪೂಜೆ ಮಾಡಿದವನ ಮಂಗಳಾರತಿ ಬೆಳಗಿದವನ ಅಭ್ಯಾಸ ಇಲ್ಲ. ಹೊಸತಲ್ವಾ? ಇನ್ನ ಅಭ್ಯಾಸ ಆಗ್ತದೆ. ಇನ್ನ ಅಭ್ಯಾಸ ಆಗ್ತದೆ. ಏನಾದ್ರು ವ್ಯತ್ಯಾಸ ಕಂಡು ಬಂದಂತಾದ್ರೆ ಮನದಲ್ಲಿ ಬೇಸರವನ್ನು ಮಾಡದೆ ಕ್ಷಮಿಸಬೇಕು. ಇಲ್ಲಪ್ಪ, ಇಷ್ಟಾದ್ರೂ ತೃಪ್ತಿ ಆಯ್ತು. ಆಯ್ತಲ್ಲ? ಆದ್ರೆ ಅಲ್ಲಿಗೆ ಮುಗಿಲಿಲ್ಲ. ಎತ್ತರದಿಂದ
ಸಂತೋಷವಾದ ಯಾಕೆ ಗೊತ್ತೇ? ಯಾಕೆ? ಸೂರ ಪೀಠವನ್ನು ಏರಿಕೊಂಡಂತ ಆ ಕ್ಷಣದಲ್ಲಿ ಸುಧರ್ಮ ಸಭೆಗೆ ನಿಮ್ಮ ಆಗಮನ. ಓಹೋ, ನನ್ನಂತವನಿಗೆ ಆಶೀರ್ವಾದ ಮಾಡುವುದಕ್ಕಾಗಿ ಬಂದವರು ನೀವು ಎಂಬುದಾಗಿ ಅರ್ಥವಿಸಿಕೊಂಡ. ಹೌದು ಸ್ವಾಮಿ, ಆದ್ರೂ ಮನದಲ್ಲಿ ನಾನಾ ತರದ ಪ್ರಶ್ನೆ. ನಿಂತಲ್ಲಿ ನಿಲ್ಲುವವರು ನೀವಲ್ಲ. ಇಲ್ಲ, ನಮ್ಮದು ತಿರುಗಾಟವೇ. ಬನ್ನಿನಾರದರು ಎಂಬುದಾಗಿ ಹೇಳಿದ್ರು ಬರುವವರಲ್ಲ. ಬರ್ಲಿಕ್ಕಿಲ್ಲ. ಬಂದ ಮೇಲೆ ಹೋಗಿ ಎಂಬುದಾಗಿ ಹೇಳಿದ್ರು ಹೋಗುವವರಲ್ಲ. ನನ್ನದು ಮುಗಿಸದೆ ಹೋಗ್ಲಿಕ್ಕಿಲ್ಲ ಅಲ್ವೇ? ಅಂತ ಕ್ರಮವನ್ನು ಇರಿಸಿಕೊಂಡವನೇ. ಹೌದು. ಆ ತರದಲ್ಲಿ ಕೇಳ್ತಾ ಇದ್ದೇನೆ. ಹಾ. ಎತ್ತನದಿಂದ ನಿಮ್ಮ ಪ್ರಯಾಣ ಹಾ. ಇಲ್ಲಿಗೆ ಬರಬೇಕಾದ ಕಾರಣವೇನು ಹಾ. ಎಂಬುದಾಗಿ ಆಲೋಚನೆ ಮಾಡಿದಾಗ ಪ್ರಶ್ನೆ ಉತ್ತರ ಪಡೆದುಕೊಂಡೆ. ಹೇಗೆ? ಲೋಕ ಸಂಚಾರ ಮಾಡಿದವು ನೀವು. ತಿರುಗಾಟ. ಹಿರಣ್ಯಾಕ್ಷನ ವಿಷಯ ಕೇಳಿರಬಹುದು. ಹಾ. ಹಿರಣ್ಯಾಕ್ಷನ ಎಂಬವನಿದ್ದಾನಂತೆ. ಹೌದು. ಸ್ವರ್ಗ ಮರ್ತ್ಯ ಪಾತಾಳ ಎಂಬ ತ್ರಿಭುವನನು ಹಾ. ತನ್ನ ಆಧೀನದಲ್ಲಿ ಇರಿಸಿಕೊಂಡು ವೈಭವದಿಂದ ಮೆರೀತಾ ಇದ್ದಾನೆ. ಹಾ. ಅವನನ್ನು ನೋಡ್ಬೇಕು, ಮಾತನಾಡಬೇಕು ಎಂಬ ಉದ್ದೇಶದಿಂದ ಬಂದಿರಾ ಸ್ವಾಮಿ? ಅವರು ಇವರು ಹೇಳುವಂತ ಮಾತು ಹೇಳು. ನಾವು ಮಾಡಿದ ಸಾಧನೆ ಬೇಕಾ ನಿಮ್ಗೆ? ಈಗ ಎಷ್ಟು ಬೇಕು ಹೇಳಿ? ಯಾವುದು? ಈಗ ಸಾಧನೆ? ಯಾವ್ದು? ಎಷ್ಟುಂಟು ನಿನ್ನಲ್ಲಿ? ನನ್ನಲ್ಲಿ ಬೇಕಾದಷ್ಟು ಉಂಟು. ನನ್ನ ವಿಷಯ ಅಲ್ಲ, ನನ್ನಲ್ಲಿರೋ ಸಂಪತ್ತಿನ ವಿಷಯ ಅಲ್ಲ. ಆ ಮೇರ್ಗಿರಿ ಬೇಕಾ? ಬೇಕಂತ ಹೋಗಿ ಮೇರುಗಿರಿಯನ್ನು ಕಿತ್ತು ತರ್ತೇನೆ. ಆಮೇಲೆ ಮನಸ್ಸು ಮಾಡಿದಂತ ಕಾರಣ ಮಾತ್ರದಲ್ಲಿ ಈ ಭೂಮಿಯನ್ನು ತಾನೇ ಮೇಲೆ ಹಾಕುವೆ. ಭೂಮಿಯನ್ನು ಮೇಲೆ ಕೆಳಗೆ ಮಾಡ್ತೇನೆ. ತುಂಬಿ ಹರಿತಿರುವಂತಹ ಸರದಿಯ ನೀರನ್ನು ಬಂಧಿಸುವೆ. ಸರದಿಯನ್ನು ಬಂಧಿಸುವೆ. ಅಷ್ಟು ಸಾಮರ್ಥ್ಯ ಉಂಟು ನನಗೆ. ನಾನು ಮನಸ್ಸು ಮಾಡಿದ್ರೆ ಏನಾದ್ರು ಮಾಡ್ತೇನೆ ಗೊತ್ತು ನಿಮಗೆ. ಆದ್ರೆ ಈಗ ನನ್ನೊಡನೆ ಹೋರಾಟ ಮಾಡುವಂತ ಸಮರ್ಥ ವೀರರು ಯಾರಿಲ್ಲ. ನೋಡಿದ್ರೆ ಅದೇನು ಭುಜ ಹೀಗ ನಾನು ಕಟ್ಟಿದ್ದು ಸರಿ ಆಗ್ಲಿಲ್ಲ. ಹಾಗಲ್ಲ, ನನಗೆ ಆಯಾಸವಾಗಿರಬಹುದು, ನನ್ನ ಭುಜಗಳಿಗೆ ಆಯಾಸವಾಗಲಿಲ್ಲ. ಹೋರಾಡಬೇಕು ಆಶೆ ಉಂಟು. ಆದ್ರೆ ಎಷ್ಟು ಆಲೋಚನೆ ಮಾಡಿದ್ರು ಕೂಡ ಸಮರ್ಥ ವೀರರು ಯಾರಿಲ್ಲ. ಬಂದಿರಾ? ಉಲ್ಟು ಬಂದಿರಾ? ಕರೆ ಹೇಳಿರಿ. ಬನ್ನಿ ಹೋರಾಟ. ಹೌದು. ಹೊಲೀರಿ ಹೊಲಿರೆ ಮಜಾರೆ ಮಜಾ ಕೂತುರೆ ಸಹಬಾಷ್. ಎಂತದು?
ಹೊಗಳಿಕೆ. ಹೊಗಳಿಕೆ. ಹೌದು. ಹಾಗೆಂದ್ರೆ ಅರ್ಥ? ಅದಕ್ಕೆ ಅರ್ಥ ಇಲ್ಲ, ಹೊಗಳಿಕೆಗೆ ಅರ್ಥ ಇಲ್ಲ, ಉದ್ಗಾರ ಮಾತ್ರ ಅಷ್ಟೇ. ನಿನ್ನನ್ನು ನೋಡಿ ಬಹಳಷ್ಟು ಸಂತಸವಾಯಿತು. ಸರಿ, ನಾನು ನಿನ್ನನ್ನು ನೋಡಬೇಕೆಂಬುದಾಗಿಯೇ ಬಂದದ್ದು. ಹೌದಾ? ವರ್ತಮಾನ ಕಾಲದಲ್ಲಿ ಎಲ್ಲರ ಬಾಯಿಯಲ್ಲಿಯೂ ನೀನು. ಏಯ್! ನಾನೇನು ಹೋಗಿ ಅವರ ಬಾಯಿಯೊಳಗೆ ಬಿದ್ದುಕೊಂಡಿದ್ದೇನೆ? ಛೆ, ಹಾಗಲ್ಲ. ಮತ್ತೆ ನಿನ್ನದೇ ಹೆಸರು ನನ್ನ ಹೆಸರು ಹಿರಣ್ಯಾಕ್ಷ, ಹೀಗೆ ಹಿರಣ್ಯಾಕ್ಷ ಹಾಗೆ ಹಾ. ಹಾಗೆ ಹೀಗೆ ಅಂತ ಎಲ್ಲ ಹೊಗಳುತ್ತಾರೆ. ಹೊಗಳ್ತಾ ಇದ್ದಾರೆ. ಸಂತೋಷ. ಮೂರು ಲೋಕದಲ್ಲಿ ಎಲ್ಲಿ ತಿರುಗಾಟ ಮಾಡಿದ್ರು ನಿನ್ನದೇ ಪ್ರಚಾರ ಇರುವಾಗ ಹಾ. ಅಂತಹ ವ್ಯಕ್ತಿಯನ್ನು ನೋಡಬೇಕು ಎಂಬುದಾಗಿ ಬಂದವ ನಾನು. ಸರಿ. ನನ್ನೊಡನೆ ಸರಸದ ಮಾತ ನಿನ್ನು. ಮತ್ತೆ ನಿಮ್ಮಲ್ಲಿ ಸರಸವನ್ನು ಆಡಿದ ಮತ್ತೆ ಯಾರಲ್ಲಿ ಸರಸ ಮಾತಾಡುದು? ಏನು ನಾನಾ ನಿನಗೆ ಜನ? ನೀವೇ ಇರುವುದು. ಯುದ್ಧಕ್ಕೆ ನಾರದ ಒಂದು ಯುದ್ಧ ಮಾಡಿದ ಪ್ರಸಂಗ ಉಂಟಾ? ಇಷ್ಟವರೆಗೆ ಆಗ್ಲಿಲ್ಲ. ಹಾ. ನಾವೊಂದು ಹೊಸತು ಕಥೆ ಪ್ರಾರಂಭ ಮಾಡೋಣ. ಯಾವುದು? ನಾರದರ ಕಾಳಗ. ಕಾಳಗ. ಹೌದು. ನಾ- ನೀವು ಪ್ರಥಮದಿಂದ ಕೊನೆಯವರೆಗೆ ಬೇಕು. ಆರಂಭದಿಂದ ಅಂತ್ಯದ ತನಕ ನಿಮ್ಮದೇ. ನಾರದ. ನೀವೇನೋ ಕಥಾನಾಯಕ. ನೀನೆಂತದ್ದು? ಎಂತದು? ನಾರದ ಒಮ್ಮೆ ಬರುವಾಗಲೇ ತಲೆಗೆ ಕೈ ಹಿಡಿತಾರೆ. ಹಾ. ಇವ ಬಂದ ಇನ್ನು ಎಷ್ಟು ಹೊತ್ತಿಗೆ ಹೋಗ್ತಾನೆ ಅಂತ. ಹೌದು. ಇನ್ನು ಪ್ರಸಂಗ ಪೂರ್ತಿ ನಾರದನೇ ಇದ್ರೆ ಮತ್ತೆ ಆ ಪ್ರಸಂಗವನ್ನು ನೋಡ್ಲಿಕ್ಕೆ ಉಂಟ? ಯಾರು ಬರ್ಲಿಕ್ಕಿಲ್ಲಲ್ವಾ? ಎಂತ ಈಗ ಬೇಡವಾ? ಇಲ್ಲ. ಈಗ ನನಗೆ ನಾನು ಯುದ್ಧ ಮಾಡಿದ ಪ್ರಸಂಗವೇ ಇಲ್ಲ, ಇನ್ನು ಹೊಸತಾಗಿ ಒಂದು ಪ್ರಸಂಗ ಮಾಡುವುದು ಬೇಡ. ಇಷ್ಟವರೆಗೂ ಮಾಡಲಿಲ್ಲ. ಆದ್ರೆ ನನಗೆ ಯುದ್ಧ ಮಾಡುವುದಕ್ಕೆ ಮನಸ್ಸುಂಟಲ್ಲ. ಛೆ! ಜನ ಬೇಕಲ್ಲ. ಈಗ ಜನ ಬೇಕಲ್ಲ. ಛೆ! ಯಾರನ್ನು ಮಾಡುವುದು? ಅದಕ್ಕೆ ನೀವೇ. ನಾನು ಪಾತಾಳಕ್ಕೆ ಹೋದ್ರೆ ಒಂದೇ ಒಂದು ನಾಗ ತಲೆ ಎತ್ತುವುದಿಲ್ಲ. ಹಾಗೆ ತಲೆ ಎತ್ತುವುದಕ್ಕೆ ಹಾ. ಅದರಲ್ಲಿ ಎರಡು ಇತ್ತಲ್ಲ, ಕಪ್ಪು ಮತ್ತು ಬಿಳಿ ನಾಗ. ಹಾ. ಅವುಗಳ ಬೆಟ್ಟಿದ್ದೀರಾ? ನೋಡಿ ಅಲ್ಲಿ ಬಿದ್ದುಕೊಂಡು ಉಂಟಿಲ್ಲ. ಹೌದು. ಹಾ. ಆಯ್ತಾ? ಭೂಲೋಕದಲ್ಲಿ ಯಾರು ಮಾನವರು ನಿನ್ನೊಂದಿಗೆ ಯುದ್ಧ ಮಾಡುವುದಿಲ್ಲ. ಹೌದು. ಆಮೇಲೆ ಸ್ವರ್ಗದಲ್ಲಿ ದೇವೇಂದ್ರ ಮೊದಲೇ ಪೆಟ್ಟು ಅವ ತಿಂದು ಓಡಿ ಹೋಗಿ ಆಯ್ತು. ಇನ್ನು ಯಾರಿದ್ದಾರೆ? ಯಾರಿದ್ದಾರೆ? ಮತ್ತೆ ಇರುವುದು ಮೂರು ಹಾ. ಬ್ರಹ್ಮ. ಬ್ರಹ್ಮ ಬಂದನ? ಬರ್ಲಿಕ್ಕಿಲ್ಲ, ನಿನಗೆ ವರ ಕೊಟ್ಟವಲ್ಲ. ಹೌದು. ಹರ ನಮ್ಮ ಕುಲದೇವ ಗುರುವಾಗಿ ನಿನಗೆ ರಂಜಿಸುತ್ತಾ ಆಯ್ತಾ? ಹಾ. ಆಮೇಲೆ ವೈಕುಂಠವಾಸಿ ಶ್ರೀಹರಿ ಹಾ. ಅವ ಬರ್ಲಿಕ್ಕಿಲ್ಲ. ಯಾಕೆ ಬರ್ಲಿಕ್ಕಿಲ್ಲ? ಬರುವುದಾದ್ರೆ ಇಷ್ಟೊತ್ತಿಗೆ ಬರ್ಬೇಕಿತ್ತು. ಅವ ಏನು ಬರುವುದಿಲ್ಲ. ಅವ ಎಲ್ಲಿ ನಿನ್ನ ಭಯದಿಂದ ಎಲ್ಲಿದ್ದಾನೋ ಹರಿ. ಹಾ. ಹಾಗಾಗಿ ಅವ ಬರ್ಲಿಲ್ಲ ಎಂಬುದಾಗಿ ಒಂದು ವಿಚಾರ ಆದ್ರೆ ಅವನಿಗೊಂದು ಹೆಸರು. ಏನು ಹೆಸರು? ದಿತಿಜ ಅಂತ. ಅವನನ್ನು ನೋಡಬೇಕು, ಅವನನ್ನೇ ಹೋರಾಟ ಮಾಡಬೇಕು ಎಂಬ ಛಲ ಹೆಚ್ಚಾಗ್ತಿದೆ. ಎಲ್ಲಿ ತೋರಿಸಿ ಎಂತೂ ತೋರ್ಬೆ ತೋರಿಸುವುದು ಎಂಬುದಾಗಿ ಹೇಳಿದರೆ ತೋರಿಸುವುದಕ್ಕೆ ಅವ ಇದ್ದಾನ. ಯಾಕೆ ಆಗುವುದಿಲ್ಲ? ಅವ ವೈಕುಂಠದಲ್ಲಿ ಇಲ್ಲ. ಈಗ ಅಲ್ಲಿಗೆ ಹೋದ್ರೆ ಸಿಗಲಾರನು. ನಿನ್ನ ಭಯದಿಂದ ಅವ ಎಲ್ಲಿದ್ದಾನ? ಅವ ಹೆಂಡತಿಯನ್ನೆಲ್ಲ ಕರ್ಕೊಂಡು ಹೋಗಿ ಇಲ್ಲಿದ್ದಾನ. ಹಾಗಾದ್ರೆ ಅವನು ನೋಡ್ಬೇಕಲ್ಲ. ಅಂತ ಉಂಟ ನಿನಗೆ? ಹೇಳ್ತೇನೆ ನಾನು. ಇರುವುದಾದ್ರೆ ಒಂದು ದಾರಿ ಉಂಟು. ಯಾವುದು? ನೀನ್ ಇಲ್ಲಿರುವುದಲ್ಲ, ಮತ್ತೆ ಭೂಮಿಯನ್ನು ಕೆಳಗೆ ಸೇರ್ಬೇಕು. ಧರೆ ಧರೆ ಅಂದ್ರೆ ಕೆಳಗೆ. ಭೂಮಿ. ಯಾಕೆ ಸೇರ್ಬೇಕು? ಯಾಕೆ? ಹೋಗಿ ನೀನು ಧರೆಯನ್ನು ಪೀಡಿಸಬೇಕು. ಪೀಡಿಸಿದ್ರೆ ಏನು ಪ್ರಯೋಜನ? ಪ್ರಯೋಜನ ಉಂಟು. ಯಾವುದು? ಸಿರಿಯು ಧರೆಯು ಸತಿಯರು ಇಬ್ಬರು ಅವನಿಗೆ. ಇಬ್ಬರು ಹೆಂಡತಿ. ಇಬ್ಬರು ಸಿರಿ ಅಂದ್ರೆ
ಲಕ್ಷ್ಮಿ ಅವಳು ಸಿಗುವುದಕ್ಕಿಲ್ಲ. ಯಾಕೆ? ವಕ್ಷಸ್ಥಲದಲ್ಲೇ ಇರುವುದು. ಬೇಡ ಅವಳು. ಅವಳನ್ನು ಯಾವಾಗ್ಲೂ ಜೊತೆಗೆ ಕರೆದುಕೊಂಡು ಸರಿ. ಹೋಗ್ತೆ. ನೀನು ಹಾ. ಇನ್ನೊಬ್ಬಳು ದರೆ ಭೂದೇವಿ. ಹೌದು. ಕೆಳಗೆ ಹೋಗಿ ಭೂದೇವಿಯನ್ನು ಪೀಡಿಸುವಂತಹ ಸಮಯದಲ್ಲಿ ಗಂಡನಾದವ ಹೆಂಡತಿಯ ರಕ್ಷಣೆಗೆ ಬರಲೇಬೇಕು. ಬಾರದಿದ್ದರವ ಗಂಡನಲ್ಲ ಷಂಡ. ಹೌದಾ? ನಿನಗೆ ಪಂಥ ಉಂಟು ಎಂಬುದಾಗಿದ್ರೆ ದಾರಿ ಇರುವುದೊಂದೇ. ಧರೆಯನ್ನು ಸೇರಿ ಧರೆಯನ್ನು ಪೀಡಿಸುವಾಗ ಹರಿ ಬರ್ತಾನೆ. ಆ ಹೊತ್ತಿಗೆ ಅವನನ್ನು ಎದುರಿಸಬಹುದು. ಹೇಗೆ ಛಲ ಸರಿಯಾದಂತ ಸಲಹೆಯೊಂದನ್ನು ಕೊಟ್ಟವರು ನೀವು. ಸರಿ. ಧಾರೆ ಪೀಡಿಸಿದಂತಾದ್ರೆ ಹರಿ ಎಲ್ಲಿ ಅಡಗಿದ್ರು ಕೂಡ ಬರ್ತಾನಲ್ವಾ? ಪೀಡಿಸ್ತೇನೆ. ಅವ ಬರಲೇಬೇಕು. ಬಂದಂತಾದ್ರೆ ಕೈಯಲ್ಲಿರುವ ಕಥೆಯಿಂದ ಅವನ ತಲೆಯನ್ನು ಹರಿದು ರಕ್ತ ಕಾರಿಸಿ ಕೊಲ್ಲದಿದ್ದರೆ ಹಿರಣ್ಯಾಕ್ಷನೇ ನಾನಲ್ಲ. ಮತ್ತೆ ಹೋಗದೆ ನೀನು ಧರೆಯನ್ನು ಸೇರ್ತೇನೆ. ಧರೆಯನ್ನು ಪೀಡಿಸ್ತೇನೆ. ಆಮೇಲೆ ಶ್ರೀಹರಿಯನ್ನು ನೋಡ್ತೇನೆ. ಆಮೇಲೆ ಸಾಯ್ಬೇಕು. ಏನು ಸಾಯ್ಲಿಕ್ಕೆ ಕಾಯುವುದು ನೀವು? ನೀನಲ್ಲ, ಮತ್ತೆ ಹರಿಯನ್ನು ಕೊಳ್ಳುವುದಕ್ಕಾಗಿ ಹೊರಟದ್ದಲ್ವ? ಹೌದೌದು. ಅವ ಸಾಯ್ಬೇಕು. ಸರಿ. ಇದು ಏನು ಹಿರಣ್ಯಾಕ್ಷ. ನಾನು ಯಾವಾಗ ಬರ್ಬೇಕು? ಯಾಕೆ? 11ಕ್ಕೆ ಬರ್ಬೇಕಾ, 13ಕ್ಕೆ ಬರ್ಬೇಕಾ, 14ಕ್ಕೆ? ಒಂದು ಅಪ್ಪಳಿಸಲು ಉಂಟಲ್ಲ. ಅದೇ 11ಕ್ಕೆ, 13ಕ್ಕೆ, 16ಕ್ಕೆ ಯಾಕೆ ಬರುದು ನೀವು? ಅರ್ಥ ಆಗ್ತದೆ ನನಗೆ, ಅರ್ಥ ಆಗ್ತದೆ. ದ್ವಂದ್ವ ಇಲ್ವಾ? ನಿಮ್ಮವರು ಅಪಾರ್ಥ ಇಲ್ಲ. ಮತ್ತೆ ನೀನು ಭಾವಿಸಿದ್ದು ಹಾಗೆ. ಏನು? ದೊಡ್ಡವರ ಯುದ್ಧ ಎಷ್ಟು ದಿವಸ ನಡೆಯುತ್ತದೆ ಅಂತ ಹೇಳಲಿಕ್ಕಾಗುವುದು. 10 ಆದ್ರೂ ಆದೀತು, 13 ಆದ್ರೂ ಆದೀತು, 16 ಆದ್ರೂ ಆದೀತು. ನಾನು ಯಾವ ದಿವಸ ಬರಬೇಕು? ನಿಮ್ಮ ಹೇಳಲಿಕ್ಕೆ ಆಗುದಿಲ್ಲ. ಯುದ್ಧ ಪ್ರಾರಂಭವಾಗುವಾಗಲೇ ಕೆಳಗೆ ಬರಬೇಡಿ. ಮತ್ತೆ ಅಲ್ಲಿ ಗಗನ ಮಾರ್ಗ ನಿಂತುಕೊಂಡು ನಮ್ಮ ಇಬ್ಬರು ಯುದ್ಧವನ್ನು ನೋಡಿ ಸಂತೋಷ ಪಡಿ. ಮೇಲೆ ನಿಂತು ನೋಡ್ತೇನೆ. ಒಂದು ವೇಳೆ ಹಗಲು ಸಮಯ ಇಲ್ಲದಿದ್ರೆ ರಾತ್ರಿ ಆದ್ರೂ ಖಂಡಿತ ಬರ್ತೇನೆ. ಅಲ್ಲ, ನೀವು ಬರುವುದಿದ್ರೆ ರಾತ್ರಿ ಆದ್ರೂ ನಾವು ಯುದ್ಧ ಮಾಡ್ತೇವೆ. ಸರಿ, ಕಷ್ಟ ನಾನು ನಿರೀಕ್ಷೆಯಲ್ಲಿ ಇರ್ತೇನೆ. ಆದಷ್ಟು ಬೇಗ ಸಾಯ್ಬೇಕು. ಆದಷ್ಟು ಬೇಗ ಸಾಯ್ಬೇಕು. ಯಾರು? ಹರಿ. ಹಾಗೆ ಮತ್ತೆ ಅಲ್ಲಿ ನಿಲ್ಲಿಸಿದಕ್ಕೆ ನೀವು? ನಾನು ಬರ್ತೇನೆ. ವೈಕುಂಠ ಸಮಾರಂಭಕ್ಕೆ. ನಿಮ್ಮದು ವೈಕುಂಠ ಸಮಾರಂಭ ಖಂಡಿತವಾಗಿ ನಿಮಗೆ ಬಡಿತೇನೆ. ಯಾಕೆ? ಯಾರ ವೈಕುಂಠ ಸಮಾರಂಭನೇ? ನಿಮ್ಮದೇ. ನನ್ನದ? ಅದೇ ಹೇಗೆ ಆಗುದು? ನೀವು ಹರಿಯನ್ನು ಸೋಲಿಸಿದ ಮೇಲೆ ವೈಕುಂಠ ಯಾರ್ದು? ಹರಿಯನ್ನು ಸೋಲಿಸಿದ ಮೇಲೆ ವೈಕುಂಠ ನನ್ನದೇ. ಅಲ್ಲಿ ಸಂಭ್ರಮಾಚರಣೆ ಸಮಾರಂಭ, ವೈಭವದ ಸಮಾರಂಭ ಅದು ನಡೀತದೆ. ಯಾಕೆ ಅದನ್ನು ಉದ್ದ ಮಾಡುವುದು ಅಂತ ಗಿಡ್ಡ ಬೇಗ ಮುಗಿಸಿ. ಸ್ವರ್ಗಲೋಕನ ಬಿಟ್ಟೆ ಭೂಲೋಕವನ್ನು ಸೇರಿದೆ. ದಾರೆ ಅಂತೆ ಅವಳನ್ನು ಹುಡುಕಾಡಿದಂತೆ ಸಮಯ ವ್ಯರ್ಥ ಆಗ್ತದೆ. ನನ್ನ ಪರಿ ಕಷ್ಟವಾಗ್ತದೆ. ಆದ್ದರಿಂದ ನನ್ನ ಸುಂದರ ಸುಮಗ
ಮಾನವಿ ಎಲ್ಲಿದ್ದಾಳೆ ಏನು? ಓರ್ವಳು ಸುಂದರಿ ಕಣ್ಣ ಮುಂದೆ ಬಂದು ನಿಂತುಕೊಂಡಾಗ ಆಶ್ಚರ್ಯಗೊಂಡವ ನಾನು. ಸೌಂದರ್ಯವತಿ ಆಗಿದ್ದಾಳೆ. ಆದರೆ ಅವಳು ಸರಿಯಾಗಿ ಗಮನಿಸಿದಾಗ ಶರೀರವೆಲ್ಲವೂ ಭಯದಿಂದ ಗಡಗಡನೆ ನಡುಗುತ್ತಾ ಇದೆ. ಆದರೆ ಈ ಸಮಯದಲ್ಲಿ ಅವಳಿಗೆ ಧೈರ್ಯವನ್ನು ಹೇಳುವುದರೊಂದಿಗೆ ಅವಳ ಪರಿಚಯ ಮಾಡಿಕೊಳ್ಳಬೇಕಾದ ಕರ್ತವ್ಯ. ಆದ್ದರಿಂದ ನೇರವಾಗಿ ಅವಳ ಬಳಿಗೆ ಹೋಗಿ ಮಾತನಾಡ್ತೇವೆ. ಸುಂದರಾಗಿ ಸುಮಗಂಧಿ ಚಂದ್ರವದನೆ ತ್ರಿಭುವನ ಮೋಹಿನಿ. ಏನು ಆಶ್ಚರ್ಯ ಇದು! ಎಷ್ಟು ಕರೆದರೂ ಕೂಡ ಅವಳು ನನ್ನ ಕಡೆಗೆ ನೋಡ್ತಿಲ್ಲ. ಹಾಗಾದರೆ ಏನು ಅವಳಿಗೆ ಅರ್ಥವಾಗಲಿಲ್ವೇ? ಎಷ್ಟು ಕಷ್ಟವ ತೊಂದರೆ ಇಲ್ಲ, ಅವಳಲ್ಲಿ ಮಾತನಾಡಿಸಬೇಕಾದ್ರೆ. ಪಾಪ, ಇಂಥ ಸೌಂದರ್ಯವ ರೂಪವನ್ನು ಕೊಟ್ಟಿದ್ದ ಬ್ರಹ್ಮದೇವ ಮಾತನಾಡುವಂಥ ಭಾಗ್ಯವನ್ನು ಕಳೆದುಕೊಂಡಿದ್ದಾನೆ. ಈಗ ಅವನು ನನಗೆ ಸಿಗಬೇಕಿತ್ತು. ಆದರೆ ಏನು ಮಾಡೋಣ, ಅವನಲ್ಲಿ ಹೋಗಿ ಕೇಳಿ ಬರುವಾಗ ಮತ್ತೆ ಅವಳು ಸಿಗಲಾರಳು. ಆದ್ದರಿಂದ ಇವಳನ್ನು ಮಾತನಾಡಿಸಿ ಮುಂದುವರಿತೀರೆ. ಏನು ಬಾಯಿ ಬರುವುದಿಲ್ವ ನನಗೆ? ಯಾರು ಹೇಳಿದ್ದು ಬಾಯಿ ಬರುವುದಿಲ್ಲ ಅಂತ? ಮತ್ತೆ ಅಷ್ಟು ಕರೆದಾಗ ನೀವು ಪ್ರತಿ ಉತ್ತರ ಕೊಡ್ಲಿಲ್ಲ. ಈಗ ಆಗದಿಂದ ಮಾತನಾಡಿಸುತ್ತಾ ಇರುವುದು ನನ್ನಲ್ಲಿ. ಯಾರಿದ್ದಾರೆ ಇಲ್ಲಿ? ಎಲ್ಲರೂ ಹೊಗಳುತ್ತಾ ಇದ್ದೀನಿ. ನೀನು ಸುಂದರಾಗಿ ಅಂದ್ರೆ ಏನು? ಸುಂದರವಾದ ಸುಂದರವಾದ ರೂಪವನ್ನು ಹೊಂದಿದವಳು ನೀನು. ಆ ಬಳಿಕೆ ಹೇಳಿದಿ. ಸುಮಗಂಧಿ ಅಂದ್ರೆ ಓಹೋ, ಹಾಗೆ ಶರೀರಕ್ಕೆ ಲೇಪಿಸಂತಹ ತನುಗಂಧ ನನ್ನ ನಾಚಿಕೆ ಕಡರ್ತಿದೆ. ಆದ್ದರಿಂದ ಸುಮಗಂಧಿ. ಆ ಬಳಿಕೆ ಚಂದ್ರವಾದನೆ ಎಂಬುದೇ ಹೇಳಿದ್ದೀನಿ. ಮೇಲೆ ನೋಡಿದೆ ನೀನು? ಆ, ಪೌರ್ಣಿಮೆ ದಿನದಂದು ಚಂದ್ರನ ಬಾನ ಅಂಗಳದಲ್ಲಿ ಯಾವ ರೀತಿ ಶೋಭಯಮಾನವಾಗಿ ಗೋಚರಿಸ್ತಾನೋ ಹೌದು. ಹಾಗೆ ಅಗಲವಾದ ಮುಖ ಮಾತ್ರವಲ್ಲ, ಆ ಚಂದ್ರನ ಕಾಂತಿ ನಿನ್ನ ಮುಖದಲ್ಲಿ ತುಂಬಿ ತುಳುಕಾಡುತ್ತಿರುವ ಕಾರಣ ಆ. ಚಂದ್ರವದನೆ ಎಂಬುದಾಗಿ ಕರೆದೆ. ಹಾಗೆ. ಹೌದು. ಓಹೋ, ಆದರೆ ನಿನ್ನ ಕಂಡಾಗ ಏನು? ಆಶ್ಚರ್ಯವೇ ಕಾಣ್ತಿದ್ದೇನೆ. ಯಾಕೆ? ಧೈರ್ಯಸ್ಥಳಾಗಿದೆ, ನಿನಗೆ ಏನು ಮಾಡುವುದಿಲ್ಲ. ನಿನ್ನ ಪರಿಚಯ ಮಾಡಿಕೊಳ್ಳಬೇಕೆಂಬ ಹಂಬಲ. ಆದ್ದರಿಂದ ಕೇಳ್ತಿರುವುದು, ಯಾವುದು? ನೀನು ಯಾರು? ನಿನ್ನ ಹೆಸರೇನು? ನಿನ್ನ ಅಪ್ಪಮ್ಮ ಯಾರು? ನಿನ್ನ ಊರು ಯಾವುದು? ಊರಿದ್ರೆ ಮನೆಯಲ್ಲಿ, ಮನೆಯನ್ನು ಬಿಟ್ಟು ಇಲ್ಲಿ ಬರುವುದಕ್ಕೆ ಕಾರಣವೇನು? ಹೋಗುದಾ? ಇಲ್ಲ, ಪರಿಚಯ ಕೇಳಿದೆ ನೇರ ಹೋಗುತ್ತಾ ಇದ್ದೀನಿ. ನೀನು ಅಲ್ಲಿ ಬಂಡೆಕಲ್ಲು ಕಾಣ್ತದ, ಅಲ್ಲಿ ಕುಳಿತುಕೊಳ್ಳಬೇಕು ಹೋದವ ನಾನು. ಹಾಗೆ. ಹೌದೌದು. ಅಂದ್ರೆ ಈ ಸಂದರ್ಭ ನನ್ನ ಪರಿಚಯವನ್ನು ಕೇಳುತ್ತಾ ಇದ್ದೇನೆ. ಹೌದೌದು. ಆದ್ರೆ ಪರಿಚಯ ನಾನು ಹೇಳುವುದಕ್ಕಿಂತ ಮೊದಲಾಗಿ ಹಾ. ನಿನ್ನಲ್ಲಿ ಕೇಳುತ್ತಾ ಇದ್ದೇನೆ. ಏನು? ನೀನು ಯಾರೆಂಬುದು ಗೊತ್ತಾಗ್ಲಿಲ್ಲ ನನಗೆ. ಪಾಪ, ಇಷ್ಟುವರೆಗೆ ಮನೆಯಲ್ಲಿ ಕುಳಿತುಕೊಂಡವಳು. ಅದಕ್ಕಾಗಿ ಹೇಳುವುದು, ಯಾವಾಗಲೂ ಮುಸ್ಸಂಜೆ ಹೊತ್ತಿನಲ್ಲಿ ಒಂದು ಸಲವಾದು ತಿರುಗಾಟ ಮಾಡಬೇಕೆಂಬುದಾಗಿ. ನಿನಗೆ ಗೊತ್ತಿಲ್ಲದಿದ್ದರೆ ಏನಂತೆ? ಏನು? ನಾನು ಹೇಳುತ್ತೇನೆ. ಯಾವುದು? ವರ್ತಮಾನ ಕಾಲದಲ್ಲಿ ಹಾ. ಸ್ವರ್ಗ ಮರ್ತ್ಯ ಪಾತಾಳ ಎಂಬ ತ್ರೈಭುವನಗಳನ್ನು ಹಾ. ತನ್ನ ಆಧೀನ ದಲೇಶಗಳು ಮೆರೆತಿರುವಂತ ಏಕೈಕ ವ್ಯಕ್ತಿ ವೀರ ಹಿರಣ್ಯಾಕ್ಷ. ಏನು ನೀನು ಹೋಗುದೇ ಹೇಳಿಕೊಂಡು? ಹೌದು, ನಾವು ಮಾತಾಡುವುದಕ್ಕಿಲ್ವಾ? ಈಗ ಮಾತಾಡ್ತೀನಿ ನೀನು. ಮತ್ತೆ ಗೊತ್ತಾಯ್ತು ಈಗ? ಅಂದ್ರೆ ನೀನು ಯಾರು? ವೀರ ಹಿರಣ್ಯಾಕ್ಷ. ಸತ್ತೇ? ಏನು ಬಂದವರನ್ನ ಶಾಪ ಹಾಕುದಾಯ್ತಲ್ಲ? ಯಾಕೆ? ಸತ್ತು ಹೋಗುದ? ಯಾಕೆ ಸಾಯ್ಬೇಕು? ಹಾಗಲ್ಲ, ಮತ್ತೆ? ನಿನ್ನ ಬಗ್ಗೆ ಕೇಳಿದ್ದೀನಿ ನಾನು. ಹೌದಾ? ಹಿರಣ್ಯಾಕ್ಷ ಎಂಬುದಾಗಿ. ಆದ್ರೆ ನೀನು ಹತ್ತಿರ ಬಂದರೂ ಕೂಡ ಪರಿಚಯ ಸಿಗ್ಲಿಲ್ಲ ನೋಡು. ಹೌದು. ಹಾಗಾಗಿ ನನ್ನ ಬುದ್ಧಿಗೆ ಬೈದುಕೊಂಡದ್ದು ನಾನು. ಸರಿ, ಈಗ ನೀನು ಹಿರಣ್ಯಾಕ್ಷ ಅಂದ್ರೆ? ನಾನೇ. ಅಯ್ಯಾ,
ಯಾಕಂತ ಹೇಳಿದ್ರಿ ಈ ರೀತಿ ಭಯಗೊಳ್ಳುವುದಕ್ಕೆ ಕಾರಣ ನೀನೇ ಆಗಿತ್ತೀಯ. ಏನದು? ಬಲವಾಗಿ ನಿನ್ನ ಕಾಲಿನಿಂದ ಒದ್ದ ಕಾರಣ ನನಗೆ ಭಯವಾಯ್ತು ನೋಡು. ಸರಿ. ಹಾಗಾಗಿ ಭಯಗೊಂಡವಳಿತ್ತಿ. ಆದ್ರೆ ಈ ಸಂದರ್ಭ ನಿನ್ನ ಮಾತನ್ನು ಕೇಳಿದ ಕೂಡಲೇ ಸ್ವಲ್ಪ ಸಮಾಧಾನ ಪಟ್ಟುಕೊಂಡವಳಿತ್ತಿ. ಆ ಬಳಿಕ ಹೇಳಿದೆ ಹಿರಣ್ಯಾಕ್ಷ ಅಂದ್ರೆ ನಾನೇ ಸರಿ ಎಂಬುದಾಗಿ. ನಿಜವಾಗಿ ಹೇಳಬೇಕಾದ್ರೆ ನಿನ್ನ ಬಗ್ಗೆ ಚೆನ್ನಾಗಿ ಅರಿತುಕೊಂಡವಳು ನಾನು. ಅಂದ್ರೆ ಮೊದಲು ನಿನಗೆ ಸರಿ ಇರಲಿಲ್ಲ ಅಂತ. ಏನು ನನಗೆ ತಲೆ ಸರಿ ಇಲ್ಲ ಅಂತ ಯಾರು ಹೇಳಿ? ನೀನ್ ಹೇಳಿ ಸರಿ ಇಲ್ಲ ಅಂತ ಹೇಳಿ. ಹಾಗಲ್ಲ, ಮತ್ತೆ ಮೊದಲೆಲ್ಲ ನಿನ್ನ ಕೆಟ್ಟ ಕಾರ್ಯವನ್ನು ಮಾಡುತ್ತಾ ಇದ್ದವಳಂತೆ. ಆ ಸಂದರ್ಭ ಮಗನೇ ಮಗನೇ ನೀನ್ ನನ್ನ ಅಮ್ಮ ಅಲ್ಲ, ನನ್ನಮ್ಮ ಇದ್ದಾಳೆ. ಹೌದು. ಮತ್ತೆ ನಿಮ್ಮ ಮಗನ ಅಂತ ಯಾಕೆ ಕರೆದದ್ದು? ನಾನು ಹೇಳಿದಲ್ಲ, ಮತ್ತೆ ನಿನ್ನ ಅಮ್ಮ ನಿನ್ನನ್ನು ಕರೆದದಂತೆ. ಅಂದು ಹಾಗೆ ಕರೆದಿದ್ದಾಳೆ. ಹೌದೇ ಹೌದು. ಇಂತಹ ಕೆಟ್ಟ ಕಾರ್ಯವನ್ನು ಮಾಡುವುದು ಸರಿಯಲ್ಲ ಮಗನೇ. ಅದಕ್ಕಾಗಿ ಒಳ್ಳೆಯ ಕಾರ್ಯವನ್ನು ಮಾಡುತ್ತಾ ಬರಬೇಕು ನೀನು. ಅದಕ್ಕಾಗಿ ನೇರವಾಗಿ ಅರಣ್ಯವನ್ನು ಸೇರಿಕೋ, ಬ್ರಹ್ಮದೇವನ ಕುರಿತಾಗಿ ತಪಸ್ಸನ್ನು ಆಚರಿಸಿ ಅದೇ ವಾದದ ವರಗಳನ್ನು ಪಡೆದುಕೋ ಎಂಬುದಾಗಿ ಅವರ ಮಾತಿನ ಪ್ರಕಾರವಾಗಿ ನೀನು ನೇರವಾಗಿ ಅರಣ್ಯವನ್ನು ಸೇರಿಕೊಂಡು ತಪಸ್ಸನ್ನು ಆಚರಿಸಿದವನಿದ್ದೀಯಾ. ಆದ್ರೆ ನಿಜವಾಗಿ ಹೇಳಬೇಕಾದ್ರೆ ದೇವಲೋಕವನ್ನು ಸೇರಿಕೊಂಡೆ, ಸುಮನಸರನ್ನು ಸೋಲಿಸಿ ಅಲ್ಲಿ ಅಧಿಕಾರವನ್ನು ಏರಿಕೊಂಡವನಿದ್ದೀ. ಈ ಸಂದರ್ಭದಲ್ಲಿ 3 ಲೋಕವೇ ನಿಮ್ಮ ಅಧೀನದಲ್ಲಿದೆ ಎಂಬುದಾಗಿ ಹೇಳಿದರೂ ತಪ್ಪಾಗುವುದಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕಾಗಿ ಹೇಳುತ್ತಾ ಇದ್ದೇನೆ, ನಿನಗೆ ಸಮಾನರಿ ಪ್ರಪಂಚದಲ್ಲಿ ಯಾರಿರುವುದಕ್ಕೆ ಸಾಧ್ಯ ಉಂಟು ಹೇಳು. ಗಗನಕ್ಕೆ ಯಾವ ರೀತಿ ಗಗನವೇ ಸಾಟಿಯಂತೆ, ಅದೇ ರೀತಿಯಾಗಿ ಸಾಗರಕ್ಕೆ ಸಾಗರವೇ ಸಾಟಿಯಂತೆ, ಹಿರಣ್ಯಾಕ್ಷನಿಗೆ ಹಿರಣ್ಯಾಕ್ಷನೇ ಸಾಟಿ. ಈ ರೀತಿ ಹೇಳಿದ್ರು ತಪ್ಪಾಗುವುದಕ್ಕೆ ಸಾಧ್ಯವೇ ಇಲ್ಲ ನೋಡು. ನಿನ್ನ ಬಗ್ಗೆ ಹೊಗಳುವುದಕ್ಕೆ ಹೋದ್ರೆ ತುಂಬಾ ಉಂಟು. ಆದ್ರೆ ಹೇಳ್ಬೇಕಾದ್ರೆ ಪರಾಕ್ರಮಿ ನೀನು ಹೌದೇ ಹೌದಲ್ವಾ. ಅದಕ್ಕಾಗಿ ಎಲ್ಲಾ ವಿಚಾರವನ್ನು ಹೇಳಿದ್ದೇನೆ. ನಾನೀಗ ಬರ್ತೇನೆ. ಮುಂದೆ ಬಾ. ಏನು? ನಾನು ಕೇಳಿದ ಪ್ರಶ್ನೆಯನ್ನು ಉತ್ತರ ಕೊಟ್ಟದೇನು? ನನ್ನನ್ನು ಹೊಗಳಿದು ಸರಿ, ಆದ್ರೆ ನಿನ್ನ ಪರಿಚಯ ಆಗ್ಲಿಲ್ಲ. ನಿನ್ನ ಹೆಸರೇನು, ಉದ್ಯೋಗ ಯಾವುದು ಹೇಳು. ಇಷ್ಟು ಹೇಳಿದರೂ ಕೂಡ ನಾನು ಯಾರೆಂಬುದು ಗೊತ್ತಾಗಲಿಲ್ಲ. ಪರಿಚಯವನ್ನು ಕೇಳುತ್ತೀಯ? ಅಯ್ಯ ಹಾಗಿದ್ರೆ ನೇರವಾಗಿ ಹೇಳುತ್ತೇನೆ ಕೇಳು. ನನ್ನ ಪರಿಚಯ ಇಲ್ಲದವರಿಗೆ ಪ್ರಪಂಚದಲ್ಲಿ ಯಾರೂ ಇಲ್ಲ ನೋಡು. ಈ ಪ್ರಪಂಚದ ಪ್ರತಿಯೊಂದು ಜೀವಿಗಳ ಜೀವನ ಕ್ರಮವು ಸುಗಮವಾಗಿ ಸಾಗಬೇಕಾದ್ರೆ ಅಲ್ಲಿ ನನ್ನ ಅಗತ್ಯ ಉಂಟೇ ಉಂಟು. ಅದಕ್ಕಾಗಿ ಲೋಕದವರು ನನ್ನನ್ನು ಕರೆಯುವುದು ಯಾವ ರೀತಿಯಾಗಿ ಬಲ್ಲಯ್ಯ? ಅಮ್ಮ ಎಂಬುದೇ ಕರೆಯುತ್ತಾ ಅವರು ಕರೆಯಬಹುದು, ನಾನು ನಿನ್ನನ್ನು ಹಾಗೆ ಕರೆಯಲ್ಲ. ಯಾಕೆ? ನನ್ನ ಅಮ್ಮ ಇದ್ದಾಳಲ್ಲ. ಹಾಗಂತ ಹೇಳಿ ನೀನು ಇರುವುದು ಈ ಪ್ರಪಂಚದ ಒಳಗೆ ಅಲ್ವಾ? ಒಳಗಿದ್ರೆ ನೀನೇನು? ಹಾಗಿದ್ರೆ ನಿಜವಾಗಿ ಹೇಳುತ್ತೇನೆ ಕೇಳು. ಏನು? ಕಾಲ ಕಾಲಕ್ಕೆ ಏನೆಲ್ಲ ಬೇಕು ಅದನ್ನು ಒದಗಿಸಿಕೊಡುವವಳು ನಾನೇ ಆಗಿದ್ದೇನೆ. ಅಂದ್ರೆ ನೀರು ಕೊಡುವವಳು ನಾನು, ಆಹಾರ ಕೊಡುವವಳು ನಾನು, ಇನ್ನೇನು ತಿನ್ನುವುದಕ್ಕೆ ಏನು ಬೇಕು ಅದೆಲ್ಲ ಕೊಡುವವಳು ನಾನೇ ಆಗಿದ್ದೇನೆ. ಆಹಾರವನ್ನು ಕೊಡುವವಳು ನೀನು. ಹೌದು. ಒಂದು ವೇಳೆ ನೀನು ಕೊಟ್ಟಂತ ಆಹಾರವನ್ನು ತಿನ್ನಂತ ಜೀವರಾಶಿಗಳ ಆರೋಗ್ಯದಲ್ಲಿ ಏರುಪೇರಾದರೆ
ಅದಕ್ಕೂ ತೊಂದರೆ ಮಾಡುವಂತ ಅಗತ್ಯವೇ ಇಲ್ಲ. ಒಂದು ವೇಳೆ ನಾನು ಕೊಟ್ಟಂತ ಆಹಾರದಲ್ಲಿ ಯಾವುದಾದ್ರೂ ಅವರು ಏರುಬೇರು ಆದಂತೆ ಆದರೆ ಅದನ್ನು ಪರಿಹರಿಸುವುದಕ್ಕೆ ನನ್ನಿಲ್ಲದೆ ಅದಕ್ಕೆ ಬೇಕಾದಂತ ಔಷಧಿಗಳು ದೊರಕುತ್ತದೆ. ಅಂದ್ರೆ ನೀನು ಯಾರು? ಅದೇ ಹೇಳಿದ್ದು ನಿನಗೆ ಇನ್ನೂ ಪರಿಚಯ ಸಿಗಲಿಲ್ಲ ಎಂಬುದಾಗಿ. ಎಲ್ಲರಿಗೂ ಉಂಟು, ಯಾಕೆ ನಿನಗೆ ಗೊತ್ತಾಗ್ಲಿಲ್ಲ ಎಂಬುದಾಗಿ ನಾನು ಯೋಚನೆಯನ್ನು ಮಾಡಿಕೊಳ್ಳುತ್ತಾ ಇದ್ದೇನೆ. ಆದರೂ ಕೂಡ ನೇರವಾಗಿ ಹೇಳಬೇಕಾದ್ರೆ ಈ ಪ್ರಪಂಚವನ್ನು ರಕ್ಷಣೆ ಮಾಡುತ್ತಾ ಇರುವವರು ಯಾರು? ಅವರೇ ಶ್ರೀಹರಿ. ಅವರ ಮಡದಿ ಭೂದೇವಿ ಅಂತ ಹೇಳಿದ್ರೆ ಅದು ನಾನೇ ಸರಿ. ನಿನ್ನನ್ನೇ ಹುಡುಕಾಡ್ತಾ ಬಂದವ ನಾನು. ವೈರೋತ ನಿನ್ನ ಮೇಲೆಲ್ಲ. ನನಗೆ ಬೇಕದು ಹರಿ ಬಾ. ಮಡದೆ ಭೂದೇವಿ ಎಂದು ಹೇಳಿದ ಕೂಡಲೇ ಈ ಹಿರಣ್ಯಾಕ್ಷರನನ್ನು ಪೀಡಿಸುವುದಕ್ಕಾಗಿ ಮುಂದುವರಿದು ಬರುತ್ತಾ ಇದ್ದಾನೆ. ಅವನಿಂದ ತಪ್ಪಿಸಿಕೊಳ್ಳಬೇಕೆನ್ನುವ ಕಾರಣಕ್ಕಾಗಿ ಅವನನ್ನು ಹೇಗಾದ್ರೂ ಮಾಡಿ ತಪ್ಪಿಸಿಕೊಂಡು ಓಡೋಡಿಕೊಂಡು ಬಂದವಳಿದ್ದೇನೆ. ಆದರೆ ಏನು ಮಾಡೋಳು ಹೇಳಿ? ಎಲ್ಲಿಗೆ ಹೋದರೂ ಕೂಡ ಈತನ ಬೆನ್ನ ಹಿಂದೆ ಬರುತ್ತಾ ಇದ್ದಾನೆ. ಒಂದು ವೇಳೆ ಆತನ ಕೈಗೆ ನಾನು ಸಿಕ್ಕಿದಂತಾದರೆ ನನ್ನ ಮಾನ ಪ್ರಾಣ ಖಂಡಿತವಾಗಿ ಉಳಿಯುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ತಪ್ಪಿಸಬೇಕೆನ್ನುವ ಕಾರಣಕ್ಕಾಗಿ ಓಡೋಡಿಕೊಂಡು ಬಂದವಳು ಹೌದು. ಹಾಗಿದ್ರೆ ಇನ್ನೇನು ಎಲ್ಲಿಗೆ ಹೋಗಲಿ, ಏನು ಮಾಡಲೆಂದು ಯೋಚನೆ ಮಾಡಿಕೊಂಡಾಗ ಅತ್ತ ಕಡೆಗೆ ಕಾಣುತ್ತಾ ಇರುವುದು ಅದೇನು, ಗೋವುಗಳ ಹಿಂಡೊಂದು ಗೋಚರಿಸುತ್ತಾ ಉಂಟಲ್ವೇ? ಹಾಗಿದ್ರೆ ಹಿರಣ್ಯಾಕ್ಷನಿಗೆ ಅರಿವಾಗ ಕೂಡದು. ಹಾಗಿದ್ರೆ ಆ ಗೋವುಗಳ ಜೊತೆಯಲ್ಲಿ ನಾನು ಕೂಡ ಗೋವಾಗಿ ಸೇರಿಕೊಳ್ಳುತ್ತೇನೆ. ದೊಡ್ಡವ ನನ್ನ ಕೈಯಿಂದ ತಪ್ಪಿಸಿಕೊಂಡು ಹೋಗಿದ್ದಾಳೆ. ಯಾವ ಕಡೆಗೆ ಹೋಗಿದ್ದಾಳೆ ನೀವು ಹಿಂಬಾಲಿಸಿಕೊಂಡು ಬಂದಂತ ಆದ್ರೆ ಗೋವುಗಳ ಹಿಂಡು ಅವುಗಳ ಸೇರಿಕೊಂಡಿರಬೇಕು. ಅವುಗಳ ತಲೆಯನ್ನು ಕಡಿಯುತ್ತಾ ಸಂದರ್ಭ ಆತನ ಕೈಯಿಂದ ತಪ್ಪಿಸಿಕೊಳ್ಳಬೇಕೆನ್ನುವ ಕಾರಣಕ್ಕಾಗಿಯೇ ಗೋವುಗಳ ಹೆಣ್ಣಲ್ಲಿ ಗೋವಾಗಿ ಸೇರಿಕೊಂಡಂತಾದರೆ ಈ ಹಿರಣ್ಯಾಕ್ಷ ನನ್ನನ್ನೇ ಎಲ್ಲ ಗೋವುಗಳನ್ನು ಕೊಲ್ಲುತ್ತಾ ಮುಂದೆ ಬರುತ್ತಾ ಇದ್ದಾನೆ. ನನ್ನಿಂದಾಗಿ ಅದೆಷ್ಟೋ ಗೋವುಗಳು ಸತ್ತು ಹೋಗಿದ್ದಿದೆ ನೋಡಿ. ಆದರೆ ಈ ಹಿರಣ್ಯಾಕ್ಷ ಎಂತಹ ಕಟುಕನಾಗಿ ಹೋದನಲ್ವೇ? ಆದರೂ ಕೂಡ ಈತನೆಲ್ಲ ಬೆನ್ನು ಬಿಡುವ ಹಾಗೆ ಕಾಣುತ್ತಾ ಇಲ್ಲ.
ಮತ್ತೆ ಮತ್ತೆ ನನ್ನಲ್ಲಿ ಬೆನ್ನಟ್ಟಿಸಿಕೊಂಡು ಬರುತ್ತಾ ಇದ್ದಾಳಲ್ವೇ? ಹಾಗಿದ್ರೆ ಗೋವಾಗಿ ಸೇರಿಕೊಂಡಂತಾದ್ರೆ ಅದು ಆಗುವುದಿಲ್ಲ. ಇನ್ನೇನು ಮಾಡಲಿ? ಯೋಚನೆ ಮಾಡುವುದು ಸರಿಯಲ್ಲ. ಅತ್ತ ಕಡೆಗೆ ನೋಡಿದ್ರೆ ಆಶ್ರಮ ಒಂದು ಗೋಚರಿಸುತ್ತಾ ಉಂಟು. ಹಾಗಿದ್ರೆ ಈತನಿಗೆ ಗೊತ್ತಾಗಕೂಡದು. ಅದೆಷ್ಟು ಅಲ್ಲಿ ಋಷಿ ಮುನಿಗಳಿದ್ದಾರೆ, ಅವರ ಜೊತೆಯಲ್ಲಿ ಒಂದು ಮುನಿ ವಧುವಾಗಿ ನಾನು ಸೇರಿಕೊಳ್ಳುತ್ತೇನೆ ನೋಡುವ. ಅಲ್ಲಿನಲ್ಲೂ ಓಡಿ ಹೋಗಿದ್ದಾಳೆ. ಮುಂದರಿದುಕೊಂಡು ಬಂದಾಗ ಮುನಿ ಪತ್ನಿಯರು ಯಾವ ಕಡೆಯೋ ಸಂಚರಿಸ್ತಾ ಇದ್ದಾರೆ, ಅವರೊಡನೆ ಸೇರಿಕೊಂಡಿರಬೇಕು. ಅವರ ತಲೆಯನ್ನು ಕಡಿಯುತ್ತಾ ಮುಂದೆ ಮುನಿ ವಧುಗಳನ್ನು ಕೂಡ ಬಿಡ್ಲಿಲ್ಲ. ಎಲ್ಲರನ್ನು ಕೊಲ್ಲುತ್ತಾ ಮುಂದೆ ಮುಂದೆ ಬರುತ್ತಾ ಇದ್ದಾನೆ. ಹಾಗಾದ್ರೆ ಆತನಿಂದ ತಪ್ಪಿಸಬೇಕೆನ್ನುವ ಕಾರಣಕ್ಕಾಗಿ ಲೋಕವನ್ನು ಸೇರಿಕೊಂಡವಳು ನಾನು. ಯಾವ ಲೋಕವನ್ನು ಸೇರಿಕೊಂಡರೂ ಕೂಡ ಈತನಲ್ಲಿ ಬಿಡುವುದಿಲ್ಲ. ನನ್ನಲ್ಲಿ ಬೆನ್ನಟ್ಟಿಸಿಕೊಂಡು ಬರುತ್ತಾ ಇದ್ದಾಳಲ್ವೇ? ಹಾಗಿದ್ರೆ ನನ್ನವರನ್ನು ಧ್ಯಾನಿಸಿದೆ ಅಂತ ಆದರೆ ಅವರು ಕೂಡ ನನ್ನನ್ನು ಕಾಪಾಡುವುದಕ್ಕೆ ಬರುವ ಹಾಗೆ ಕಾಣುತ್ತಾ ಇಲ್ಲ. ಹಾಗಿದ್ರೆ ನನಗಿರುವ ದಾರಿ ಆದರೆ ಏನು? ಅವರು ಬಾರದಿದ್ರೆ ಅವರ ಬಳಿಗೆ ನೇರವಾಗಿ ನಾನೇ ಹೋಗಬೇಕು. ಅದಕ್ಕಾಗಿ ಇದು ಈ ಸಂದರ್ಭದಲ್ಲಿ ಅದೋ ಲೋಕವನ್ನು ಸೇರಿ ಪ್ರಸಾದಗಳು ನೀಡುತ್ತೇನೆ ನೋಡುವ. ಬಂದಂತಾದ್ರೆ ಎಲ್ಲಿಗೆ ಹೋಗಿದ್ದಾಳೆ? ಸೇರಿದ ರಸತಳವನು ಸೇರಿದ ರಸತಳವನು
ಮುಂದುವರೆದುಕೊಂಡು ಬಂದಂತಹ ಸಮಯದಲ್ಲಿ ಎಲ್ಲಿ ಇದ್ದೀಯ ಏನು ನೀನು? ನನ್ನ ಮುಂದೆ ಬಂದದ್ದು ಮಾತ್ರವಲ್ಲ, ವಿರೋಧಿಸುವುದಕ್ಕೆ ಮುಂದಾದೆಯಾ? ಯಾರು ನೀನು? ನಿನಗೆ ಅವಳಿಗಿರೋ ಸಂಬಂಧ ಯಾರು? ಶಿಕ್ಷಿಸಿದೆ, ಅಷ್ಟು ಮಾತ್ರವೇ ಅಲ್ಲ, ಧರ್ಮ ಕಾರ್ಯಕ್ಕೆ ಅಡ್ಡಿಪಡಿಸಿದೆಯೋ ಚೆನ್ನಾಗಿಯೇ ತಿಳಿದುಕೊಂಡೇ ಬಂದಿದ್ದೇನೆ. ಈಗ ಎಲ್ಲಿ ತಪ್ಪಿಸಿಕೊಂಡೆ? ತಿನ್ನುವಂತಹ ಸಾಮಾನ್ಯ ಹಂದಿ, ನಿನ್ನ ಹಾಗಿರುವ 100 ಹಂದಿಗಳ ತಂದು ರಕ್ತವನ್ನು ಕುಡಿದು ಜೀರ್ಣಿಸಿದವ ನಾನು. ಮತ್ತೆ ನೀನೊಂದು ಲೆಕ್ಕವೇ, ನಿನ್ನನ್ನು ಕೊಂದು ತಿನ್ನುವಾಗ
ವರ್ಷಕ್ಕೆ 100 ಹಂದಿ ಅನ್ನು ತಿನ್ನುವಂತಹ ಸಾಮರ್ಥ್ಯ ನಿನಗುಂಟು. ಒಂದು ವೇಳೆ 100ನೇ ಒಂದು ಹಂದಿ ನಿನ್ನ ಮುಂಭಾಗದಲ್ಲಿ ಕಾಣಿಸಿಕೊಂಡರೆ ಅದೇ ನಿನಗೆ ಮರಣ ಸದೃಶವಾದದ್ದು. ಆ ಕಾರಣಕ್ಕಾಗಿ 101ನೇ ಹಂದಿಯಾಗಿ ನಿನ್ನ ಮುಂಭಾಗದಲ್ಲಿ ಕಾಣಿಸಿಕೊಂಡವ ಸಾಮಾನ್ಯನಲ್ಲ, ನಾವೇ ಶ್ರೀಹರಿ. ನಿಜ, ಇದು ಶಾಂತರಾಗಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ ಇದ್ದೀನಿ. ಭೂದೇವಿ ನಿನ್ನನ್ನು ಪೀಡಿಸುತ್ತಾ ಇದ್ದಂತಹ ಹಿರಣ್ಯಾಕ್ಷರನ್ನು ಈ ವರಾಹ ಅವತಾರದ ಮೂಲಕವಾಗಿ ಕೊಂದು ಕಳೆದವನಿದ್ದೇನೆ. ಆದರೆ ನಿನ್ನ ಮುಖವನ್ನು ನೋಡುವಾಗ ನನ್ನಲ್ಲಿ ಏನೋ ಒಂದು ವಿಚಾರವನ್ನು ಭಿನ್ನವಿಸಿಕೊಳ್ಳಬೇಕು ಎಂಬ ಹಾಗೆ ಬಯಕೆ ನಿನ್ನಲ್ಲಿ ಉಂಟು ಎನ್ನುವುದು ಸ್ಪಷ್ಟ. ಏನದು ತಿಳಿಸು. ಈ ರೂಪದಲ್ಲಿರುವಂತಹ ನಿಮ್ಮನ್ನು ಕೂಡಬೇಕೆಂಬುದಾಗಿ ಮನಸ್ಸಾಗುತ್ತಾ ಉಂಟು. ಅದಕ್ಕಾಗಿ ನಿಮ್ಮ ಮಡದಿಯ ಮನಸ್ಸಿನ ಬಯಕೆಯನ್ನು ನಡೆಸಿಕೊಡಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ ಇದ್ದೀನಿ. ಸಂತೋಷವಾಯಿತು. ಪತ್ನಿಯಾದವಳ ಬಯಕೆಯನ್ನು ಯಾವತ್ತಿದ್ರೂ ಗಂಡನಾದವ ಪೂರೈಸಲೇಬೇಕು. ಹಾಗಾಗಿ ಈ ರೂಪದಿಂದಲೇ ನಿನ್ನನ್ನು ಕೂಡುವವನಿದ್ದೇನೆ. ಪರಿಣಾಮವಾಗಿ ಪುತ್ರನೋರ್ವನ ಜನನವಾಗುತ್ತದೆ. ಅವನಿಗೆ ಇದು ನಾನು ರಸಾತಳದಿಂದ ಮೇಲೆದ್ದು ಬರುವಂತಹ ಸಮಯದಲ್ಲಿ ನನ್ನ ಕೋರೆ ದಾಡೆಯೊಂದು ಮುರಿದು ಹೋಯಿತು. ಅದನ್ನೇ ಆ ಪುತ್ರನಿಗೆ ಆಯುಧವಾಗಿ ಕೊಡು. ಎಲ್ಲವರಿಗೂ ಶುಭವೋ. ಆತ್ಮೀಯ ಕಲಾಭಿಮಾನಿಗಳೇ, ಇಂದಿನ ಯಕ್ಷಗಾನದ ಸೇವಕರ್ತರಾದ ಶ್ರೀಯುತ ಮಾಧವ ದೇವಡಿಗರವರು ಹಾಗೂ ನೆರೆದಿರುವಂತಹ ಎಲ್ಲ ಕಲಾಭಿಮಾನಿಗಳಿಗೂ ನಮ್ಮ ಆರಾಧ್ಯ ದೇವರಾದಂತಹ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮನವರು ಹಾಗೂ ಮೇಳದಲ್ಲಿ ನೆಲೆಸಿರುವಂತಹ ಶ್ರೀ ಮಹಾಗಣಪತಿ ದೇವರು ಆಯುಷ್ಯ ಆರೋಗ್ಯ ಸಕಲ ಸೌಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಎಂದು ಬೇಡಿಕೊಳ್ಳುತ್ತಾ, ಬರುವ ರಾತ್ರಿ ದಿವಂಗತ ಕೃಷ್ಣ ಶೆಟ್ಟಿ ಇವರ ಸ್ಮರಣಾರ್ಥವಾಗಿ ಶುಭಾವತಿ ಶೆಟ್ಟಿ ಮತ್ತು ಮಕ್ಕಳ ಸೇವಾ ಬಾಪ್ತು ಕಟೀಲು ಕ್ಷೇತ್ರದಲ್ಲಿ ಅಂಧಕಾಸುರ ಕಾಳಗ ಉಷಾಪರಿಣಯ ಎನ್ನುವಂಥ ಪುಣ್ಯಕಥಾ ಭಾಗವನ್ನು ಆಡಿ ತೋರಿಸಲಿದ್ದೇವೆ. ಹಾಗೆ ಬರುವ ತಿಂಗಳ 22ನೇ ತಾರೀಕಿನಂದು ಹಿಂದೂ ಯುವ ಸೇನೆ ಓಂ ನಮೋ ಶಾಖೆ ಕಾವೂರು ಇವರ 10ನೇ ವರ್ಷದ ಸೇವಾ ಬಾಪ್ತು ಕಾವೂರು ಕೇಂದ್ರ ಮೈದಾನದಲ್ಲಿ ಶ್ರೀ ದೇವಿ ಮಹಾತ್ಮೆ ಎನ್ನುವಂಥ ಪುಣ್ಯ ಕಥಾಭಾಗವನ್ನು ಆಡಿ ತೋರಿಸಲಿದ್ದೇವೆ. ಈ ಎಲ್ಲ ಕಾರ್ಯಕ್ರಮಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಶ್ರೀ ದೇವಿಯ ಕೃಪೆಗೆ ಪಾತ್ರರಾಗಬೇಕಾಗೆಂದು ಕೇಳಿಕೊಳ್ಳುತ್ತಾ, ಹಾಗೆ ಕ್ಷಣಕಾಲದ ಅಡಚಣೆಗೆ ಕ್ಷಮೆಯನ್ನು ಯಾಚಿಸುತ್ತಾ ಪುಣ್ಯಕಥಾಭಾಗವನ್ನು ಮುಂದುವರಿಸುವುದಕ್ಕೆ ಅಪ್ಪಣೆಯನ್ನು ಯಾಚಿಸ್ತಾ ಇದ್ದೇವೆ. ಯಕ್ಷಗಾನ ಗೀಳಿಗೆ
ರಕ್ಷಿಸು ಸ್ವಾಮಿ ರಕ್ಷಿಸು. ಶೋಣಿತಾಪುರವಿದು ದೈತ್ಯ ಕುಲ ಪುಂಗವನಾದ ಹಿರಣ್ಯಕಶಿಪು ಮತ್ತವಾರಣದಂತೆ ಮೆರೆಯುತ್ತಾ ಇದ್ದಾನೆ ಎನ್ನುವಂತ ಕೀರ್ತಿಗಾಥೆ ದಿಗಂತದಲ್ಲಿ ಪಸರಿಸಿದೆ. ಈ ಪ್ರಪಂಚದಲ್ಲಿ ಬಹುದೊಡ್ಡ ಹೊಣೆಗಾರಿಕೆಯನ್ನು ಹೊತ್ತುಕೊಂಡು ದೈತ್ಯ ಕುಲಕ್ಕೊಂದು ಭದ್ರ ತಳಹದಿಯನ್ನು ಹಾಕುವಲ್ಲಿ ಆದಿ ದೈತ್ಯರೆನಿಸಿಕೊಂಡಂತ ನಾನು ಹಾಗೂ ನನ್ನ ಅನುಜನಾದಂತ ಹಿರಣ್ಯಾಕ್ಷನ ಕೊಡುಗೆ ಬಹಳ ದೊಡ್ಡದು. ಎತ್ತೊಂದು ಹೇಗೆ ಹೊರೆಯನ್ನು ಹೊತ್ತು ತಾನು ಸೇರುವ ಗುರಿಯನ್ನು ಸೇರುವಲ್ಲಿ ನಿರಾಯಾಸದಿಂದ ಲಾಘವದಿಂದ ನಡೆಯುತ್ತದೋ ಹಾಗೆಯೇ ನಡೆದರೂ ಮತ್ತೊಂದು ದಾರಿಯಲ್ಲಿ ನಡೆದವನಲ್ಲ ನಾನು. ಉಳಿದ ಪ್ರಾಣಿಗಳಿಗೆಲ್ಲ ನಡೆಯುವುದಕ್ಕೆ ದಾರಿ ಬೇಕು, ಆದರೆ ಆನೆಗೆ ದಾರಿ ಬೇಡ. ಆನೆ ಹೆಜ್ಜೆ ಇಟ್ಟದ್ದೇ ದಾರಿಯಾಗುತ್ತದೆ. ಉಳಿದವರು ಹಾಕಿಕೊಟ್ಟ ದಾರಿಯಲ್ಲಿ ನಡೆದವನಲ್ಲ ನಾನು. ನಮ್ಮದೇ ಒಂದು ದಾರಿಯನ್ನು ಮಾಡಿ ಪ್ರಪಂಚಕ್ಕೆ ಒಂದು ಆದರ್ಶವನ್ನು ಬೋಧಿಸಿದವ. ರಾಕ್ಷಸರ ದೈತ್ಯರ ಆದರ್ಶ. ಕಶ್ಯಪ ಬ್ರಹ್ಮ ನಿರ್ಮಿತವಾದಂತಹ ಶೋಣಿತಾಪುರದಲ್ಲಿ ಬಹು ವಿಜೃಂಭಣೆಯಿಂದ ಬದುಕಿದವರು. ಒಂದು ಮುಖದ ಎರಡು ಕಣ್ಣುಗಳ ಹಾಗೆ, ಒಂದು ದೇಹದ ಎರಡು ಭುಜಗಳ ಹಾಗೆ ಅನ್ಯೋನ್ಯವಾದ ಸಹೋದರಿಯ ನನ್ನದು ಹಾಗೂ ನನ್ನ ತಮ್ಮನದ್ದು. ಆದರೆ ಏನು ಮಾಡುವ, ಅವನ ಬದುಕಿನ ಸಾಧನಾ ಪಥದ ಮೇರು ಸ್ಥಾನವನ್ನೇರಿ ಅವ ವಿಜೃಂಭಿಸುತ್ತಿರುವ ವೇಳೆಯಲ್ಲಿ ಕಪಟಿಗನಾದ ಹರಿ ಅವನನ್ನು ಹೊರಹರುವಾಗಿ ಕೊಂದ. ಕಣ್ಣೀರು ಸುರಿಸುತ್ತಾ ನನ್ನ ಅಮ್ಮ ಬಂದು ಆ ದುಃಖದ ವಾರ್ತೆಯನ್ನು ಹೇಳಿದ್ರೆ ಸಹಿಸಲಿಕ್ಕಾಗ್ಲಿಲ್ಲ. ಸಿಂಧುವಿನಲ್ಲಿ ಅಡಗಿದ್ದೇನೆ ಬಂದ ಪರಾರೆನುತ ಕುಳಿತಿರುವಂತಹ ಇಂದಿರೆಯ ರಮಣನನ್ನು ಸರಿಯಾದ ಶಾಸ್ತಿ ಮಾಡಿ ಅವನಿಗೆ ಬೇಕಾದ ಶಿಕ್ಷೆಯನ್ನು ಕೊಡದೆ ತಂದೆ ಕಶ್ಯಪ ನಾಡೆ ಧೈರ್ಯದ ಮಾತುಗಳನ್ನು ನಮ್ಮನಿಗೆ ಹೇಳಿದೆ. ಅಲ್ಲಿಂದ ಹೊರಟೆ ಬ್ರಹ್ಮದೇವನ ಕುರಿತಾಗಿ ತಪಸ್ಸು. ಮೇಲೆ ಕೆಳಗೆ ಒಳಗೆ ಹೊರಗೆ ಆಯುಧ ಕೈ ಪ್ರಾಣಿ ಮನುಷ್ಯ ರಾತ್ರಿ ಹಗಲು ಯಾವುದರಿಂದಲೂ ಮರಣ ಇಲ್ಲ. ಇಂದ್ರಾದಿ ದೇವತೆಗಳನ್ನು ಮತ್ತೆ ಗೆದ್ದು ಎಲ್ಲಿದ್ದಾನೆ ಹರಿ? ಸಂದು ಗೆಂದುಗಳಲ್ಲಿ ಮೂಲೆಗಳಲ್ಲಿ ಹುಡುಕಿದ್ರೆ ರಣಹೇಡಿ ಸಿಗದೆ ಹೋದ. ಕ್ಷೀರಸಾಗರದ ತಡಿಯಲ್ಲಿ ನಡೆಯುವ ವೇಳೆಯಲ್ಲಿ ಶಿವಯೋಗಿ ಒಬ್ಬ ಕಂಡ. ವಾಸುದೇವ ಮಾಡಿದಂತ ಮೋಸದ ಕೃತ್ಯವನ್ನು ಅವನಲ್ಲಿ ತಿಳಿಸಿದ್ರೆ ಅವ ಎಲ್ಲೆಲ್ಲಿಯೋ ಇದ್ದಾನೆ ಅಂತ ಹುಡುಕಬೇಡ, ನಿನ್ನ ಹೊಟ್ಟೆ ಒಳಗಿರ್ಬೇಕು, ಒಮ್ಮೆ ನೋಡಿ ಬರ್ತೇನೆ ಅಂತ ಹೇಳಿದ. ನಾನು ನಂಬಿದೆ. ಅವನಿಗೆ ಬಾಯಿ ಬಿಟ್ಟು ದಾರಿ ತೋರಿಸಿದೆ. ಹೊಟ್ಟೆಯ ಒಳಗೆ ಹೋದ ಮೇಲೆ ಗೊತ್ತಾಯ್ತು ಶಿವಯೋಗಿಯ ರೂಪದಿಂದ ಬಂದವ ಹರಿ. ಒಮ್ಮೆ ಕೋಪ ಬಂತು. ಆಮೇಲೆ ನಾನೇ ಸಮಾಧಾನ ಮಾಡಿಕೊಂಡೆ. ನಮ್ಮ ವಿರೋಧಿ ಹೊರಗೆ ತಿರುಗಾಡ್ಲಿಕ್ಕೆ ಬಿಡ್ಲಿಲ್ಲಲ್ಲ, ಅವ ಬದುಕುದಿರು ನನ್ನ ಹೊಟ್ಟೆ ಒಳಗೆ ಅಲ್ವಾ? ಇವತ್ತಲ್ಲ ನಾಳೆ ನನ್ನ ಹೊಟ್ಟೆಯಿಂದ ಹೊರಗೆ ಬರದೇ ಇದ್ದಾನ, ಈ ಒಂದು ಪ್ರತೀಕ್ಷೆಯಲ್ಲಿದ್ದೇನೆ. ನಾನು ಬರುವಾಗ ನನ್ನ ಹೆಂಡತಿಯಾದ ಕಯಾದುವು ನನ್ನ ನಿರೀಕ್ಷೆಯಲ್ಲಿದ್ದಳು. ನಮ್ಮ ದಾಂಪತ್ಯದ ಫಲವಾಗಿ ಹುಟ್ಟಿದಂತಹ ಮಗು ಹುಟ್ಟುವಾಗಲೇ ಇಡೀ ವಾತಾವರಣವನ್ನು ಆಹ್ಲಾದ ಮಾಡಿದ ಕಾರಣ ಅವನಿಗೆ ಪ್ರಹ್ಲಾದ. ಇದಕ್ಕಿಂತ ಮೊದಲೇ 3 ಮಕ್ಕಳಿದ್ದಾರೆ, ಲಾದ, ಸಂಹ್ಲಾದ, ಅನುಹ್ಲಾದ. 4ನೆಯ ಮಗು ಇವ ಪ್ರಹ್ಲಾದ. ಅವನಿಗೆ ಆಗಬೇಕಾದಂತ ವ್ಯವಸ್ಥೆ ಆಗಬೇಕಾದ ಪ್ರಾಯದಲ್ಲೇ ಆಗಬೇಕು. ಅದರ ಬಗ್ಗೆ ಯೋಚನೆ ಮಾಡಬೇಕು. ಕಯಾದು ಪ್ರಭು ವಂದಿಸಿಕೊಂಡಿದ್ದೀನಿ. ಎದ್ದೇಳು. ಮಗನನ್ನು ಕರೆದುಕೊಂಡೇ ಬಂದೆಯ? ಹೌದು. ಒಳ್ಳೇದೇ ಆಯ್ತು. ನಮಗೇನು ಮೋಹದ ಮಗ. ಹೌದು. ಆದರೆ ಬಾಲ್ಯದಲ್ಲಿ ಅಕ್ಕರ ವಿದ್ಯೆಯನ್ನು ಯಾವನಾದ್ರೂ ಕಲಿಸಿಕೊಡದೇ ಇದ್ದರೆ ಆ ತಂದೆ ವೈರಿಗೆ ಸಮಾನ. ನಮಗೆ ಮೋಹ ಉಂಟು ಅಂತ ಮಗನನ್ನು ಮನೆಯಲ್ಲಿ ಇಟ್ಟುಕೊಂಡರೆ
ಮನೆಗಷ್ಟೇ ಸೀಮಿತನಾದಾನು. ಹಾಗಾಗಬೇಕಾದ್ದಲ್ಲವಲ್ಲ. ಗುರುವಿಗಿಂತ ಹೆಚ್ಚಿನ ಶಿಷ್ಯನಾಗಿ ಮೆರೆಯಬೇಕು, ತಂದೆಗಿಂತ ಹೆಚ್ಚಿನ ಮಗನಾಗಿ ಮೆರೆಯಬೇಕು. ಇದು ಒಳ್ಳೆಯ ತಂದೆಯ ಒಳ್ಳೆಯ ಗುರುವಿನ ಆಶಯ. ನನಗಿಂತ ದೊಡ್ಡವನಾಗಿ ಮೆರೆಯಬೇಕು ಎಂದಾದ್ರೆ ಬೇಕಾದ ಶಿಕ್ಷಣದ ವ್ಯವಸ್ಥೆ ಆಗಬೇಕು. ನಮ್ಮ ಈ ಪುರದಲ್ಲಿ ಕೊಟ್ರೆ ಆಯ್ತಲ್ಲ. ಪುರದಲ್ಲಿ ಅಂದ್ರೆ ಯಾರು ಕೊಡುದು? ಗುರುಗಳನ್ನು ಇಲ್ಲಿಗೆ ಕರೆಸಿಕೊಂಡ್ರೆ ಆಯ್ತು. ಹೇಳಿದ್ದೇನೆ, ಯಾರ್ಯಾರನ್ನೋ ಅಲ್ಲ. ಗುರುಗಳಾದಂತಹ ಶುಕ್ರಾಚಾರ್ಯರ ಮಕ್ಕಳಾದಂತಹ ಚಂಡಾಮಾರ್ಕರು, ಅವರಲ್ಲಿ ಒಬ್ಬರನ್ನು ಬರ್ಲಿಕ್ಕೆ ಹೇಳಿದ್ದೇನೆ. ಸಮಯ ತಪ್ಪುವವರಲ್ಲ ಅವರು. ಯಾಕೆ ಇನ್ನೂ ಬರಲಿಲ್ಲ ಅಂತ ಗೊತ್ತಾಗುದಿಲ್ಲ. ಎಲ್ಲಿದ್ದಾರೆ? ನಮೋ ನಮಃ. ಗುರುಗಳಿಗೆ ವಂದಿಸಿದ್ದೇನೆ. ವಂದಿಸಿ ಹೀಗೆ ಬರಬೇಕು. ಇದು ಶೀಘ್ರವಾಗಿ ಬರ್ಬೇಕಂತ ಒಬ್ಬ ಜನ ಬಂದು ಹೇಳಿದ್ದು. ನಾನು ಹೊರಟೆ. ಬರುವಾಗ ಕೆಲವರೆಲ್ಲ ಮಾತಾಡಿ ಬರುವಾಗ ಸ್ವಲ್ಪ ತಡವಾಯ್ತು. ಆದ್ರೂ ಬೇಗ ಬಂದಿದ್ದೇನೆ. ಆಯ್ತು, ಅದು ನಿಮಗೆ ಸಮಾಧಾನ ಇದ್ರೆ ಆಯ್ತು. ತಡ ಆದ್ರೂ ಬೇಗ ಬಂದಿದ್ದೇನೆ ಅಂತ ನಿಮಗೆ ಸಮಾಧಾನ ಉಂಟಲ್ಲ. ಸ್ವಲ್ಪ ಅವಸರ ನನ್ನದು ಆಯ್ತಾ ಅಂತ. ಗುರುಗಳಲ್ಲಿಗೆ ಶಿಷ್ಯ ಬರಬೇಡುವ, ರಾಜನಲ್ಲಿಗೆ ಪ್ರಜೆ ಹೋಗಬೇಡುವ, ಅಪ್ಪನಲ್ಲಿಗೆ ಮಗ ಹೋಗಬೇಡುವ. ಇದು ಗುರುಗಳೇ ಶಿಷ್ಯನ ಬಳಿಗೆ ಬಂದ ಹಾಗೆ ಆಯ್ತಾ? ಅದು ಅನಿವಾರ್ಯ ಇದ್ರೆ ಹಾಗೆ ಸ್ವಲ್ಪ ಬದಲಾವಣೆ ಮಾಡ್ಲಿಕ್ಕೆ ಆಗ್ತದೆ. ಆಪದ್ಧರ್ಮ ಶಾಸ್ತ್ರದಲ್ಲೇ ಉಂಟಲ್ಲ. ನಿಜವಾಗಿ ಪ್ರಪಂಚದಲ್ಲಿ ಇದ್ದವರು ಯಾರೂ ಕೂಡ ಮದ್ಯ ವ್ಯಸನವನ್ನು ಮಾಡಕೂಡದು ಎನ್ನುವುದಾಗಿದ್ರು ಮದ್ದಿಗೆ ಬೇಕಾಗಿ ಆಯುರ್ವೇದದ ಕಷಾಯದಲ್ಲಿ ಸ್ವಲ್ಪ ಸೇರಿಸಿ ಅದನ್ನು ಯಾವಾಗಲೂ ತಗೊಳ್ಬಾರ್ದು. ಆಪದ್ಧರ್ಮಕ್ಕೆ ಬೇಕಾಗಿ ತಗೊಳ್ಬಾರ್ದು. ಹಾಗಂತ ಕಷಾಯ ಹೆಚ್ಚು ತಗೊಳ್ಬಾರ್ದು. ಕೆಲವರೆಲ್ಲ ಅದನ್ನು ಹೇಳಿದ್ದಾರೆ ಎನ್ನುವ ಕಾರಣಕ್ಕಾಗಿ ಯಾವಾಗಲೂ ಅದನ್ನೇ ತಗೊಳ್ಳುದು. ಅದಲ್ಲ, ಅದು ವ್ಯಸನ ಅಂತ ಆಗುದಿಲ್ಲ. ಮದ್ದಿಗೆ ಬೇರೆ, ವ್ಯಸನಕ್ಕೆ ಬೇರೆ. ಸ್ವಾಮಿ, ನಿಮ್ಮಂತ ಗುರುಗಳಿದ್ರೆ ನಮ್ಮಂತ ಶಿಷ್ಯರು ಬೆಳೀತಾರೆ. ಇಲ್ಲಾಂದ್ರೆ ಗುರುಗಳು ಏನು ಮಾಡ್ತಾರೆ? ಮೊನ್ನೆವರೆಗೆ ಅದಕ್ಕೇನು ಇದಕ್ಕೇನು ಅಂತ ನನ್ನಲ್ಲಿ ಕೇಳುತ್ತಾ ಇದ್ದ. ಈಗ ಅವನ ತಲೆಯಲ್ಲಿ ಕೋಡು ಬಂದದ್ದು ನೋಡು, ನನ್ನನ್ನೇ ಮನೆಗೆ ಕರೀತಾರೆ. ನೀವು ಹಾಗೆ ಹೇಳಿಲ್ಲ ನೋಡಿ. ನಿಮಗೆ ಏನು, ಹೇಗೆ, ನನ್ನ ಕಾರ್ಯದ ಒತ್ತಡ ಏನು, ಇದರ ಬಗ್ಗೆ ಸ್ಪಷ್ಟ ಗೊತ್ತುಂಟು. ಪರಿಸ್ಥಿತಿ ಯಾಕೆ ಅಂತ ಗೊತ್ತಾಯ್ತಾ? ಇಲ್ಲ, ಗೊತ್ತಾಗಿಲ್ಲ. ಮಹತ್ತರವಾದ ಕಾರಣ ಒಂದಿರುವುದು. ನೀವು ವಿದ್ಯಾದಾನ ಮಾಡುವುದಕ್ಕಿರ್ಬೋದು. ಹೌದು, ಆ ವಿಷಯದಲ್ಲಿ ಅಲ್ಲ, ಬೇರೆ ಬರ್ಲಿಲ್ಲ ಅಂತಲ್ಲ, ಹೆಚ್ಚು ಪ್ರಧಾನವಾಗಿ ನಿಮ್ಮನ್ನು ಅದಕ್ಕೆ ಕರೆಯುವುದು. ನನಗೆ ಕರೆ ಬರುವುದು ಅದಕ್ಕೆ. ಓ, ಅಲ್ಲಿ ನೋಡಿ, ಅದು ಪರಿಚಯ ಸಿಕ್ಕಿಲ್ಲ. ಇಲ್ಲ, ಗೊತ್ತಾಗ್ಲಿಲ್ಲ. ನನ್ನ ಮಗ ಅಲ್ವಾ? ನಮ್ಮ ಮಗ. ನಾನು ಅವತ್ತು ಬಂದಿದ್ದೇನೆ. ಯಾವತ್ತು? ಮಗುವನ್ನು ತೊಟ್ಟಿಲಿಗೆ ಹಾಕುವಾಗ. ಅವ ಸಣ್ಣ ಇದ್ದ, ಈಗ ಪರಿಚಯ ಸಿಗುದಿಲ್ಲ. ತೊಟ್ಟಿಲಿಗೆ ಹಾಕುವಾಗ ಎಷ್ಟು ದೊಡ್ಡದಿದ್ರೆ ತೊಟ್ಟಿಲಿ ಎಷ್ಟು ದೊಡ್ಡದು ಬೇಕಾದ್ರೆ? ಅಲ್ಲ, ಅದೇ ಸಮಯ ಆಯ್ತಲ್ಲ, ನೋಡದೆ ಗೊತ್ತಾಗುದಿಲ್ಲ. ಸಮಯ ಸ್ವಲ್ಪ ಕಳೆ. ಹೌದು, ನೋಡದೆ ಪಕ್ಕ ಗೊತ್ತಾಗ. ನಾಮಕರಣಕ್ಕೆ ಬಂದಿದ್ದೀರಲ್ಲ? ನಾಮಕರಣಕ್ಕೂ ಬಂದಿದ್ದೆ. ಈಗ ಬೆಳೆದಿದ್ದ. ಬೆಳೆದಂತಹ ಮಗು ನಮ್ಮ ಮಗು ಅಲ್ಲ, ಹರನೊಲುಮೆಯಿಂದ ಸಿಕ್ಕಿದ ಮಗು. ಶಿವಪ್ರಸಾದ ಹಾಗೆ ಭಾವಿಸುವವರು ನಾವು. ಯಾಕಂದ್ರೆ ಶಿವನ ಭಕ್ತರು. ಸತ್ಯ. ನಮಗೆ ಏನು ಪ್ರಾಪ್ತಿಯಾದರೂ ಹರನೊಲುಮೆಯಿಂದ ಅತಿ ಸುಗುಣನಾಗಿ ಬೆಳೆದಿರುವ ತರಳ ಪ್ರಹ್ಲಾದ. ಗುಣ ಮತ್ತು ಶೀಲ ನೀವೇ ಪಾಠ ಮಾಡಿದ್ದು, ಅದನ್ನೇ ಹೇಳುದು ನಾನು. ಗುಣ ಅಂದ್ರೆ ಹುಟ್ಟುವಾಗ ಇರುವುದು, ಮತ್ತೆ ಬೆಳೆಯುವುದಕ್ಕೆ ಶೀಲ ಅಂತ ಹೆಸರು. ಹುಟ್ಟುವಾಗ ಇದ್ದ ಹಾಗೆ ಇದ್ರೆ ಅದಕ್ಕೆ ಶೀಲ ಅಂತ ಹೆಸರಲ್ಲ. ಹುಟ್ಟುವಾಗ ಇರುವ ಗುಣವನ್ನು ಪರಿಷ್ಕರಿಸಬೇಕು. ಪರಿಷ್ಕರಿಸಬೇಕಾದ್ರೆ ಏನು ಮಾಡಬೇಕು?
ವಿದ್ಯೆ ಬರಹ ಸಂಸ್ಕಾರ ಇದೆಲ್ಲ ಕಲಿಸಬೇಕು. ತಂದೆ ತಾಯಿ ಒಂದು ಮಣ್ಣಿನ ಮುದ್ದೆಯಂತೆ ಮಗುವನ್ನು ಸೃಷ್ಟಿಸಿದ್ರೆ ಆ ಮಣ್ಣಿನ ಮುದ್ದೆಗೆ ಒಂದು ಆಕಾರ ಕೊಡುವವನಿಗೆ ಗುರು ಉದ್ದೇಶ. ಹಾಗಾಗಿ ವಿದ್ಯಾವನಿಗೆ ಕಲಿಸಬೇಕು ಎನ್ನುವ ಕಾರಣಕ್ಕಾಗಿ ಆ ವಿದ್ಯೆಯನ್ನು ಕಲಿಸುವುದಕ್ಕೆ ನಿಮ್ಮನ್ನು ಒಪ್ಪಿಸುವುದಕ್ಕೆ ಬೇಕಾಗಿ ಇಲ್ಲಿಯವರೆಗೆ ಕರೆಸಿದ್ದೇವೆ. ಅರಸ, ನಾವಿರುವುದೇ ಅದಕ್ಕೆ, ವಿದ್ಯೆಯನ್ನು ಹೇಳಿ ಕೊಡುವುದಕ್ಕೆ. ಹೌದು. ಆದ್ರೆ ಅದನ್ನು ಕಲಿಯಬೇಕಿದ್ರೆ ಅದರದ್ದೇ ಆದಂತಹ ವಯಸ್ಸು ಎಂಬುದಾಗಿ ಉಂಟು. ಸಣ್ಣ ವಯಸ್ಸಿನಲ್ಲೇ ಕಲಿತ್ರೆ ವಿದ್ಯೆ ಬೇಗ ತಲೆಗೆ ಹತ್ತುತ್ತದೆ. ಈಗ ಬೆಳೆದು ದೊಡ್ಡವರಾದ ಮೇಲೆ ಎಷ್ಟು ಕಲಿತ್ರು ಅದು ಅಷ್ಟು ಪಕ್ಕ ಬರುವುದಕ್ಕಿಲ್ಲ. ಇವನಿಗೆ ಒಂದು ವಯಸ್ಸೊಂದು 18 ಆಗ್ಲಿಕ್ಕಾಯ್ತು, ಇನ್ನೇ ಮುಟ್ಟದ್ದು ಕಲಿಯುವುದು ಯಾರಿಗೆ? ಕಾಯೋದು. ಈಗೀಗ ಗುರುಗಳು ಹಾಸ್ಯ ಮಾಡ್ತಾರ ಅಂತ. ಅವ್ರು ಯಾವಾಗ ಹಾಸ್ಯಕ್ಕೆ ಹೋದದ್ದು? ಇಲ್ಲ, ಹಾಸ್ಯ ಮಾಡಿದ್ದಲ್ಲ, ಮತ್ತೆ ಯಥಾರ್ಥ ಅಲ್ವಾ ನೋಡಿ ಬೆಳೆದು. ಮತ್ತೆ ಅಲ್ಲ ಬೆಳವಣಿಗೆ ನೋಡಿದ್ರೆ ಹೇಳಬಹುದು ನೀವು. ಅದೇ ಬೆಳವಣಿಗೆ ಕಾರಣ ಅವನ ಪ್ರಾಯ ಅಲ್ಲ. ಈ ಪ್ರಪಂಚದಲ್ಲಿ ಲೆಕ್ಕದಲ್ಲಿ ಬಹಳ ದುರ್ಬಲರು ಯಾರು? ನೀವು ಹೇಳಿ ಅಂತ. ನಮ್ಮ ತಾಯಿ. ಅದ್ಯಾಕೆ? 2 ಸೌಟು ಬಡಿಸಿ ಅಂತ ಹೇಳಿದ್ರೆ 3 ಸೌಟು ಅಲ್ಲದೆ 1.5 ಸೌಟು ಬಡಿಸುವ ಕ್ರಮವೇ ಇಲ್ಲ. ಲೆಕ್ಕ ತಪ್ಪುವುದರಲ್ಲಿ ತಾಯಿ ಎಷ್ಟು ದೊಡ್ಡದು ಮತ್ತೊಂದಿಲ್ಲ. ಅದು ಕಡಿಮೆ ಆಗಲಿಕ್ಕಿಲ್ಲ, ಹೆಚ್ಚಾದು. ಅದು ಲೆಕ್ಕ ತಪ್ಪುವುದಲ್ಲ, ಮಕ್ಕಳ ಮೇಲಿರುವಂತಹ ಪ್ರೀತಿಯಿಂದ. ಹಾಗಾಗಿ ಲೆಕ್ಕ ತಪ್ಪುದು. ಮತ್ತೆ ನಮ್ಮ ರಾಜ ವೈಭವದಲ್ಲಿ ನಮಗೇನು ಕಡಿಮೆ? ಅವಳು ಬಡಿಸ್ತಾಳೆ, ಅವಳ ಪ್ರೀತಿ, ದಾನವ ಕುಲದ ರಕ್ತ. ಮತ್ತೆ ಈಗ ಎಷ್ಟು ಪ್ರಾಯ ಅಂತ ಭಾವಿಸಿದ್ದೀವಿ? ಒಂದು 18. ಮಂದೀಗ 5 3 ಹೆಚ್ಚಾಯ್ತು ಅಷ್ಟೇ. ನಾನು ಹೇಳಿದ್ದು ಅವರು 15 ಹೇಳಿದ್ದಲ್ವ? ಅಯ್ಯೋ, 5 ನಿಮಗೆ ಅರ್ಥವಾಗಬೇಕು. ಆಗಲ್ಲ, ಅವಳಿಗೊಂದು ಕ್ರಮ ಉಂಟು. ಅವಳಿಗೆ ಮಾತಾಡುದು ಕಡಿಮೆ ಆಗ್ತದ ಅಂತ ಕಾಣುದು, ಅದಕ್ಕೆ 3 ಸಲ ಹೇಳುದು. ಅಥವಾ ನಿಮಗೆ ಸ್ಪಷ್ಟ ಆಗಲಿ ಅಂತ ಹೇಳುದು. 5 ಎಂಬುದಾಗಿ ಒತ್ತಿ ಹೇಳಿ. ಸ್ವಾಮಿ, ಬಂದೀಗ 5 ಅಂತ ಹೇಳಿದ್ರೆ 5 ಆಗ್ಲಿಲ್ಲ, ಮತ್ತೆ 4 ಕಳೆದ ಮೇಲೆ 5 ಅಂತಲೇ ಲೆಕ್ಕ. 5ಕ್ಕೆ ಕಾಲಿಡುವುದಷ್ಟೇ. ಕೆಲವರೆಲ್ಲ ಹಾಗಲ್ಲ, ಪ್ರಾಯ ಕಳೆದ ಮೇಲೂ ನಿನ್ನೆ 35 ಆದ್ರೂ 35 ಅಂತ ಹೇಳು. 35 ಕಳೆದು 1 ದಿವಸ ಆದ್ರೂ 36 ಕ್ರಮ. 4 ಕಳೆದು 1 ದಿವಸ ಆದ್ರೂ 5. ಬಂದೀಗ 5. ಈಗ ವಿದ್ಯೆ ಕಲಿಯುವುದಕ್ಕೆ ಸರಿಯಾದ ಸಮಯ. ಹಾಗಾದ್ರೆ ತೊಂದರೆ ಇಲ್ಲ, ಇದೇ ಸಂದರ್ಭ ಇದೇ ಸುಸಂದರ್ಭ. ಆದ್ರೆ ಒಂದುಂಟು, ಮರೆಯದಿರಿ ಈ ಮಾತು. ಯಾವ ಮಾತು? ನಾನು ಪ್ರಪಂಚದಲ್ಲಿ ಇಲ್ಲಿಯವರೆಗೆ ಯಾರನ್ನು ದ್ವೇಷಿಸಿದವು, ಯಾರನ್ನು ಪ್ರೀತಿಸಿದವು, ಹಿರಣ್ಯಕಶಿಪುವಿನ ಧ್ಯೇಯ ಧೋರಣೆಗಳೇನು, ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ನೀವು ವಿದ್ಯೆ ಕಲಿಸಿದ್ರೆ ನಿಮಗೂ ಒಳ್ಳೆಯದು, ನನಗೂ ಒಳ್ಳೆಯದು, ಅವನಿಗೂ ಒಳ್ಳೆಯದು. ಆ ಬಗ್ಗೆ ಚಿಂತಿಸುವಂತಹ ಅಗತ್ಯವೇ ಇಲ್ಲ. ನಾವಿರುವುದೇ ನಿಮ್ಮ ಸೇವೆಗಾಗಿ ಅಲ್ವಾ? ಸರಿ. ಹಾಗಾದ್ರೆ ಹೇಗೆ ರಥದ ವ್ಯವಸ್ಥೆ ಮಾಡುದಾ? ರಥ ಯಾಕೆ? ಮಗನನ್ನು ಕರ್ಕೊಂಡು ಹೋಗ್ಲಿಕ್ಕೆ. ಗುರು ಇರುವುದು ಯಾಕೆ? ಮಠದ ತನಕ ನಾನು ಎತ್ತಿಕೊಂಡು ಹೋದೇನು, ಮತ್ತೆ ರಥ ಬೇಡವಾ? ಮಗ ವಿದ್ಯೆ ಕಲೀಲಿಕ್ಕೆ ಬರುವಾಗ ಹಾಗೇ ಬರಬೇಕು. ಹೇಗೆ? ತಂದೆ ತಾಯಿಯ ಅನುಕೂಲದ ವ್ಯವಸ್ಥೆಯಲ್ಲಿ ರಥವನ್ನೆಲ್ಲ ಏರಿಕೊಂಡು ಬರುವುದಲ್ಲ, ಅದರ ಕಷ್ಟ ಏನು ಎಂಬುದಾಗಿ ಮಕ್ಕಳಿಗೆ ಗೊತ್ತಾಗಬೇಕು. ನಮ್ಮಲ್ಲಿ ರಥದ ವ್ಯವಸ್ಥೆ ಇದ್ದಿದ್ದು, ನಿಮ್ಮ ಗುರುಮಠದಲ್ಲಿರುವ ಎಲ್ಲಾ ವಿದ್ಯಾರ್ಥಿಗಳಿಗೆ ರಥದ ವ್ಯವಸ್ಥೆ ಇಲ್ಲ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಸಮವಸ್ತ್ರ ಅಂತ ಹಾಕುದು. ಎಷ್ಟು ಶ್ರೀಮಂತನ ಮಗನಿರ್ಲಿ, ಎಷ್ಟು ಬಡವನ ಮಗನಿರ್ಲಿ, ಒಂದೇ ವಸ್ತ್ರ ಹಾಕುದು. ಯಾಕೆ? ಅಲ್ಲಿ ಮೇಲು ಕೀಳುಗಳಿಲ್ಲ, ಸಮಾನತೆ, ಅಲ್ಲಿ ಭೇದ ಭಾವಗಳಿಲ್ಲ ಅಲ್ವಾ? ಹಾಗಾದ್ರೆ ನಡೆದುಕೊಂಡು ಹೋಗುದಾ? ಇದು ಆಶ್ರಮದ ವ್ಯವಸ್ಥೆ ಎಲ್ಲ ಗುರುಮಠ ಉಂಟು. ಅದು ಸೂರ್ಯಚಂದ್ರ ಯಾವಾಗ್ಲೂ ಒಳಗೆ. ನೀವು ಮತ್ತು ನಿಮ್ಮ ತಮ್ಮ ಶಂಡಾಮಾರ್ಕರು ಸೂರ್ಯಚಂದ್ರ ಅದಲ್ಲ, ಮತ್ತೆ ಮೇಲಿರುವ ಅದೇ ಒಳಗೆ ಬರುದು. ಅವರ ಅಲ್ಲಿ ಕೆಲಸ ಇಲ್ವ ಅವರಿಗೆ? ಅದು ಹಂಚು ಇಲ್ಲ ಅಂತ. ಹಂಚು ಕೆಲವೆಲ್ಲ ಬಿದ್ದು ಹೋಗಿದೆ. ಈ ಸಲ ಒಂದು ಕೆಲಸ ಮಾಡುವ, ಇನ್ನು ಮೇಲೆ ಅದೆಲ್ಲ ಹಾಕುದು ಬೇಡ, ಬಿದ್ದು ಹೋಗುದು ಹೊಡಿಯುವುದೆಲ್ಲ ಬೇಡ. ಇನ್ನು ಗೋಡೆಯನ್ನೇ ಮಾಡುವ. ಗೋಡೆ ಮತ್ತು ಮಾಡು ಒಂದೇ. ಆದ್ರೆ ತೊಂದ್ರೆ ಅದು ಮತ್ತೆ ಹೊಡಿಲಿಕ್ಕಿಲ್ಲಲ್ಲ, ಬೀಳ್ಲಿಕ್ಕಿಲ್ಲಲ್ಲ. ವ್ಯವಸ್ಥೆ ಮಾಡಿ. ಬೇರೆ ಏನಾದ್ರು? ಬೇರೆ ಏನು ತೊಂದ್ರೆ ಇಲ್ಲ. ನೀವು ಏನಾದ್ರೂ ಸಮಸ್ಯೆ ಆದ್ರೆ ಹೇಳಿ, ನಾನೊಂದು ಹೂಂಕಾರ ಮಾಡಿದ್ರೆ ಸಾಕು, ನಿಮ್ಮ ಆಶ್ರಮದ ಆಕಾರ ಬದಲಾಗ್ತದೆ.
ಅಷ್ಟು ವ್ಯವಸ್ಥೆ ಉಂಟು. ಇನ್ನು ಅವನ ಊಟ ಉಪಚಾರ ಅದೆಲ್ಲ ಅವಳಿಗೆ ಗೊತ್ತಿರು, ನನಗೆ ಗೊತ್ತಿಲ್ಲ. ನನಗೆ ಸ್ವಲ್ಪ ರಾಜಕೀಯದ ಅವಸರ ಉಂಟು. ನಿಮ್ಮ ಕೈಯಲ್ಲಿ ಇಟ್ಟಿದ್ದೇನೆ. ನನ್ನ ಮಗನನ್ನು ಇಟ್ಟದ್ದು ಅಂತ ಭಾವಿಸಬೇಡಿ. ಇಡೀ ಶೋಣಿತಾಪುರದ ಭವಿಷ್ಯವನ್ನು ನಿಮ್ಮ ಕೈಯಲ್ಲಿ ಇಟ್ಟಿದ್ದೇನೆ ಅಂತ ಭಾವಿಸಿ ಅವನನ್ನು ರೂಪಿಸುವ ಸಕಲ ಹೊಣೆಗಾರಿಕೆ ನಿಮಗೆ ಬಿಟ್ಟು. ಸರಿ, ನಾನು ಹಾಗಾದ್ರೆ ಒಳಗಿರ್ತೇನೆ. ಹೇಳ್ಬೇಕಾದ್ದನ್ನು ಹೇಳು. ನಾನು ಹೇಳ್ತೇನೆ. ನೀವು ನಿಶ್ಚಿಂತೆಯಿಂದ ರಾಜಕೀಯ ಮಾಡಿ. ನಿಶ್ಚಿಂತೆಯಿಂದ ರಾಜಕೀಯದ ವ್ಯವಸ್ಥೆಯನ್ನು ನೋಡಿಕೊಳ್ಳಿ. ಅಲ್ಲ, ನೀವು ಹೇಳಿದ ವಾಕ್ಯ ಸರಿ ಉಂಟು. ಆದ್ರೆ ಈಗ ರಾಜಕೀಯ ಎನ್ನುವ ಶಬ್ದ ಹಾಳಾಗಿ ಹೋಗಿದೆ. ರಾಜಕೀಯ ಮಾಡುದು ಅಂತ ಹೇಳಿದ್ರೆ ಮತ್ತೊಬ್ಬರನ್ನು ತೆಗೆಯುವುದು ಅಂತಲೇ ಆಗಿದೆ. ಅದು ದುರುಪಯೋಗ ಆಗಿದೆ. ಅಷ್ಟೇ. ನಿಜವಾಗಿ ರಾಜಕೀಯ ಅಂತ ಹೇಳಿದ್ರೆ ಸಮಾಜ ಸೇವೆ ಅಂತ. ಹಾಗಾಗಿ ಮಾಡಬೇಕಾದ ತುಂಬಾ ಉಂಟು. ನೀವು ಹೋಗಿ, ಶುಭವಾಗಿ. ನಾನು ಒಳಗೆ. ಆಯ್ತು ಬಾ ಮಗ. ಗುರುಗಳೇ, ಓ ನೀವೇನೋ ಕರೆದುಕೊಂಡು ಹೋಗುವುದಕ್ಕೆ ಸಿದ್ಧರಾಗಿದ್ದೀರಿ. ಹೌದು. ಆದ್ರೆ ಅವನ ಆರೈಕೆಯ ಕುರಿತಾಗಿ ತಾಯಿಯಾದವಳು ಹೇಳುವುದು ಬೇಡವೇ? ಅವರೇ ಅಂದ್ರಲ್ಲ, ತಾಯಿಯಲ್ಲಿ ಹೇಳಿ ಹೌದು, ಹೊಣೆಗಾರಿಕೆ ನನಗುಂಟು. ಹೌದು, ತಾಯಿಗೆ ಹೊಣೆಗಾರಿಕೆ ಇರುವುದು. ಗುರುಗಳೇ, ಓ ನನ್ನ ಮಗ ಯಾವತ್ತ ಹಾಲು ಕುಡಿದೇ ಅಭ್ಯಾಸ ಅವನಿಗೆ. ಹಾಲು ಕುಡಿದೇ ಅಭ್ಯಾಸ? ಅದು ದನದ ಹಾಲೇ ಆಗಬೇಕು. ದನದ ಹಾಲೇ ಕೊಡ್ಬಹುದಿತ್ತು, ಆದ್ರೆ ಕರು ಹಾಕಿದ ದನ ನಮ್ಮಲ್ಲಿ ಇಲ್ಲ. ಅಯ್ಯೋ, ಹಾಗಾದ್ರೆ ಹಾಲು ಕುಡಿಯುವುದು ಹೇಗೆ? ಅದೇ ಸಮಸ್ಯೆ. ಅದು ಯೋಚಿಸಬೇಡಿ, ಇಲ್ಲಿಂದಲೇ ಅದರ ವ್ಯವಸ್ಥೆ ಆಗ್ತದೆ ನಿಮಗೆ. ನೀವು ಕೊಡ್ತೀರಿ. ಎಷ್ಟು ದನ ಬೇಕು ಅಂತ ಹೇಳಿದ್ರೆ ಆಯ್ತು, ದನ ಕಳುಹಿಸಿ ಕೊಡ್ತೇವೆ. ಆಯ್ತಮ್ಮ, ಆದ್ರೆ ತೊಂದ್ರೆ. ಇನ್ನು ಊಟ ಮಾಡುವಾಗ ಮೊಸರಿಲ್ಲದೆ ಊಟ ಮಾಡುವುದೇ ಇಲ್ಲ. ಮೊಸರಿಲ್ಲ ಅಂತಂದ್ರೆ ಊಟಕ್ಕೆ ಹೇಳುವುದೇ ಇಲ್ಲವ. ಇವ ಮೊಸರಲ್ಲೇ ಊಟ ಮಾಡು. ನೋಡುವಾಗ ಗೊತ್ತಾಗುವುದಿಲ್ವ ನಿಮಗೆ? ಇದು ಅದು ಎಮ್ಮೆಯ ಮೊಸರೇ ಆಗಬೇಕು. ಅಮ್ಮ, ಅಲ್ಲಿ ಎಮ್ಮೆ ಇಲ್ಲ, ನಾವು ಬ್ರಾಹ್ಮಣರ. ತಪ್ಪಾಯ್ತು, ನೀವು ಎಮ್ಮೆ ಸಾಕುವುದಿಲ್ಲ. ಇಲ್ಲ, ಯೋಚಿಸಬೇಡಿ. ಮಗನಿಗೆ ಬೇಕಾಗಿ ಇಲ್ಲಿಂದಲೇ ಆ ವ್ಯವಸ್ಥೆ ಆಗ್ತದೆ ನಿಮಗೆ. ಆದ್ರೆ ತೊಂದ್ರೆ ಇಲ್ಲ, ಕೊಡುವ. ನೀವು ಅಲ್ಲಿಗೆ ತಂದು ಕೊಟ್ಟದ್ದೇ ಹೌದಾದ್ರೆ ನಾವು ಕೊಡುವ, ಅದ್ರಲ್ಲಿ ಏನು ಆಕ್ಷೇಪ. ಮತ್ತೆ ಒಂದು ವಿಚಾರ ನಾನು ನಿಮ್ಮಲ್ಲಿ ಹೇಳಲೇಬೇಕು. ಯಾವುದದು? ಈಗ ವಿದ್ಯೆ ಕಲಿಸ್ತೀರಿ ಹೌದಾ ನೀವು? ಹೌದಮ್ಮ. ಎಲ್ಲಿಯಾದ್ರೂ ನೀವು ಹೇಳಿದಂತಹ ವಿಚಾರ ಇವನಿಗೆ ತಲೆಗೆ ಹತ್ತಲಿಲ್ಲ ಅಂತ ಆದ್ರೆ ನಿಮಗೆ ಬೇಸರವಾಗ್ತದೆ. ಬೇಸರ ಸಿಟ್ಟು ಬರಲೇಬೇಕು. ಸಿಟ್ಟು ಬರದೆ ವಿದ್ಯಾರ್ಥಿಯಾದವ ಕಲಿಯದಿದ್ರೆ ಸಿಟ್ಟು ಬರುವುದು ಸಹಜ ತಾನೇ? ಬರಲೇಬೇಕಲ್ಲ. ಸಿಟ್ಟು ಬಂದಾಗ ಏನು ಮಾಡ್ತೀರಿ ನೀವು? ಒಂದೆರಡು ಹೊಡಿತೀರಿ. ಹೊಡಿಲೇಬೇಕು, ಆಗ ಬೇಗ ತಲೆಗೆ ಹತ್ತುತ್ತದೆ. ಹೌದಮ್ಮ. ಆದರೆ ಒಂದು ನೀವು ಹೊಡೆಯುವುದು ಹೌದು, ನನ್ನ ಮಗನಿಗೆ ನೋವಾಗಬಾರದು. ಇದನ್ನು ಇನ್ನು ನಾನು ಕಲಿಬೇಕಷ್ಟೇ ಅಮ್ಮ. ನೋವಾಗದ ಹಾಗೆ ಹೊಡಿಲಿಕ್ಕೆ ನನಗೆ ಗೊತ್ತಿಲ್ಲ, ಅದು ಹೊಸ ವಿದ್ಯೆ. ಅಂದ್ರೆ ಅಷ್ಟು ಪ್ರೀತಿಯಿಂದ ನೋಡಿಕೊಂಡು ಬಂದಿದ್ದೇವೆ. ನಿಮ್ಮ ಮನಸ್ಸಿನ ಇದು ಅರ್ಥ ಆಯ್ತಮ್ಮ. ನಿಮ್ಮ ಮಗ ನಿಮಗೆ ಇರುವಂತಹ ಪ್ರೀತಿ ಇವನನ್ನು ನೋಡುವಾಗ್ಲೇ ನನಗೆ ಗೊತ್ತಾಗ್ತಾ ಉಂಟು. ಹೇಳಿದ ಹಾಗೆ ಕೇಳಿ ಕೇಳ್ತೇನೆ. ಹೊಡೆಯುವಂತಹ ಸಂದರ್ಭವನ್ನು ಇವ ಸೃಷ್ಟಿ ಮಾಡ್ಲಿಕ್ಕಿಲ್ಲ. ಇಲ್ಲ, ಆ ಬಗ್ಗೆ ಚಿಂತೆ ಮಾಡಬೇಡಿ ಅಮ್ಮ, ಹೊಡಿಲಿಕ್ಕಿಲ್ಲ. ಮಗ, ಗುರುಗಳು ಹೇಳಿದ್ದು ಕೇಳಿದ್ದಲ್ವ ನಿಮಗೆ? ಅಪ್ಪ ಹೇಳಿದ್ದಾರೆ ಚೆನ್ನಾಗಿ ವಿದ್ಯೆಯನ್ನು ಕಲಿತು ಬರಬೇಕು ಎನ್ನುವ ಹಾಗೆ. ಏನಾದ್ರೂ ನಿಮಗೆ ನಮ್ಮನ್ನೆಲ್ಲ ಕಾಣಬೇಕು ಅಂತ ಆದ್ರೆ ಗುರುಗಳಲ್ಲಿ ಹೇಳಿದ್ರೆ ಆಯ್ತು, ಅವರೇ ಕಳುಹಿಸಿ ಕೊಡ್ತಾರೆ. ಅಲ್ಲ, ಬೇಗ ನಿನ್ನ ವಿದ್ಯೆ ಕಲಿತಿ ಅಂತಾದ್ರೆ ಬೇಗ ಅರಮನೆಯನ್ನು ಬಂದು ಸೇರೋದಕ್ಕಾಗ್ತದೆ ನೋಡು. ಒಂದೇ ದಿವಸದಲ್ಲಿ ಆಗ್ತದ ಮಗ ಅದು. ಗುರುಗಳು ಹೇಳಿದ ಹಾಗೆ ನೀನು ಕೇಳಬೇಕು. ಸಂಜೆ ಅಲ್ಲ, ಸ್ವಲ್ಪ ದಿವಸ ನಿಲ್ಬೇಕಾಗ್ತದೆ. ಇಲ್ಲ, 4 ದಿವಸ ಅಂತ ಅಲ್ಲ ನಿಮಗೆ. ನೀನು 4 ದಿವಸದಲ್ಲಿ ಕಲ್ತಿರೋ 4 ದಿವಸ, 5 ದಿವಸದಲ್ಲಿ ಆದ್ರೆ 5 ದಿವಸ. ದಿವಸ ಲೆಕ್ಕ ಇಲ್ಲ, ನೀವು ಕಲಿಯುವಂತಹ ನಿಷ್ಠೆ. ನೀನು ಕಲಿಯುವಾಗಲಿ ದಿನ ಲೆಕ್ಕ ಮಾಡ್ತಾ ಇರುವುದಲ್ಲ, ಗುರುಗಳು ಹೇಳಿದಂತೆ ಕೇಳಬೇಕು, ಶ್ರದ್ಧೆಯಿಂದ ಕಲಿಬೇಕು ನೀನು. ಆಗ ಬೇಗ ಬಂದು ನಮ್ಮ ಜೊತೆಗೆ ಇರುವುದಕ್ಕಾಗ್ತದೆ. ನಾನು ಒಬ್ಬನೇ ಹೋಗುದಾ? ಮತ್ತೆ ಯಾರು? ನೀವು. ನಾನು ಯಾಕೆ ಅಮ್ಮ? ಹೇಗೆ ಇರುವುದಲ್ಲಿ ನನ್ನನ್ನು ಬಿಟ್ಟು ಇರುವುದೇ ಇಲ್ಲ. ನೀವು ಬರ್ಲಿಕ್ಕಿಲ್ಲ, ನೀವು ಬಂದ್ರು ತೊಂದ್ರೆ ಇಲ್ಲ. ಒಂದು ವೇಳೆ ಅವರು ಒಂದು ವೇಳೆ ಗುರುಮಠಕ್ಕೆ ಬಂದ್ರೆ ಮಕ್ಕಳು ನಿಲ್ಲಿಕ್ಕಿಲ್ಲಮ್ಮ ಭಯದಿಂದ. ಇಲ್ಲ ಇಲ್ಲ, ಅವ್ರು ನಾವು ಬರುವುದೇ ಇಲ್ಲ. ಇವನನ್ನು ಮಾತ್ರ ಕರೆದುಕೊಂಡು ಹೋಗಬೇಕು ಮಗ. ಆದಷ್ಟು ಬೇಗ ಕರೆದು ಬರಬೇಕು. ಕರೆದುಕೊಂಡು ಹೋಗಿ ಬರ. ಹೇಗೆ ಇವಾಗ ಶುಭವಾಗ್ಲಿ, ನಿನ್ನ ನಿರೀಕ್ಷೆಯಲ್ಲಿ ನಾನಿರ್ತೇನೆ. ಬೇಗ ಬರಬೇಕು. ಕರ್ಕೊಂಡು ಹೋಗುದು? ಕರ್ಕೊಂಡು ಹೋಗ್ತೇನೆ. ಹೇಗೆ? ಎತ್ತಿಕೊಂಡು. ಅದನ್ನು ನೋಡ್ಬೇಕು ನನಗೆ. ಎತ್ತಿಕೊಂಡು ಹೋಗುವ ಚಂದವನ್ನು ಕಾಣಬೇಕು. ಅಮ್ಮ, ಎತ್ತಿಕೊಳ್ಳಿ. ನೀವು ಹೋಗಿ. ಅಲ್ಲ, ಎತ್ತಿಕೊಳ್ಳಿ ನೀವು. ನಾನು ಎತ್ತುವಾಗ ನೀವು ಇರಬಾರ್ದು.
ಮತ್ತೆ ನೀವು ಎತ್ತಿಕೊಳ್ತಾರಲ್ಲ ಅಮ್ಮ, ಆದೀತು. ವಿಷಯ ಉಂಟು. ನೀವು ಯಾಕೆ ನೋಡ್ಬಾರ್ದು? ಯಾಕೆ? ನೀವು ನೋಡುವಾಗ ಎತ್ತಿಕೊಂಡು ಹೋಗುವುದನ್ನು ನೋಡುವಾಗ ನಿಮಗೆ ಕಣ್ಣೀರು ಬರ್ತದೆ, ಮತ್ತೆ ಅವನಿಗೂ ಕಣ್ಣೀರು ಬರ್ತದೆ, ಅಲ್ಲಿ ಸಮಸ್ಯೆ ಆಗ್ತದೆ. ಅದಕ್ಕೆ ನೀವು ಇಲ್ಲಿ ಆದೀತು, ಆದೀತು. ಹಾಗಾದ್ರೆ ಮಗ ಹೋಗಿ ಬಾ. ಜಾಗ್ರತೆ ಗುರುಗಳೇ. ಓ ನನ್ನ ಮಗ ಜಾಗ್ರತೆ. ಆಯ್ತಮ್ಮ. ಮಗ, ಗುರುದೇವ, ತಂದೆ ತಾಯಿಯಿಂದ ಆಶೀರ್ವಾದ ಸಿಕ್ಕಿದೆ, ಹೌದು. ತಡ ಮಾಡುವುದು ಯಾಕೆ? ಹೋಗುವ ಮಗ. ಎಲ್ಲಿಗೆ? ಎತ್ತಿಕೊಳ್ಳಿ. ಮಠ ಮಠ ಎತ್ತಿಕೊಳ್ಬೇಕಲ್ಲ. ಯಾರು? ನೀವು ನಿನ್ನನ್ನೊಂದು ಎತ್ತು ಅಮ್ಮನ ಜೊತೆ ಹೇಳಿದೆ ಅಂತದ್ದು ನೀವು. ಅವರಲ್ಲಿ ಆಡಿದ್ದೇನೆ. ಮತ್ತೆ? ನಿನಗೆ ನಡಿಲಿಕ್ಕೆ ಆಯಾಸ ಆಗ್ತದ ಮಗ. ಮತ್ತೆ ನಿನ್ನ ಮಠ ತುಂಬಾ ದೂರ ಉಂಟು ಮಗ. ಹೌದೇ? ಅದಕ್ಕೆ ನಿನಗೆ ಆಯಾಸವಾಗುವುದಕ್ಕೆ ಏನು? ಒಂದು ಕಥೆ ಯಾವುದು? ಹೇಳುತ್ತಾ ಹೋಗ್ತೇನೆ, ನೀನು ಆಲಿಸುತ್ತಾ ಬಾ. ಆಗ್ಲಿ. ಆಯಾಸ ಆಗುತ್ತೆ ಮಗ. ಮಗ ಬಂದಾಯ್ತು. ಏನು ಮಗ? ಆಕಾಶ ಕಾಣ್ತದೆ ಗುರುದೇವ. ನಾನಾಗ್ಲಿ ಹೇಳಿದೆ ಅಲ್ವಾ? ಏನು? ಅದು ಇವತ್ತು ಮಾತ್ರ, ನಾಳೆಯಿಂದ ಕಾಣ್ಲಿಕ್ಕಿಲ್ಲ ಆಕಾಶ. ಹೇಗ? ಅಲ್ಲ, ಮತ್ತೆ? ನಿನ್ನ ಅಪ್ಪ ಸರಿ ಮಾಡ್ತಾರೆ. ಹೌದೇ? ಹಾ. ಆಗ್ಲಿ. ನಾಳೆಯಿಂದ ವ್ಯವಸ್ಥೆ ಆಗ್ತದೆ. ಇದೇ ಮಗ ಗುರು. ನೀನೇನು ಆಚೆ ಈಚೆ ಅಲ್ಲ, ನಾನೊಬ್ಬನೇ ಇರುವುದಿಲ್ಲಿ. ಗುರುಮಠ ಅಂತ ಹೇಳಿದ್ರೆ ತುಂಬಾ ಮಕ್ಕಳಿರ್ತಾರೆ. ಮಕ್ಕಳಿರ್ತಾರೆ. ನನಗೆ ಸಹಪಾಠಿಗಳು ಬೇಕು. ಹೌದು. ಯಾರು ಇಲ್ಲವಲ್ಲ ಇಲ್ಲಿ. ತುಂಬಾ ಮಂದಿ ಮಕ್ಕಳಿದ್ದಾರೆ ಮಗ. ಎಲ್ಲ ಆದ್ರೆ ಹೋದ್ರಾ? ಹೋದದ್ದಲ್ಲ, ಬರ್ಬೇಕಷ್ಟೇ. ಅವರು ಎಷ್ಟು ಹೊತ್ತಿಗೆ ಬರ್ತಾರೆ ಅಂತ ಹೇಳಿಲ್ಲ. ಗುರುದೇವ, ಗುರುದೇವ, ಮೊದಲಾಗಿ ವಂದಿಸಿಕೊಂಡಿದ್ದೇನೆ ಗುರುದೇವ. ಮೊದಲೇ ಆಯ್ತಾ ಮಗ? ಇಷ್ಟೇ? ಇನ್ನು ಯಾರಾದ್ರೂ ಇದ್ದಾರ? ಇನ್ನು ಬರುವವರಿದ್ದಾರೆ. ಅಯ್ಯೋ ಅಯ್ಯೋ, ಅಲ್ಲಿ ಯಾರು? ನಿನ್ನ ಅಪ್ಪ ಇದ್ದಾನ? ನಮಸ್ತೆ ಗುರುಗಳೇ. ಹಾ, ನಮಸ್ಕಾರ. ನೀವು ನಂಗೆ ಕಾಣ್ಲೇ ಇಲ್ಲ. ಕಾಣುದು ನಿನಗೆ ಗುರು ಕಾಣುದಿಲ್ವಾ? ನಿನ್ನ ಸ್ನೇಹಿತ ಎಲ್ಲಿದ್ದಾನ? ಶುಭವಾಗ್ಲಿ. ಬರ್ಲಿಲ್ಲ ಅವ? ಯಾರು ಯಾರು? ಈಗ ನೆನಪಾಯ್ತು. ಅವ ಇವತ್ತು ಪಕ್ಕದ ಊರಿನ ದೇವಸ್ಥಾನದಲ್ಲಿ ಜಾತ್ರೆ ಉಂಟು ಅಂತ ಹೇಳಿದ್ದ. ನಾನು ಊಟಕ್ಕೆ ಹೋಗಿರ್ಬೇಕು. ನಾನು ಸಹ ಊಟ ಮಾಡಿ ಊಟದೊಂದೇ ಕೂತುಕೋ, ಅಲ್ಲಿ ಕೂತುಕೋ. ಆಯ್ತು, ಅಲ್ಲಿ ಕೂತ್ಕೋ. ಗುರುವಿಗೆ ಮುಲ ಮುತಾಗುವ ತನಕ ದೊರೆಯ ಜನ್ನ ಮುಂಕುತಿ. ಗುರುವಿಗೆ ಮುಲ ಮುತಾಗುವ ತನಕ. ಯಾರು? ಗುಲಾಮು. ಗುಲಾಮು. ಗುರುವಿನ ಗುಲಾಮನಾಗುವ ಆಗುವ ತನಕ ದೊರೆಯದನ್ನ ಮುಂಕುತಿ. ಮೂಗುತಿ ನಿನ್ನ ಅಪ್ಪ. ಮುಕುತಿ. ನನ್ನಪ್ಪ ಅಷ್ಟು ಸಣ್ಣ ಇಲ್ಲ. ಇನ್ನು ಮುಖಕ್ಕೆ ಒಂದ್ ಸ್ವಲ್ಪ ಮುಲಾಮ ಹಾಕು. ಗುರುಗಳೇ, ಗುಲಾಮ ಅಲ್ವಾ? ಗುಲಾಮ ನೀನು ಅವನನ್ನು ತಿಕ್ಕಿದ್ರೆ ನಿನ್ನ ಮುಖಕ್ಕೆ ಬರ್ತೇನಪ್ಪ. ಅವ ಎಷ್ಟು ವರ್ಷ ಆಯ್ತವ? ನಮ 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 ನಮ. ಯಾರಿಗ ನಮಸ್ಕಾರ ಮಾಡುದು? ನೀವೇ ಅಲ್ವೇ ಹೇಳಿದ್ದು ಹಾ. ಎಲ್ಲರನ್ನು ಸ್ನೇಹಿತರಾಗಿ ಕಾಣ್ಬೇಕಂತ. ಸ್ನೇಹಿತರಾಗಿ. ಅದು ಮೊನ್ನೆ ನಿನ್ನ ಅಪ್ಪನಲ್ಲಿ ಅದು ಸ್ನೇಹಿತರಾಗಿ ಕಾಣ್ಬೇಕು ಎಂಬುದಾಗಿ ನಿನ್ನ ಅಪ್ಪನಲ್ಲಿ ಹೇಳಿದೆ. ಆದ್ರೆ ಗುರುವಿಗೆ ಹೀಗೆ ನಮಸ್ಕಾರ ಕೊಡ್ಲಿಕ್ಕಿಲ್ಲ. ನಮಸ್ಕಾರ ಹೀಗೆ. ಗುರುಬ್ರಹ್ಮ, ಗುರು ವಿಷ್ಣ, ಗುರುದೇವ ಮಹಿಷಾಸುರ. ಮಹಿಷಾಸುರ ನಿನ್ನ ಅಪ್ಪ ಮಗ. ಗುರು ಬ್ರಹ್ಮ, ವಿಷ್ಣ ಅಲ್ಲ, ಗುರು ವಿಷ್ಣು. ಗುರು ಸಾಕ್ಷಾತ್ ಪರಬ್ರಹ್ಮ. ಬ್ರಹ್ಮ. ತಸ್ಮಯೇ ಶ್ರೀ ಗುರುಭ್ಯೋ ನಮಃ. ನಾ ಎಲ್ಲಿ ಕೂರಲಿ? ನಾ ಎಂತದ್ದು ಮಗ? ಯಾರ? ಯಾರ? ಗುರು ನಾಯಿ ಅಂತ ಯಾರು? ಯಾರು? ಓಡಿಸ್ಕೊಂಡು ಬಂದದ್ದು. ಅದು ಬೇರೆ ಬೇರೆ ಮಗ. ಗುರು ನಾಯಿ ಅಲ್ಲ. ಗುರುವೇ ಅಲ್ಲ. ಗುರುವೇ ನಾಯಿ. ಗುರು ಎಲ್ಲಿ? ಅಲ್ಲಿ ಓಡಿಸ್ಕೊಂಡು ಬಂದದ್ದು. ಅದ್ಯಾಕೆ ಮಗ? ನಾನು ಬರುವಾಗ ದಾರಿ ಮಧ್ಯೆ ಮರವೊಂದನ್ನು ಕಂಡೆ. ಮಾವಿನ ಮರ. ಮಾವಿನ ಮರವ? ಆ ಮಾವಿನ ಮರದಲ್ಲಿ ಮಾವಿನಕಾಯಿ ಇತ್ತು. ಅದಕ್ಕೆ ಒಂದು ಕಲ್ಲನ್ನು ಬಿಸಾಕಿದೆ.
ಹಾ. ಅದು ತಪ್ಪಿ ನಾಯಿಗೆ ಬಿತ್ತು. ಹಾ. ಅದು ಓಡಿಸಿಕೊಂಡು ಬಂತು. ಅವನು ನನಗೆ ನಾಯಿ ಅಂತ ಹೇಳಿದ್ದು. ನಿನಗೆ ಒಮ್ಮೆ ಹೇಳಿದ್ದು ತಪ್ಪು ಮಗ, ಒಂದೆರಡು ಬಾರಿ ಆದ್ರೂ ಹೇಳ್ಬೇಕು. ಅದನ್ನು ತೆಗಿಯ, ನಿನ್ನ ಬರೆಯುವಂತ ಲೇಖನಿ ಅದೆಂತ ನೀವ್ ಹೇಳಿಕೊಟ್ಟದ್ದು. ಗುರುವೇ ಏ, ನಮಸ್ಕಾರ. ನಮಸ್ಕಾರ ಮಗ. ಇಲ್ಲಿ ಬಾ. ನಾಯಿ ಕಚ್ಚಿತ ಮಗುವ? ಇಲ್ಲ. ಕಚ್ಚಿದ್ರೆ ನಾಳೆ ಅದಕ್ಕೆ ಹುಚ್ಚು ಪ್ರಾರಂಭ ಆದಿತ್ತು, ಅದು ಸಮಸ್ಯೆ. ಕುಳಿತುಕೊಳ್ಳಿ. ಎಲ್ಲಿ ಕೂರಲಿ? ಒಂದು ಆಯ್ತಾ? ಅಲ್ಲ, ನಾನು ಕೂತ್ಕೊಳ್ಳುವಾಗ ಇನ್ನು ಬರ್ಲಿಕ್ಕೆ ಉಂಟ ಮಾರಿ ಸಂತಾನಗಳು ಬೇಕಾದಲ್ಲಿಗೆ ಬರುವುದೇ. ಈತ ನಾರು. ಯಾವ ನಾರು? ಜವಾನ್, ನಿನಗೆ ಬರದಿದ್ರು ಶಬ್ದ ಸುದೊಡ್ಡ ದೊಡ್ಡದು. ಈತ ಯಾರು? ನಾರು ಬೇಡ ಆಯ್ತಾ? ಸೆಣಬು ನಾರ ಕುಟುಕಾಲಿ ಎಂತ ಅವ ನಿಷ್ಠೆಯಲ್ಲಿ ಕಲಿಯುವವ ಇರುವುದ ಒಬ್ಬ ನಮ್ಮದ್ರಲ್ಲಿ. ಅವ ನಿಮ್ಮೊಟ್ಟಿಗೆ ಸೇರಿ ಸ್ವಲ್ಪ ಗಡಿಬಿಡಿಯಾಗಿದ್ದಾನೆ. ನಾನು ನಿಮ್ಮ ಪ್ರೀತಿಯ ಶಿಷ್ಯ ಅಲ್ವೇ? ನನ್ನ ಮರ್ಯಾದೆ ತೆಗಲಿಕ್ಕೆ ನೀನೊಬ್ಬ ಸಾಕು. ಕೂತ್ಕೊಂಬ. ಹೇಗೆ ಮಕ್ಕಳೇ? ಕುಳಿತುಕೊಂಡಾಯ್ತಲ್ಲ. ಇವನ ಹೆಸರು ಪ್ರಹ್ಲಾದ. ಪ್ರಹ್ಲಾದ ಯಾಕೆ ಬಂದಿದ್ದಾನೆ? ವಿದ್ಯೆ ಕಲಿಯಲಿಕ್ಕೆ ಬಂದಿದ್ದಾನೆ. ಹೇಗೆ ನನ್ನಾಗಿ ಕಲಿತು ಜಾಣನಾಗುವಣ? ಅಪ್ಪ, ನಮ್ಮಲ್ಲಿ ಜಾಣ ನೀನೇ ಮಗ. ಎಷ್ಟು ವರ್ಷ ಆಯ್ತಲ್ಲ ಗುರುಮಠದಲ್ಲಿ. ನಾನು ನಿಮ್ಮನ್ನು ಬಿಟ್ಟು ಹೋಗುವುದು. ಇದು ನಿಮ್ಮ ಹಾಗೆ ಆಗ್ಲಿಕ್ಕಿಲ್ಲ. ಉತ್ತಮ ಒಬ್ಬ ಶಿಷ್ಯನಾದನು. ಇವ ಹಿರಣ್ಯಕಶ್ಯಪರ ಮಗ. ಅರಣ್ಯಕಶಿಪ ಅಲ್ಲ ಮಗ. ನೀನೊಬ್ಬ ಸರಿ ಇದ್ದೆ ಎಂಬುದಾಗಿ ಹೇಳಿದ್ದಾರೆ. ಹಿರಣ್ಯಕಶ್ಯಪಿನ ಮಗ. ಮಗ, ನೀವು ಬರುವಾಗಲೇ ಕೇಳಿತ ನಿಮಗೆ ಗಣಪತಿ ಶ್ಲೋಕ ಮಾಡುವುದು, ಭಕ್ಷ ಭೋಜ್ಯವನ್ನು ಇರಿಸಿದ್ದು, ದೇವರ ಬಗ್ಗೆ ನಾಮಸ್ಮರಣೆ ಮಾಡಿದ್ದು. ಯಾಕೆ? ಇವ ಬಂದ ಎನ್ನುವಂತಹ ಕಾರಣಕ್ಕಾಗಿ. ಹಾಗಾಗಿ ಇನ್ನು ವಿದ್ಯೆ ಪ್ರಾರಂಭ ಮಾಡ್ಲಿಕ್ಕೆ ನೀನು ಮುಟ್ಟಬೇಡ. ಮುಟ್ಟಿದ್ರೆ ನಿನ್ನ ಅಪ್ಪನ ಹಣೆ ಉಂಟು, ದೂರ ಗೊತ್ತು ಮಗ. ಯಾವತ್ತಿನ ಹಾಗೆ ವಿದ್ಯೆ ಪ್ರಾರಂಭ ಮಾಡ್ಬೇಕು. ಅದಕ್ಕೆ ಮರಳು ತನ್ನಿ ಮಕ್ಕಳೇ. ಯಾವ ಅಲ್ಲಿ ಮಗಳೇ, ಇದು ಯಾಕೆ? ಅದು ಮರಳಿನಲ್ಲಿ ಬೆರಳಿನ ಮೂಲಕ ಬರೆಯುವುದು. ಬರೆದ್ರೆ ವಿದ್ಯೆ ಬೇಗ ತಲೆಗೆ ನೋವು ಒಮ್ಮೆ ಮಾತ್ರ, ಮತ್ತೆ ಆಗುದಿಲ್ಲ. ಹೌದು, ಆರಂಭದಲ್ಲಿ ಒಮ್ಮೆ ನೋವು ಮತ್ತೆ ಬೇಡ. ನಾವು ಎಷ್ಟು ಬರೆದು ನೋಡಿ, ಅವ ಇನ್ನು ಸಾಯ್ಲಿಕ್ಕೆ ಸ್ವಲ್ಪ ದಿವಸ ಇರುವುದು. ಇನ್ನೂ ಬರೀತಾ ಇದ್ದಾನೆ. ಅವ್ರು ಸಾಯದೆ ನಾನು ಸಾಯುವುದಿಲ್ಲ. ಹೌದಪ್ಪ, ನಾನು ಗುರು ಅಲ್ವಾ. ಇದು ಏನು ಗುರುದೇವ? ಅದು ಬೆರಳಿನಲ್ಲಿ ಬರೆಯುವುದು ಯಾಕೆ? ನೋವಾದ ಕೂಡಲೇ ಅಕ್ಷರ ಚಿತ್ತದಲ್ಲಿ ಅಚ್ಚಾಗಿ ಉಳಿಯುತ್ತದೆ ಮಗ. ಅದಕ್ಕಾಗಿ ಇದು ಪ್ರಾರಂಭಿಸುವುದು. ಅವರಿಗೆಲ್ಲ ನೋವೇ ಆಗ್ಲಿಲ್ವಾ? ಯಾವಾಗ ಆರಂಭದಲ್ಲಿ ನೋವಾಗಿದೆ, ಈಗ ಅಭ್ಯಾಸ ಆಗಿದೆ ಮಗ ಬರೆದು. ಇಲ್ಲಿ ಹೋಗಿ ಇಲ್ಲಿಗೆ ಬಂದು ಇಲ್ಲಿ ಹೋಗ್ತದೆ. ಹೇಗಾಗ್ತದೆ? ಅಲ್ಲಿ ಕೂತ್ಕೋ ಮಗ. ಇದು ಪ್ರಾರಂಭಿಸುವುದಕ್ಕಿಂತ ಮೊದಲು ಗಣಪತಿಯ ಶ್ಲೋಕ. ಯಾರು ನಿನ್ನ ಅಪ್ಪ? ಯಾರು? ಯಾವಾಗ್ಲೂ ಯಾರು ಹೇಳುವುದು? ನಾನೇ. ನೀವೆಲ್ಲರೂ ಕೈ ಮುಗಿದ ಪ್ರಾರ್ಥಿಸಿ. ಅಲ್ವಾ? ಒಂಜಿ ದೀಪ ನೀನಾಗಿ ಒಂಜಿದೀಪೆ ಒಂಜಿಪೆ ಇವನಿಗೆ ಬರುವುದಿಲ್ಲ. ಕೂತುಕೊಂಡು ನಿನ್ನದು ಕೂತುಕೊಂಡು ನೀವು ಅಲ್ಲಿ ಕೂತು ಬರೆಯುವಾಗ ಎದ್ದು ಎಲ್ಲಿಗೆ? ನಿನ್ನ ಅಪ್ಪ ಇದ್ದಾನಲ್ಲಿ. ಗಜಮುಖನೇ ಗಣಪತಿಯೇ ನಿನಗೆ ಒಂದನೇ ಬಾಕಿ ಇರುವ ಎಂಟನೇ ಮಾಯ ಕೊಟ್ಟೆ. ನನಗೆ ಇವತ್ತೇ ಬೇಕು. 4 ಆನೆ 8 ಆನೆ. ಅಲ್ಲ, ಅದು ಹಾಗೆ ನೀವು ಯಾಕೆ ಮಗ ಮುಂದೆ ಬರುವುದಿಲ್ಲ? ಇದ್ದ ಗಣಪತಿ ಶ್ಲೋಕವನ್ನೇ ಹೀಗೆ ಹೇಳಿದ್ರೆ ಮತ್ತೆ ನೀವು ಜೀವನದಲ್ಲಿ ಮುಂದೆ ಬರ್ಲಿಕ್ಕೆ ಉಂಟು. ಸಾಕಾಯ್ತು. ಗಜಾನನಂ ಭೂತಗಣಾದಿ ಸೇವಿತಂ ಭಕ್ತಜಂಬೂಫಲಸಾರಭಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ. ನಮ್ಮ ಮಾಮಿ ನಮ್ಮ ಮಾಮಿ ಅಲ್ಲ, ನಮಾಮಿ. ವಿಘ್ನೇಶ್ವರ
ಈಶ್ವರ ಪಾದ ಪಂಕಜಂ. ಇನ್ನು ಅಭ್ಯಾಸ ಮಾಡುವುದಲ್ಲ ಮಗ. ಮಗ ನಿಮ್ಗೆಂತದ್ದು ಪಕ್ಷಪಾತ ಉಂಟ? ಪಕ್ಷಪಾತ ನಿನ್ನ ಅಪ್ಪನಿಗೆ. ಮತ್ತೆಂತದ್ದು ಅವನನ್ನು ತೊಡೆ ಮೇಲೆ ಕೂರಿಸಿದೀವಿ, ನಾವೇನು ತೊಡೆ ಮೇಲೆ ಕೂರಬಾರ್ದ? ಕಣ್ಣನ್ನ ಕೂರಿಸಿ ಅಪ್ಪ ನೀನೆಂತ ಮಗ, ನೀನು ಹಾಗೆ ಮಾತಾಡಬೇಡ. ನೀನೊಂದು ಗಂಡು ಮಗುವಾಗಿ ಹೆಣ್ಣು ಮಗುವಿನ ಹಾಗೆ ಒಂದು ಮಗ. ಪಕ್ಷಭೇದ ಅಲ್ಲ. ಮತ್ತೆ ಇದು ಇವನನ್ನು ಯಾಕೆ ತೊಡೆಯ ಮೇಲೆ ಕುಳಿತುಕೊಳ್ಳಿ? ಯಾಕೆ? ಆರಂಭ ಇವತ್ತು ಭಯವಾಗ ಕೂಡದು ಎಂಬುದಾಗಿ ಇಲ್ಲಿ ಕುಳಿತುಕೊಳ್ಳಿದ್ದು. ಆರಂಭದಲ್ಲಿ ನಿನ್ನನ್ನು ಕೂತುಕೊಳ್ಳಿಸಲಿಲ್ವ ಮಗ? ಹೌದೌದು. ನಿನ್ನ ಹಲ್ಲು ಬಿದ್ದದ್ದು ಹೋದದ್ದು ಹೊರತು ಒಂದೇ ಒಂದು ಅಕ್ಷರ ನಿಮಗೆ ಬರ್ಲಿ. ಅರ್ಧ ನೀವು ಹೊಡೆದೆ ನನ್ನ ಅರ್ಧ ಜೀವ ತೆಗ್ದಿದ್ದಿ. ಅರ್ಧ ಹೊಡೆದ ನೀನು ಮಾಡುವುದಾಗೆ ಮಗ. ನಿನಗೆ ಹೊಡೆಯದೇ ಉಪಾಯ ಇಲ್ಲ ಮಗ. ಅವನಿಗೆ ಭಯವಾಗ ಕೂಡದು ಎಂಬುದಾಗಿ ಆರಂಭದಲ್ಲಿ ಕುಳಿತುಕೊಳ್ಳಿಸಿದ್ದು. ಆರಂಭದಲ್ಲಿ ನಿನ್ನನ್ನು ಕುಳಿತುಕೊಳ್ಳಿಸಿದ್ದೆ. ಹಾಗೆ ಪಕ್ಷ ಭೇದ ಮಾಡಿದ್ದಲ್ಲ ಮಗ, ಆಯ್ತಾ? ಪಕ್ಷವಾದ ಇವನನ್ನು ಬೇರೆ ಮಗ. ಗುರುದೇವ, ಮೇಲ್ಪಂಕ್ತಿಯಲ್ಲಿ ನಾನು ಬರಿತೇನೆ, ಆಗ್ಲಿ. ಹಾಗೆ ಕೆಲ ಪಂಕ್ತಿಯಲ್ಲಿ ನೀನು ಬರಿಬೇಕು ಮಗ. ನೋಡಿ, ಬಾಳಲೋಚನ ಕಮಲಲೋಚನ ಬಾಳೆ ಲೋಚನ ಮಾರೆ. ಬಾಳಲ್ವಾ? ಬಾಳಲೋಚನ ರುಂಡಮಾಲ ವನಮಾಲ ಉಂಡೆ ಮಾಡ. ಉಂಡೆ ನೀನು ಆಗ ಅಲ್ಲಿ ದೇವರಿಗೆ ಪಂಚಗಜ್ಜದಲ್ಲಿ ಎಲ್ಲ ಮುಕ್ತಿ ಆಗಿದೆ ನಿನಗೆ. ಈಗ ಅದು ತಿನ್ಲಿಕ್ಕೆ ಅಂದ್ರೆ ಈಗ ಅದೇನಪ್ಪ ನಿನಗೆ? ರುಂಡಮಾಲ ಯಾವಾಗ್ಲೂ ಬರೆಯುವುದಿಲ್ವ ನೀನು? ಮಾಡುದು ನೋಡು ಭಿಕ್ಷುಕರಾಗೆ. ನಾನು ಭಿಕ್ಷುಕನ. ಅದಕ್ಕಿಂತ ಕಡೆ ನಿಮ್ಮ ಪಟ್ಟದ ಶಿಷ್ಯ. ಅಂದ್ರೆ ನಾನು ದೊಡ್ಡ ಭಿಕ್ಷುಕ ಅಂತ. ಎಲ್ಲ ಗುರುದೇವ. ಮತ್ತೆ ಹೇಗೆ ಮಗ? ಗುರುದೇವ, ಪಾರ್ವತಿ ರಮಣ ಲಕ್ಷ್ಮೀ ರಮಣ ಪತ್ತಾಯಿ. ಪಾರ್ವತಿ ಪತ್ತಾಯಿ. ಪತ್ತಾಯಿ ಅಲ್ವ? ಪಾರ್ವತಿ ಪತಾಯಿ ತ್ರಿಶೂಲ ಪಾಣಿ ಶ್ರೀಚಕ್ರಪಾಣಿ ಹೆಸರುಳ ಪ್ರಾಣಿ. ಯಾವ ಭಾಷೆ ಮಗ ಅದು? ತ್ರಿಶೂಲ ಪಾಣಿ ಮಗ. ಹಾಗಲ್ಲ ಎಂತದ್ದು? ನಾನೆಂತ ಮಾಡ್ಲಿಲ್ಲ. ಮತ್ತೆಂತ? ಅವನು ಅವನು ಅಯ್ಯೋ ನಿಮ್ಮದು ನೋವಾಗ್ತದೆ. ನಿನಗೆ ನಾಗ ನೃತ್ಯ ಮಾಡುವಾಗ ನೋವಾಗ್ಲಿಲ್ವಾ? ಇಲ್ಲ. ನಿಮ್ಮದು ಮುಟ್ಟಿದ್ರೆ ಅದಾಗುತ್ತೆ ನಿನಗೆ. ಅವರು ಮುಳಿದದ್ದು ನನಗೆ. ಅವ ಮಾಡುವಾಗನೇ ಒಂಥರ ಆಗ್ತದೆ. ಆಗಿತ್ತಾ? ಪಾಪ ಪಾಪ ನಿನಗೆ ಬಾರಿ ಗೊತ್ತುಂಟು. ಪಾಪ ಅಲ್ಲ, ಅವ ಪಾಪಿ. ನೀನು ಅದಕ್ಕಿಂತ ದೊಡ್ಡ ಪಾಪಿ ಆಗ ನೀನು ಪಾಪಿ ಅಂತೆ ಮಗ. ಗುರುದೇವ, ಹಾಗಲ್ಲ. ಹಾಗೆಲ್ಲ ಮಾರೆ. ಮತ್ತೆ ಹೇಗೆ? ನಾನಿದ್ದೇನೆ ಅಲ್ವ? ನಾಗಭೂಷಣ ನಾಗಶಯನ ಅವ ಅಲ್ಲಿಗೆ ಮಲಗಿಸಿದ. ತ್ರಿಶೂಲ ಪಾಣಿ ಚಕ್ರಪಾಣಿ ಏನ್ ಮಗ? ಆಗ್ತದೆ ಗುರುದೇವ. ಗುರುಗಳೇ, ಶಿಷ್ಯ ಅಲ್ಲ ನೋಡ್ರಿ. ಪಟ್ಟದ ಅವ ನಾನು ಮಾಡ್ತೀನಿ ನಿನಗೆ.
ಚಿಸ್ ಅಜ್ಜಿ ನಿಮ್ಮನ್ನು ಗುಪ್ತವಾಗಿ ಕರೆದದ್ದು. ಗುರುವನ್ನು ಹಾಗೆ ಕರೀದ ಚಿಸ್ ಚಿಸ್ ಚಿಸ್. ಯಾರಿಗೆ ಗೊತ್ತಾಗಲ್ಲ, ನಾನು ನಿಮಗೆ ಹೇಳಿಕೊಡುವುದು. ನನಗೆ ಹೇಳಿಕೊಡ್ಲಿಕ್ಕೆ ನಾನು ಗುರುವ ನೀನು ಗುರುವ? ನೀವೇ. ಹಾಗಲ್ಲ ಗುರುಗಳು, ಅವ ಫುಟ್ಬಾಲ್ ಅಲ್ವಾ? ಫುಟ್ಬಾಲ್ ಅಲ್ಲ, ಪುಟ್ಟ ಬಾಲ. ಅವನಿಗೆ ಒಮ್ಮೆಲೆ ಇಷ್ಟು ದೊಡ್ಡ ದೊಡ್ಡದು ಕೊಟ್ರೆ ಕಷ್ಟ ಆಗ್ತದೆ. ಮತ್ತೆ ಅದಕ್ಕೆ ಸ್ವಲ್ಪ ಸ್ವಲ್ಪವೇ ಕೊಡ್ಬೇಕು. ಅರಗಿಸಿಕೊಳ್ಳಿಕ್ಕೆ ಸುಲಭ ಆಗ್ತದೆ. ಮಗ ವಿಷಯ ಸರಿ ಉಂಟು ಮಗ, ಆದ್ರೆ ನಿನ್ನ ಅಭಿನಯ ಸರಿ ಇಲ್ಲ. ಅದು ಒಮ್ಮೆಲೆ ಇಷ್ಟು 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 ಅಭಿನಯ ಸರಿ ಇಲ್ಲ ಮಗ. ಆರಂಭದಲ್ಲಿ ಬಂದದ್ದು ಹೌದು, ನಾವು ದೊಡ್ಡ ದೊಡ್ಡ ಶಬ್ದವನ್ನು ಹೇಳಿದ್ರೆ ಅವನಿಗೆ ಕಷ್ಟ ಆದೀತು. ಹೌದೌದು. ಅದಕ್ಕೆ ಅವರಿಗೆ ನಾನು ಕಲಿಸ್ಬೇಕು. ಒಂದೊಂದೇ ಶಬ್ದ ನೀನು ಕಲಿ ಮಗ. ಎಂತದ್ದು ಮಗ, ಒಂದೇ ಒಂದು ಚಂದದ ಗಂಡು ಮಕ್ಕಳು ಬರ್ಲಿಕ್ಕಿಲ್ಲ ನಿಮ್ಮ ದೃಷ್ಟಿ. ಕಾಫಿಗಳೇ ನಿಮಗೆ ಇದೇ ಕೆಲಸ. ನಾನು ಬರೀದಿದ್ದೀನಿ. ಮತ್ತೆ ಇವನಿಗೆ ಉಪದ್ರ ಮಾಡಿದ್ರೆ ಅಲ್ವಾ ಹೊರದು ಸಾಯಿಸಿಯನ್ನು ಕೇಳಲಿಕ್ಕೆ ನಿಂಗೆ ಅಪ್ಪನು ಬರುತ್ತಿಲ್ಲ ಇಲ್ಲಿಗೆ. ಹೊಸತ್ತು ಎಲ್ಲ ಹಾಳಾಯ್ತು. ನೀನು ಸರಿ ಇದೆಯಾ ಮಗ? ಅದು ಹಾಳಾಗ್ಲಿಕ್ಕೆ ಮಗ ಕಷ್ಟ ಆಗ್ತದ? ಒಂದೊಂದೇ ಅಕ್ಷರವನ್ನು ಹೇಳಿಕೊಡ್ತೇನೆ ಮಗ, ಹಾಗೆ ಬರಿ. ಒಂದು ಬಂತು ಅಕ್ಷರ ಒಂದು ಬಂತು. ಎರಡು ಬಂತು ಅವನಿಗೀಗ. ಎರಡು ಬಂತು. ಈ ಸಲ ಸರಿ ಆಗ್ತದೆ. ಸರಿ ಆಗ್ತಾನೆ. ಕಷ್ಟ ಆರಂಭದಲ್ಲಿ ಸ್ವಲ್ಪ. ಅದು ನಾನಿದ್ದೇನಲ್ಲ ಮಗ, ಒಟ್ಟಿಗೆ ಮಾಡಿ ಬರೀಲಿ ಆಗ್ಲಿ. ಹರ ನಿನ್ನ ನಾಲಿಗೆ ಗೆಲ್ಲಿಬೇಕು. ಎಂತ ಗಾಲಿಯುದು? ಹರ ಹರ ಹರಿ ಹರ ಹರಿ ರುಂಡಮಾಲ ವನಮಾಲ ನಂದಿ ವಾಹನ ಗರುಡ ವಾಹನ ತ್ರಿಶೂಲಪಾಣಿ ಛತ್ರಪಾಣಿ ಹರ ಹರ ಹರ. ನಿಮಗೆ ಇಲ್ಲದಿದ್ರೆ ಪಕ್ಷಪಾತ ಉಂಟು. ತಪ್ಪು ಮಾಡಿದ್ದವ ಪೆಟ್ಟು ನಮೀಗ. ನೀನ್ ಇಲ್ಲಿ ಬಾ. ನೀನು ಬಾರ ಮೇಲೆ ಬಾ. ಅವರು ಹೊಡಿತಾರೆ. ನೀನು ಆಚೆ ಅಯ್ಯೋ ಗುರುಗಳೇ. ಅವರು ಕೂಗಿದ್ರೆ ಸರಿ ಹೊಡ್ದೇನು, ಸ್ವರ ಕೇಳಿದ್ರೆ ಆಗುದಿಲ್ಲ. ತಪ್ಪು ಮಾಡಿದ್ದವ ಅಲ್ಲ, ಹೊಡೆದದ್ದು ನಮಗೆ. ನೀವು ಇವನಿಗೆ ನಾವೇನು ಮಾಡಿದ್ದೇವೆ ಮಗು? ಇಲ್ಲ ಪಕ್ಷಭೇದ ಇಲ್ಲ ನನಗೆ. ಮತ್ತೆ ಅವನಿಗೆ ಎರಡು ಬಿಡಿ, ನಮಗೆ ಯಾಕೆ ಹೊಡೆಯುವುದು? ಹೊಡಿಬಹುದಿತ್ತೆ ಮಗ. ಸಿಟ್ಟು ಬಂತು ಎಂಬುದಾಗಿ ನಿಮಗೆ ಹೊಡೆಯುವುದಕ್ಕೆ ಕಾರಣ ಕೂಗಬೇಡ್ವಾ? ಯಾಕೆ ನಿನ್ನ ಅಪ್ಪ ಸತ್ತನ? ನಾನು ಹೊಡೆದು ಹೊತ್ತೆಷ್ಟಾಯ್ತು ಈಗ? ಬೇಜಾರು ಇವನಿಗೆ ನನ್ನ ಬಟ್ಟೆ ಮಗ. ಯಾಕೆ ಒಂದು ವೇಳೆ ಅವನಿಗೆ ಹೊಡೆದದ್ದೇ ಹೌದಾದ್ರೆ, ಸಿಟ್ಟುಗೊಂಡಂತಹ ಅವನ ತಂದೆ ಗುರುಮಠವನ್ನು ನಾಳೆ ನಿಲ್ಲಿಸಿದ್ರೆ ಹಾಗೆ ಆಗ್ಬಾರ್ದು ಗುರುಗಳೇ. ಯಾಕೆ ಮಗ? ನಮಗೆ ತಿನ್ಲಿಕ್ಕೆ ಸಿಗುದಿಲ್ಲ. ಮತ್ತೆ ಅಯ್ಯೋ ಪಾಪಿಯೇ, ನಿನಗೆ ಇದೇ ಚಿಂತೆ ಅಲ್ವಾ? ಒಂದು ಪಾಪ ಬಡ ಮಕ್ಕಳಿಗೆ ಕಲೀಲಿಕ್ಕೆ ಮಠ ಇಲ್ಲ ಅಂತ ಆಗ್ತದೆ ಎಂಬುದಾಗಿ ಚಿಂತೆ ಅಲ್ಲ, ನಿಮಗೆ 3 ಹೊತ್ತು ತಿನ್ಲಿಕ್ಕೆ ಕಡಿಮೆ ಆಗ್ತದೆ. ಮತ್ತೆ ಬೇಕು ನನಗೆ ತಿನ್ನಲು. ನೀವಿದ್ರೆ ತಿನ್ನಬಹುದಲ್ಲ. ಮಗ, ತಿನ್ನುವುದು ಮಾತ್ರವಲ್ಲ, ಕೆಲವೆಲ್ಲ ವಿದ್ಯಾರ್ಥಿಗಳಿಗೆ ಕಲೀಲಿಕ್ಕೆ ಕಷ್ಟವಾಗ್ತದೆ. ಅದಕ್ಕಾಗಿ ನಿಮಗೆ ಹೊಡೆದೆ. ಮತ್ತೆ ನಿಮ್ಮ ಅಪ್ಪ ಇಲ್ಲಿ ಬಿಟ್ಟು ಹೋದವ ಮತ್ತೆ ಬರ್ಲೇ ಇಲ್ಲ. ನಿಮಗೆ ಹೊಡೆದ್ರೆ ಏನು ಮಾಡಿದ್ರು ಗೆಲ್ಲಿಕ್ಕೆ ಬರುದಿಲ್ಲ. ಹಾಗೆ ಹೊಡೆದದ್ದು ಮಗ. ಬೇಸರ ಮಾಡಬೇಡಿ, ಬೇಸರ ಏನು ಮಾಡಬೇಡಿ. ಪಂದ್ಯ ಈ ಯಾವ ಭಾಷೆ ಮಾತಾಡುದು ಅದ್ಲೇ ಗೊತ್ತಾಗುದಿಲ್ಲ ಮಗ. ಏನು ಮಗ? ಗುರುದೇವ. ಓ ಅಮ್ಮ. ಅಮ್ಮನ ನೆನಪು ಆಗ್ತದೆ, ಅದಕ್ಕೆ ಇವನಿಗೆ ಬರುದಿಲ್ಲ. ನಾವು ಇಲ್ಲಿಗೆ ಬಂದು ಎಷ್ಟು ಸಮಯ ಆಯ್ತು ಗುರುಗಳೇ? ನಮಗೆ ಒಮ್ಮೆ ಸಹ ಮನೆಗೆ ಹೋಗುವಂತ ಆಗುದಿಲ್ಲ. ಮನೆಗೆ ಹೋಗುವಂತ ಹೇಗೆ ಆಗ್ತದೆ ಮಗ? ಇಲ್ಲಿ ತಿನ್ಲಿಕ್ಕೆ ಉಂಟಲ್ಲ,
ಇಲ್ಲ ನಿಮ್ಮ ನೆನಪಾಗುವುದು ನಮಗೆ ತಿನ್ಲಿಕ್ಕಲ್ಲ. ಮಗ ಅಮ್ಮನನ್ನು ನೋಡ್ಬೇಕಾ? ಹೌದು ಗುರುದೇವ. ಮನೆಗೆ ಹೋಗ್ಬೇಕಾ? ಆಯ್ತು ಮಗ. ಈಗ ನಾನು ನೀನು ಬೇಡ, ನೀನು ಕರ್ಕೊಂಡು ಹೋಗುದು ಬೇಡ. ಅವನಷ್ಟಕ್ಕೆ ಅವನು ಮನೆಗೆ ಹೋಗಿ ಅವನನ್ನು ಬೇಡ ಬೇಡ. ನೀನು ಅದಕ್ಕಿಂತ ಕಡೆ ಮಗ, ನಿನ್ನದು ಗೊತ್ತೇ ಆಗುದಿಲ್ಲ. ಈಗ ಇಡ್ಕೊ. ಈಗ ಮಾಡಿ ಮನೆಗೆ ಅವನದ್ದು ಬಿಟ್ಟು ಬಾ. ಮತ್ತೆ ಏನಾದ್ರೂ ತಿನ್ಲಿಕ್ಕೆ ಕೊಟ್ರೆ ಗುರುದೇವ ಹೋಗಿ ಬರ್ತೀನಿ. ಬರುವ ಯೋಚನೆ ಮತ್ತೆ ಮಾಡುವ ಮಗ. ಈಗ ಹೋಗು ಮಕ್ಕಳೇ, ಇವತ್ತಿಗೆ ಮುಗೀತು ಪಾಠ. ಆಯ್ತಾ? ಗುರುಗಳೇ, ನಾಳೆ ನಾನು ಬರುವುದಿಲ್ಲ. ಯಾಕೆ ಮಗ? ನಾಳೆ ನನ್ನ ಹುಟ್ಟಿದ ದಿವಸ ಉಂಟು. ಅದಕ್ಕೆ ಗುರುಗಳೇ, ನಾಳೆ ಹೇಗೆ ಇವ ಹುಟ್ಟುವುದು? ನಾಳೆ ರವಿವಾರ ಅಲ್ವಾ? ರವಿವಾರ ರಜೆ ಅಲ್ವಾ? ಯಾರಾದ್ರೂ ಹುಟ್ಟುತ್ತಾರ? ಹಾ, ಕೇಳ್ಬೇಕಿತ್ತು ಅಮ್ಮನ ಹತ್ರ. ನೀನು ಹೋಗಿ ಮನೆಯಲ್ಲಿ ನಿನ್ನ ಅಪ್ಪನಲ್ಲಿ ಕೇಳು. ಹುಟ್ಟುವುದಕ್ಕೆ ಸಾಯುವುದಕ್ಕೆ ವಾರ ದಿವಸ ಇಲ್ಲ ಮಗ. ಮಿಕ್ಕುಲಿದ ಕೆಲಸಕ್ಕೆ ಭಾನುವಾರ ಬಿಡುವಷ್ಟೇ. ಹುಟ್ಟಲಿಕ್ಕೆ ಸಾಯ್ಲಿಕ್ಕಿಲ್ಲ. ನಾಳೆ ಹುಟ್ಟಿದ ಹಬ್ಬ ಆದ್ರೆ ಇವರನ್ನೆಲ್ಲ ಕರಿ ಮಗ. ಆಯ್ತಾ? ಗುರುಗಳೇ, ನೀನೇನಿತ್ತದ್ದು? ನಾನು ಕೂಡ ನಾಳೆ ರಜೆ. ಅದ್ಯಾಕೆ ಮಗ? ನಾಳೆ ನನ್ನ ಅಪ್ಪನಿಗೆ ಪೇಟೆಗೆ ಹೋಗ್ಲಿಕ್ಕೆ ಉಂಟು. ಅಪ್ಪನಿಗೆ ಪೇಟೆಗೆ ಹೋಗುವುದಾದ್ರೆ ನಿನಗೇನು ಕೆಲಸ ಉಂಟ? ನಿನಗೆ ಬರ್ಬಹುದಲ್ಲ ಪಾಠ ಕಲೀಲಿಕ್ಕೆ. ನಮ್ಮ ಹತ್ರ ಇರುವುದು ಒಂದೇ ಪಂಚೆ ಗುರುಗಳು. ಇದು ಈ ಕಾಲದಲ್ಲಿ ಅಪ್ಪ ಮಗನಿಗೆ ಒಂದೇ ಪಂಚ. ಈಗ ಅಪ್ಪ ಎಲ್ಲಿದ್ದಾರೆ ಮಗ? ಅಪ್ಪ ಕೋಣೆಯಲ್ಲಿದ್ದಾರೆ. ಪಂಚ ನಿನ್ನ ಅಲ್ಲಿ ಉಂಟ? ಈಗ ನಾಳೆ ಪೇಟೆಗೆ ಹೋಗುವಾಗ ನಾನು ಕೋಣೆಯಲ್ಲಿ, ಅಪ್ಪ ಪೇಟೆಯಲ್ಲಿ. ದಪ್ಪಿಯೂ ಹೊರಗೆ ಬರಬೇಡ ಮಗ, ಕಳ್ಳು ಬಿಸಾಡಿ ಅದು. ಹುಡುಗ ಸಣ್ಣವ, ಗುರುಮಠದಲ್ಲಿ ಅಭ್ಯಾಸ ಆಗಲಿಕ್ಕೆ ಸಮಯ ಬೇಕು. ಸ್ವಲ್ಪ ಹೊಂದಿಕೊಳ್ಳುವವರೆಗೆ ಕಳುಹಿಸಿಕೊಡಿ ಅಂತ ಒಂದು ಹೇಳಿ ಕಳಿಸಿದ್ದೇವೆ. ಗುರುಗಳು ಆಯಿತು ಅಂತ ಹೇಳಿದ್ದಾರೆ ಅಂತ ಕೈಯಾದ ಹೇಳಿ. ಏನು ಮರೆತ್ರ ಹೇಗೆ ಗುರುಗಳು? ಯಾಕೆ ಯಾವಾಗ ನೀನು ಬರ್ತಿ ಎನ್ನುವುದಾಗಿ ಕಣ್ಣು ಹುಡುಕುತ್ತಾ ಇತ್ತು. ಕೊರಳು ಉದ್ದ ಆಗಿತ್ತು. ಬಂದೇ ಅಲ್ಲ. ಸಂತೋಷ ಆಯ್ತು. ಆದ್ರೆ ಮಗು ಬಹಳ ವಿಶೇಷ ಕಂಡೆ ನಾನು. ಅಪರಿಚಿತನ ಹಾಗೆ ಎಲ್ಲಿಯೋ ದೂರದಲ್ಲಿ ನಿಂತಿದ್ದಿ. ಯಾವಾಗಲೂ ನನ್ನ ಬಳಿಗೆ ಬಂದು ನನ್ನ ತೊಡೆಯೇರಿ ನಿನ್ನ ತೋಳುಗಳನ್ನೇ ನನ್ನ ಕೊರಳಿಗೆ ಮಾಲೆಯಾಗಿಸಿ ನಲ್ನುಡಿಗಳನ್ನಾಗೂ ಆಡುವ ಮಗು ಬೇರೆ, ಇವತ್ತು ದೂರ ನಿಂತು ನಸುನಗುತ್ತಾ ಕೈ ಮುಗಿಯುವ ಮಗು ಬೇರೆ. ಯಾಕೆ ಮಗು ಈ ವ್ಯತ್ಯಾಸ? ಕಾರಣ ಉಂಟು ತಂದೆ. ಏನು? ನೀವೆಲ್ಲಿದ್ದೀರಿ ಇವಾಗ? ಎಲ್ಲಿದೆ? ಓಲಗಸ್ತರಾದವರು. ರಾಜನಾದ ಓಲಗಸ್ತನಾದ ಬಳಿಕ ಅವರ ಬಳಿಗೆ ಬರುವವರು ಸ್ವಲ್ಪ ಆಲೋಚನೆ ಮಾಡಬೇಡುವೆ. ಮಕ್ಕಳಾದ್ರೂ ಪ್ರಜೆಗಳೇ ನಾವು, ಅದರಿಂದ ದೂರ ನಿಂತುಕೊಂಡೆ. ಶಾಬಾಸ್! ಒಂದೇ ದಿವಸದಲ್ಲಿ ಏನು ಸಂಸ್ಕಾರ ಕಲಿತಿದ್ದಿ ಮಗು. ಬಹಳ ಸಂತೋಷ ಆಯ್ತು. ನಿಮ್ಮ ಮಗ ಹೌದಲ್ಲ, ನನಗಿಂತ ದೊಡ್ಡದಾಗಿ ಬೆಳಿಬೇಕು. ಒಂದೇ ದಿವಸದಲ್ಲಿ ಇಷ್ಟು ಕಲಿತವ, ಇನ್ನು ಕೆಲವು ಸಮಯದಲ್ಲಿ ಎಷ್ಟು ಕಲೀಲಿಕ್ಕಿಲ್ಲ. ಮಗು, ಗುರುಮಠಕ್ಕೆ ಹೋಗಿದ್ದಿ, ಹೊಸ ಪರಿಸರ ಹೇಗಿತ್ತು, ಹೊಸ ಮಕ್ಕಳೊಂದಿಗಿನ ಸಹವಾಸ ಹೇಗಿತ್ತು, ಗುರುಮಠದ ಒಂದು ದಿವಸದ ವಾಸ ಹೇಗಿತ್ತು, ಗುರುಗಳ ಪಾಠ ನೀನು ಏನನ್ನು ಕಲಿತೆ, ಅವರು ಏನನ್ನು ಕಲಿಸಿ ಕೇಳಬೇಕು ಎನ್ನುವುದಾಗಿ ಮೈಯೆಲ್ಲ ಕಿವಿಯಾಗಿದೆ. ಹೇಳ್ತೀಯ ಮಗು? ತಂದೆಯವರೇ,
ಮಗು ಮಗನ ಮೇರೆಗೆ ಕೊಂಡವನಿದ್ದೇನೆ. ಎದ್ದೇಳು ಎದ್ದೇಳು. ನಿಮ್ಮನ್ನು ಕಾಣುವಂತಹ ತವಕ ಹೆಚ್ಚಾಯಿತು. ಓಹಾ ಗುರುಗಳಲ್ಲಿ ಹೇಳಿದೆ, ಆ. ಕಳುಹಿಸಿಕೊಟ್ಟವರಿದ್ದಾರೆ. ಒಳ್ಳೇದಾಯ್ತು ಒಳ್ಳೇದಾಯ್ತು. ತಂದೆಯವರೇ, ಓ. ಗುರುಮಠದ ಬಗ್ಗೆ ಹೇಳುದಿದ್ರೆ ಆ. ಬಹಳ ಸಂತೋಷವೇ ಆಗುತ್ತಾ ಇದೆ. ಏನದು? ಓದದ್ದು ಒಳ್ಳೇದೇ ಆಯ್ತು ಅಂತ ಭಾಸವಾಗ್ತಾ ಉಂಟು. ಆಹಾ ಅಷ್ಟು ಮಕ್ಕಳಿದ್ರು ಅಲ್ಲಿ. ಹೌದಾ? ಹೌದಪ್ಪ, ಹೋದ ದಿವಸವೇ ಎಲ್ಲರೂ ನಿನಗಿಂತ ಹಿರಿಯರೇ ಇರ್ಬೇಕು. ಹೌದು. ನೀನು ಹೊಸದಾಗಿ ಸೇರಿಕೊಂಡು ಹೌದು. ಒಬ್ಬರನ್ನು ಕಾಣುವಾಗ ಆ. ಮತ್ತೊಬ್ಬರನ್ನು ನೋಡುವಾಗ ಆಶ್ಚರ್ಯವಾಗುತ್ತಾ ಇದೆ. ಆಹಾ ಇಂತಹ ಮಕ್ಕಳು ಗುರುಮಠದಲ್ಲಿ ಇದ್ದಾರಲ್ಲ, ಅಂದ್ರೆ ಏನು ಆಶ್ಚರ್ಯ ಅಂತ ಹೇಳಿದ್ರೆ? ವಿಶೇಷ ಸರಿ. ಪ್ರತಿಭೆಗಳನ್ನು ಹೊಂದಿದವರೇ. ಲೋಕೋ ಭಿನ್ನ ರುಚಿ. ಒಬ್ಬರ ಹಾಗೆ ಮತ್ತೊಬ್ಬರು ಇರುವುದಿಲ್ಲ. ನಮ್ಮ ಕೈಯ 5 ಬೆರಳೆ ಒಂದಿದ್ದ ಹಾಗೆ ಮತ್ತೊಂದಿರುವುದಿಲ್ಲ. ಹೌದಪ್ಪ. ಮತ್ತೆ ಬೇರೆ ಬೇರೆ ತಾಯಿಯಂದಿರ ಬೇರೆ ಬೇರೆ ತಂದೆಯಂದಿರ ಮಕ್ಕಳೆಲ್ಲ ಒಂದೇ ರೀತಿ ಇರ್ತಾರೆ. ಹೌದು. ತಂದೆಯವರೇ, ಓ. ಮೊದಲಾಗಿ ವಿದ್ಯಾರಂಭವನ್ನು ಮಾಡಿದ್ರು. ಒಳ್ಳೇದು. ಗಣಪತಿ ಸ್ತುತಿ ಮಾಡಿದ್ರು. ಆ, ಆ. ಯಾಕೆ ಅಂತ ಕೇಳಿದೆ ನಾನು. ಯಾಕಂತೆ? ಅವ ವಿಘ್ನ ನಿವಾರಕನಂತೆ, ಆದ್ದರಿಂದ ಅಂತ ಆಡಿದ್ರು. ನಮ್ಮ ಗುರುಗಳು ಆಗಿ ಜೀವ ಬೇಕಾದ್ರೆ ಬಿಟ್ಟಾರು, ಕ್ರಮ ಬಿಡ್ಲಿಕ್ಕಿಲ್ಲ. ತಂದೆಯವರೇ, ಓ. ಮೇಲ್ಪಂಕ್ತಿಯಲ್ಲಿ ಆ. ಪದಗಳನ್ನು ಹೇಳಿದ್ರು ಬರೆಯುವುದಕ್ಕೆ. ಹೌದೇ? ನನಗೆ ಸ್ವಲ್ಪ ಕಷ್ಟ ಆಯ್ತು. ಎಷ್ಟು ಪದ ಹೇಳಿದ್ರು ಮಗು? ಮತ್ತೆ ಕಷ್ಟ ಆಯ್ತು ಅಂತ ಆಡುವಾಗ ಒಂದೊಂದು ಅಕ್ಷರವನ್ನು ಬರೆಯುವುದಕ್ಕೆ ಹೇಳಿದ್ರು. ಎಷ್ಟು ಅಕ್ಷರ ಹೇಳಿದ್ರು? 2 ಅಕ್ಷರ. ಒಂದೇ ದಿವಸದಲ್ಲಿ ಹೌದಪ್ಪಯ್ಯ. 2 ಅಕ್ಷರ. ನೀನು ಕಲಿತೆಯಾ? ಕಲಿತೆ. ಓದುವುದಕ್ಕೆ ಕಲಿತೆಯೋ ಬರೆಯುವುದಕ್ಕೆ ಕಲಿತೆ? ಓದುವುದಕ್ಕೂ ಬರೆಯುವುದಕ್ಕೂ. ಜಾಣ ಜಾಣ ಜಾಣ. ಒಂದೇ ದಿವಸದಲ್ಲಿ 2 ಅಕ್ಷರ ಕಲಿತ್ರೆ ಒಂದು 6 ತಿಂಗಳಲ್ಲಿ ನೀನು ಎಷ್ಟೆಲ್ಲ ಕಲಿಲಿಕ್ಕಿಲ್ಲ. ಹೌದಲ್ಲ? ಎಷ್ಟೆಲ್ಲ ಕಲಿಯುವುದೆಂತದ್ದು, ಎಷ್ಟೆಲ್ಲ ಮಂದಿಗೆ ಕಲಿಸಲಿಕ್ಕಿಲ್ಲ. ನಿಮ್ಮ ಮಗನಲ್ವೇ? ಅದೊಂದು ಹೇಳ್ತೀಯ. ಅವಾಗ ನನ್ನ ಮಗನಾಗಿ ಹಾಗೆ ಬೇಕು, ಏಕಪಾಠಿಯಾಗಿ. ಮಗು, ಆ 2 ಅಕ್ಷರ ಯಾವುದು? ಮೇಲ್ಪಂಕ್ತಿಯಲ್ಲಿ ಗುರುಗಳು ಬರೆದ್ರು. ಏನಂತೆ? ಹಾ ಹಾ ಅನ್ನುವ ಅಕ್ಷರ. ಮೊದಲನೇದ್ದು ಹಾ, ಎರಡನೇದ್ದು ರ. ನಮ್ಮ ಕುಲದೇವರ ಹೆಸರು ಬರೆದಿಯಾ? ಅಪ್ಪಯ್ಯ, 2 ಅಕ್ಷರಗಳನ್ನು ಬರೆದು ಮತ್ತೆ ಅದನ್ನು ಜೋಡಿಸಿ ಬರೆಯುವುದಕ್ಕೆ ಹೇಳಿದ್ರು. ಒಳ್ಳೆಯದು. ಮೇಲ್ಪಂಕ್ತಿಯಲ್ಲಿ ಅವರು ಬರೆದಾಗ ಕೆಳ ಪಂಕ್ತಿಯಲ್ಲಿ ನಾನು ನೀನು ಹರಿ ಎಂದು ಬರೆದೆ. ನೀನು ಗುರುಗಳಲ್ಲಿ ಕಲಿಲಿಕ್ಕೆ ಹೋದದ್ದ, ಗುರುಗಳಿಗೆ ಕಲಿಸಲಿಕ್ಕೆ ಹೋದದ್ದ? ಕಲಿಯುವುದಕ್ಕೆ ಹೋದದ್ದು. ಮತ್ತೆ ಅವರು ಬರೆದ ಹಾಗೆ ನೀನು ಬರೀಬೇಡುವ? ಹರಿ ಎಂದು ಬರೆದುದು ಹೌದೇ? ಹೌದಪ್ಪಯ್ಯ. ಹರಿ ಎಂದು ಬರೆಯಬಹುದು. ನನಗೆ ಗೊತ್ತಾಯ್ತು. ಏನಪ್ಪಯ್ಯ? ನೀನು ಒಂದು ದಿವಸದಲ್ಲಿ ಸಂಸ್ಕಾರ ಮಾತ್ರ ಕಲಿತದ್ದಲ್ಲ, ಮತ್ತೆ ಒಂದು ದಿವಸದಲ್ಲಿ ಸುಳ್ಳು ಹೇಳುವುದಕ್ಕೂ ಕಲ್ತಿದ್ದು. ನಿನಗೆ ಯಾರೋ ಹೇಳಿದ್ದಾರೆ, ಆ ಶಬ್ದ ಕೇಳಿದ್ರೆ ನಿನ್ನ ಅಪ್ಪನಿಗೆ ಆಗುದಿಲ್ಲ ಅಂತ. ಆ ಶಬ್ದ ಹೇಳಿ ಮುಗಿಯುವ ಮೊದಲು ಅವನ ತಲೆ ಕಡಿತಾರೆ. ಉಳಿದವರ ತಲೆ ಕಡಿತಾರೆ ಅಪ್ಪಯ್ಯ. ಅವರ ಪ್ರೀತಿ ಪಾತ್ರನಾದ ಮಗು ನಾನು ಹೇಳಿದ್ರೆ ಅಪ್ಪ ಏನು ಮಾಡ್ತಾರೆ? ಸುಳ್ಳು ಹೇಳಬಾರ್ದು ಮಗು. ಅದರಲ್ಲಿಯೂ ತಂದೆ ತಾಯಿ ಎದುರಿನಲ್ಲಿ ಮಕ್ಕಳು ಸುಳ್ಳು ಹೇಳಲೇಬಾರ್ದು. ನೀನು ಹೇಳುದು ಸುಳ್ಳಲ್ವಾ? ಸುಳ್ಳು ಹೇಳುವುದಕ್ಕೆ ನಾನು ನಿಮ್ಮ ಮಗನಲ್ವೇ, ಹಾಗಾಗಿ ಸುಳ್ಳು ಹೇಳಬಾರ್ದು ಅಂತ ಹೇಳುದು. ಖಂಡಿತವಾಗಿ ಒಂದೇ ನಾನು ನಿಮ್ಮ ಮಗನಲ್ವೇ, ನಾನು ನಿಮ್ಮ ಮಗನಲ್ವೇ. ಸಟೆಯಾಡುವವನೇ ಅಲ್ಲ, ಮತ್ತೆ ನಾನು ಹರಿ ಎಂದೇ ಬರೆದದ್ದು. ಮೂರು ಮಾತಿಗೂ ಮೂರು ಮಾತಿಗೂ ಹಾಗೆ ಬರದೆಯಾ? ಹೌದಪ್ಪಯ್ಯ.
ವರ್ಷ ಜಲವಾಸ ಮಾಡಿ ತಪಸ್ಸು ಮಾಡಿದ್ದೆ. ನನ್ನ ತಪಸ್ಸು ಹಾಳು ಮಾಡುವುದಕ್ಕೆ ಬೇಕಾಗಿ ದೇವತೆಗಳು ಬಿರುಗಾಳಿ, ಸಿಡಿಲು, ಯಾವುದೆಲ್ಲ ಪ್ರಕೃತಿ ವಿಕೋಪ ಮಾಡಬಹುದೋ ಅದನ್ನೆಲ್ಲ ಮಾಡುವಾಗಲೂ ಒಂದಂಗುಲ ಅಲ್ಲಾಡದ ಹಿರಣ್ಯಕಶಿಪು. ಎಷ್ಟು ಘೋರ ತಪಸ್ಸು ಅಂತ ಕೇಳಿದ್ರೆ, ನಾನು ಬರುವಾಗ ನನ್ನ ಮೈಯ ಮೇಲೆ ಬಿದಿರ ಮೆಳೆ, ಹುಲ್ಲು, ಹುತ್ತ ಎಲ್ಲ ಆವರಿಸಿ ನಾನೇ ಕಾಣ್ತಿರ್ಲಿಲ್ಲ ಅಂತೆ. ಓಂ ನಮೋ ಬ್ರಹ್ಮದೇವಾಯ ಎನ್ನುವಂತ ಸ್ತುತಿ ಮಾತ್ರ ಕೇಳ್ತಾ ಇತ್ತಂತೆ. ಕಮಂಡಲದ ನೀರನ್ನು ಬ್ರಹ್ಮ ಹಾಕಿದಾಗ ಮೇಲಿದ್ದದ್ದೆಲ್ಲ ಕಳಕಿ ಹೋಯ್ತಂತೆ. ಎಲುಬಿನ ಹಂದರದಂತೆ ಇದ್ದೆ. ಆದರೂ ನನ್ನ ಉದ್ದೇಶವನ್ನು, ನನ್ನ ಏಕಾಗ್ರತೆಯನ್ನು ಯಾರಿಗೂ ಸ್ವಲ್ಪವೂ ಆಗಿರ್ಲಿಲ್ಲ. ಆದರೆ ಇನ್ನು 5 ತುಂಬದ ಮಗು ಹೇಳಿದ 2 ಅಕ್ಷರದ ಒಂದು ಶಬ್ದ ಹಿರಣ್ಯ ಕಶ್ಯಪನ ಇಲ್ಲಿಯ ಹೊರಗಿನ ಗಟ್ಟಿ ಸೌಧವನ್ನು ಪುಡಿ ಮಾಡಿತು. ಹರಿ ಎನ್ನುವ ಶಬ್ದವೇ ನಮ್ಮ ಆಡಳಿತದಲ್ಲಿ ಪ್ರವೇಶ ಇಲ್ಲ. ಅಂತಲ್ಲಿ ಈ ಬಾಲಕಗೆ ಹರಿ ಎಂದೋರೆದೋ ಅವರೇ ದೇವತೆಗಳು, ಗೋಮುಖ ವ್ಯಾಘ್ರರು. ನಮ್ಮಲ್ಲಿ ಪಾಕ ಮಾಡಲಿಕ್ಕೆ ಅಗ್ನಿ, ನಮ್ಮ ಮನೆಯ ಕಸ ಗುಡಿಸಲಿಕ್ಕೆ ವಾಯು, ನಾವು ಕರೆದಾಗ ತಂಪು ಮಾಡಲಿಕ್ಕೆ ವರುಣದೇವ. ನನ್ನ ಎದುರು ಕೈ ಮುಗಿದು ಜಿಯ ನಮಸ್ಕಾರ ಅಂತ ಹೇಳಿ ನನ್ನ ಮಗನ ಚಿತ್ತವಿತ್ತಿಯಲ್ಲಿ ಹರಿನಾಮದ ವಿಷಬೀಜವನ್ನು ಬಿತ್ತಿದರೆ ನಮ್ಮ ಹೆಸರು ಕೇಳಿದ್ರೆ ಆ ಕಡೆಗೆ ತಲೆ ಹಾಕಿ ಮಲಗುವುದಿಲ್ಲ ಜೀವಗಳ್ಳರು. ಮತ್ತೆ ಹಿರಣ್ಯಕಶಿಪುವಿನ ಮಗನ ಹತ್ತಿರ ಬಂದಾರ, ಮತ್ತೆ ಯಾರು? ನಾವು ಸುಮ್ಮನೆ ತಲೆ ಬಿಸಿ ಮಾಡಿ ಆರೋಗ್ಯ ಹಾಳು ಮಾಡಿಕೊಳ್ಳು. ಆ ಮಗುವಿಗೆ ಅದರ ಅರ್ಥ ಗೊತ್ತುಂಟ ಇಲ್ವೋ? ನಾವು ಹೇಳಿದ್ರೆ ಅರ್ಥ ಗೊತ್ತಾಗ್ತದೆ. ಮತ್ತೆ ಸಣ್ಣ ಸಣ್ಣ ಮಕ್ಕಳಿಗೆಲ್ಲ ನಾವು ಹೆಚ್ಚು ಹೆದರಿಸಬಾರ್ದು. ಈ ಹಸಿ ಗೋಡೆಯಲ್ಲಿ ಏನಾದರೂ ಕಲೆ ಮಾಡಿದರೆ ಅದು ಮತ್ತೆ ಒಣಗಿದ ಮೇಲೂ ನಿಲ್ತದೆ. ಹಾಗಾಗಿ 5 ವರ್ಷದಿಂದ ಕೆಳಗಿನ ಮಕ್ಕಳಿಗೆ ಹೆಚ್ಚು ಹೆದರಿಸಬಾರ್ದು, ಹೊಡಿಬಾರ್ದು ಅಂತ ಹೇಳು. ಆ ಕಲೆ ಬದುಕಿರುವವರೆಗೆ ನಿಲ್ತದೆ. ಹಾಗಾಗಿ ಪ್ರೀತಿಯಿಂದ ಹೇಳಬೇಕು. ನನ್ನ ಮಗ ಅಲ್ವ, ಪ್ರೀತಿಯಿಂದ ಹೇಳಿದರೆ ಕೇಳುವುದಿಲ್ವ? ಓ ನನ್ನ ಚಿನ್ನ, ಓ ನನ್ನ ಬಂಗಾರ, ಮಗನೇ, ನೀನೊಂದು 2 ಅಕ್ಷರದ ಒಂದು ಶಬ್ದ ಹೇಳಿದ್ಯಲ್ಲ, ಹೌದು, ಅದು ನಿನ್ನ ಬಾಲಿಗೆ 2 ಅಕ್ಷರದ ಒಂದು ಶಬ್ದ ಮಾತ್ರ ಮಗು. ಮತ್ತೇನು ಜನಕ? ಅದರ ಹಿಂದೆ ಒಬ್ಬ ವ್ಯಕ್ತಿ ಇದ್ದಾನೆ. ಹೌದೇ? ದುಷ್ಟ, ಭ್ರಷ್ಟ, ನೀಚ, ಮಾಡಿದ ಅನ್ಯಾಯಕ್ಕೆ ಇತಿಮಿತಿ ಇಲ್ಲ ಮಗು. ಏನಪ್ಪಯ್ಯ? ಅವನನ್ನು ಕರೆಯುವುದೇ ಹಾಗೆ. ಹೇಗೆ? ದಿತಿಕುಲ ಕಂಟಕ. ಬೇರೆಯವರ ಮನೆ ಬಿಡು, ನಮ್ಮ ಮನೆಗೆ ಮಾಡಿದ ಅನ್ಯಾಯ. ಏನದು? ನಿನಗೊಬ್ಬ ಚಿಕ್ಕಪ್ಪ ಇದ್ದ ಮಗು. ಹೌದು. ಅವ ಇರ್ಬೇಕಿತ್ತು.
ನಿನ್ನನ್ನು ನೆಲದ ಮೇಲೆ ನಡಿಲಿಕ್ಕೆ ಬಿಡ್ತಿರ್ಲಿಲ್ಲ. ಅಷ್ಟು ಪ್ರೀತಿ ತೋರಿಸ್ತಿದ್ದ. ಹಿರಣ್ಯಾಕ್ಷ ದೇವಲೋಕವನ್ನು ಗೆದ್ದು ಲೋಕ ಮೂರರ ಸಾರ್ವಭೌಮನಾಗಿ ಮೆರೆಯುವ ಹೊತ್ತಿನಲ್ಲಿ ಸರಿಯಾದ ಹರಿ ಕಪಟದಿಂದ ರೂಪಾಂತರ ಮಾಡಿ ಬಂದು ಅವನನ್ನು ತಿಳಿದುಕೊಂಡ. ಮಗನೇ, ನಿನ್ನ ಅಪ್ಪನಿಗೊಂದು ಬಲವಾಗಿದ್ದವ ನಿನ್ನ ಚಿಕ್ಕಪ್ಪ. ನನಗೆ ಆಧಾರವಾಗಿದ್ದಂತಹ ನಿನ್ನ ಚಿಕ್ಕಪ್ಪನನ್ನು ಕೊಂದು ನನ್ನ ಬಲವನ್ನೇ ತೆಗೆದು ಬಿಟ್ಟ. ಬಿಡು, ನಿನ್ನ ಚಿಕ್ಕಪ್ಪನಿಗೆ 8-9 ಮಕ್ಕಳಿದ್ದಾರೆ. ಅವರಿಗೆ ಅಪ್ಪ ಇಲ್ಲದ ಹಾಗೆ ಮಾಡಿದ. ಬಿಡು, ನಿನ್ನ ಚಿಕ್ಕಮ್ಮ ವೃಷದ್ಭಾನು ಅವಳ ಮಾಂಗಲ್ಯವನ್ನು ಕಿತ್ತ. ಯಾವುದನ್ನಾದರೂ ಕ್ಷಮಿಸಬಹುದು ಮಗು. ಆದರೆ ಏನಪ್ಪಯ್ಯ, ಪ್ರಾಯಕ್ಕೆ ಬಂದ ಮಗನೊಬ್ಬನನ್ನು ಕಳೆದುಕೊಂಡ ತಾಯಿಯ ಅಳಲು, 9 ತಿಂಗಳು ಒಂದು ಮಗುವನ್ನು ಗರ್ಭದಲ್ಲಿ ಹೊತ್ತವಳೆ ತನ್ನ ಮಗುವನ್ನು ಕಳೆದುಕೊಂಡ್ರೆ ಎಷ್ಟು ಬೇಸರ ಪಡ್ಲಿಕ್ಕಿಲ್ಲ. ನಿನ್ನ ಅಜ್ಜಿ, ನಮ್ಮ ತಾಯಿ ನಮ್ಮನ್ನು 9 ತಿಂಗಳು ಹೊತ್ತದ್ದಲ್ಲ ಮಗು, ಮತ್ತೆ ಶತವರುಷ ಗರ್ಭದಲ್ಲಿ ಧರಿಸಿದಳು. 100 ವರ್ಷ ಗರ್ಭದಲ್ಲಿ ಇರಿಸಿಕೊಂಡ ಮಹಾಮಾತೆ ದಿತಿದೇವಿ ಯೌವನದ ಪ್ರಾಯದಲ್ಲಿರುವ ಮಗನನ್ನು ಕಳೆದುಕೊಂಡ್ರೆ ಅವಳ ಕಣ್ಣೀರಿನ ಆಳ ಇಟ್ಟು ನೋಡು. ಒಂದೊಂದು ತುತ್ತು ಉಣ್ಣುವಾಗಲೂ ಹಿರಣ್ಯಾಕ್ಷನನ್ನು ನೆನಪಿಸದೆ ಉಣ್ಣುವುದಿಲ್ಲ, ಗೊತ್ತುಂಟ ನಿನಗೆ? ನಿನ್ನ ಅಜ್ಜಿಗೆ ಶಾಶ್ವತವ ಕಣ್ಣೀರು, ನಿನ್ನ ಅಪ್ಪನ ಆಧಾರ, ಅಥವಾ ನಿನ್ನ ಚಿಕ್ಕಮ್ಮನಿಗೆ ಸಿಕ್ಕಿದಂತ ಈ ಭವಿಷ್ಯ ಇಲ್ಲದ ಸ್ಥಿತಿ, ನಿನ್ನ ತಮ್ಮಂದಿರಿಗಾದಂತ ತಬ್ಬಲಿತನದ ಬದುಕು, ಇದೆಲ್ಲ ಹೋದದ್ದು ಯಾಕೆ ಅಂತ ಕೇಳಿದ್ರೆ, ಓ ಹರಿಯಿಂದಾಗಿ. ನಮ್ಮ ಕುಲವನ್ನು ಯಾವನು ಕಡೀತಾನೋ ಅಂತ ಕೊಡಲಿಗೆ ನಾವೇ ಕಾವು ಕೊಡುವುದ ಮಗು. ನಮ್ಮ ಕುಟುಂಬ ತೆಗೆಯುವವನ ಹೆಸರನ್ನು ನೀನು ಸ್ತುತಿ ಮಾಡುವುದ ಮಗು? ಅವನ ಹೆಸರು ನಾವೆಲ್ಲ ಹೇಳಬಾರ್ದು, ಅವ ನಮ್ಮ ವಿರೋಧಿ. ನೀನು ಏನು ಬೇಕಾದ್ರೂ ಮಾತಾಡು, ಅವನ ಹೆಸರು ಮಾತ್ರ ಹೇಳ್ಬೇಡ. ನಿಮಗೆ ಕೋಪ ಬರಬಾರ್ದು. ಓ, ಕೋಪ ಬರುವಾಗೆ ಮಾತಾಡಬಾರ್ದು. ನೀನು ಸಿಟ್ಟುಗೊಳ್ಳಬಾರ್ದು ನನ್ನ ಮೇಲೆ. ಸಿಟ್ಟುಗೊಳ್ಳುವ ಹಾಗೆ ನೀನು ಹೇಳಬಾರ್ದು. ಹರಿ ದುಷ್ಟ ಅಂತ ಆಡಿದ್ರಿ, ಖಂಡಿತ ಅಲ್ಲ. ದುಷ್ಟ ಅನ್ನೋದು ಕಡಿಮೆ ಆಯ್ತು, ದುಷ್ಟ ಅನ್ನೋದು ಕಡಿಮೆ ಆಯ್ತು, ಅದಕ್ಕಿಂತ ದೊಡ್ಡ ಶಬ್ದ ಸಿಗುದಿಲ್ಲ ನನಗೆ. ಅಲ್ಲ ಜನಕ, ಹರಿ ದುಷ್ಟನಲ್ಲ. ಮತ್ತೆ ನಿಮ್ಮ ತಮ್ಮ, ನನ್ನ ಚಿಕ್ಕಪ್ಪ ಹೌದು, ಲೋಕಕಂಟಕರಾಗಿ ಮೆರೆಯುತ್ತಾ ಇದ್ರಂತೆ. ಲೋಕಕಂಟಕ ಅನ್ಯಾಯಗಳನ್ನು ಮಾಡ್ತಾ ಇದ್ರಂತೆ. ಎಂತದ ಅನ್ಯಾಯ? ಯಾಗ ಯಜನಾದಿಗಳಿಗೆ ತಡೆಯುತ್ತಾ ಇದ್ರಂತೆ. ದುಷ್ಟನಾಗಿ ಮೆರೆದವರನ್ನು ಕೊಂದದ್ದು ಜಗತ್ತಿಗೆ ಒಳ್ಳೆಯದೇ ಅಲ್ವೇ? ಹಾಗಾಗಿ ಹರಿ ದುಷ್ಟನಲ್ಲ. ಮತ್ತೆ ಚಿಕ್ಕಪ್ಪನನ್ನು ಕೊಂದದ್ದು ಜಗತ್ತಿಗೆ ಒಳ್ಳೆಯದು ತಂದೆ. ಚಿಕ್ಕಪ್ಪ ದುಷ್ಟನ? ಹೌದು. ದುಷ್ಟನನ್ನು ಕೊಂದುದು ಜಗತ್ತಿಗೆ ಒಳ್ಳಿತ್ತು. ಏನು ಜನಕ?
ಸಂಗಿ ನಿಮಗೆ ಸಿಟ್ಟೆ ನೀನು ಅದಕ್ಕೆ ಒದರಿದ್ದಾಗದಿಂದ ನಿಮ್ಮ ಮಗನಲ್ವೇ ನಿನ್ನ ನಾಲಿಗೆಗೆ ದನ ಇಟ್ಲಿಕ್ಕೆ ನಿಮ್ಮ ಮಗನಲ್ವೇ ಎಷ್ಟು ಸಲ ಹೇಳಿದ್ದೀನಿ ನಿಮ್ಮ ಮಗನಲ್ವೇ ಅಂತ ನಿಮ್ಮ ಮಗನಲ್ವೇ ಹೌದಾ ಹಾಗೆ ಹೇಳ್ಬೇಕು ಚಿಕ್ಕಪ್ಪ ಏನು ಮಾಡಿದ ಲೋಕ ಕಂಟಕನಾಗಿಲ್ವೇ ಯಜ್ಞ ಯಾಗಾದಿಗಳನ್ನು ತಡೆದನ ಹೌದು ಗೋಹತ್ಯೆ ಮಾಡಿದನ ನಾನು ಮಾಡ್ತೇನೆ ನಾನು ದುಷ್ಟನ ಇಲ್ವಾ ದೊಡ್ಡ ಬೃಹಸ್ಪತಿಯ ಮೊಮ್ಮಗ ನೀನು ಒಂದು ದಿವಸ ಗುರುಮಠಕ್ಕೆ ಹೋದದ್ದು ನಾನು ಓದಿದ ಪುಸ್ತಕದ ಪಟ್ಟಿ ನೋಡಿದ್ಯಾ ಪಾಪಿ ನೀನು ನೀವು ಸಿಟ್ಟಾಗುವುದೇ ಮಾತಿಗೆ ಮಾತು ಹೇಳ್ತಾನೆ ಅವ ಮತ್ತೆ ಕೋಪ ಬರುವುದಿಲ್ಲ ಅಂತ ಹೇಳಿದ್ರಿ ಇದು ಗಾಳಿಯಲ್ಲಿ ಮೇಲೆ ಬಂದದ್ದಲ್ಲ ಗೊತ್ತುಂಟಲ್ಲ ನಿನಗೆ ನೀನು ಕನ್ನಡಿಯಲ್ಲಿ ನೋಡಿಕೊಂಡಿದ್ಯಾ ಉದ್ದನ್ನು ನೀರಿಗೆ ಹಾಕಿದ ಹಾಗೆ ಆಗಿದೆ ಅಡ್ಡಕ್ಕೆ ಉದ್ದಕ್ಕೆ ಎಲ್ಲ ಬೆಳೆದಿದ್ದಿ ಹೇಗೆ ಬೆಳೆದದ್ದು ಹೇಗೆ ನೀವೇ ಬೆಳೆಸಿದ್ದು ಅನ್ನ ಕೊಟ್ಟದ್ದು ಯಾರು ನೀವು ನಮ್ಮ ಅನ್ನ ಆಗ್ತದ ಪಾಪಿ ನಿನ್ಗೆ ನಮ್ಮ ಸ್ವಭಾವ ಆಗುದಿಲ್ವಾ ದುಷ್ಟನನ್ನು ಕೊಂದುದೇನು ನೋಡೋ ಏನು ಪಯ್ಯ ಪ್ರಹ್ಲಾದ ಜನಕ ಎಚ್ಚರಿಕೆಯ ಮಾತು ನಿನ್ನ ತಲೆನೇ ವರಿಸಿ ನಿನ್ನ ಕೆನ್ನೆ ಹಿಂಡಿ ನಲ್ಲುಡಿಗಳನ್ನು ಆಡುವ ಅಪ್ಪನನ್ನು ಮಾತ್ರ ನೀನು ನೋಡಿದ್ದು ಅದಷ್ಟೇ ಅಲ್ಲ ನನ್ನೊಳಗೊಬ್ಬ ಹಿರಣ್ಯಕಶಿಪು ಇದ್ದಾನೆ ಅವ ಹೊರಗೆ ಬಂದ್ರೆ ಅವನಿಗೆ ಹಾಲು ನೀರು ಕುಡಿದು ಗೊತ್ತಿಲ್ಲ ಮತ್ತೊಬ್ಬರ ರಕ್ತ ಕುಡಿದೇ ಗೊತ್ತಿರುವುದು ಎಚ್ಚರ ಇರಲಿ ಒಳಗಿರುವ ಹಿರಣ್ಯಕಶ್ಯಪನನ್ನು ಹೊರಗೆ ತರಬೇಡ ಇನ್ನೊಮ್ಮೆ ನಿನ್ನ ಬಾಯಿಂದ ಗೋವಿಂದ ಎನ್ನುವ ಶಬ್ದ ಬಂದ್ರೆ ಕೊಂದೇನು ನನ್ನನ್ನು ಕೊಲ್ತೀರಿ ನೀವು ಕೊಂದರೆ ನಾನು ಸಾಯುವೇನೆ ಕೊಂದ್ರೆ ಸಾಯುದೆ ಮತ್ತೆ ಖಂಡಿತ ಹಾಗಾಗುವುದಕ್ಕೆ ಸಾಧ್ಯವಿಲ್ಲ ತಂದ ನನ್ನನ್ನು ರಕ್ಷಣೆ ಮಾಡುವುದಕ್ಕೆ ಶ್ರೀಹರಿ ಇದ್ದಾನೆ ಬಂದದ್ದೆಲ್ಲ ಬರಲಿ ಗೋವಿಂದನ ನಾಮಸ್ಮರಣೆಯನ್ನು ನಾನು ಬಿಡುವುದಿಲ್ಲ ಮೊನ್ನೆವರೆಗೆ ಒಂದು ಮಾತಾಡ್ಲಿಕ್ಕೆ ಬರ್ತಿರ್ಲಿಲ್ಲ ಮಗುವಿಗೆ ಈಗ ಕೊಂದರು ಸಾವೇನೆ ಬಂದದ್ದೆಲ್ಲ ಬರಲಿ ಸರಿ ಇದ್ದ ಮಗು ಹೇಗೆ ಹಾಳಾದದ್ದು ಮೊನ್ನೆ ಸರಿ ಇದ್ದವ ಇವತ್ತು ಹಾಳಾಗಿದ್ದಾನೆ ಎಂದಾದ್ರೆ ಇದು ನಿನ್ನೆಯ ಬೆಳವಣಿಗೆ ಇವನ ತಲೆ ಹಾಳು ಮಾಡಿದವ ಯಾರು ನಾನು ಅವನನ್ನು ನಂಬಿಕೆಯಿಂದ ಅವನ ಬಳಿಗೆ ಕಳುಹಿಸಿದ್ದು ಇಷ್ಟು ದೊಡ್ಡ ರಾಷ್ಟ್ರದ್ರೋಹಿಯನ್ನು ಸಿದ್ಧ ಮಾಡುವಂತ ಗುರು ಅಂತ ನನಗೆ ಗೊತ್ತಿರಲಿಲ್ಲ ಆ ಕೋಣನನ್ನು ಬರ್ಲಿಕ್ಕೆ ಹೇಳಿ
ನಿನ್ನ ಎಡಗೈಗಾಗಿ ಕಡಿದು ಬಲಗೈಯಲ್ಲಿ ಕೊಟ್ಟೇನು. ಎಂತದ್ದು ನಿನ್ನದು ತಲೆನೇ ವರಿಸುವುದು? ನಿನಗೊಬ್ಬೊಬ್ಬರು ಮೂರ್ಖರು ಕಾಲಿಗೆ ಬೀಳ್ಲಿಕ್ಕೆ, ನಿನಗೆ ಆಶೀರ್ವಾದ ಕೊಡ್ಲಿಕ್ಕೆ. ಅರೆವೆಂದವನೇ ದುರಾಗ ಬುದ್ಧಿಹೀನ ಶುಕ್ರಾಚಾರ್ಯರಂತಹ ಬ್ರಾಹ್ಮಣನಿಗೆ ಹುಟ್ಟಿದ ಕರ್ಮ ಚಾಂಡಾಲ. ಅವನು ನೋಡುವುದು ನೋಡು, ಗುಳ್ಳೆ ನಡಿಯ ಹಾಗೆ. ಏನು ಹೇಳಿದೆ? ಮರೆಯದಿರಿ ಈ ಮಾತ. ನಾನು ಯಾರನ್ನು ಪ್ರೀತಿಸ್ತೇನೆ, ನಾನು ಯಾರನ್ನು ದ್ವೇಷಿಸ್ತೇನೆ, ನೆನಪಿಡು ಅಂತ ಹೇಳಿದ್ದೇನೆ ಇಲ್ವೋ? ನಿನ್ನ ನಾಲ್ಗೆಯನ್ನು ಅಡವಿಟ್ಟಿದ್ದೆ, ಪಗಳು ಹೇಳಿದ್ದೇನೆ ಇಲ್ವೋ? ಏನು ಮಾಡಿದೆ? ಅವನಿಗೆ ನಾನು ಯಾರನ್ನು ದ್ವೇಷಿಸ್ತೇನೋ ಅವನ ಹೆಸರನ್ನು ಉಪದೇಶ ಮಾಡಿ ನನ್ನ ಎದುರಿನಲ್ಲಿ ನನ್ನ ಮಗನನ್ನೇ ಎತ್ತಿ ಕಟ್ತೀಯ ಪಾಪಿ. ಬರಿದೆ ಕೊಲ್ಲದೆ ಮತ್ತೆ ಎಣ್ಣೆಯಲ್ಲಿ ಬಿಡ್ಲಿಕ್ಕೆ ಆಗ್ತದ? ನಿನ್ನದು ತಪ್ಪಿಲ್ಲ ಮಗು, ಇವನನ್ನು ಕಡಿಬೇಕು. ಇವನದ್ದು ಖಂಡಿತ ಅಲ್ಲ ಜನಕ. ಜೋರು ಗಾಳಿ ಬಂದ್ರೆ ತೋಡಿಗೆ ಬೀಳ್ತಾನೆ, ಹಾಗಿದ್ದಾನೆ ಮಾಡಿದ ಅನಾಹುತ ನೋಡು. ಏನಪ್ಪಯ್ಯ ಏನು ನೀವಿಷ್ಟು ಕೋಪಗೊಂಡ್ರೆ ಹೇಗೆ? ಮತ್ತೆ ಕೋಪಗೊಳ್ಳಬಾರದು. ಗುರುಗಳ ಶಿರವನ್ನು ಛೇದಿಸ್ತೇನೆ. ಕೋಪ ನಿನ್ನಲ್ಲಿ ಕೇಳಿ ನಾನು ಮತ್ತೊಬ್ಬರಿಂದ ಬಾಡಿಗೆ ಬರೆದು ನನಗೆ ಬರುದಾ? ಹಾಗಲ್ಲಪ್ಪ, ಸಂದರ್ಭ ಹಾಗುಂಟು. ಸ್ವಲ್ಪ ಆಲೋಚನೆ ಮಾಡಿ. ಏನು? ನೀವೇ ಹೇಳಿದ್ದು ಗುರುಗಳನ್ನು ದೇವರೆನ್ನುವ ಹಾಗೆ ಕಾಣಬೇಕು. ಹೌದು. ಇವಾಗ ನೀವು ಮಾಡುವುದೇನು? ನಿನ್ನಲ್ಲಿ ನಾನು ಕೇಳುದು, ಏನಪ್ಪ? ಈಗ ಒಬ್ಬ ದೇವರಿಗೆ ಗಂಟೆ ಹೊಡಿತಾನೆ, ಅದು ಒಳ್ಳೆಯದ ಕೆಟ್ಟದ? ದೇವರಿಗೆ ಒಳ್ಳೆಯದು. ದೇವರಿಗೆ ಗಂಟೆ ಹೊಡೆಯುವುದು ಒಳ್ಳೇದಲ್ವಾ? ಒಬ್ಬ ಒಳ್ಳೆ ನಿದ್ರೆಯಲ್ಲಿ ಇರ್ತಾನೆ, ಅವನ ಎದುರು ಹೋಗಿ ದೇವರಿಗೆ ಗಂಟೆ ಹೊಡೆದ್ರೆ ದೇವರಿಗೆ ಒಳ್ಳೇದಾಗ್ತದೆ, ನಿದ್ದೆ ಹಾಳಾಗ್ತದೆ. ಕಪಾಳಕ್ಕೆ ಬಾರಿಸುವುದಿಲ್ವಾ? ಗುರು ಆದ್ರೆ ಗುರು ಹಾಗೆ ಇದ್ರೆ ಮಾತ್ರ ದೇವರು, ಇಲ್ಲದಿದ್ರೆ ಇದೆ. ಹಾಗಲ್ಲ ಜನಕ, ಗುರುಗಳ ತಪ್ಪಿಲ್ಲ. ಅವರು ಆ ರೀತಿ ಬರೀಬೇಕು ಅಂತ ಹೇಳಿದವರು ಅಲ್ಲ, ಮತ್ತೆ ನಾನೇ ಬರೆದದ್ದು. ಅದು ಹೇಗೆ ಬರ್ದೆ? ಕಾರಣ ಉಂಟು ಜನಕ. ಏನು? ಯಾಕೋ ಏನು, ಪೂರ್ವ ಜನ್ಮದಲ್ಲಿ ಮಾಡಿದಂತ ಪುಣ್ಯಗಳ ಫಲವೋ ಏನು, ಈ ಜನ್ಮದಲ್ಲಿ ಹರಿನಾಮ ಸ್ಮರಣೆಯನ್ನು ಮಾಡುವಂತ ಅವಕಾಶ ಒದಗಿದೆ. ಪೂರ್ವ ಜನ್ಮದ ಸುಕೃತದ ಫಲ. ಇದು ಯಾವ ಹಣ್ಣು ನಿನ್ನದು? ಏನಪ್ಪಯ್ಯ ನೀವು? ಅಲ್ಲ, ಫಲ ಅಂದ್ರೆ ಯಾವ ಹಣ್ಣು ಅಂತ ಅಲ್ಲ. ಕೆಲವು ಹಣ್ಣು ಫಲ ಬಂದ್ರೆ ಮತ್ತೆ ಅದನ್ನು ಮತ್ತೆ ಅದರಲ್ಲಿ ಫಲ ಬರ್ತದೆ. ಒಂದು ಫಲ ಉಂಟು, ಗೊತ್ತುಂಟ ನಿನಗೆ? ಯಾವುದು? ಬಾಳೆ ಹಣ್ಣಿನ ಫಲ. ಆ ಬಾಳೆ ಗಿಡ ಗೊನೆ ಹಾಕಿದ ಮೇಲೆ ಏನು ಮಾಡೋದು ಮಗು? ಕಡ್ದು ಬಿಸಾಡ್ತೇವೆ. ಯಾವುದನ್ನು? ಬಾಳೆಹಣ್ಣು. ಪೂರ್ವಜನ್ಮದ ಫಲ ಅಂತೆ. ಫಲ ಮತ್ತು ಒಟ್ಟಿಗೆ ಬಾಳೆ ಎರಡು ಕಡಿಬೇಕು. ಈಗ ಅವಸರ ಮಾಡಬೇಡಿ. ಏನು? ನೀವು ಸಿಕ್ಕಿನ ಕೈಗೆ ಬುದ್ಧಿಯನ್ನು ಕೊಟ್ಟು ಪಾಪ ಮಗುವಿನ ಶಿರವನ್ನು ಕಡಿಯುವುದಕ್ಕೆ ಮುಂದಾಗಿ. ಹೌದು. ನೀವು ಯಾಕೆ ಒಳಗಿದ್ದ ಹಿರಣ್ಯಕಶಿಪುವನ್ನು ಹೊರಗೆ ತರುವುದು? ಮತ್ತೆ ಹೊರಗಿದ್ದ ಹಿರಣ್ಯಕಶ್ಯಪ ಹೊರಗೆ ಇದ್ರೆ ನಾನು ಹೆಂಡತಿ ಮಕ್ಕಳೊಟ್ಟಿಗೆ ಇರಬೇಡುವ? ಅಲ್ಲ, ನೀವು ಒಳಗಿದ್ದ ನೀವು ರಕ್ತ ಕುಡಿಯುವುದು ಈಗ ಹೊರಗೆ ಬಂದದ್ದು ಯಾಕೆ ಅಂತ? ಬಂದದ್ದು ಯಾಕೆ ಅಂತ ಹೇಳಿದ್ರೆ ಅವನ ಮಾಡಿದಂತ ಒಂದೊಂದು ಕಾರ್ಯ. ನೀವು ಯಾವತ್ತಿದ್ರು ಅಮೃತ ಕುಡಿಯುವವರಾಗ್ಬೇಕು. ಯಾರು? ಅಮೃತ ಕುಡಿಯುವವರು. ನೀನು ಅದನ್ನು ಹೇಳ್ಬೇಡ. ಕೆಲವರು ಕುಡಿಯುವುದಕ್ಕೆಲ್ಲ ಅಮೃತ ಅಂತ ಹೇಳ್ತಾರೆ. ಹಾಗಲ್ಲ, ಮತ್ತೆ ಇದು ನೀವು ಹಾಗೆ ಹೆಸರು ಎಂತಾದ್ರೂ ಬೇಡದ್ದು ತಗೊಳ್ಳುದು, ನಾವು ಅಮೃತ ತಗೊಳ್ಳಿಕ್ಕೆ ಹೋಗುದು ಅಂತ ಹೇಳುದು. ಇಲ್ಲ, ಅದು ಪ್ರಸಾದ. ಇದು ನೀವು ಅವಸರ ಮಾಡಬೇಡಿ. ನೀವು ಎಂತ ಮಂಗನ ಮರಿಯ ತಲೆ ಕಡಿಯುವುದು ಸುಮ್ಮನೆ? ಎಂತದು? ಮಂಗನ ಮರಿಯ ತಲೆ ಕಡಿದು. ಮಂಗನ ಮರಿ ಅವ ಮಂಗನ ಮರಿ ಆದ್ರೆ ಅವನ ಅಪ್ಪ ನಾನು ದೊಡ್ಡ ಮಂಗನ. ನಾನು ಆಗ ಕೋಣ ಅಂತ ಹೇಳಿದ್ದು ಸಾಲ ತೀರಿಸುದ. ಶಾಂತಂ ಪಾಪಂ ಶಾಂತಂ ಪಾಪಂ. ಅದು ಯಾರು ಶಾಂತ? ಕೆನ್ನೆಗೆ ಹೊಡಿಬೇಕು ನಿಮ್ಮನ್ನು ಹಾಗೆ ಹೇಳಿದ್ರೆ. ಮತ್ತೆ ಎಂತದ್ದು ಹೇಳಿದ್ದು ನೀನು?
ನಿಮ್ಮನ್ನು ಮಂಗ ಅಂದದ್ದಲ್ಲ, ಅವ ಮಂಗನ ಮರಿ ಅನ್ನುವುದಕ್ಕೆ ಕಾರಣ ಇಷ್ಟೇ. ಏನು? ಮಂಗನ ಬುದ್ಧಿ ಏನು? ಏನು? ಚಪಲ ಬುದ್ಧಿ, ಚಂಚಲ ಬುದ್ಧಿ. ಇವನದ್ದು ಕೂಡ ಹಾಗೆ. ಈ ಎಷ್ಟು ಹೇಳಿದರೂ ಕೇಳದೆ ಇರುವವರಿಗೆ ಅವ ಎಂತ ಮಂಗನಾಗೆ ಮಾಡುವುದಂತ ಹೇಳಲಿಕ್ಕಿಲ್ವಾ? ಹೇಳ್ತಾರೆ. ಮತ್ತೆ ನೀನು ಚಪಲ ಬುದ್ಧಿ ಅಂತ ಹೇಳಿ, ಮತ್ತೆ ಅವನ ಅಪ್ಪ ಮಂಗ ಅಂತ ಹೇಳಿದ್ದಲ್ಲ. ಅಪ್ಪ ಮಂಗ ಅಂತ ಹೇಳಿದ್ರೆ ಏನಾದೀತು? ಏನಾದಿತ್ತು ಎಂತದಿಲ್ಲ. ಮತ್ತೆ ಹೇಳಲಿಕ್ಕೆ ನಿನಗೆ ನಾಲಿಗೆ ತಲೆಯು ಎರಡು ಇರ್ಲಿಕ್ಕೆ ಅಷ್ಟು ನನಗೆ ಗೊತ್ತಿಲ್ವಾ? ಹಾಗಾಗಿ ಹೇಳುದಿಲ್ವಾ? ನಿಜವಾಗಿ ಮನಸ್ಸಿನಿಂದ ಹೇಳುದಿಲ್ವಾ? ಹಿಂದಿನಿಂದ ಹೇಳುದಿಲ್ಲ ಅಲ್ಲ? ತಪ್ಪು. ನನಗೇನಾದ್ರೂ ಆಗ್ತದೆ ಅಂತ ಸಮಸ್ಯೆ ಬಂದು ಯಾರಾದ್ರೂ ವ್ಯವಹಾರ ಮಾಡುವುದಿದ್ರೆ ಅವ್ರಿಗೆ ಹೇಳಲಿಕ್ಕೆ ಹೋಗ್ಬಾರ್ದು. ಎಂತದ್ದಾದ್ರೂ ನಾನು ಹೇಳುವುದನ್ನೇ ಹೇಳ್ತೇನೆ ಅಂತ ಹೇಳುವವರು ಮಾತ್ರ ವಾರ್ತೆ ಹೇಳಲಿಕ್ಕೆ ಹೋಗ್ಬೇಕು. ಹೌದು, ಅವಸರ ನಿನಗೆ ಅರ್ಥ ಆಗುವಾಗ ನಾಳೆ ಬೆಳಿಗ್ಗೆ ಆಗ್ತದೆ. ಇಲ್ಲ, ನಾನು ಅದನ್ನು ಯೋಚನೆ ಮಾಡುವುದಲ್ಲ, ನಾನು ಇವನ ಭವಿಷ್ಯದ ಬಗ್ಗೆ ಯೋಚನೆ. ನೀವು ಒಂದೊಂದು ಹೇಳ್ತೀರಿ, ನಮಗೆ ಮತ್ತೆ ಗೊತ್ತಾಗುದಿಲ್ಲ. ಸರಿ, ನಾಳೆ ಬೆಳಿಗ್ಗೆ ಗೊತ್ತಾದ್ರೂ ಸಮಸ್ಯೆ ಇಲ್ಲ, ಒಮ್ಮೊಮ್ಮೆ ವಾರ ಹೋದ್ರೂ ಗೊತ್ತಾಗುದಿಲ್ಲ. ನಾವು ಅದಕ್ಕೆ ಯೋಚನೆ ಮಾಡ್ಲಿಕ್ಕಿಲ್ಲ. ಇನ್ನು ಮುಂದಿನದ್ದು ಏನು ಎಂಬುದಾಗಿ ನಾನು ನನ್ನದು ಏನು ಅಂತ ನಾನೀಗ ನಾನು ನಿನ್ನೆ ನೀವು ಹೀಗೆ ಇರ್ಲಿಲ್ಲ ಇವರೇ. ಹಾಗಾದ್ರೆ ನಾನು ಸ್ಥಿರ ಇಲ್ಲದ ಅಂತ ಹೇಳ್ತಾ ನೀನು? ಹಾಗಲ್ಲ, ನಿನ್ನೆ ಹೀಗೆ ಸಿಟ್ಟಿನಲ್ಲಿ ಇರ್ಲಿಲ್ಲ. ನಿನ್ನೆ ನಾನು ಗುರುಮಠಕ್ಕೆ ಕರೆದುಕೊಂಡು ಹೋಗಿ ಹೇಳಿ ಕೊಟ್ಟಿದ್ದೇನೆ ಅಲ್ವಾ? ಇವತ್ತು ನಾ ಕರ್ಕೊಂಡು ಹೋಗ್ತೇನೆ, ಮತ್ತೊಮ್ಮೆ ಹೇಳಿ ಕೊಡ್ತೇನೆ. ಈ ಸಲ ಹರಿಯಲ್ಲ, ಹರ ಅನ್ನುವ ಹಾಗೆ ನಾನು ಆದೀತಾ? ತಪ್ಪಿಯು ಹರಿ ಅಂತ ಹೇಳಲಿಕ್ಕಿಲ್ಲ. ಅವ ಹರಿ ಅನ್ನುವ ಈಗ ಲೆಕ್ಕಕ್ಕಿಂತ ಹೆಚ್ಚು ನಿನ್ನ ಬಾಯಿಯಲ್ಲೇ ಬರ್ತಾ ಉಂಟು. ಇಲ್ಲ, ನಾನು ಬಿಡುವುದಿಲ್ಲ. ಸರಿ ಮಾಡುವುದೌದಲ್ಲ? ಸರಿ. ನಾನು ಪ್ರಹ್ಲಾದ, ನಿನ್ನೆಯ ದಿವಸ ನಿನ್ನನ್ನು ನಿನ್ನ ಅಮ್ಮ ಹಾಗೂ ನಾನು ಕೈ ಎತ್ತಿ ಉಡುಗೊರೆ ಎಲ್ಲ ಕೊಟ್ಟು ಗುರುವಿನ ಕೈಯಲ್ಲಿ ಕೊಟ್ಟಿದ್ದೆ. ಹೌದು. ಅದನ್ನು ಉಳಿಸಿಕೊಳ್ಳುವ ಸರಿ ಮಾಡಿದ್ದಾನೆ. ಸಣ್ಣ ತಪ್ಪಿನಿಂದ ನಿನ್ನ ತಂದೆಗೆ ಸಿಟ್ಟು ಬಂದಿದೆ. ಇನ್ನು ಮುಂದೆ ಯಾವತ್ತೂ ಸಿಟ್ಟು ಬಾರದ ಹಾಗೆ ನೋಡ್ಬೇಕು ಮಗ. ಇಲ್ಲಿ ಬರಿತೇನೆ ನಾನು, ಹಾಗೆ ಬರಿಬೇಕು. ಹರ ಹರಿ, ಅದು ನಿನ್ನೆ ಆಯ್ತು, ಇವತ್ತು ಬೇರೆ ಮಗ. ರುಂಡಮಾಲ, ವನಮಾಲ, ತ್ರಿಶೂಲ ಪಾಣಿ, ಚಕ್ರಪಾಣಿ. ನನಗೆ ಸರಿಯಾಗುದೆಲ್ಲಿಂದ? ಮತ್ತೆ ನಿನ್ನ ಶಿಶುವಿನ ತಳ್ಳಿಯೇ ನನಗೆ ಸಾಕು ಅಂತ ಆಯ್ತು. ಯಾವ ತಳ್ಳಿ? ಮುಳ್ಳು ಸೌತೆ ಆಯ್ತಾ? ಅದಲ್ಲ, ಅದು ಊಟಕ್ಕಲ್ವಾ, ಇದಲ್ಲ. ಮತ್ತೆ ನಾನು ಇಷ್ಟು ಯಾವತ್ತು ನನಗೆ ಹೀಗಾಗ್ಲಿಲ್ಲ. ನನ್ನ ಜೀವನದಲ್ಲಿ ಪ್ರಥಮ ಬಾರಿಗೆ ಹೀಗಾಗ್ತಾ ಉಂಟು. ಎಲ್ಲರೂ ಹಾಳು ಮಾಡುವಾಗ ಹಾಗೆ ಆಗುದು. ನಾನು ಇಲ್ಲಿಯವರೆಗೆ ಇಷ್ಟು ಹಾಳು ಮಾಡ್ಲಿಲ್ಲ. ಹೌದೌದು, ಹಾಳು ಮಾಡಿದ್ದಲ್ಲ, ಇರುವುದೇ ಒಳ್ಳೆಯದು ಮಾಡ್ತಾ ಇದ್ದವ. ಇವತ್ತು ನಾನು ಈ ಪರಿಸ್ಥಿತಿಗೆ ಬಂದೆ ಅಲ್ಲ, ಈ ಶಿಶುವಿನಿಂದಾಗಿ. ಹಾಗಾಗಿ ಈ ಶಿಶುವಿನತ್ತಲ್ಲಿ ನನಗೆ ಬೇಡ, ಸರಿ ಮಾಡ್ತೇನೆ ಅಂತ ನಿರೀಕ್ಷೆ ಇತ್ತು ನನಗೆ. ಗುರುಮಠಕ್ಕೆ ಕರ್ಕೊಂಡು ಹೋದೆ. ಎಷ್ಟು ಬಾರಿ ಹರ ಎಂಬುದಾಗಿ ಹೇಳಿದ್ದರೂ ಇವನ ಬಾಯಿಯಲ್ಲಿ ಬರುವುದು ಹರಿ ಅಂತಲೇ. ಹರ ಅಂತ ಹೇಳುವ ಅದು ಬಿಡುವ, ಇವನ ಬಾಯಿಯಲ್ಲಿ ಏನೇ ಬರ್ಲಿ, ಇವ ಒಬ್ಬನೇ ಅಲ್ಲ ಹರಿಯ ಭಜನೆ ಮಾಡುವುದು. ಅಲ್ಲಿರುವಂತಹ ಮಕ್ಕಳ ಬಾಯಿಯಲ್ಲಿ, ಎಲ್ಲರ ಬಾಯಿಯಲ್ಲಿಯೂ ಈಗ ಹರಿಯ ಭಜನೆ ಬರ್ತಾ ಉಂಟು. ಒಂದೇ ಒಂದು ಶಿಷ್ಯರು ನಾನು ಹೇಳಿದ ಹಾಗೆ ಕೇಳುವುದಿಲ್ಲ ಎಂಬುದಾಗಿದ್ರೆ ನನಗೆ ಈ ಗುರು ಇದು ಬೇಕಾ, ಇಲ್ಲಿಟ್ಟಿದ್ದೇನೆ, ನನಗೆ ಬೇಡ ಗುರು, ಇದೇ ಬೇಡ. ಸ್ವಾಮಿ ಅವಸರ ಮಾಡ್ಬೇಕು. ಅವಸರ ಅಂತಲ್ಲ, ಈಗ ಉಗುರು ದೊಡ್ಡದಾಯ್ತು ಅಂತ ಬೆರಳು ಕತ್ತರಿಸಲಿಕ್ಕೆ ಉಂಟ? ಆಗುದಿಲ್ಲ, ಉಗುರು ಮಾತ್ರ ತೆಗಿಬೇಕಲ್ಲ? ತೆಗಿಬೇಕು. ಈಗ ಅವ ಒಬ್ಬ ತಪ್ಪಿದ ಅಂತೇಳಿ ನೀವು ಎಲ್ಲ ಬಿಟ್ಟು ಹೋಗುದಾ? ಇಲ್ಲ, ನನಗೆ ಒಳಗಿಂದ ಇದು ಅಷ್ಟಾಗ್ತಾ ಉಂಟು. ಇದು ತಲೆಯಲ್ಲಿ ಇಟ್ಟುಕೊಳ್ಳಿ. ಬೇಡ ಬೇಡ,
ಸ್ವಾಮಿ, ನಾವು ಕೋಪದಿಂದ ಕೊಯ್ದುಕೊಂಡ ಮೂಗು 1000 ಸಲ ಸಮಾಧಾನ ಆದ್ರೂ ಬರುವುದಿಲ್ಲ. ಇಲ್ಲ, ಬರುದಿಲ್ಲ. ಈಗ ಬಿಟ್ಟು ಹೋಗುದು ಸುಲಭ, ಮತ್ತೆ ಅದನ್ನು ಯೋಚನೆ ಮಾಡುವಾಗ ಬೇಸರ ಆಗ್ತದೆ ನಿಮ್ಗೆ. ಬೇಸರ ಇಲ್ಲ ನನಗೆ, ಅದನ್ನೊಂದು ತಲೆ. ನನಗೆ ಆ ಗುರುವಿನ ಜಾಗವೇ ಬೇಡ. ನಿಮಗೂ ಒಳ್ಳೇದ್ರಲ್ಲಿ ಹೇಳಿದ್ರೆ ಕೇಳುದಿಲ್ಲ ಅಲ್ಲ? ನನಗೆ ನಿರೀಕ್ಷೆ ಇರ್ಲಿಲ್ಲ ಕಟ್ಟಿಗೆ ಬರ್ತದೆ ಅಂತ. ಹೌದಾ? ನಾನು ನಿರೀಕ್ಷೆ ಮಾಡಿರ್ಲಿಲ್ಲ ಇಷ್ಟು ಮಾಡಬೇಕಾಗ್ತದೆ ಅಂತ. ನೀವು ಎಷ್ಟು ಹೇಳಿದ್ರೆ ಕೇಳುದಿಲ್ಲ? ಬೇಸರ ಆಯ್ತಾ? ಬೇಸರ ಅಂದ್ರೆ ನನಗೆ ಇಷ್ಟರ ತನಕ ನೀವೇ ಯೋಚನೆ ಮಾಡಿ. ನಾನು ನನ್ನ ಅಪ್ಪ ಹೋದ್ಮೇಲೆ ಅಂದ್ರೆ ಹಾಗಲ್ಲ, ಅಪ್ಪ ಗುರುವಿನ ಜಾಗ ಕೊಟ್ಟ ಮೇಲೆ ನನಗೆ ಈ ರೀತಿಯಾದ ಸಮಸ್ಯೆ ಅಪಮಾನ ಎಲ್ಲಿಯೂ ಆಗಲಿಲ್ಲ. ಬೇಸರ ಮಾಡಬೇಡಿ, ನೀವು ಊರು ಬಿಟ್ಟು ಹೋಗಬೇಕಾದ್ದಿಲ್ಲ. ಈಗ ಕಿವಿ ಮೊದಲು ಬರುವುದಾ ಕೋಡು ಮೊದಲು ಬರುವುದಾ? ಕಿವಿ. ಗಟ್ಟಿ ಕೋಡ ಕಿವಿಯೋ? ಕೋಡು. ಮತ್ತೆ ಬಂದ ಕೋಡು ಗಟ್ಟಿ ಉಂಟು ಅಂತ ಮೊದಲು ಬಂದ ಕಿವಿಯನ್ನು ಯಾರಾದ್ರೂ ಕತ್ತರಿಸ್ತಾರ? ಕತ್ತರಿಸಿದ್ರೆ ಸಮಸ್ಯೆ, ಬದುಕಲಿಕ್ಕೆ ಕಷ್ಟ ಅಲ್ಲ. ಹೌದಾ? ಅವ ಮಗನೇ ಆದ್ರೂ ಮತ್ತೆ ಬಂದ ಕೋಡು ಗಟ್ಟಿ. ನೀವು ಮೊದಲು ಬಂದ ಕಿವಿ. ನೀವು ಹಾಳಾದ ಮಕ್ಕಳನ್ನೆಲ್ಲ ಸರಿ ಮಾಡಿ ನಿಮಗೆ ಬೇಕಾದ ವ್ಯವಸ್ಥೆ ಆಗ್ತದೆ. ನೀವು ಊರು ಬಿಟ್ಟು ಹೋಗುದು ಬೇಡ. ನಾನು ನಿಮ್ಮಲ್ಲಿಗೆ ಕೊಟ್ಟು ಕಳುಹಿಸಿದ್ದು ಯಾಕೆ ಗೊತ್ತುಂಟಾ? ಅವ ಸರಿಯಾಗುದಿಲ್ಲ ಅಂತ ಮೊದಲೇ ಗೊತ್ತುಂಟು ನನಗೆ. ಮತ್ತೆ ಸುಮ್ಮನೆ ಸಮಯ ವ್ಯರ್ಥ ಆದ್ದಲ್ವಾ? ನೀವು ಅವಕಾಶ ಕೊಡ್ಲಿಲ್ಲ ಅಂತ ಹೇಳ್ಬಾರ್ದಲ್ವಾ? ನೀವು ಅಲ್ಲಿ ಹೋಗಿ ನನ್ನನ್ನು ಅವರು ಮಾತಾಡಿಸಲಿಲ್ಲ ಅಂತ ಹೇಳಿದ್ರೆ ಅವಕಾಶ ಕೊಟ್ಟೇ ಸಮಸ್ಯೆ ಆಯ್ತು. ಹೌದಾ? ನನಗೆ ನನ್ನೊಳಗೆ ಒಂದು ಇದು ಉಂಟು. ಸಿಕ್ಕಿದ ಅವಕಾಶವನ್ನು ನಾನು ಸದುಪಯೋಗ ಪಡಿಸಲಿಲ್ಲ ಅಲ್ಲ. ಒಂದು ಹೇಳ್ತೇನೆ ನಾನು, ನನ್ನೊಳಗೊಂದು ಇದು ಉಂಟು ಅಂತ ಹೇಳಿದ್ರಲ್ಲ, ನೀವು ಎಷ್ಟು ಸಲವೂ ಅದನ್ನು ಹೇಳಿ. ದಯವಿಟ್ಟು ಅದನ್ನೊಂದು ನಿಮ್ಮ ಶಿಷ್ಯರಿಗೆ ಕಲಿಸಬೇಡಿ. ಯಾಕಂದ್ರೆ ಇನ್ನು ಮುಂದೆ ಬರುವ ರಾಜಕೀಯದವರು ವಿಷಯವೇ ಹೇಳಲಿಕ್ಕಿಲ್ಲ, ಅದು ಇದು ಅಂತ ಹೇಳಿಯೇ ಮುಗಿಸಿ ಆಗ. ಹಾಗಾಗಿ ಕಲಿಸುವಾಗ ಒಂದು ಸರಿ ಹೇಳಿ. ಅದು ಸಮಸ್ಯೆ ಇಲ್ಲ ಅದರಲ್ಲಿ. ನಾವು ತಪ್ಪು ಮಾತಾಡಿದ್ರು ಅದನ್ನು ಮತ್ತೆ ಸರಿ ಮಾತಾಡಿದ್ದು ಅಂತ ಹೇಳಲಿಕ್ಕೆ ಆಗ್ತದೆ. ನಾನು ಅದನ್ನು ಹೇಳಿದ್ದು ಇದು ಅಂತ ಸುಲಭದಲ್ಲಿ ಆಯ್ತಾ? ನಿಮ್ಮಂತ ಗುರು ಇದ್ರೆ ಇಂಥ ಶಿಷ್ಯರೇ ಹುಟ್ಟುದು. ಹೋಗಿ ಗುರುಗಳು ಹೇಳಿದ್ದನ್ನು ಕೇಳಿಸಿಕೊಂಡೆಯಲ್ಲ, ಅವರು ಹೇಳಿದ್ದು ಸತ್ಯವೋ ಸುಳ್ಳೋ? ಸತ್ಯ. ಅವರು ಹೇಳಿದ್ದು ಸತ್ಯ. ಅವರು ಹೇಳಿದ್ದು ಬೆನ್ನಿನಲ್ಲಿ ಬರಬೇಕು. ಪಾಪಿ, ನೀನಪ್ಪನ ನಾನಪ್ಪನ? ನೀನಪ್ಪನ ನಾನಪ್ಪನ? ನಿಮ್ಮ ಮಗನಲ್ವೇ ಅಂತ ಆ ಸೇದಿ ಹೋದ ನಾಲಿಗೆಯಲ್ಲಿ ಹೇಳ್ತೀಯಲ್ವಾ? ಮಗ ನೀನಲ್ವಾ? ಹೌದು. ನಾನು ಹೇಳಿದಾಗೆ ನೀನು ಕೇಳಲಿಕ್ಕಿರುವುದಾ, ನೀನು ಹೇಳಿದಾಗೆ ನಾನು ಕೇಳಲಿಕ್ಕಿರುವುದಾ? ನೀವು ಹೇಳಿದಾಗೆ ನಾನು ಕೇಳಬೇಕು. ಯಾಕೆ ಕೇಳುವುದಿಲ್ಲ? ಕೇಳ್ತೇನೆ. ಕೇಳ್ತೇನೆ. ಎಂತದು? ಕೇಳ್ತೇನೆ. ಬಿಸಿಯಾಗದ ಬೆಣ್ಣೆ ಕರಗದು ಅಲ್ವಾ?
ಬೆಂಕಿಗೆ ಹಾಕಿದ್ರೆ ಮಾತ್ರ ಕಬ್ಬಿಣ ಆಕಾರಕ್ಕೆ ಬರುವುದು. ಹೇಳಿದ ಹಾಗೆ ನೀನಲ್ಲ, ನಿನ್ನ ಅಪ್ಪನ ಕೇಳಬೇಕು 4 ಬೀಳುವಾಗ. ನಿನ್ನಪ್ಪ ನಾನೇ ಅಲ್ವಾ? ಹಾಗಲ್ಲ ಹೇಳಿದ್ದು ನಾನು. ಅಂದ್ರೆ ಎಷ್ಟು ದೊಡ್ಡವನಾದರೂ 4 ಬೆನ್ನಿಗೆ ಬೀಳುವಾಗ ಕೇಳಬೇಕು. ನಾನು ಹೇಳಿದಾಗೆ ಕೇಳ್ತೇನೆ. ನೋವಾಯ್ತಾ? ನೋವಾಯ್ತು. ಯೋಚನೆ ಮಾಡಬೇಡ. ಪೆಟ್ಟು ನಿನಗಾದ್ರೂ ಊರಿ ಆ ಪಾಪಿಗೆ ತಾಗಬೇಕು. ಅವನ ಹೆಸರು ಹೇಳಿದ್ದಕ್ಕೆ ಹೊಡೆದದ್ದಲ್ವಾ? ಮತ್ತೆ ಅಮ್ಮನಲ್ಲಿ ಕೇಳಿ ಎಣ್ಣೆ ಹಚ್ಚಿಕೋ ಏನು? ನಾನು ಹೇಳಿದಾಗೆ ಕೇಳ್ತೇನೆ. ಹೇಳಿದ ಹಾಗೆ ಹೇಳಬೇಕು. ಇಲ್ಲಿ ಕುಳಿಸ್ಕೋ. ಹೇಳಿದ ಹಾಗೆ ಹೇಳಬೇಕು. ಆಯ್ತು. ತ್ರಿಶೂಲಪಾಣಿ, ಚಕ್ರಪಾಣಿ. ಇನ್ನೊಂದು ಚಕ್ರದ ಅಡಿಗೆ ಹಾಕಿ ಅಪ್ಪಚ್ಚಿ ಮಾಡ್ತೇನೆ. ಪಾರ್ವತಿ ರಮಣ, ಲಕ್ಷ್ಮೀ ರಮಣ. ಯಾರು ನೀನು? ಅತ್ತೆ ಲಕ್ಷ್ಮಿ ಯಾರ? ಬರೇ ಲಕ್ಷ್ಮಿಯ? ಹಿಂದೇನಾದ್ರೂ ವಿಜಯ ಉಂಟಾ? ನಿನಗೇನು ಸಂಕಟವ ನಾನು ಹೇಳಿದಾಗ ಹೇಳಲಿಕ್ಕೆ? ಹೇಳ್ತೇನೆ. ಮತ್ತೇನು ಹೇಳುದಿಲ್ಲ ಈಗ? ಈಗ ಹೇಳಿದ್ದನ್ನು ಯಾಕೆ ಹೇಳಿಲ್ಲ? ನೀವು ಹೇಳಿಕೊಡಿ. ಅಲ್ಲ, ಹೇಳಿಕೊಟ್ಟದ್ದನ್ನು ಯಾಕೆ ಹೇಳಿಲ್ಲ? ಕಾರಣ ಏನು? ಅದು ಯಾಕೆ ಕಷ್ಟ? ಅದು ಯಾಕೆ ಕಷ್ಟ? ಉದ್ದಾಯ್ತಾ? ಉದ್ದಾಯ್ತು. ಗಿಡ್ಡದ್ದಾದ್ರೆ ಸುಧಾರಿಸ್ತೀಯ ನೀನು? ಗಿಡ್ಡದ್ದು ಹೇಳಿ. ತಪ್ಪು ನಿನ್ನದಲ್ಲ. ಈ ಕೆಲವು ಪಾಠ ಮಾಡುವವರಿಗೆ ಗೊತ್ತಿಲ್ಲ. ಆ ಕೆಲವೆಲ್ಲ ಒಂದು ಮಕ್ಕಳು ಹೊರಡುದ, ತಂದೆ ತಾಯಿ ಹೊರಡುದ ಅಂತ ಗೊತ್ತಾಗುದಿಲ್ಲ. ಮಧ್ಯರಾತ್ರಿ ಎದ್ದು ಮಗ ಹೋಗ್ಲಿಕ್ಕುಂಟು, ಅಯ್ಯೋ ಇವರೊಂದು ಕಾಲು ಮೇಲೆ ತಲೆ ಕೆಳಗೆ ಮಾಡುವುದೇ. ಇಷ್ಟು ಸಣ್ಣ ಮಕ್ಕಳಿಗೆ ಒಂದು ಬೆನ್ನಿಗೆ ಹೊರುವುದು ನೋಡಬೇಕು. ಮತ್ತೆ ಆ ಮಕ್ಕಳ ಬೆನ್ನು ಬಾಗದೆ ಇರ್ತದ? ಒಂದು ಸಣ್ಣ ಮಕ್ಕಳಿಗೆ ಸ್ವಲ್ಪ ಸ್ವಲ್ಪ ಅವುಗಳ ಬಾಲ್ಯವನ್ನೇ ತೆಗೆದು ಬಿಡು. ಇಷ್ಟಿಷ್ಟು ಉದ್ದದ್ದು ಹೇಳಿದಾಗ್ತದ? 2 ಅಕ್ಷರ. ಮೊದಲನೇ ಅಕ್ಷರ ಹಾ, ಎರಡನೇ ಅಕ್ಷರ ರಾ. ಬರ್ತದೆ. ಏನು ಬರದೆ? ನಿಮ್ಮ ಮಗ. ಹಾಗೆ ಹೇಳಿದ್ಯಾರು? ನಿಮ್ಮ ಮಗ. ನೆರೆಮನೆ ಅವರದ್ದ? ಅಲ್ಲಲ್ಲ, ನಾನಾದ್ರೆ ನೀನು ತಪ್ಪಿಯೂ ಅದನ್ನು ಹೇಳಲಿಕ್ಕಿಲ್ಲ ಆ ಶಬ್ದದ್ದು. ನೋಡ, ಮೊದಲನೇ ಅಕ್ಷರ ಹ, ಎರಡನೇ ಅಕ್ಷರ ರಾ. ನೋಡಿ, ಈ ಕೆಲವು ಗುರುಗಳೆಲ್ಲ ಇದ್ದಾರೆ, ತಿಂಗಳಿಗೆ 100 ತರಗತಿ ಮಾಡುದಂತೆ. ಅವರು ಇಲ್ಲಿಗೆ ಬರಬೇಕು, ದೇವರೇ ಗತಿ. ಅವರ ಮುಖ ಹಿಡಿದು ಬಂಡೆಗಲ್ಲಿಗೆ ಒರೆಸಬೇಕು. ಎಂತ ಕರ್ಮ ಪಾಠ ಮಾಡ್ತಾರ ದೇವರಿಗೂ. ಸುಲಭ ನೋಡಿ. ಮೊದಲನೇ ಅಕ್ಷರ ಎರಡನೇ ಅಕ್ಷರ ರಾ, ಎರಡನ್ನು ಒಟ್ಟು ಸೇರಿಸಿದ್ರೆ ಆಯ್ತು. ಹರ, ಹರಿ, ಹರ, ಹರಿ, ಹರ. ಹರಿ. ಯಾರಲ್ಲಿ ಕಾಟುಕಾರು? ನೋಡು ಯಾಕಪ್ಪಯ್ಯ ಇವರೆಲ್ಲ ಹೇಗಿದ್ದಾರೆ ನೋಡು. ಬೇಡ, ನೋಡು. ಹೆದರಿಕೆ ಆಗ್ತದೆ. ಸರಿ ನೋಡು. ದೊಡ್ಡ ಮೀಸೆ, ದೊಡ್ಡ ಕಣ್ಣು. ಯಾರು ಗೊತ್ತಾಯ್ತಾ? ಗಂಡು ಅಲ್ಲ, ಹೆಣ್ಣು ಅಲ್ಲ. ಅವರು ಕಲಿಸುವುದು ಬೇಡ. ಹಾಗಲ್ವೋ? ಗಂಡು ಹೆಣ್ಣು ಎನ್ನುವುದಾಗಿ ನೋಡದೆ ಕಡಿದಾರು ಅಂತ. ಹೌದೇ? ಅಂತ ಕಾಟುಕರು. ಯಾಕಪ್ಪಯ್ಯ ಅವರು? ಅವ್ರು ಯಾಕೆ? ಒಂದು 500 ಜನರಿಗೆ ಅನ್ನ ಸಂತರ್ಪಣೆ ಅಂತ ಅಂತೆ. ಸೌತೆಕಾಯಿ ಕಡಿಲಿಕ್ಕೆ ಒಂದಲ್ಲಿ ಹೇಳಿದ ಹಾಗೆ ಕೇಳದೆ ಇದ್ರೆ ನಿನ್ನ ತಲೆ ಕಡಿಲಿಕ್ಕೆ ಬಂದದ್ದು. ಹೇಳ್ತೇನೆ. ಬೇಡ. ಹೇಳ್ತೀಯ? ಕೇಳದಿದ್ರೆ ಅವರಲ್ಲಿಗೆ ಹರನೂ ಅಲ್ಲ, ಬ್ರಹ್ಮನೂ ಅಲ್ಲ, ಹಿರಣ್ಯ ಕಶ್ಯಪನೇ ದೇವರು. ನನ್ನ ಹೆಸರು ಹೇಳು, ನಿನ್ನ ಅಪ್ಪನ ಹೆಸರು ಹೇಳು. ಓಂ ನಮೋ ಹಿರಣ್ಯ ಕಶ್ಯಪಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಿನ್ನ ಅಪ್ಪ ವಾಸುದೇವನ? ನಿಮ್ಮ ಮಗನಲ್ವೇ ಅಂತೇಳಿ ನಿನ್ನ ಅಪ್ಪನ ಹೆಸರು ಹೇಳಿ ಕೇಳುವಾಗ ವಾಸುದೇವ ಅಂತ ಹೇಳುದ? ನಿನ್ನ ಅಮ್ಮನಿಗೆ ಬೆಲೆ ಕಟ್ಟುದ ಪಾಪಿ? ಇಲ್ಲಿ ಬಾ. ಓಂ ನಮೋ ಹಿರಣ್ಯ ಕಶ್ಯಪಾಯ. ಓಂ ನಮೋ ಭಗವತೆ ವಾಸುದೇವಾಯ. ಹೊಡಿಬೇಡ, ನಿಮಗೆ ಮತ್ತೆ ರಂಗ ಪೂಜೆ ಮಾಡ್ಬೇಕಪ್ಪ. ಇಲ್ಲಿ ಬಾ, ಇಲ್ಲಿ ಬಾ. ಕೊನೆಯ ಅವಕಾಶ. ನಾನು ಹೇಳಿದ ಹಾಗೆ ಹೇಳದೇ ಇದ್ರೆ ಮಗ ಎನ್ನುವ ಯಾವ ಭಾವವೂ ಇಲ್ಲ. ಓಂ ನಮೋ ಹಿರಣ್ಯ ಕಶ್ಯಪಾಯ. ಓಂ ನಮೋ ಭಗವತೆ ವಾಸುದೇವಾಯ. ಹಿಡಿದು
ಕಾಡಿಗೆ ಕೊಂಡು ಹೋಗಿ ಇವನ ತಲೆ ಕಡಿದು ಆ ರಕ್ತವನ್ನು ಕತ್ತಿಗೆ ಸೇರಿಸಿ ನನಗೆ ತೋರಿಸಿ ಈ ಕಾರಣಕ್ಕೆ ಬಂದಿದ್ದೇವೆ. ಇವನ ತಲೆಯನ್ನು ಕಡಿಬೇಕಾಗಿದೆ. ನೀನು ಕಡಿ, ನೀನು ಕಡಿ, ನೀನು ಕಡಿ. ಯಾಕೆ ನನ್ನ ಮಗನಾಗಿ ಕಾಣುತ್ತಾರೆ? ಕಡಿ, ನೀನು ಕಡಿ. ಕೋಪದ ಕೈಗೆ ಬುದ್ಧಿ ಕೊಟ್ರೆ ಒಮ್ಮೊಮ್ಮೆ ಏನು ಮಾಡ್ತೇನೆ ಅಂತ ನನಗೆ ಗೊತ್ತಾಗುದಿಲ್ಲ. ಕೋಪ ಬಂದು ಬುದ್ಧಿ ಎಲ್ಲಿ ಹೋಯ್ತು ಅಂತ ಗೊತ್ತಾಗುದಿಲ್ಲ. ಕಟುಕರ ಕೈಗೆ ಕೊಟ್ಟಿದ್ದೇನೆ. ಬಹಳ ನಿಷ್ಠಾವಂತರು, ಎಂಥದ್ದು ಬೇಕಾದ್ರೂ ಬಿಟ್ಟಾರೋ, ನಿಷ್ಠೆ ಬಿಡ್ಲಿಕ್ಕಿಲ್ಲ ಅವರು. ಬಹುಶಃ ಅವನ ತಲೆ ಕಡ್ದು ಅರ್ಧ ದಾರಿಗೆ ತಲುಪಿರ್ಬೋದು. ಬಂದಾರು ಅವರವರೇ ಕಡ್ದುಕೊಂಡ್ರ. ಅಪ್ಪಯ್ಯ ವಂದಿಸಿಕೊಳ್ಳಿ. ನಿನಗೆ ಅಷ್ಟು ಬೇಗ ಏನು ಜೀವ ಇಳಿಯುವುದು ಪಾಪಿ? ಕಟುಕರ ಕೈಯಿಂದ ಉಳಿದ್ಯಾ? ಹೌದು. ಮತ್ತೆ ಹಾವುಗಳಿಂದ ಕಚ್ಚಿಸಿದ್ರೆ ಉಳಿದೆ. ಹೇಗೆ ಉಳಿದೆ? ಹೇಗೆ ಉಳಿದೆ? ನಾಗಶಯನ ಬಂದ ಕಾಪಾಡಿದ. ಆನೆಗಳಿಂದ ತುಳಿಸಿದ್ರೆ? ಗಜೇಂದ್ರ ವರದ ಬಂದ. ವರದ ಅಂತ ಹೇಳಿದ್ರೆ ಕೈ ಕಡ್ದು ವರದನ ಸುದ್ದಿ ತೆಗಿಬೇಡ. ವರದ ಸಮುದ್ರಕ್ಕೆ ಹಾಕಿದ್ರೆ? ಕ್ಷೀರಸಾಗರ ಶಯನ ಬಂದು ಕಾಪಾಡಿದ. ಕಾಪಾಡಿ ಎರಡು ಕೈಗಳಿಂದ ಎತ್ತಿಕೊಂಡ ಜನಕ. ನಾನೇ ಕಡಿತಿದ್ದೆ. ಇವನಿಗೆ ಒಮ್ಮೊಮ್ಮೆ ಬರುದು. ಒಮ್ಮೆ ನಾಗಶಯನ ಅಂತೆ, ಒಮ್ಮೆ ಗಜೇಂದ್ರ ವರದ ಅಂತೆ, ಒಮ್ಮೆ ಕ್ಷೀರಸಾಗಿ ಕಡಿತಿದ್ದೆ. ಯಾಕೆ ಕಡಿಲಿಲ್ಲ? ನನಗೆ ಮಗ ಆದ್ರು ನನಗೊಬ್ಬನಿಗೆ ಮಗ ಅಲ್ಲ. ಕಡಿದ ಮೇಲೆ ಅವಳು ಕೇಳಿದ್ರೆ ನನ್ನಲ್ಲಿ ಒಂದು ಮಾತು ಹೇಳ್ಬೋದಿತ್ತಲ್ಲ ಅಂತ. ಹಾಗೆ ನನಗೆ ಮುಖಕ್ಕೆ ಉತ್ತರ ಕೊಡ್ಲಿಕ್ಕೆ ನಾಲಿಗೆ ಬರುವುದಿಲ್ಲ. ಯಾರಲ್ಲಿ ಕೈಯಾದವನ್ನು ಬರ್ಲಿಕ್ಕೆ ಹೇಳಿ. ಪ್ರಭು ವಂದಿಸಿ. ಅಮ್ಮ ಅಲ್ಲದ ಹೀಗೆ ಬಾ, ಹೀಗೆ ಬಾ. ಮಗನನ್ನು ಕೊಲ್ತೀರ ನೀವು? ಕಯಾದು ವಿಷಯವೊಂದನ್ನು ಹೇಳುವುದಕ್ಕೆ ಕರೆಸಿದೆ. ಏನದು? ನಿನ್ನ ಮುಖ ನೋಡುವಾಗ ಹೇಳುವುದೋ ಬೇಡವೋ? ಹೇಳಲೇಬೇಕು ನೀವು. ತಾವರೆಯಂತೆ ಅರಳಿದ ನಿನ್ನ ಮುಖ ಎಲ್ಲಿಯಾದ್ರೂ ಬಾಡಿ ಹೋಗುತ್ತದೋ? ಈ ಒಳಗಿನ ಗೊಂದಲ ನನಗೆ. ಪ್ರಭು, ಪತಿಯ ಅರ್ಧ ಸತಿ ಅಲ್ವೇ? ಹೌದು. ಏನೇ ಗುಟ್ಟಿದ್ದರೂ ಅದನ್ನು ಹಂಚಿಕೊಂಡು ನಾವು ಜೀವನ ನಡೆಸಬೇಕು. ಸಂತೋಷದಿಂದ ಜೀವನ ನಡೆಸುವುದಕ್ಕೆ ಸಾಧ್ಯ ಉಂಟು. ನಿಮ್ಮಲ್ಲಿ ಏನೇ ಗಹನವಾದಂತಹ ವಿಚಾರವಿದ್ದರೂ ನನಗೆ ತಿಳಿಸಲೇಬೇಕು ನೀವು. ಇಲ್ಲಿ ಇನ್ನು ಎಲ್ಲಿಂದಲೇ ಸಂತೋಷ? ಇನ್ನು ಎಲ್ಲಿಂದ ಸಂತೋಷ? ಯಾಕೆ? ಮೀರಿದ ನುಡಿಯನು. ಯಾರು? ಯಾರ್ಯಾರು ಮೀರ್ತಿದ್ರೆ ಹೂತಾಗ್ತಿದ್ದೆ. ಮೀರಿದ ನುಡಿಯ ಕುಮಾರಕ ನಮ್ಮ ಮಗ ಗುರುಮಠದಿಂದ ಬಂದಂತ ಅವನಲ್ಲಿ ತುಂಬು ನಿರೀಕ್ಷೆಯಿಂದ ಕೇಳಿದೆ. ಏನು ಕಲಿಸಿದರು ಗುರುಗಳು? ಮತ್ತೇನ ಕಲಿತೆಯ ನೀನು? ಏನಂದ? ತಲೆಗೆ ಸಿಡಿಲು ಹೊಡೆಯುವ ಉತ್ತರ ಕೊಟ್ಟ. ಹೇಗೆ? ಹರಿಯೆಂದು ಬರೆದೆನಯ್ಯ. ಕೂಡದು ಅಂದೆ, ಬೈದೆ, ಭಂಗಿಸಿದೆ, ಹೊಡೆದೆ, ಓದೇದೆ. ಬದಲಾಗುವುದಿಲ್ಲ.
ಬದಲಾಗುವುದಿಲ್ಲ ಕಯಾದು, ಬದಲಾಗುವುದಿಲ್ಲ. ಸಣ್ಣ ಮಗನಲ್ವೇ ಆತ, ಬುದ್ಧಿ ತಿಳಿದಾಗ ಎಲ್ಲವನ್ನ ಅರ್ಥವಿಸಿಕೊಳ್ತಾನೆ. ಹೇಳಿ ಅನುಸರಿ. ಬೆಳೆಯುವ ಸಿರಿ ಆ, ಮೊಳಕೆಯಲ್ಲಿ ಈಗಲೇ ನನಗೆ ವಿರೋಧಿಯಾದರೆ ಇನ್ನು ಹೇಗೆ ಬೆಳೆದಾನ. ಹಾಗಾಗಿ ನಿನ್ನನ್ನು ಕರೆಸಿದ್ದೇನೆ, ಏನು ಮಾಡಬೇಕು ಅಂತ ಹೇಳು. ಪ್ರಭು, ನಾನೊಂದು ಪ್ರಯತ್ನ ಮಾಡಲು. ನನಗಾಗದ್ದು ನಿನಗಾಗ್ತದ? ನನ್ನ ಮಾತನ್ನು ಕೇಳಿ ಅನು. ಅದೇ ಹೇಗೆ ವಿಶ್ವಾಸ ಇರಿಸಿಕೊಳ್ತಿ? ತಾಯಿಯ ಮಾತನ್ನು ಮಕ್ಕಳು ಕೇಳದೆ ಇರ್ತಾರೆ. ತಾಯಿಯ ಪ್ರೀತಿಗೆ ಕರಗಿಯಾನು ಅಂತ ಹೇಳ್ತಿ ಅಲ್ವಾ? ಒಂದು ವೇಳೆ ಕೇಳದೇ ಇದ್ರೆ? ನೀವು ಹೇಳಿದ ಹಾಗೆ ನಾನು ಕೇಳುತ್ತೇನೆ. ಏನಂದೆ? ನೀವು ಹೇಳಿದ ಹಾಗೆ ನಾನು ಕೇಳುತ್ತೇನೆ. ಹಾಗಾದ್ರೆ ಒಂದು ಪ್ರಶ್ನೆಗೆ ಉತ್ತರ ಕೊಡು. ಏನದು? ನಿನಗೆ ನಿನ್ನ ಹಣೆಯ ತಿಲಕ ಬೇಕಾ, ನಿನ್ನ ಕುಲ ತಿಲಕ ಬೇಕಾ? ಅಯ್ಯೋ, ಎಂತಹ ಪ್ರಶ್ನೆ ಇದು! ಮುಖದಲ್ಲಿರುವ ಎರಡು ಕಣ್ಣುಗಳಲ್ಲಿ ಯಾವ ಕಣ್ಣು ಬೇಕು ಅಂತ ಕೇಳಿದ್ರು ನಾನು ಏನು ಅಂತ ಉತ್ತರ ಕೊಡಬೇಕು? ನನಗೆ ನೀವು ಬೇಕು, ಮಗನು ಬೇಕು. ಆಯ್ಕೆ ಅಷ್ಟು ಸುಲಭ ಇದ್ರೆ ನಿನ್ನಲ್ಲಿ ಪ್ರಶ್ನೆ ಕೇಳಬೇಕು, ನನಗೆ ಉತ್ತರ ಸಿಗುವುದಿಲ್ವ? ಹರಿದ್ವೇಷಿಯಾದ ಗಂಡನನ್ನು ಉಳಿಸಿಕೊಂಡು ಮಾಂಗಲ್ಯ ಗಟ್ಟಿಯಾಗಿರಬೇಕೋ? 4 ಮಕ್ಕಳಲ್ಲಿ ಒಬ್ಬ ಮಗನನ್ನು ಮರೆತು ಬಿಡು. ತಾಯ್ತನವೇ ದೊಡ್ಡದು ಅಂತ ಭಾವಿಸ್ತೀಯೋ? ಹರಿಭಕ್ತನಾದ ಮಗನನ್ನೇ ಅಪೇಕ್ಷಿಸ್ತೀಯೋ? ಕುಂಕುಮವನ್ನು ಒರೆಸಿ ಮಾಂಗಲ್ಯವನ್ನು ಕಳಚಿ ಮೂಲೆಯಲ್ಲಿ ಕುಳಿತುಕೊಳ್ಳುವುದಕ್ಕೆ ಸಿದ್ಧಳ. ಅಯ್ಯೋ, ಹಾಗಾಡಬೇಡಿ ಪ್ರಭು. ನನಗೆ ನೀವೇ ಬೇಕು, ನನಗೆ ನೀವೇ ಬೇಕು, ನೀವೇ ಸರ್ವಸ್ವ. ಅಳಬೇಡ ಕಯ. ನಿನ್ನ ಮನಸ್ಸಿನ ನೋವು, ಒಡಲ ಉರಿ ನನಗೆ ಗೊತ್ತಾಗ್ತದೆ. ಮಗನ ಮೇಲೆ ತಂದೆಯಾದ ನನಗೆ ಮಮತೆ ಇಲ್ಲ ಅಂತ ಅರ್ಥ ಅಲ್ಲ. ಹೆಣ್ಣು ಮಕ್ಕಳಾದ ನಿಮಗೆ ಅಳ್ಳಿಕ್ಕೆ ಆಗ್ತದೆಯೇ? ಲೋಕಲೋಕಾಂತರವನ್ನು ಜಯಿಸಿದ ನಾನು 4 ಮಂದಿಗಳ ಸಮ್ಮುಖದಲ್ಲಿ ಕಣ್ಣೀರು ಹಾಕಿದ್ರೆ ಏನು ಹೇಳ್ತಾರೆ? ಪುರುಷ ಪುಂಗವ ಅಂತ ಹೇಳ್ತಾ ಇದ್ದ ಮೊನ್ನೆವರೆಗೆ ಈಗ ಹೆಣ್ಣಿಗನಾಗಿ ಅಳ್ತಾ ಇದ್ದಾನೆ ಅಂತ ಹೇಳಲಿಕ್ಕಿಲ್ವೇ? ಅಯ್ಯೋ, ಹಾಗಾಗಬಾರದು. ನನ್ನ ನೋವು ಬಹಳ ಆಳವಾದದ್ದೇ. ಕಣ್ಣೀರು ಬರುವ ನೋವನ್ನಾದರೂ ಸಹಿಸಬಹುದು. ಕಣ್ಣೀರು ಹಾಕದೆ ಅದು ಮಿಟ್ಟುಕೊಳ್ಳುವ ನೋವುಂಟಲ್ಲ, ಅದು ಸಹಿಸಿದವನಿಗೆ ಮಾತ್ರ ಗೊತ್ತು. ಎಂಥವ ನಿನ್ನ ಗಂಡ? ಕಶ್ಯಪ ಬ್ರಹ್ಮನ ಹಿರಿಯ ಮಗ, ದಿತಿಗರ್ಭ ಸಂಜಾತ, ಚತುರ್ಮುಖ ಬ್ರಹ್ಮನ ಮೊಮ್ಮಗ. ಕಾಲಿಟ್ರೆ ಪಾತಾಳ ನಡುಗುತ್ತದೆ, ಕಣ್ಣು ತೆಗೆದ್ರೆ ಭೂಲೋಕ ಕಂಪಿಸ್ತದೆ, ತಲೆ ಎತ್ತಿದ್ರೆ ದೇವಲೋಕ ನಡುಗುತ್ತದೆ. ಅಂತಲ್ಲಿ ಇನ್ನು 5 ತುಂಬದ ನನ್ನ ಮಗು ನಾನು ಹೇಳಿದ ಹಾಗೆ ಕೇಳುವುದಿಲ್ಲ ಅಂತಾದ್ರೆ ನಾನು ಬದುಕಿ ಪ್ರಯೋಜನ ಉಂಟೇನೆ? ಪ್ರಯತ್ನ ಪಡು. ನೀನು ಹೇಳಿದ ಹಾಗೆ ಕೇಳಿ ಒಮ್ಮೆ ಹರ ಅಂತ ಅವ ಹೇಳಿದ್ರೆ ನನ್ನ ಪಿತೃತ್ವ ಸಾರ್ಥಕ ಆಯ್ತು. ಹೇಳ್ತಾನೆ ಅವ, ನಾನು ಪ್ರಯತ್ನ ಪಡ್ತೀನಿ. ಆನಂದವನ್ನು ಕೊಡುವ ನಂದನನಾಗಿ ಅವ ನನ್ನ ಬದುಕಿಗೊಂದು ಒಳ್ಳೆಯದಾದಂತ ಸಾರ್ಥಕ ಕ್ಷಣವನ್ನು ಕಲ್ಪಿಸಿದ ಅಂತ ಭಾವಿಸ್ತೇನೆ. ಸರಿ, ಹೆಂಡತಿಯಾಗಿ ಗಂಡನಿಗೆ ಮಾಡಬೇಕಾದ್ದನ್ನು ನನಗಿಂತ ಹೆಚ್ಚು ನೀನು ಮಾಡಿದ್ದಿ ಅಂತ ಸಂಭ್ರಮಿಸ್ತೇನೆ. ಒಂದು ವೇಳೆ ಕೇಳದೇ ಇದ್ರೆ ಈಗ ಏನಿದು? ವಿಷ ಕುಡಿಯಲಿ? ನೀನ್ ಯಾಕೆ ಕುಡಿಬೇಕು? ನಿಮ್ಮನ್ನು ವಿರೋಧಿಸುವಂತಹ ಪುತ್ರನನ್ನು ಹಡಿದಿದ್ದೇನಲ್ಲ, ಆ ತಪ್ಪಿಗಾಗಿ ನಾನು ಕುಡಿಯುತ್ತೇನೆ ಪ್ರಭು. ನಿನ್ನ ಗರ್ಭದಲ್ಲಿ ದೋಷ ಇರುವುದು ಹೌದಾದ್ರೆ ಮೊದಲು ಹುಟ್ಟಿದ 3 ಮಕ್ಕಳು ಹರಿಹರಿ ಅಂತ ಹೇಳಬೇಡುವ? ನಿನ್ನ ಗರ್ಭದ ದೋಷ ಅಲ್ಲ. ತಪ್ಪು ಮಾಡಿದ್ರೆ ತಾಯಿಯೊಬ್ಬಳೇ ಹೊಣೆ, ಸರಿ ಮಾಡಿದ್ರೆ ನಾನು ಜನ ಅಂತ ಹೇಳುವ ಮೂರ್ಖ ಅಪ್ಪ ಅಲ್ಲ ನಾನು. ಅರ್ಧ ನೀನು ಕುಡಿದ್ರೆ ಅರ್ಧ ನಾನು ಕುಡಿಬೇಕು. ತಪ್ಪು ನಿನ್ನದಲ್ಲ, ತಪ್ಪು ಅವನ ಒಡಲ್ನಲ್ಲೇ ಉಂಟು. ನನಗೆ ಈಗಲೂ ಕಾಣುತ್ತದೆ ಕಯಾದು, ಇದು ಸಹಜವಾದ ಹುಟ್ಟಲ್ಲ. ಕಡಲ ತಡಿಯಲ್ಲಿ ನನ್ನ ಹೊಟ್ಟೆಯ ಒಳಗೆ ಹೋದ ಶಿವಯೋಗಿ ಪ್ರಹ್ಲಾದನ ಚಿತ್ತದಲ್ಲಿ ಕುಳಿತಿರಬೇಕು. ಇಲ್ಲದೆ ಹೋದರೆ ಹರಿಧ್ಯಾನ ಎನ್ನುವುದು ಹೇಗೆ ಬಂತವನಿಗೆ? ಇರಲಿ, ಒಂದು ಸಲ ಹರ ಅಂತ ಅವ ಹೇಳುವ ಹಾಗೆ ಮಾಡು. ನಾನು ಮಾಡ್ತೇನೆ. ಮಾಡಿದ್ರೆ ಆ ತಂಬಿಗೆಯಲ್ಲಿರುವ ಹಾಲು ಕೊಡು. ಒಂದು ವೇಳೆ ಹೇಳಲಿಲ್ಲ ಅಂತಾದ್ರೆ ಈ ವಿಷವನ್ನು ಕೊಟ್ಟು ಅವನ ಒಡಲನ್ನು ಸುಡು. ಅಯ್ಯೋ ಪ್ರಭು, ಶಿವನೇ
ಅಂತ ಕರೆದಂತಹ ಸಂದರ್ಭದಲ್ಲಿ ಓಡೋಡಿಕೊಂಡು ಬಂದು ಏನೋ ನನ್ನಲ್ಲಿ ಸರಸದ ಮಾತುಗಳನ್ನು ಆಡುತ್ತಾರೆ ಎಂದು ಹಾಗೆ ಭಾವಿಸಿದ್ರೆ, ಅಯ್ಯೋ, ಅವರು ಆಡಿದಂತಹ ಮಾತುಗಳನ್ನು ಕೇಳಿದಾಗ ಭರಸಿಡಲೆ ತಲೆಗೆ ಬಡಿದಂತಹ ಅನುಭವ ನನ್ನ ಪಾಲಿಗೆ ಆಗುತ್ತಾ ಇದೆ. ಕಾದ ಶೇಷವನ್ನೇ ಕಿವಿಗೆ ತುರುಕಿದಂತಹ ಅನುಭವ ಕೊಡ್ತಾ ಇದೆ ನನಗೆ. ಎಂತಹ ಮಾತುಗಳನ್ನು ಆಡಿಬಿಟ್ರು ನನ್ನವರು, ಎಂತಹ ಮಾತುಗಳನ್ನು ಆಡಿಬಿಟ್ರು. ಕಯಾದು ಮಗನಿಗೆ ವಿಷ ಕೊಡು ಎಂದು ಹಾಗೆ ಹೇಳಿದ್ರಲ್ಲ, ಅದಕ್ಕಿಂತ ನಿನಗೆ ಈ ಸಂದರ್ಭದಲ್ಲಿ ಸಾವು ಬರ್ತದೆ ಎಂದು ಹಾಗೆ ಹೇಳುತ್ತಾ ಇದ್ರೆ ಅದನ್ನು ನಾನು ಸಂತೋಷದಿಂದಲೇ ಸ್ವಾಗತಿಸುತ್ತಾ ಇದ್ದೆ. ಈ ಪ್ರಪಂಚದಲ್ಲಿ ಅದೆಷ್ಟೋ ಮಂದಿ ಮಕ್ಕಳಿಲ್ಲ ಎಂದು ಹಾಗೆ ಕಣ್ಣೀರಿಳಿಸುವವರಿದ್ದಾರೆ. ಮಕ್ಕಳು ಬೇಕು ಎಂದು ಹಾಗೆ ವ್ರತ ಪೂಜೆಗಳನ್ನು ಮಾಡುವಂತಹ ಅವರನ್ನು ಕಾಣಲು ಸಾಧ್ಯವಿದೆ. ಆದರೆ ತಾವೇ ಹೆತ್ತಂತಹ ಮಕ್ಕಳಿಗೆ ವಿಷವನ್ನು ಕೊಡುವಂತಹ ತಂದೆ ತಾಯಿಗಳು ಯಾರಾದರೂ ಇರುವುದಕ್ಕೆ ಸಾಧ್ಯ ಉಂಟೆ? ಖಂಡಿತ ಇಲ್ಲ. ಆದರೆ ಅಂತಹ ದೌರ್ಭಾಗ್ಯ ನನ್ನ ಪಾಲಿಗೆ ಒದಗಿ ಬಂತಲ್ಲ. ಶಿವನೇ. ಒಂದು ವೇಳೆ ನನ್ನ ಮಗನನ್ನು ಕರೆದು ಪತಿವಾಕ್ಯವೇ ವೇದವಾಕ್ಯ, ಪತಿಯೇ ದೇವರು ಎನ್ನುವ ಹಾಗೆ ಅವರ ಸೇವೆಯನ್ನು ಮಾಡುತ್ತಾ ಬಂದವಳು ನಾನು. ಹಾಗಿರುವಾಗ ಪತಿಯ ಆಜ್ಞೆಯನ್ನು ಮೀರುವಂತಿಲ್ಲ. ಅದೇ ರೀತಿಯಾಗಿ ನಡೆಯಬೇಕಾದದ್ದು ನನಗೆ ಧರ್ಮವೇ ಹೌದು. ಅವರು ಆಡಿದಂತೆಯೇ ಮಗನನ್ನು ಕರೆದು ಈ ವಿಷವನ್ನು ಆತನಿಗೆ ಕೊಟ್ಟೆ ಅಂತಾದ್ರೆ ನನ್ನ ಮಗ ಯೋಚಿಸಿಯಾನೆ. ತಾಯಿ ನನಗೆ ಯಾವತ್ತೂ ಬಿಸಿ ಹಾಲನ್ನೇ ಕೊಡ್ತಾಳೆ ಎನ್ನುವ ಹಾಗೆ ಭಾವಿಸಿ ನನ್ನ ಕಣ್ಣೆದುರಿನಲ್ಲೇ ಕುಡಿದ ಅಂತಾದ್ರೆ ಧರೆಗೆ ಉರುಳಿ ಬೀಳವೇ ಒದ್ದಾಡಿ ಸಾಯುವಂತಹ ದೃಶ್ಯವನ್ನು ಈ ಪಾಪಿ ಕಣ್ಣುಗಳಿಂದ ನಾನು ಹೇಗೆ ಕಾಣಬೇಕು ನಾನು? ಅದನ್ನೆಲ್ಲ ಕಾಣುವುದಕ್ಕಿಂತ ನನ್ನ ಪ್ರಾಣ ಪಕ್ಷಿಯ ಹಾರಿ ಹೋಗುತ್ತಿದ್ದರೆ ಎಷ್ಟೋ ಒಳ್ಳೆಯದು ಅಂತ ಕಾಣ್ತದೆ ನನಗೆ. ನನ್ನ ಕುರಿತಾಗಿ ನಾನು ಯೋಚಿಸಿದೆ ಅಂತಾದ್ರೆ ದಿನವೊಂದಕ್ಕೆ ಅದೆಷ್ಟೋ ಪ್ರಾಣಿಗಳನ್ನು ಕತ್ತರಿಸುವಂತಹ ಕಟುಕನಾದರೂ ತನ್ನ ಮಕ್ಕಳೊಂದಿಗೆ ಪ್ರೀತಿಯಿಂದ ಜೀವನವನ್ನು ನಡೆಸುತ್ತಾರಂತೆ. ವಿಷಪೂರಿತವಾದಂತಹ ಘಟ ಸರ್ಪವಾದರೂ ತನ್ನ ಮೊಟ್ಟೆಯನ್ನು ಜೋಪಾನವಾಗಿ ಕಾಪಿಟ್ಟುಕೊಂಡು ಬರ್ತದೆಯಂತೆ. ಮತ್ತೊಂದು ಪ್ರಾಣಿಯ ಮಾಂಸವನ್ನು ಹೆಚ್ಚಿಗೆ ತಿನ್ನುವಂತಹ ಹುಲಿಯಾದರೂ ತನ್ನ ಮಕ್ಕಳೊಂದಿಗೆ ಮರಿಯಾಗಿ ವ್ಯವಹರಿಸುತ್ತದೆಯಂತೆ. ಆದರೆ ಅದಕ್ಕಿಂತಲೊಂದು ಕಷ್ಟಲಾಗಿ ಹೋಗಬೇಕೇ ನಾನು ಈ ಸಂದರ್ಭದಲ್ಲಿ. ಇಲ್ಲ, ನನ್ನಿಂದ ಸಾಧ್ಯವಿಲ್ಲ.
ನವಮಾಸ ಪರ್ಯಂತರ ಉದರದಲ್ಲಿರಿಸಿದೆ, ದಶಮಾಸದಲ್ಲಿ ಈ ಪ್ರಪಂಚದ ಬೆಳಕನ್ನು ತೋರಿಸಿಕೊಟ್ಟೆ. ನನ್ನ ಈ ತೋಳನ್ನೇ ತೊಟ್ಟೆಲನ್ನಾಗಿಸಿ ಹಾಡಿದೆ, ಪಾಡಿದೆ, ತೂಗಿದೆ. ಅಂತಹ ನನ್ನ ಮಗನಿಗೆ ನನ್ನ ಕೈಯಾರೆ ನಾನು ವಿಷವನ್ನು ಉಳಿಸಬೇಕೆ? ನನ್ನ ಕೈಯಾರೆ ವಿಷವನ್ನು ಉಳಿಸಬೇಕೆ? ಇಲ್ಲ ಇಲ್ಲ, ನಾನು ಯಾಕೆ ಯೋಚಿಸಬೇಕು? ನನ್ನ ಮಗನಲ್ವೇ ಆತ? ನನ್ನ ಮಾತನ್ನು ಕೇಳಲಾರನೆ? ನನಗೊಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ನನ್ನವರು. ನೋಡೋಣ, ಆ ರೀತಿಯಾಗಿ ನಾನು ಪ್ರಯತ್ನಿಸಲೇಬೇಕು. ಮಗನನ್ನು ಕರೆದು ಆತನಿಗೆ ಒಂದೆರಡು ನೀತಿಯ ಮಾತುಗಳನ್ನು ಆಡಬೇಕು. ಆ ರೀತಿಯಾಗಿ ಮುಂದುವರಿಯುತ್ತೆ. ಏನು ಮಗನೇ ಇದು? ಏನಮ್ಮ, ಯಾಕೆ ಈ ರೀತಿಯಾಗಿ ವರ್ತಿಸುತ್ತಾ ಇದ್ದೀನಿ? ಇದು ಏನಾಯ್ತು? ಎಲ್ಲಾ ವಿಚಾರವನ್ನು ಚೆನ್ನಾಗಿ ತಿಳಿದವಳೇ ಹೌದು ನಾನು. ಹಾಗಾಗಿ ನಿನ್ನನ್ನು ಕರೆಸಿಕೊಂಡೆ. ಯಾಕಮ್ಮ ಮಗನೇ? ಓ, ಛಲವನ್ನು ಮಾಡುತ್ತಿರುವೆಯಾ ನೀನು? ನಿನ್ನದಾದಂತಹ ಈ ಛಲ ಹೇಗಾಯಿತು ಗೊತ್ತೇ? ಏನು ಅರಿಯದಂತಹ ಹಾಲ ಹಸುಳಿ ಎಂದು ಬಾನಂಗಳದಲ್ಲಿ ಕಾಣುವಂತಹ ಚಂದ್ರಮನನ್ನು ನೋಡಿ, ಅಮ್ಮ ನನಗ ಆ ಚಂದ್ರಮ ಬೇಕು, ಅದನ್ನು ತಂದು ಕೊಡಮ್ಮ ಎನ್ನುವ ಹಾಗೆ ಕೇಳುತ್ತದಂತೆ. ಅದಕ್ಕೆ ಹಠ ಅಂತ ಹೇಳ್ತಾರೆ. ನಿಜ. ಅದೇ ರೀತಿ ಬುದ್ಧಿ ತಿಳಿದಂತಹ ಮಗವೊಂದು, ಅಮ್ಮ ಆ ಚಂದ್ರಮ ನನಗೆ ಬೇಕು, ಅದನ್ನು ನೀನು ತಂದು ಕೊಡಲೇಬೇಕು ಎನ್ನುವ ಹಾಗೆ ಹೇಳಿದಂತಾದ್ರೆ ಅದಕ್ಕೆ ಛಲ ಅಂತ ಹೇಳ್ತಾರೆ. ಅದೇ ರೀತಿ ಛಲವನ್ನೇ ಮುಂದುವರಿಸುತ್ತಾ ಇರುವೆಯಂತೆ ನೀನು. ನಿನ್ನಪ್ಪನೇ ಸಕಲವನ್ನು ತಿಳಿಸಿದವರಿದ್ದಾರೆ, ಅವರಿಗೆ ವಿರೋಧವಾಗಿ ವರ್ತಿಸುತ್ತಾ ಇರುವೆಯಂತೆ. ಈ ರೀತಿಯಾಗಿ ನೀನು ಮಾಡಿದೆ ಅಂತಾದ್ರೆ ಜಗತ್ತಿಯೊಳಗಿರುವಂತಹ ಜನರೆಲ್ಲ ನಿನ್ನನ್ನು ಬೈಯುವುದಕ್ಕಿಲ್ವೇನು? ಹಾಗೆಯನ್ನು ಕೊಂಡಾಡುವುದು ಎಷ್ಟು ಸರಿ ಹೇಳು? ಅಪ್ಪನಿಗೆ ಹಾಗೆ ಯಾರು ಅಂತ ಹೇಳಿದ್ರೆ ಆ ಶ್ರೀಹರಿ, ಅವನ ನಾಮಸ್ಮರಣೆಯನ್ನೇ ನೀನು ನಿರತವು ಮಾಡುತ್ತಾ ಇರುವೆಯಂತೆ. ನಿಜ. ಬೇಡ ಮಗನೇ, ಯಾವತ್ತು ಅಪ್ಪನಿಗೆ ವಿರೋಧವಾಗಿ ಮಗನಾದವ ನಿಲ್ಲಲೇಬಾರದು. ಅಪ್ಪ ಹೇಳಿದ ಹಾಗೆ ಕೇಳಬೇಕು ನೀನು. ನೀನೆಂದೇನು ನಮ್ಮದಾದಂತಹ ಈ ಅರಮನೆಯಲ್ಲಿರುವ ಸಕಲ ಪ್ರಜೆಗಳಿಗೂ ಕೂಡ ಕಟ್ಟಪ್ಪಣೆಯನ್ನು ಮಾಡಿದವರಿದ್ದಾರೆ. ಮಾತ್ರವಲ್ಲ, ಪೂಜಾ ಸಾಮಗ್ರಿಯಾದಂತಹ ಹರಿವಾಣವನ್ನು ಕೂಡ ಯಾರು ಹರಿವಾಣ ಎನ್ನುವ ಹಾಗೆ ಹೇಳಬಾರದು, ಹರವಾಣ ಎನ್ನುವ ಹಾಗೆ ಹೇಳಬೇಕು. ಹೌದು. ನೀರು ಹರಿಯುತ್ತದೆ ಎನ್ನುವ ಹಾಗೆ ಯಾರು ಉಚ್ಚರಿಸುವ ಹಾಗಿಲ್ಲ, ನೀರು ಹರಿಯುತ್ತದೆ ಎನ್ನುವ ಹಾಗೆ ಹೇಳಬೇಕು. ಒಂದು ವೇಳೆ ಅದಕ್ಕೆ ವಿರುದ್ಧವಾಗಿ ಯಾರಾದರೂ ವರ್ತಿಸಿದರು ಅಂತಾದ್ರೆ ಅವರಿಗೆಲ್ಲ ಘನಘೋರವಾದಂತಹ ಶಿಕ್ಷೆ ಕಾದಿರಿಸಿದೆ ನೋಡು. ಹೌದಮ್ಮ, ಎಲ್ಲವನ್ನು ನೀನು ಕೂಡ ತಿಳಿದವನೇ ಹೌದಲ್ಲ? ಖಂಡಿತ.
ಹಾಗಿರುವಾಗ ಯಾಕೆ ಮಗನೇ ಅಪ್ಪನಿಗೆ ವಿರೋಧವಾಗಿ ಆಡ್ತಾ ಇದ್ದೀನಿ? ಮಗು, ಓ ನಿನ್ನಲ್ಲಿ ಒಂದೇ ಒಂದು ಮಾತನ್ನ ಆಡುವುದು ನಾನು. ಒಂದು ಯಾಕೆ 1000 ಕೇಳಿ. ಹರಿಯ ನಾಮಸ್ಮರಣೆಯನ್ನು ನಿರತವು ಮಾಡುತ್ತಾ ಇದೆಯಲ್ಲ, ಆ ಹರಿಯ ನಾಮಸ್ಮರಣೆಯಿಂದ ನಾಮಸ್ಮರಣೆಯನ್ನು ಮಾಡದೆ ಉಳಿದೆ ಅಂತಾದ್ರೆ ನಿನಗೆ ಆಗುವಂತಹ ಕೊರತೆಯಾದರೂ ಏನು? ಆ ಸಿರಿವರನು ನಿನಗೆ ಏನನ್ನು ಕೊಡ್ತಾನೆ ಅದನ್ನಾದ್ರೂ ತಾಯಿಯಾದ ನನ್ನಲ್ಲಿ ಹೇಳಬಾರ್ದೆ ಮಗ? ಯಾಕಮ್ಮ ಕಣ್ಣೀರು? ನೀನೇನೋ ಪ್ರಶ್ನೆಗಳನ್ನು ಕೇಳುತ್ತಿ ಎನ್ನುವ ಹಾಗೆ ನಾ ಭಾವಿಸಿದ್ದು. ತಂದೆಯವರಾಡಿದಂತೆ ನೀನು ಆಡುವುದಕ್ಕೆ ಆರಂಭಿಸಿದಿ. ಅಮ್ಮ, ಹರಿಯ ನಾಮ ಸ್ಮರಣೆಯಿಂದ ನಿನಗೇನು ಲಾಭ ಅಂತ ಆಡಿದೆ. ತಾಯಿ, ನೀನು ಅರಿಯದವಳೇನೇ ಅಲ್ವಲ್ಲ? ನನ್ನನ್ನು ಕೊಲ್ಲುವುದಕ್ಕೆ ತಂದೆಯವರು ಅದೆಷ್ಟೋ ಪ್ರಯತ್ನಗಳನ್ನು ಮಾಡಿದವರಿದ್ದಾರೆ. ಆ ಸಂದರ್ಭದಲ್ಲಿ ನನ್ನನ್ನು ಕಾಪಾಡಿದವರು ಯಾರು? ನನ್ನ ಪ್ರಾಣವನ್ನು ಉಳಿಸಿದವನು ಯಾರು? ಯಾರು ಅಂತ ನೀ ಭಾವಿಸಿದೆಯಾ? ಆ ಶ್ರೀಹರಿಯೇ ಆಗಿದ್ದಾನೆ. ಅಮ್ಮ, ತಂದೆಯವರು ಅಷ್ಟೊಂದು ಶಿಕ್ಷೆಯನ್ನು ಕೊಡುವಾಗ ಎಲ್ಲರೂ ಕಣ್ಣಿದ್ದು ಕುರುಡರಂತೆ, ಕಿವಿಯಿದ್ದು ಕಿವುಡರಂತೆ ವರ್ತಿಸಿದ್ದಾರೆ. ಹಾಲು ಹಸುಲೆ ಎನ್ನುವ ಹಾಗೆ ಯಾರಿಗೂ ಮನೋಭಾವ ಬಂದದ್ದಿಲ್ಲ. ಕೇಳಿಯೂ ಕೇಳದಂತೆ ಎಲ್ಲರೂ ಮೌನವೇ ಆಗಿದ್ದರು. ಅವರಿವರ ವಿಚಾರ ಯಾಕೆ ತಾಯಿ? ನಿಮ್ಮ ಮಗ ನಾನು ಎಷ್ಟು ಕಷ್ಟಪಡ್ತಾ ಇದ್ದೇನೆ, ನಿಮ್ಮ ಮನಸ್ಸು ಕರಗಲಿಲ್ಲ. ನೀವಾದ್ರೂ ನನ್ನ ರಕ್ಷಣೆಗೆ ಬಂದಿರಿ ಇಲ್ಲವಲ್ಲ? ಆದ್ರಿಂದ ಹೇಳುತ್ತಾ ಇದ್ದೇನೆ ತಾಯಿ. ಅಮ್ಮ, ಪ್ರಾಣನಾಥನ ನಾಮಸ್ಮರಣೆ ಯಾವತ್ತೂ ನಾನು ಬಿಡುವವನಲ್ಲ. ಪ್ರಾಣವನ್ನು ಬಿಡು ಅಂತ ಹೇಳಿದ್ರೆ ಬಿಡ್ತೇನೆ, ಅವನ ನಾಮಸ್ಮರಣೆಯನ್ನು ಬಿಡುವುದಿಲ್ಲ ತಾಯಿ. ಮಾತುಗಳನ್ನು ಕೇಳುತ್ತಾ ಇದ್ದೇನೆ ನಾನು. ಇಷ್ಟು ಸಣ್ಣ ಮಗನ ಬಾಯಿಯಿಂದ ಬರುವಂತಹ ಮಾತುಗಳೇ ಇವು.
ಅಗ್ಗಳಿಕೆಯ ಮಾತುಗಳನ್ನೇ ಆಡುವುದಕ್ಕೆ ಮುಂದಾಗಿದ್ದಾನೆ ನನ್ನ ಮಗ. ಅದಷ್ಟೇ ಕಷ್ಟಗಳನ್ನು ಅನುಭವಿಸಿದರೂ ಕೂಡ ಬದುಕಿ ಕಣ್ಣೆದುರಿನಲ್ಲಿ ಬಂದು ನಿಂತಿದ್ದಾನೆ ಅಂತ ಆದ್ರೆ ನನ್ನನ್ನು ಕಾಯುವುದಕ್ಕೆ ಶ್ರೀಹರಿ ಇದ್ದಾನೆ ಎನ್ನುವಂತಹ ಮಾತುಗಳನ್ನು ಆಡುತ್ತಾ ಇದ್ದಾನಲ್ಲ. ಹಾಗಾದರೆ ಈತನನ್ನು ನಾವು ಕೊಲ್ತೇವೆ ಎನ್ನುವ ಹಾಗೆ ಯಾರು ಮುಂದುವರಿದರೂ ಕೂಡ ಕೊಲ್ಲುವುದಕ್ಕೆ ಸಾಧ್ಯವೇ ಇಲ್ಲ. ಎಲ್ಲವೂ ನನಗೆ ವೇದ್ಯವಾಗುತ್ತಾ ಇದೆ. ಈ ರೀತಿಯಾಗಿ ಆಗಬೇಕು ಅಂತಾದರೆ ಕಾರಣ ಬೇರೆ ಏನೂ ಅಲ್ಲ. ಈ ಹಿಂದೆ ನನ್ನವರು ದಿಗ್ವಿಜಯಕ್ಕೆ ಹೋಗಿರುವಂತಹ ಸಂದರ್ಭದಲ್ಲಿ ಸುರ ಮುನಿಗಳಾದಂತಹ ನಾರದರ ಆಗಮನ ನಮ್ಮದಾದಂತಹ ಇಬ್ಬರಕ್ಕೆ ಆಗಿದೆ. ಅವರೇ ಆಡಿದಂತಹ ಮಾತು, ಮಗಳೇ ಕೈಯಾದು, ನಿನ್ನವರನ್ನು ಸೇರುವಂತಹ ಸಂದರ್ಭದಲ್ಲಿ ಹರಿನಾಮ ಸ್ಮರಣೆಯನ್ನು ಮಾಡು, ನಿನಗೆ ಹರಿಶರಣನೊಬ್ಬ ಹುಟ್ಟುತ್ತಾನೆ ಎನ್ನುವ ಹಾಗೆ. ಹಾಗಾದರೆ ಆ ಮಾತು ದಿಟ್ಟವಾಗುತ್ತಾ ಇದೆ. ಈತ ಶ್ರೀ ಗೋವಿಂದನ ಅಡಿದಾವರಿಯ ಸೇವಕ ಎನ್ನುವುದು ದಿಟ್ಟವಾಯಿತು. ಇನ್ನು ನಾನು ನೊಂದುಕೊಳ್ಳುವುದರಲ್ಲಿ ಏನರ್ಥವಿದೆ? ಇಲ್ಲ, ಪತಿ ಆಜ್ಞೆಯಂತೆ ನಡೆಯಲೇಬೇಕು ನಾನು. ಅದೇ ರೀತಿಯಾಗಿ ನಾನು ವಿಷವನ್ನು ಕೊಟ್ಟೆ ಅಂತಾದ್ರೆ ಆ ವಿಷವನ್ನು ಕುಡಿದರೂ ಸುಖದಿಂದ ಬಾಳಿ ಬದುಕುತ್ತಾನೆ ಎನ್ನುವಂತಹ ಆತ್ಮವಿಶ್ವಾಸ ಈಗ ನನ್ನಲ್ಲಿ ಹುಟ್ಟಿಕೊಳ್ಳುತ್ತಾ ಇದೆ. ಇವನನ್ನೆಂದೇನು ಈ ಪ್ರಪಂಚದಲ್ಲಿರುವಂತಹ ಸಕಲ ಜೀವರಾಶಿಗಳು ಅತ್ತಿಂದಿತ್ತ ಸಂಚರಿಸಬೇಕು ಅಂತಾದ್ರೆ ಭಗವಂತನ ಅನುಗ್ರಹ ವಿಶೇಷ ಎನ್ನುವುದು ಬೇಕಂತೆ. ಭಗವಂತನ ಅನುಗ್ರಹ ಒಂದು ಉಂಟು ಅಂತಾದ್ರೆ ಮೂಕನಾದರೂ ಮಾತನಾಡುವುದಕ್ಕೂ ಸಾಧ್ಯವಿದೆ, ಕುಂಟನಾದರೂ ಎತ್ತರವಾದಂತಹ ಗಿರಿಯನ್ನು ಏರುವುದಕ್ಕೂ ಸಾಧ್ಯ ಉಂಟು ಎನ್ನುವುದು ನನ್ನ ಮಗನ ಮೂಲಕವೇ ನನಗೆ ಅರ್ಥವಾಗುತ್ತಾ ಇದೆ. ಸರಿ, ಅಚ್ಯುತ, ಅನಂತ, ಕೇಶವ, ಮುಕುಂದ, ಗೋವಿಂದ, ಇದೋ ನಿನ್ನ ಅಡಿದಾವರೆಗೆ ವಂದಿಸುತ್ತಾ ಇದ್ದೇನೆ. ನನ್ನ ಮಗನನ್ನು ನೀನೇ ರಕ್ಷಿಸಬೇಕು. ಪತಿ ಆಜ್ಞೆ ಅಂತ ನಾನು ಮುಂದುವರಿಯುತ್ತೇನೆ. ಏನು ಮಗ? ಏನಮ್ಮ ಇಷ್ಟು ಹೊತ್ತು ನೀವೇ ಮಾತನಾಡ್ತಾ ಇದ್ದೀರಿ? ಅದೆಷ್ಟು ಹೊತ್ತಾಯಿತು? ಹಸಿವಾಗ್ತಾ ಇದೆ. ಅಯ್ಯೋ, ಹೀಗೆ ಬಾರಪ್ಪ. ಯಾವತ್ತು ನನ್ನ ಬಳಿಗೆ ಬರುವಂತಹ ಸಂದರ್ಭದಲ್ಲಿ ಮೊದಲಾಗಿ ನಾನು ಕೇಳುವುದು, ತಿನ್ನುವುದಕ್ಕೆ ಏನು ಬೇಕು ಮಗ, ಕುಡಿಯುವುದಕ್ಕೆ ಏನು ಬೇಕು ಮಗ ಎನ್ನುವ ಹಾಗೆ. ಇವತ್ತು ಮಾತೆ ಇಲ್ಲ, ಏನಿಲ್ವಾ? ತಂದಿದ್ದೇನೆ ನಿನಗೆ, ಕುಡಿಯುವುದಕ್ಕೆ ಉಂಟು ಮಗ. ನೋಡಂತ ಹಾಲು ಮತ್ತೇನಮ್ಮ? ಪಾಯಸವ? ಹಾಲ? ಹೌದೇ? ಹರಿಯ ನಾಮಸ್ಮರಣೆಯನ್ನು ಮಾಡಿದ್ದ ಕುಡಿ ಕಂದ. ಹರಿ ಜನಾರ್ದನ, ನನ್ನ ಮಗನನ್ನು ಕಾಪಾಡು ತಂದೆ, ಕಾಪಾಡು. ಕುಡಿದೆಯಾ? ಹೌದಮ್ಮ. ಗಂಟಲು ಸುಡುವುದಿಲ್ವೇ ನಿನಗೆ? ನೀವೇ ಕುಡಿಲಿಕ್ಕೆ ಹೇಳಿದ್ರೆ ಏನಾಗ್ಲಿಲ್ಲ. ಹೊಟ್ಟೆ ಉರಿ ಬರುವುದಿಲ್ವೇ? ಹಾಗಾದ್ರೆ ನಿನ್ನ ನಾರಾಯಣ ಕಾಪಾಡ್ತೇನೆ. ಅಪ್ಪನಿಗೆ ವಿಚಾರವನ್ನು ತಿಳಿಸಬೇಕು. ಬಯಸಿದ್ದು ಸಿಕ್ಕದು, ಬರೆದದ್ದು ತಪ್ಪದು. ಒಮ್ಮೊಮ್ಮೆ ಕಾಣುತ್ತದೆ ಒಡಲಿನಲ್ಲಿ ಹುಟ್ಟಿದ ಮಗನನ್ನು ಕೊಲ್ಲುವಷ್ಟು ಮುಂದುವರಿಯಬೇಕಿತ್ತ. ಹೌದು, ಮುಂದುವರಿಯಬೇಕು. ಯಾಕೆ? ನಾನು ಇವತ್ತು ನಿನ್ನೆ ಕಟ್ಟಿದ ಹರಿದ್ವೇಷದ ವೃಕ್ಷ ಅಲ್ಲ. ಕಲ್ಪವೃಕ್ಷವನ್ನು ಕಡಿದು ಯಾರು ಎಲವದ ಕಾಯಿಯನ್ನು ಬೆಳೆಸುವುದಿಲ್ಲ. ಹರಿದ್ವೇಷ ಎನ್ನುವ ಕಲ್ಪವೃಕ್ಷದ ಮುಂಭಾಗದಲ್ಲಿ ನನ್ನ ಮಗ ಹರಿಭಕ್ತನಾಗಿ ಎಲವದ ಕಾಯಿಯಾಗಿ ಹುಟ್ಟಿಕೊಂಡ. ಎಲವದ ಕಾಯಿಯನ್ನು ಕಾಯ್ದೆ, ಕಲ್ಪವೃಕ್ಷವನ್ನು ಉಳಿಸುವ ಪ್ರಯತ್ನ ಮಾಡಿದೆ. ಚರಿತ್ರೆಯಲ್ಲಿ ಬರೆದಿಡಬೇಕು. ಹಾಲು ಕೊಟ್ಟ ತಾಯಿಯ ಕೈಯಲ್ಲಿ ವಿಷ ಕೊಡಿಸಿದಂತಹ ಹಿರಣ್ಯಕಶ್ಯಪನ ಹರಿದ್ವೇಷ ದೊಡ್ಡ ವಿಷಯ ಅಲ್ಲ. 3 ಮಕ್ಕಳಿದ್ದಾರೆ. ಮಕ್ಕಳು ಬೇಕು ಅಂತಾದ್ರೆ ಯೌವನವು ಕಡಿಮೆ ಆಗಲಿಲ್ಲ. ಹೋದವು ಹೋಗಲಿ, ಇದ್ದವರು ಸಾಕು.
ಕುಡಿದೆಯಾ? ಹೌದಪ್ಪಯ್ಯ. ಮತ್ತೂ ಬದುಕಿದೆಯಾ? ಯಾರು ಮಾಡಿದ್ದಾರೆ? ಬಲವು ನಿನಗೊಬ್ಬನ ಬಲ ನಿಮಗೊಬ್ಬನ ಬಲ ಎನ್ನುವ ಹಾಗೆ ಭಾವಿಸಬೇಡಿ. ಮತ್ತೆ ಅಣುರೇಣು ತೃಣಕಾಷ್ಟ ಜಂಗಮ ಸ್ಥಾವರಾದಿಗಳಲ್ಲಿ ಅಡಕವಾಗಿರುವಂತಹ ಶ್ರೀ ವನಿತೆಯರಸನ ಬಲವೇ ಬಲ. ಅಪ್ಪಯ್ಯ, ಅವನ ಬಲವಿಲ್ಲದಿದ್ದರೆ ನಾವೇನು ಸಾಧಿಸುವುದಕ್ಕೆ ಸಾಧ್ಯವಿಲ್ಲ. ಮತ್ತೆ ಬಾಯಿ ಬಲದಿಂದ ಏನಾಗುವುದಕ್ಕೆ ಉಂಟು ತಂದೆ. ನಿನ್ನ ನೀತಿ ವಚನಗಳ ಅಂತಿರಲಿ. ಜೀವನದಲ್ಲಿ 100ರಲ್ಲಿ 95 ಭಾಗ ಇದೇ ದಾರಿಯಲ್ಲಿ ನಾನು ಕ್ರಮಿಸಿ ಆಗಿದೆ. ಈಗ ನೀನೊಬ್ಬ ಹೇಳಿದಿ ಎನ್ನುವ ಕಾರಣಕ್ಕಾಗಿ ಉಳಿದ 5 ಭಾಗವನ್ನು ದಾರಿ ಬದಲಿಸಿ ನಡೆಯುತ್ತಿರುವವಲ್ಲ ನಾನು. ನಿನ್ನ ನೀತಿ, ನಿನ್ನ ಬೋಧೆ, ಅಣುರೇಣು ತೃಣಕಾಷ್ಟ ದಾವರ ಜಂಗಮಗಳಲ್ಲಿರುವವನ ಬಲ ಅವನದ್ದೇ ಎನ್ನುವುದಾಗಿದೆ. ನಿನ್ನ ಮಗನಿಗೋ ಮೊಮ್ಮಗನಿಗೋ ಸಾರು, ನಾನು ನಿನ್ನ ಅಪ್ಪ. ನೀನು ಹೇಳಿದ್ದನ್ನು ಈ ಜನ್ಮದಲ್ಲಿ ನನ್ನನ್ನು ಒಪ್ಪಿಸುವುದು ಬಿಡು, 3 ಜನ್ಮ ಬಂದ್ರು ನನ್ನನ್ನು ಒಪ್ಪಿಸಲಿಕ್ಕೆ ಸಾಧ್ಯ ಇಲ್ಲ. ನೆನಪಿಟ್ಟುಕೋ. ಎಲ್ಲ ಕಡೆ ಇದ್ದಾನವ. ನಿನ್ನದು ಎಂತದ ಹರಿಭಕ್ತಿ? ನೀನು ಎಣಿಸಿದ್ದಕ್ಕಿಂತ ಹೆಚ್ಚು, ನೀನು ನೆನೆದದ್ದಕ್ಕಿಂತ ಹೆಚ್ಚು ನಾನು ಹರಿಯನ್ನು ಎಣಿಸಿದ್ದೇನೆ. ಭಕ್ತಿಯಿಂದಲ್ಲ, ದ್ವೇಷದಿಂದ. ನೀನು ಭಕ್ತಿಯಿಂದ ಮಾತ್ರ ಅಲ್ವಾ? ನಿದ್ರೆ ಮಾಡುವಾಗ, ಉಣ್ಣುವಾಗ, ತಿನ್ನುವಾಗ, ನಡೆಯುವಾಗ, ನುಡಿಯುವಾಗ, ಮಲಗಿ ನಿದ್ರಿಸುತ್ತಿರುವಾಗ ನಿನ್ನ ಅಮ್ಮನಲ್ಲಿ ಕೇಳು, ಹರಿ ಹರಿ ಎನ್ನುವುದಾಗಿ ಅವಳ ಕತ್ತು ಹಿಸುಕುವುದಕ್ಕೆ ಎಷ್ಟು ಸಲ ಹೋಗಿದ್ದೇನೆ ಅಂತ. ನಾನು ದ್ವೇಷಿಸಿದ 100ರಲ್ಲಿ 1 ಭಾಗವು ನೀನು ಅವನನ್ನು ಭಕ್ತಿಯಿಂದ ಪ್ರೀತಿಸಲಿಲ್ಲ. ಕಾಣ್ತಾನ ನಿನಗೆ? ಹೌದಪ್ಪಯ್ಯ. ವೈಕುಂಠದಲ್ಲಿ ಕ್ಷೀರಸಾಗರದಲ್ಲಿರುವಂತಹ ಶೇಷನ 1000 ಎಡೆಯನ್ನು ಹಿಡಿದು ಅಲ್ಲಾಡಿಸಿ ಕೇಳಿದ್ದೆ, ಎಲ್ಲಿ ನಿನ್ನ ಯಜಮಾನ? ನನಗೆ ಕಾಣಿಸಿರ್ಲಿಲ್ಲ. ನಿನ್ನ ಎಳೆಗಣ್ಣುಗಳಿಗೆ ಕಾಣಿಸ್ತಾನೆ ಎಂದಿದ್ರೆ ನನಗೆ ಬೇಕಾದ್ದೇ ಅವ ಸಿಗದೇ ಇದ್ರೆ ನಾನು ಮುಂದೆ ಹೋಗ್ಲಿಕ್ಕೆ ಆಗೋದಿಲ್ಲ. ಮುಂದೆ ಹೋಗಬೇಕಾದ್ರೆ ನನ್ನ ಎದುರು ಅವ ಬರಬೇಕು. ಒಂದು ವೇಳೆ ನೀನು ಹರಿಯನ್ನು ಕಾಣಿಸಿದೆ ಎಂದಾದ್ರೆ ನನ್ನ ತಲೆಯಲ್ಲಿರುವ ಕಿರೀಟ ನಿನ್ನ ಅಣ್ಣಂದಿರಿಗೆಲ್ಲ, ನಿನಗೆ. ಎಲ್ಲ ಕಡೆ ಇದ್ದಾನ? ನಿನ್ನಲ್ಲಿ, ನನ್ನಲ್ಲೂ ಇದ್ದಾನೆ, ನನ್ನಲ್ಲಿ, ನಿಮ್ಮಲ್ಲೂ, ಇಡೀ ಪ್ರಪಂಚದಲ್ಲಿ ಇದ್ದಾನೆ, ಶೋಣಿತದಲ್ಲಿ ಇದ್ದಾನೆ, ಈ ಆಸ್ಥಾನದಲ್ಲೂ ಇದ್ದಾನೆ. ಹೌದೇ? ಹೌದಪ್ಪಯ್ಯ. ಹೌದೇ? ನಿಜ. ಈ ಕಂಬದಲ್ಲಿರುವನೇ ನಿನ್ನ? ಆ ಕಂಬದಲ್ಲಿ ಹೇಳಪ್ಪಯ್ಯ. ಎಲ್ಲಿ ಹೋದವ? ಆ ಕಂಬದಲ್ಲೂ ಇದ್ದಾನೆ. ಆ ಕಂಬದಲ್ಲೂ ಇದ್ದಾನ? ಹೌದಪ್ಪಯ್ಯ. ಆ ಕಂಬದಲ್ಲೂ ಇದ್ದಾನ? ಆ ಕಂಬದಲ್ಲೂ ಇದ್ದಾನೆ. ನಿನ್ನ ಹರಿಗೆ ವಾಸ್ತು ಸರಿ ಇಲ್ವೋ ಅಥವಾ ಮಂಗನ? ಕಂಬದಿಂದ ಕಂಬಕ್ಕೆ ಹಾರ್ಲಿಕ್ಕೆ ಎಲ್ಲ ಕಂಬ ಬೇಡ, ಎಲ್ಲೆಲ್ಲೂ ಇದ್ದಾನಲ್ಲ. ಅದು ನಮ್ಮ ಅರಮನೆಯ ಹೌದಪ್ಪ ವಜ್ರ ಸ್ತಂಭ. ನಿಜ. ಅಲ್ಲಿದ್ದಾನ? ಅಲ್ಲಿಯೂ ಇದ್ದಾನೆ. ಅಲ್ಲಿ ಇದ್ರೆ ನನ್ನ ನಂತರ ಶೋಣಿತಕ್ಕೆ ನೀನು ಸಾರ್ವಭೌಮ. ಅಲ್ಲಿ ಇಲ್ಲದೆ ಇದ್ರೆ ನನ್ನ ನಾಳಿನ ಊಟ ನಿನ್ನ ರಕ್ತದಲ್ಲಿ ಕೈ ತೊಳಿತು.
ಮಗನಿ ಪ್ರಹ್ಲಾದ, ಹರಿಭಕ್ತಿಯನ್ನು ಎಲ್ಲರಲ್ಲಿಯೂ ಕೂಡ ಕಾಣಬಹುದು. ಆದರೆ ಎಂತೆಂತಹ ಪರಿಸ್ಥಿತಿಗಳು ಎದುರಾದರೂ ಕೂಡ ನಿನ್ನ ಮನದಲ್ಲಿರುವಂತಹ ಹರಿಭಕ್ತಿಯನ್ನು ಬಿಡದೆ ಈ ಹೊತ್ತಿಗೆ ನಿನ್ನದಾದಂತಹ ಪ್ರಾರ್ಥನೆಗೆ ಪ್ರಸನ್ನನಾಗಿದ್ದೇನೆ. ಇನ್ನು ಮುಂದಕ್ಕೆ ಒಂದು ಮನೋಂತರಗಳ ಕಾಲ ದೈತ್ಯ ಸಾರ್ವಭೌಮನಾಗಿ ಬಾಳುಮರಣಿಗೆ ನಿನಗೆ ಶುಭವಾಗಲಿ. ಸಮರಕ್ಕಾಗಿ ಕಳುಹಿಸಿಕೊಟ್ಟವನು ಈ ರಾವಣ. ಈ ಸಂದರ್ಭದಲ್ಲಿ ದೂತ ಓರ್ವ ಬಂದಾಡಿದಂತ ಮಾತು ನಮ್ಮವರಿಗೆ ಎಲ್ಲರಿಗೆ ಸುರುವಾಯಿತು ಎಂಬುದಾಗಿ. ಆದರೆ ಈ ಮಾತನ್ನು ಕೇಳಿದ ಕ್ಷಣವೇ ಸಿಟ್ಟು ನೆತ್ತಿಗಾರುತ್ತಾ ಇದೆ. ಸುಮ್ಮನೆ ಬಿಡುವುದಿಲ್ಲ. ಆ ರಾಮಸೇನೆಗೆ ಗತಿ ಕಾಣಿಸದಿದ್ರೆ ನಾನು ರಾಮನಲ್ಲ, ಎಬ್ಬಿಸುವೆ ನನ್ನ ತಮ್ಮ ಅನುಜನನ್ನು. ಇದ್ದರಲ್ಲ ದೂತ ಎಂತದ್ದು ನಮೋ ನಮ. ನಾನು ಅಲ್ಲಿ ಕೆಲಸದಲ್ಲಿದ್ದೆ, ನೀವು ಕರೆದ್ರೆ ಅಂತ ಹೇಳಿದ್ದು, ಅದಕ್ಕೆ ಓಡೋಡಿ ಬಂದಿದ್ದೇನೆ. ಎಂತ ವಿಷಯ ಇವ್ರೆ? ಎಲ್ಲಿಗೆ ಹೋಗುದು ನೀನು? ನೀವು ಹೋಗ್ಲಿಕ್ಕೆ ಹೇಳಿದ್ದಲ್ವ? ಎಲ್ಲಿಗೆ ಅಂತ ಕೇಳಿ ಎಲ್ಲಿಗೆ ಅಂತ ಕೇಳಿದ್ರೆ ಅಭ್ಯಾಸ ಹಾಕೋಣ ಅಂತ ನೀವು ಮೊನ್ನೆ ನನಗೆ ಬೈದಿದ್ದೀರಿ. ಎಂತದು ಅಭ್ಯಾಸ ಹಾಕೋಣ? ಅಭ್ಯಾಸ ಹಾಕೋಣ, ಅದಕ್ಕೆ ಕೇಳಲಿಲ್ಲ. ನೀನು ಕೇಳ್ಬಹುದು ಆಯ್ತಾ? ನಿಮ್ಮಲ್ಲಿ ನಮ್ಮವನೇ ಅಲ್ವಾ ನೀನು? ನಾನು ಕೇಳ್ಬಹುದು. ಎಲ್ಲಿಗೆ ಅಂತ ಕೇಳಿದ್ಯಾ? ಎಲ್ಲಿಗೆ? 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 ನನ್ನ ತಮ್ಮನಡಿಗೆ ಹೋಗು. ಅಲ್ಲಿ ಇಲ್ಲಿಗೆ ಬಾ, ಇಲ್ಲಿ ಬಾ. ಹೋಗುದೇ? ನಿಮ್ಮ ತಮ್ಮ ಅಲ್ಲಿ ಇದ್ದಾರಲ್ಲ. ಯಾರು? ವಿಭೀಷಣ. ಆತನ ಸುದ್ದಿ ತೆಗೆದರೆ ಜಾಗ್ರತೆ. ಮತ್ತೆ ಯಾರು? ಅವಲ್ಲ, ಮತ್ತೆ ಅಲ್ಲಿ ನಿದ್ದೆ ಮಾಡಿದವ ಯಾರು? ನನ್ನ ತಮ್ಮ ಕುಂಭಕರ್ಣ. ಅಲ್ಲಿಗೆ ನಾನು ಹೋಗುದಿಲ್ಲ. ನಾನಿವತ್ತು ರಜೆ. ಯಾಕೆ? ನಾನು ಹೋಗುದಿಲ್ಲ. ನೀನು ರಜಾ ಮಾಡಿದ್ರೆ ನಿನ್ನ ಕೆಲಸವನ್ನು ಮಾಡುವವರು ಅದು ನನಗೆ ಗೊತ್ತಿಲ್ಲ. ನಾನು ಮೊನ್ನೆ ಅವರ ಮೂಗಿನ ಒಳಗೆ ಹೋಗಿ ಅರ್ಧ ತಾಸು ಬಾಕಿ ಆಗಿದ್ದೇನೆ. ಯಾರು ನೀನು? ಅವರು ಮತ್ತೆ ಉಸಿರು ಹೊರಗೆ ಬಿಟ್ಟದ್ರಿಂದ ಬಂದೆ, ಇಲ್ಲದಿದ್ರೆ ಮೂಗಲ್ಲೇ ಸಾಯ್ತಾ ಇದ್ದೆ. ನಾನು ಹೋಗುದಿಲ್ಲ. ನೀನು ಹೋಗ್ಲೇಬೇಕು. ನಾನು ಹೋದ್ರೆ ನಾನು ಸತ್ರೆ ಮತ್ತೆ ನನ್ನ ಹೆಂಡತಿ ಮಕ್ಕಳಿಗೆ ಗತಿಲ್ಲ ಅಂತ ಆಗ್ತದೆ. ನಾನು ಹೋಗುದಿಲ್ಲ. ನಿನ್ನ ಹೆಂಡತಿ ಮಕ್ಕಳಿಗೆ ಗತಿ ಇಲ್ಲ, ನಿನ್ನ ಹೆಂಡತಿಗೆ ನಾನಿಲ್ವೇನು? ಮತ್ತೆ ನಾನೇ ಅವ ಕರ್ಮಕ್ಕಿರುವುದು.
ಹಾಗೆಲ್ಲ ಅವರನ್ನು ರಕ್ಷಣೆ ಮಾಡುವುದಕ್ಕೆ ನಾನಿದ್ದೇನೆ ಎಂಬುದಾಗಿ. ಹೆಂಡತಿ ಮಕ್ಕಳನ್ನು ನೋಡ್ಲಿಕ್ಕೆ ನಾನಿದ್ದೇನೆ. ನಾನೀಗ ಹೋಗಿ ಏನ್ ಮಾಡ್ಬೇಕು? ಆತನನ್ನು ಎಬ್ಬಿಸ್ಬೇಕು. ಕುಂಬಾರನ ಅಣ್ಣ ನಾನು. ಕುಂಬಾರನನ್ನು ಕುಂಬಾರನ ಅಣ್ಣ ಅಂತ ಅಲ್ಲಿಯ ಆದಷ್ಟು ಬೇಗ ಆಗ್ಬೇಕಾಯ್ತು. ನನ್ನ ಒಂದು ರಜೆಗೆ ಜನ ಬೇಕಿತ್ತು, ಇವರು ಬರ್ತೀರಾ? ಬೇಡ, ನಿಮ್ಮದಿದೆ ಅದಿ. ಇವರು ಬಡಿಯುವುದು ಬಡಿತಾರೆ, ಶಬ್ದ ಬರುವುದಿಲ್ಲ ಅಂತ. ನಮಗೆ ಒಂದಿವರನ್ನು ಎಬ್ಬಿಸ್ಲಿಕ್ಕೆ ಇಲ್ಲೇ ಇದ್ದಾರೆ. ಅಣ್ಣ, ಕುಂಬಾರನ ಅಣ್ಣ, ಓ ಕುಂಬಾರನ ಅಣ್ಣ, ಕುಂಬಾರನ ಅಣ್ಣ. ಇವರೊಂದು ಯಾವಾಗಲೂ ಏನೋ ಸಮಸ್ಯೆ ಇದೆ. ಎಂತದಂತಲೇ ಗೊತ್ತಾಗಲಿಲ್ಲ. ಅಣ್ಣ, ನಮಗೊಂದು ಎಲ್ಲಿ ಇದು ವಿಷಯ. ಇದು ನಾನು ಇವರ ಮೂಗಿನೊಳಗೆ ಹೋಗಿ ಬಂದದ್ದಲ್ಲ, ಪುಣ್ಯಕ್ಕೆ ಉಸಿರು ಬಿಟ್ಟದ್ರಿಂದ ಆಯ್ತು. ಇಲ್ಲದಿದ್ರೆ ಮೂಗಿನೊಳಗೆ ಬಾಕಿ ಆಗ್ತೈತೆ. ಬಾ, ಆಚೆ ಹೋಗುದೇ ದೊಡ್ಡ ಸಮಸ್ಯೆ. ನಡ್ಕೊಂಡು ಹೋದ್ರೆ ಮೂಗಿನೊಳಗೆ ಹೋಗ್ತಾರೆ. ಅಣ್ಣ, ಕುಂಬಾರನ ಅಣ್ಣ, ಓ ಕುಂಬಾರನ ಅಣ್ಣ, ಅಣ್ಣ ಕುಂಬಾರನ ಅಣ್ಣ. ಮುಂಜಾನೆದ್ದು ಕುಂಬಾರನ ಅಣ್ಣ ಎತ್ತುವ ಅಂದಾನ, ನಮ್ಮ ಅಣ್ಣ ರಾವಣ ಕರೆದ್ಯಾನ ನಿನ್ನ. ಅಣ್ಣ, ಕುಂಬಾರನ ಅಣ್ಣ, ಕುಂಬಾರನ ಅಣ್ಣ. ಯಾಕೆ ಇವರದು ಬೇರೆ? ಅಲ್ಲಿದ್ದೀರಾ? ಇದು ಇವರು ಎಷ್ಟು ಎಬ್ಬಿಸಿದ್ರು ಎಬ್ಬುವುದಿಲ್ಲ. ಈ ಜನ ಹೇಳುವುದಿಲ್ಲ ಅಂತ ನಾನು ಕರೆದೆ, ಹೇಳಲೇ ಇಲ್ಲ. ಬೇರಿಗೆ ಬಾರಿಸಿದ್ರೆ ತಿರುಗಿಲ್ಲಿ ಬಾರಿಸ್ಲಿಕ್ಕಿಲ್ಲ. ಬೇರಿಯಾ? ನನಗೆ ಇದ್ರೆ ಸಮಸ್ಯೆ ಆಗುದು. ಆಚೆ ಹೋಗುದಿಲ್ಲ. ಭಯಂಕರ ಬಾರ ಉಂಟು ಇವರ. ಇದು ಇದು ಸರಿ. ಈ ಕಡೆಗೆ ಮಾಡಿದ್ದಾರೆ ಇವತ್ತು ಶಬ್ದ ಬರುವುದನ್ನು. ಎಂತ ಬಾರ ಇವರೇ ಯವ್ವ. ಹಾಗಾಗ್ಲಿಕ್ಕ ಇದು ಚೆಂಡ ಸ್ವಲ್ಪ ಗಿಡ್ಡಾಯ್ತು. ಇದೇನು ಕೋಲು? ಇದು ಚಿಕ್ಕದಾಗಿದೆ. ಚಿಕ್ಕದೆಯಾ?
ಇದು ನಾನು ಸರಿ ಬಾರಿಸ್ತಾ ಇದ್ದೆ, ಅವರು ಎಡ ಕೊಟ್ಟದ್ದು ಸರಿ ಆಗಲಿಲ್ಲ. ಬೇರೆ ಯಾರೀತು ಆಗುದಿಲ್ವಾ? ಅಲ್ಲಿ ಆದ್ರೂ ಅಲ್ಲಿಲ್ಲ. ಅಲ್ಲಿ ಕಬ್ಬಿನ ಸಲಾಕೆ ಉಂಟು ನೋಡುತ್ತೆ, ಅದನ್ನು ಸ್ವಲ್ಪ ಬಿಸಿ ಮಾಡಿ. ಬರುವ ಸಲ ಸ್ವಲ್ಪ ಭಾರ ಕಡಿಮೆ ಬೇಡಿ ಮಾಡಿ ಕಿವಿಗೆ ತುರುಕಿಸು. ಯಬ್ಬ ಕಬ್ಬಿಣದ ಸಲಾಕೆ ಬಿಸಿ. ಎರಡು ಬದಿ ಬಿಸಿ ಮಾಡಿದ್ದಾರೆ, ಕೆಂಪು ಕೆಂಪಾಗಿದೆ ಎರಡು ತುದಿ. ಇದನ್ನೇ ಹೇಗೆಪ್ಪ ಇದು ಕಿವಿಗೆ ಅಲ್ವಾ? ಕಬ್ಬಿಣದ ಸೊಲಕ್ಕೆ ಅರ್ಧ ಮುರಿದು ಇವರ ಕಿವಿಯಲ್ಲಿ ಬಾಕಿ ಆಗಿದೆ. ಹೋಗು, ದೇವರ ಕೊನೆಗೆ ಹೋಗು. ದೇವರ ಕೊನೆಗೆ ಹೋಗ್ಲಿಕ್ಕೆ ನಾನು ಸ್ನಾನ ಮಾಡ್ಲಿಲ್ಲ. ಯಾಕೆ? ಪೂಜೆ ಮಾಡ್ಲಿಕ್ಕೆ. ನೀನು ಪೂಜೆ ಮಾಡಿದ್ರೆ ದೇವರು ನಿಂತಾರಲ್ಲಿ. ಪೂಜೆ ಮಾಡ್ಲಿಕ್ಕೆಲ್ಲ ಅಲ್ಲಿ ಸಂಕ ಮತ್ತು ಜಾಗಟೆ ಉಂಟಲ್ಲಿ, ಅದನ್ನು ತಗೊಂಡು ಬಾ. ಊದು, ಜಾಗಟೆಯನ್ನು ಬಾರಿಸು. ಈಗ ಸ್ವಲ್ಪ ಬದಲಾವಣೆ ಮಾಡುವನ. ಯಾವ ರೀತಿ? ಶಂಖವನ್ನು ಬಾರಿಸಿ ಜಂಗಂಟೆಯನ್ನು ಊದಿದ್ರೆ ಆಗಲಿಕ್ಕಿಲ್ವಾ? ನನ್ನನ್ನು ಕೆಲಸದಿಂದಲೇ ಬದುಕಿಸ್ತೇನೆ ನಾನು. ಬೇಡ, ಅದೇ ಇರ್ಲಿ. ಇವರದು ಬೇರೆ. ಶಂಖ ಶಂಕದವರು ಮನೆಯಲ್ಲಿ ಆಯ್ತು, ಇಲ್ಲಿ ಮುಗೀತು. ಶಂಖ ಜಾಗಟೆಯಿಂದ ಏನೂ ಪ್ರಯೋಜನ ಆಗಲಿಲ್ಲ. ಜಾಗಟೆ ಸರಿ ಬಾರಿಸಿದೆ, ಶಂಖ ಊದಿದೆ. ನಾನು ಊದಿದ್ದಲ್ಲ, ನನ್ನ ಬದಲಿಗೆ ಬೇರೆ ಜನ ಮಾಡಿದೆ. ಅದು ನನ್ನ ಹಲ್ಲು ಮುಂದೆ ಇರುವ ಕಾರಣ ಶಂಖದ ಒಳಗೆ ಗಾಳಿ ಹೋಗುದಿಲ್ಲ, ಎಲ್ಲ ಹೊರಗೆ ಹೋಗ್ತದೆ. ಅದಕ್ಕೆ ಮಾವಿನ ಮಿಡಿ ನಿಮ್ಮಲ್ಲಿ ಉಂಟಾ? ಉಪ್ಪಿನಕಾಯಿ ಹಾಕ್ಲಿಕ್ಕೆ ಅಲ್ವಾ? ಧರ್ಮಕ್ಕೊಂದು ಬೊಜ್ಜೆ ಆಯ್ತು, ಅದಲ್ಲ. ಮತ್ತೆ ಮೆಣಸಿನ ನೋಡಿ ಯಾಕೆ? ಮೆಣಸು ಮೂಗಿನ ಒಳಗೆ ಯಾಕೆ? ಮೆಣಸು ಅಂದ್ರೆ ಇದು ಬಿಳಿ ಮೆಣಸು, ಇದು ಲಂಕೆ ಅಲ್ವಾ? ಲಂಕೆಯಲ್ಲಿ ಬಿಳಿ ಮೆಣಸು, ಆದ್ರೆ ಖಾರ ಭಯಂಕರ. ಬೇಕಿದ್ರೆ ನೀವು ಸ್ವಲ್ಪ ಇದು ಮಾಡಿರ್ತೀರಾ? ಭಯಂಕರ ಖಾರ. ಈ ಸಲ ಇವರಲ್ಲ, ಅವರು ಹೇಳ್ಬೇಕು. ಇನ್ನೊಂದು ಅಕ್ಕಿ ಬರ್ಲಿಕ್ಕಿತ್ತು, ಅದು ಬಾಕಿ ಹಾಗೆ ಅಲ್ಲಿಗೆ ಪುಡಿ ಆಯ್ತು. ಅದು ಇನ್ನು ಒಂದು ಪ್ರಯತ್ನ ಮಾಡುವ, ಅದು ಬಾಕಿ ಆಗಿದೆ. ಅವರು ಪೂರ್ತಿ ಬರಲಿಲ್ಲ. ಸುರ್ತೀರ ಅಂತ ಅವ್ರ ಬೆಂಕಿ ಏನುದಿಲ್ವೇ? ಎಷ್ಟು
ಎಷ್ಟು ಪ್ರಯತ್ನ ಪಟ್ಟರು ಆಗುದಿಲ್ವಾ? ನೀವು ಅಲ್ಲಿ ನಿಲ್ಬೇಡಿ, ಇವರ ಮುಗಿನೊಳಗೆ ಹೋಗ್ತಾರೆ. ಅದು ನೀನು, ನಾನು ಹೋಗುದಿಲ್ಲ. ನೀವು ಹೋಗ್ಲಿಕ್ಕೆ ನಿಮ್ಮದು ಇದು ದೊಡ್ಡದುಂಟಲ್ಲ, ಬಾಕಿ ಆದಿತ್ತು. ಇವರಿಗೆ ನಿದ್ದೆ ಕೊಟ್ಟವರು ಯಾರು? ವರ್ಮದೇವರು. ಎಂತದು? ಬ್ರಹ್ಮದೇವರು. ಸೃಷ್ಟಿಕರ್ತ. ಸೃಷ್ಟಿಕರ್ತ. ಅವರನ್ನೇ ಕರೆ. ದೇವ್ರೇ ನಿಮ್ಮನ್ನು ಬರಮಾಡಿಸುವುದಕ್ಕೆ ಒಂದು ಕಾರಣ ಇದೆ. ನಮ್ಮ ತಮ್ಮನನ್ನು ಒಮ್ಮೆ ಎಬ್ಬಿಸಬೇಕು ನೀವು.
ಯಾರು ಏನು ಮಾತಾಡುವುದಿಲ್ವ ನಿನಗೆ? ಎಲ್ಲಿ ನೋಡ್ತಾ ಇದ್ದೀನಿ ನೀನು? ಸರಿ ಮಾತಾಡ. ಏನು ನನ್ನ ಗಂಟಲೊಳಗೆ ಏನಾದರೂ ಸಿಲುಕಿದೆ? ಮತ್ತೆಂತದು ಮಾತಾಡುವುದಿಲ್ವ ನಿನಗೆ? ಆಗ ಸರಿ ಇದ್ದೆ ನೀನು. ನಿನ್ನ ಮೂಕ ಭಾಷೆ ನನಗೆ ಅರ್ಥ ಆಗುವುದಿಲ್ಲ. ಕುಂಬಾರ್ ನನ್ನ ಎದ್ರು. ಹೌದು, ಎದ್ದ ಕೂಡಲೇ ಬೇಣರು ಕೊಟ್ಟೆ. ಎಂತದು ತಿನ್ಲಿಕ್ಕೆ ಮತ್ತೆ ಅದುವೆ ಕೊಟ್ಟೆ. ಸಾಕಾಗ್ಲಿಲ್ಲ, ನನ್ನನ್ನೇ ತಿನ್ಲಿಕ್ಕೆ ಬಂದ್ರು. ದಂಡ ಪಿಂಡಗಳೆಲ್ಲ ಸೆರೆಯವರೇ ಅದನ್ನೆಲ್ಲ ಕೊಟ್ರ. ಸೆರೆಮನೆಯವರು ಎಂತದು? ಸೆರೆಯವರನ್ನು ಕೊಟ್ಟು ಮುಗಿಯಿತು. ಬಿಡುವುದಿಲ್ಲ, ನನ್ನನ್ನು ತಿನ್ಲಿಕ್ಕೆ ಬರ್ತಾ ಇದ್ದಾರೆ. ಈಗ ತಿಂತಾರೆ ನಮ್ಮನ್ನು. ನೀನು ಏನು ಅದಕ್ಕೆ ತಲೆ ಬೇಸಿ ಮಾಡಬೇಡ. ನಮ್ಮ ಗುರುಗಳನ್ನೊಮ್ಮೆ ಕರೆಯುತ್ತೆ. ಶುಕ್ರಾಚಾರ್ಯ, ಶುಕ್ರಾಚಾರ್ಯರೇ, ನೀವು ಹೋಗಿ ಮರ, ನೀವು ಆಗೊಮ್ಮೆ ಆಗ ಬ್ರಹ್ಮದೇವ್ರು ಇವರೇ ಅಲ್ವಾ? ಏನಾಗಿದೆ ಅವನಿಗೆ? ಏನಾಗಿದೆ ಅವನಿಗೆ? ಈಗ ಸರಿ ಇಲ್ಲ. ಒಂದು ಕಾರಣ ಇದೆ. ಏನು? ನಮ್ಮ ತಮ್ಮ ಹಸಿವು ಹಸಿವು ಎಂಬುದಾಗಿ ಎಲ್ಲರನ್ನೂ ತಿನ್ನುವುದಕ್ಕೆ ಮುಂದಾಗ್ತಾ ಇದ್ದಾನೆ. ಒಮ್ಮೆ ಆತನ ಹಸಿವನ್ನು ನೀಗಿಸಿ. ಅಷ್ಟೇ ಅಲ್ವಾ? ಕುಂಭಶ್ರವಣನಿಗೆ ಬ್ರಹ್ಮದೇವನವರ ಎಬ್ಬಿಸಿದವನು ಅಣ್ಣನೇ ರಾಜಲಾಂಛನದೊಂದಿಗೆ ಮುಖವನ್ನೊಮ್ಮೆ ನೋಡಿದ್ರೆ ಖಿನ್ನ ಮನಸ್ಕನಾಗಿದ್ದಿ. ಆರಿಂದ ನಿನಗೆ ಈ ರೀತಿಯ ಚಿಂತೆ ಆವರಿಸಿಕೊಂಡಿದೆ. ಬಹುಶಃ ಹೀಗಿರಬೇಕು. ಚಪ್ಪನ್ನ ದೇಶದೊಳಗಿಬ್ಬರಾಯರು ಕ್ಲುಪ್ತ ಸಮಯಕ್ಕೆ ಸರಿಯಾಗಿ ಕಪ್ಪವನ್ನು ಕೊಡುತ್ತಾ ಇಲ್ಲವೇ? ಮಾತ್ರವಲ್ಲ, ಆಸೋಭಾವದಿಂದ ಇದ್ದಂತಹ ಆ ಸುರರು ನಿನ್ನ ಹೇಳಿಕೆಯನ್ನು ಮನ್ನಿಸುವುದಿಲ್ಲವೇ? ಮಾತ್ರವಲ್ಲ, ಆ ನಿನಗೆ ಮನ್ನಣೆಯನ್ನು ಕೊಡುತ್ತಾ ಇಲ್ಲವೇ? ಅಷ್ಟೇ ಸಾಲದು. ವಶಃ ಆ ಶಂಕರನ ಕೃಪೆ ಮೂರ್ಜಗದಲ್ಲಿ ಮುಂದೆ ಹೋಯಿತೆ. ಹೇಳನ್ನ ಸದಿದ
ಶೂರ್ಪಣಖೆ ಆಕೆ ಗಂಡ ಸತ್ತ ಮೇಲೆ ಆಕೆ ಬೇಸರದಲ್ಲಿರುವಂತಹ ಸಂದರ್ಭ ಆಕೆಯನ್ನು ನಾನು ನೋಡಿದೆ. ಆ ನೋಡಿದಂತಹ ಸಂದರ್ಭ ಆಕೆಯ ಮನಸ್ಸಿನ ನೋವನ್ನು ನಾನು ಕಂಡೆ. ಗಂಡ ಸತ್ತು ಚಿಂತೆಯಲ್ಲಿದ್ದಂತಹ ಸಂದರ್ಭ ಆಕೆಯನ್ನು ಹತ್ತಿರ ಕರೆದೊಂದು ಮಾತನಾಡಿದೆ ನಾನು. ನಮ್ಮವರಾದಂತಹ ಪಂಚವಟಿಯಲ್ಲಿ ಸ್ವಲ್ಪ ತಿರುಗಾಡಿಕೊಂಡು ಬಾ ನೀನು ಎಂಬುದಾಗಿ ಆಕೆಯನ್ನೇ ಕಳುಹಿಸಿಕೊಟ್ಟೆ. ಜೊತೆಯಲ್ಲಿ ಅದೆಷ್ಟೋ ರಾಕ್ಷಸ ವೀರರನ್ನು ಕೂಡ ಕಳುಹಿಸಿಕೊಟ್ಟೆ. ಆ ಸಂದರ್ಭದಲ್ಲಿ ಅಯೋಧ್ಯೆಯ ಅರಸನಾದಂತಹ ದಶರಥ ಭೂಪತಿಯ ಮಕ್ಕಳಾದಂತಹ ರಾಮ ಲಕ್ಷ್ಮಣರು ಎಂಬವರು ಆ ಪಂಚವಟಿ ಪ್ರದೇಶವನ್ನು ಸೇರಿಕೊಂಡ್ರಂತೆ. ಆ ಸಂದರ್ಭದಲ್ಲಿ ಪಂಚವಟಿಯಲ್ಲಿ ಪರ್ಣಕುಟೀರವನ್ನೊಂದು ನಿರ್ಮಾಣ ಮಾಡಿ ಅದರಲ್ಲಿರುವಂತಹ ಸಂದರ್ಭ ಆ ಶೂರ್ಪಣಖಿ ಅಲ್ಲಿಗೆ ಹೋಗಿ ಆ ರಾಮ ಲಕ್ಷ್ಮಣರನ್ನು ಮಾತ್ರವಲ್ಲ ರಾಮನ ಮಡದಿಯಾದಂತಹ ಸೀತೆಯನ್ನು ನೋಡಿದಳಂತೆ. ನೋಡಿದಂತಹ ಶೂರ್ಪಣಖಿ ಆಕೆಯ ರೂಪಲಾವಣ್ಯವನ್ನು ನೋಡಿ ಮರುಳಾಗಿ ಬಿಟ್ಟಳಂತೆ. ಹೆಣ್ಣಿನ ರೂಪವನ್ನು ಕಂಡು ಮರುಳಾಗಿ ಹೋದಳೆ. ಅಂತ ರೂಪಲಾವಣ್ಯ ಆ ರೂಪಲಾವಣ್ಯನ್ನು ಕಂಡು ಒಂದು ನಿರ್ಧಾರವನ್ನು ಮಾಡಿದಳಂತೆ. ಏನದು? ಈಕೆ ನಮ್ಮ ಜೊತೆಯಲ್ಲೇ ಇರಬೇಕು, ನಮ್ಮ ಸ್ಥಾನದಲ್ಲೇ ಇರಬೇಕು, ಈಕೆ ನಮ್ಮನ್ನ ರಾವಣನಿಗೆ ಸರಿಯಾದಂತಹ ಹೊಪ್ಪು ಹೆಣ್ಣು ಎಂಬುದಾಗಿ ತೀರ್ಮಾನವನ್ನು ಮಾಡಿ ನೇರವಾಗಿ ಆಕೆಯ ಬಳಿಗೆ ಹೋಗಿ ನನ್ನ ಜೊತೆ ಬಾ ಎಂಬುದಾಗಿ ಹೇಳಿದಂತಹ ಮಾತಿಗೆ ಆಕೆ ಒಪ್ಪಲಿಲ್ಲಂತೆ. ಆ ಸಂದರ್ಭ ಬಲಾತ್ಕಾರವಾಗಿ ಆಕೆಯನ್ನು ಎಳೆಯುವಂತಹ ಸಂದರ್ಭ ರಾಮನನುಜನಾದಂತಹ ಲಕ್ಷ್ಮಣ ನೇರವಾಗಿ ಬಂದು ನಮ್ಮ ತಂಗಿಯಾದಂತಹ ಶೂರ್ಪಣಖೆಯ ಕಿವಿ ಮೂಗುಗಳನ್ನು ಕತ್ತರಿಸಿ ಭಂಗಿಸಿದ. ಸಹಿಸಿಕೊಳ್ಳುವುದಕ್ಕೆ ಸಾಧ್ಯ. ಅಬಲೆಯಾದಂತ ಹೆಣ್ಣು ಇದನ್ನು ಸಹಿಸುವುದಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ತಂಗಿ ಶೂರ್ಪಣಖೆ ಮುಂದೆ ಕೈದವನ್ನ ಆಕೆಗೆ ಆದಂತ ಕರ್ಮಕ್ಕೆ ಸರಿಯಾದಂತಹ ಸೇಡನ್ನು ತೀರಿಸಲೇಬೇಕು ಎಂಬುದಾಗಿ ಮಾವನಾದಂತಹ ಮಾರೀಚನ ಸಹಾಯದಿಂದ ಆ ರಾಮನ ಮಡದಿಯಾದಂತಹ ಸೀತೆಯನ್ನು ಅಪಹರಿಸಿದೆ. ನಾನು ಸೀತೆಯನ್ನು ತಂದೆಯ ಅಪಹರಿಸಿದೆ. ನೇರವಾಗಿ ಲಂಕಾ ಪ್ರವೇಶವನ್ನು ಮಾಡಿದೆ. ಆ ಸಂದರ್ಭದಲ್ಲಿ ರಾಮನಿಗೆ ಆ ವಿಷಯವನ್ನು ತಿಳಿದು ಅದೆಷ್ಟೋ ಕಪಿಸೇನೆಯನ್ನೆಲ್ಲ ಸೇರಿಸಿ ಲಂಕೆಗೆ ಸೇತುವೆಯನ್ನು ಬಳಿದು ನೇರವಾಗಿ ಲಂಕಾ ರಾಷ್ಟ್ರವನ್ನು ಪ್ರವೇಶ ಮಾಡಿದರು. ಇದು ಮಾತ್ರವಲ್ಲ, ಅದೆಷ್ಟೋ ಕಪಿವೀರರು ಬಂದರು. ಸಮರವೇ ಪ್ರಾರಂಭವಾಯಿತು. ನಮ್ಮವರನ್ನು ಅದೆಷ್ಟೋ ಮಂದಿಯನ್ನು ಕಳುಹಿಸಿಕೊಟ್ಟೆ. ರಾಮನ ಸೇನೆಯವರು ಎಲ್ಲರೂ ನಮ್ಮವರನ್ನು ಕೊಂದರಂತೆ ತಮ್ಮ. ಆ ಸಂದರ್ಭ ನಿನ್ನನ್ನು ಎಬ್ಬಿಸುವುದಕ್ಕೆ ನಾನು ಏನು ಕಾರಣ? ಆ ರಾಮನ ಜೊತೆ ಯುದ್ಧವನ್ನು ಮಾಡುವುದಕ್ಕೆ ಏನು ಅಭಿಪ್ರಾಯ ನನ್ನದು? ಎದುರು ಮಾತಾಡ್ತೇನೆ ಎನ್ನುವ ಹಾಗೆ ಯೋಚನೆ ಮಾಡಕೂಡದು ನೀನು. ಖಂಡಿತ ಇಲ್ಲ ಅಣ್ಣ ದೇವ. ನೀತಿಯನ್ನು ಹೇಳಿದವ ನಮ್ಮ ಮಾತೂಳ, ನಮ್ಮ ಮಾವ ಮಾರೀಚ. ಅವನ ಮಾತನ್ನು ತಿರಸ್ಕರಿಸಿದೆ ನಾನು. ಅವನ ನೀತಿಗಳನ್ನೇ
ಕಾಲಕ್ಕೆ ನಮಗಿಂತ ತುಂಬಾ ಕಿರಿಯವ ವಿಭೀಷಣ. ಅವನಾಡಿದಂತ ನೀತಿ ವಚನ ಎಂತವರಿಗಾದರೂ ಪುಷ್ಟಿ ಕೊಡಬೇಕಿತ್ತು. ಆದ್ರೆ ಅವನ ಮಾತನ್ನು ಧಿಕ್ಕರಿಸಿದೆ, ಲಂಕೆಯಿಂದಲೇ ಹೊರಗೆ ಹಾಕಿದೆ. ಆದ್ರೆ ಈ ಹೊತ್ತು ರಾಮನ ಪಕ್ಷದಲ್ಲಿದ್ದಾನೆ, ಅವ ಆಶ್ರಯ ಕೊಟ್ಟಿದ್ದಾನೆ. ಮಾತ್ರವಲ್ಲ, ಈ ಹೊತ್ತು ನಮ್ಮ ಅಬ್ಬೆಯು ಆಡಿದಂತಹ ನುಡಿಯನ್ನು ತಿರಸ್ಕರಿಸಿದೆ. ಈ ರೀತಿ ತಂದೊಡ್ಡಿದೆಯಲ್ಲ, ಪವಿತ್ರವಾದಂತಹ ಕರ್ಪೂರಾನ್ಮಯವೇ ನಾಶವಾಗುವ ಕಾಲ ಬಂತಣ್ಣ. ಅಣ್ಣ ಕಡೆಗೆ ಒಂದು ಮಾತು ಆಡಲೇ ಒಪ್ಪಿಸುವುದಕ್ಕೆ ಬೇಕಾಗಿ ಮನ ಮಾಡಬೇಕು. ನೀನು ನೇರವಾಗಿ ಆಕೆಯನ್ನು ಕರ್ಕೊಂಡು ಹೋಗಿ ಆತನ ಪಾದ ತಳದಲ್ಲಿ ನೀನು ಒಪ್ಪಿಸಿ ನನ್ನದು ಅಪರಾಧವಾಯಿತು ಎನ್ನುವ ಹಾಗೆ ಕೇಳಿದ್ರೆ ದಾಶರಥಿಯಾದ ರಾಮ ಕರುಣಾಮಯಿಯಾಗಿದ್ದಾನೆ, ನಮ್ಮನ್ನೆಲ್ಲರನ್ನು ರಕ್ಷಿಸುವುದಕ್ಕೆ. ಮತ್ತೆಂತದು ಸೀತೆಯನ್ನು ರಾಮನಿಗೆ ಒಪ್ಪಿಸು ಎಂಬುದಾಗಿ ಏನು ನಿನಗೆ ಮರುಳು ಪ್ರಾರಂಭವಾಯ್ತೆ? ಸರಗನ್ನು ಪಿಸುಟು ಸೀತೆಯನ್ನು ಒಪ್ಪಿಸುವುದಕ್ಕೆ ಬೇಕಾಗಿ ಅಲ್ಲ ನಾನು ತಂದದ್ದು, ನನಗೆ ಬೇಕು ಎಂಬುದಾಗಿ. ಈ ಹೊತ್ತಿಗೆ ನಿನ್ನಲ್ಲಿ ಒಂದು ಮಾತು ಹೇಳ್ತಾ ಇದ್ದೇನೆ, ಏನದು? ನಿನಗೆ ನಿದ್ದೆ ಪೂರ್ತಿ ಆಗ್ಲಿಲ್ಲ, ಆದ ಕಾರಣವೇ ಈ ಮಾತನ್ನ ಆಡ್ತಾ ಇದ್ದಿ. ಇಲ್ಲದಿದ್ರೆ ನಾನು ಯಾತಕ್ಕಾಗಿ ಈ ಕೆಲಸವನ್ನು ಮಾಡಿದೆ ಎಂಬುದಾಗಿ ಅದು ನನಗೆ ಮಾತ್ರ ಗೊತ್ತು. ಅಂತವನಿಗೆ ಹೇಗೆ ಗೊತ್ತಾಗ್ತದೆ? ತಿನ್ನುವುದು ಮಲಗುವುದಲ್ವ? ಆದ್ದರಿಂದ ನಿನ್ನನ್ನು ನನ್ನ ತಮ್ಮ ಅಂತ ಹೇಳಲಿಕ್ಕೂ ಕೂಡ ನನಗೆ ನಾಚಿಕೆ ಆಗ್ತಾ ಉಂಟು. ಯಾಕೆ? ನಾನ ಹೇಳಿ ನನ್ನ ಸಮ್ಮುಖದಿಂದ ತೊಲಗು. ಸಾಧ್ಯವಿಲ್ಲ. ನಿನ್ನ ಚಿತ್ತದಲ್ಲಿ ಏನು ಹುದುಗಿದೆ ಅನ್ನುವುದು ಅದು ನಿನಗೆ ವೇದ್ಯವಾದದ್ದು. ನನ್ನ ಬಾಲಿಗೆ ಅಪ್ಪನ ಕೊಡು. ನಾನು ಮಾಡ್ತೇನೆ. ಹೋದರೆ ಏನು ಮಾಡ್ತೀನಿ?
ಕ್ರಮ ಎಲ್ಲರೂ ನೋಡಬೇಕು. ಹೆಚ್ಚೇಕೆ ಆಲೋಕೇಶನ್ ಮೆಚ್ಚುವ ತೆರದಲ್ಲೇ ಯುದ್ಧವನ್ನು ಮಾಡ್ತೇನೆ. ಆ ಕವಿಗಳನ್ನು ಕೊಡ್ತೇನೆ. ರಾಮ ಲಕ್ಷ್ಮಣರನ್ನು ಜಯಿಸಿ ಈಗ ನನಗೆ ಸಂತೋಷವಾಯಿತು. ಹೌದೇ? ನಿನ್ನ ಮಾತನ್ನು ನಿನ್ನ ಒಡ ಹುಟ್ಟಲ್ವೇ ನಾನು? ಇನ್ನು ತಡ ಮಾಡುವುದಲ್ಲ, ನಿನ್ನನ್ನು ಕಳುಹಿಸಿಕೊಡುವ ಕ್ರಮ ಹೇಗೆ ಗೊತ್ತಾ? ಹೇಗೆ? ಇದು ಯಾವುದು? ಗದಾದಂಡ. ವಿರೋಧಿಗಳನ್ನು ಸದೆ ಪಡೆಯುವುದಕ್ಕಾಗಿ ನೋಡು, ಚಿನ್ನದ ಬಟ್ಟಲಲ್ಲಿ ರಣವೀಲಿಯನ್ನು ನಿನಗೆ ಕೊಟ್ಟಿದ್ದೇನೆ. ಆದಷ್ಟು ಬೇಗ ಜಯಸಿರಿಯನ್ನು ತಂದೊಡ್ಡು ಶುಭವಾಗಲಿ. ನೀನೆಯೋ ಆ ರಾಮನೆಂಬ ಮನುಜ ಅಯೋಧ್ಯೆಯಲ್ಲಿ ಜ್ಯೇಷ್ಠ ಪುತ್ರನಾಗಿ ಹುಟ್ಟಿಕೊಂಡವ. ಪೀಠವನ್ನು ಏರಬೇಕಿತ್ತು, ಏರಿ ಪ್ರಜಾರಂಜಕನಾಗಿರ್ಬೇಕಿತ್ತು. ಆದ್ರೆ ನಿನಗೆ ಯೋಗ ಇಲ್ಲದೆ ಹೋಯಿತು. ಎಲ್ಲ ಏನು ಕಾಡಾಡಿ ಆದೆ, ನಿನ್ನ ಸತಿಯನ್ನು ಕರ್ಕೊಂಡು ಬಂದೆ. ಹೌದು, ಆದ್ರೆ ಏನು ಮಾಡೋದು? ಭಾರ್ಯ ಸಂರಕ್ಷಣಾ ಅನ್ನುವುದು ಪುರುಷನಿಗೆ ತನ್ನ ಪ್ರಾಣಕ್ಕಿಂತ ಹೆಚ್ಚು. ಹೌದು, ಅದನ್ನು ನೀನು ಮಾಡಲಿಲ್ಲ. ಅಬಲೆಯನ್ನು ನೀಗಾಡಿದ ಒಬ್ಬ ಅತಿಬಲನಾಗಿ ಹೋದಿಯಲ್ಲ ರಾಮ. ಏನು ನಿನ್ನ ಅವಸ್ಥೆ? ನೀನು ಆಡಿದಂತ ಎಲ್ಲಾ ನುಡಿಗಳು ಸತ್ಯವೇ, ಎಲ್ಲವೂ ಒಪ್ಪುವಂತದ್ದೇ. ಹೌದಾ? ಮಡದಿಯನ್ನು ಕಳ್ಕೊಂಡಿದ್ದೇನೆ, ಹೌದು. ಕಳ್ಕೊಂಡಂತ ಮಡದಿಯನ್ನು ಪುನರಪಿ ಪಡಿಬೇಕೆಂಬಂತ ಉದ್ದೇಶಕ್ಕೆ ಬೇಕಾಗಿ ಲಂಕೆಗೆ ಸೇತುವೆಯನ್ನು ಬಳಿದು ನಾವೆಲ್ಲರೂ ಬಂದು ಸೇರಿದವರಿದ್ದೇವೆ. ನಾವು ಸೂರ್ಯ ವಂಶಜರು. ಯಾವ ಪ್ರದೇಶದಲ್ಲಿ ಬೇಕಾದ್ರೂ ಅನ್ಯಾಯ ಆಗಲಿ ಅಲ್ಲಿಗೆ ನಾವು ತಲುಪುತ್ತೇವೆ. ಅನ್ಯಾಯವನ್ನು ನಾವು ನಿಲ್ಲಿಸ್ತೇವೆ, ಖಂಡಿಸ್ತೇವೆ. ಹಾಗಾಗಿ ಅನ್ಯಾಯಗಾರರಂತ ನಿಮ್ಮನ್ನು ಗಮನಿಸುವುದಕ್ಕೆ ಬೇಕಾಗಿ ಈ ಲಂಕಾ ನಗರಿಯನ್ನು ಬಂದು ಸೇರಿದ್ದೇವೆ. ಮಾಡಿದ್ದು ಅಪರಾಧವಾಯಿತದ್ದು ಕಾಲಿಗೆ ಎರಗಿದ್ರೆ ಕ್ಷಮೆ. ನಿನ್ನ ಕಾಲನ್ನು ಹಿಡಿದು
ಸಮರವನ್ನು ಮಾಡುತ್ತಾ ಇದ್ದವ ನೀನು. ಹೌದೌದು. ಇಲ್ಲದಿದ್ರೆ ಹನುಮಂತರ ಹೆಗಲೇರಿ ಸಮರವನ್ನು ಮಾಡುತ್ತಾ ಇದ್ದವ ನೀನು. ಇವತ್ತು ನೋಡಿದರೆ ರಥವನ್ನು ಏರಿದೆ. ಈ ಸಂದರ್ಭದಲ್ಲಿ ನೆಲದಲ್ಲಿ ನಿಂತು ಈ ರಾವಣನನ್ನು ಏನೂ ಮಾಡುವುದಕ್ಕೆ ನಿನಗೆ ಸಾಧ್ಯ ಇಲ್ಲ ಎಂಬುದಾಗಿ ರಥವನ್ನು ಏರಿದೆಯಾ? ಯಾಕೆ ರಥವನ್ನು ಹಾಗೆ ನೋಡುವುದು? ಈ ರಥವನ್ನು ನೋಡುವುದಕ್ಕೆ ಒಂದು ಕಾರಣ ಇದೆ. ಏನು? ಇದು ಇಲ್ಲಿಯದ್ದಲ್ಲ. ಇದನ್ನು ಗೊತ್ತುಂಟು ನನಗೆ ಎಲ್ಲಿಯದ್ದು ಅಂತ. ಎಲ್ಲಿಯದ್ದು? ಇದು ದೇವಳಕದ್ದು. ದೇವೇಂದ್ರ ಕಳುಹಿಸಿಕೊಟ್ಟದ್ದ. ಹೌದು. ಓಹೋ, ಇದರ ಸಾರಥಿ ಯಾರು? ಮಾತಾಳಿ. ಹೌದು, ದೇವ ಸಾರಥಿ. ಓಹೋ, ನನ್ನನ್ನು ಕೊಲ್ಲುವುದಕ್ಕೆ ಬೇಕಾಗಿ ದೇವೇಂದ್ರ ಕಳುಹಿಸಿಕೊಟ್ಟಲ್ವಾ? ಮೊದಲು ನಿನ್ನನ್ನು ಕೊಲ್ತೇನೆ, ಆ ಬಳಿಕ ಅವನನ್ನು ನೋಡಿ ಬಿಡ್ತೇನೆ. ಸರಿ ಜ್ಞಾಪಿಸಿಕೋ. ರಾಮನ ಒಂದೇ ಒಂದು ಬಾಣದ ಆಟಿಗೆ ನಿನ್ನನ್ನು ನಿವಸ್ತ್ರಗೊಳಿಸಿ ನಿನ್ನ ಮಡದಿಯ ಅಂತಃಪುರಕ್ಕೆ ನಾನೇ ಕಳುಹಿಸಿಕೊಟ್ಟವ. ಹಾಗಾದ್ರೆ ನನ್ನ ಬಲ ಏನು, ನನ್ನ ಸಾಮರ್ಥ್ಯ ಏನು ಎಲ್ಲವನ್ನು ತಿಳಿದಂತ ನೀನು ಈಗ ನನ್ನನ್ನು ಕೊಲ್ಲುವುದಾ? ಮತ್ತೆ ನಿನ್ನ ಮೇಲೆ ನೋಡುದಾ? ಮಾಯ ಉಂಟಾ, ಮಾರಣ ಉಂಟಾ, ಯಾವುದುಂಟು? ನಾವು ಮಾಯವೂ ಮಾಡ್ತೇವೆ, ಮಾರಣವೂ ಮಾಡ್ತೇವೆ. ಹೌದಾ? ಯಾಕೆ? ನಾವು ರಾಕ್ಷಸರು. ನಿನಗೆ ಮಾಡುವುದಕ್ಕೆ ಸಾಧ್ಯ ನಮಗೆ ಅದರ ಅಗತ್ಯವೂ ಇಲ್ಲ. ಇಲ್ವಾ? ನಿನ್ನನ್ನು ನಿನ್ನಲ್ಲಿ ಮಾತಲ್ಲ. ಇನ್ನೇನು ಕೈ ಚೆಲ್ಲಿದ್ದಾರೆ ಯುದ್ಧವನ್ನು. ಈ ತೀರ್ಮಾನಕ್ಕೆ ಬಂದು ನಾನು ನೆಲನಾಟಕನಾಗಿದ್ರೆ ಬಂದಂತಹ ಅಗಸ್ತ್ಯರು ಉಪದೇಶಿಸಿದಂತಹ ಆದಿತ್ಯ ಹೃದಯ ಅದನ್ನು ನಾನು ಸ್ವೀಕರಿಸಿದೆ. ನವೋಲ್ಲಾಸ ಹೆಚ್ಚಾಗುತ್ತಾ ಇದೆ. ಹಾಗಾಗಿ ದೇವೇಂದ್ರ ಕಳುಹಿಸಿದಂತಹ ಶಾರ್ಂಗ್ಯ ಧನುವನ್ನು ಎತ್ತಿ ಹಿಡಿದಿದ್ದೇನೆ. ವಿಶ್ವ ವಿರಾಟ್ ಸ್ವರೂಪದಿಂದ ಕಂಗೊಳಿಸ್ತಾರೆ. ವಿಶ್ವಾಂಬರನನ್ನು ಕಂಡೆ, ಪುಂಡರೀಕಾಂಬರನ್ನು ಕಂಡೆ,
ಕೋದಂಡರಾಮನನ್ನು ಕಂಡೆ. ಜಯ 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 ಜಯ. ಸ್ವಾಮಿ, ಈ 10 ತಲೆ ಇದ್ದಂತ ರಾವಣ 20 ಕಣ್ಣುಗಳಿಂದ ನಿನ್ನನ್ನು ಕಂಡೆ. ನನ್ನ ಪಾಪ ನಿನ್ನನ್ನು ನೋಡಿದ ಕ್ಷಣವೇ ಎಲ್ಲ ಪರಿಹಾರವಾಯಿತು ಎಂಬುದಾಗಿ ಭಾವಿಸಿಕೊಂಡವ ನಾನು. ಸ್ವಾಮಿ, ನಿನ್ನನ್ನು ನೋಡಿದ ಕ್ಷಣವೇ ನನ್ನ ಮನದಲ್ಲಿದ್ದಂತ ಕಲ್ಮಶವು ಎಲ್ಲವೂ ಜಾರಿ ಹೋಯಿತು, ಜಾರಿ ಹೋಯಿತು, ಜಾರಿ ಹೋಯಿತು. ದೇವ, ಈ ರಾವಣ ಅದೆಷ್ಟೋ ಅಪರಾಧವನ್ನು ಮಾಡಿದ್ದಾರೆ ಸರಿ, ನನಗೆ ಬೇಕಾಗಿ ಅಲ್ಲ ಸ್ವಾಮಿ, ನಮ್ಮವರಿಗೆ ಬೇಕಾಗಿ, ನಮ್ಮ ಈ ರಾಕ್ಷಸ ಸೇನೆಯನ್ನೇ ಉಳಿಸಿಕೊಳ್ಳಬೇಕು ಎಂಬುದಾಗಿ, ಈ ಲಂಕಾ ರಾಷ್ಟ್ರವನ್ನೇ ಉಳಿಸಿಕೊಡಬೇಕು ಎಂಬುದಾಗಿ ಇದಿಷ್ಟೆಲ್ಲ ಪ್ರಯತ್ನ ಪಟ್ಟವನು ನಾನು. ಸ್ವಾಮಿ, ಧನ್ಯನಾದೆ, ಧನ್ಯನಾದೆ. ನಿನ್ನನ್ನು ನೋಡಬೇಕು ಎಂಬುದಾಗಿ ಅದೆಷ್ಟೋ ಋಷಿಮುನಿಗಳು ಕೂಡ ನಿನ್ನನ್ನು ಪೂಜಿಸಿದರೂ ಕೂಡ ನೀನವರಿಗೆ ಗೋಚರಕ್ಕೆ ಸಿಕ್ಕುವವನಲ್ಲಿ ಅಲ್ಲಂತೆ. ಈ ಕ್ಷಣದಲ್ಲಿ ರಾವಣ ಧನ್ಯನಾದ ಯಾಕೆ? ಅವರೆಲ್ಲರೂ ಪೂಜಿಸಿದರೂ ನಿನ್ನನ್ನು ವಿಶ್ವರೂಪವನ್ನು ನೋಡಿದವರಲ್ಲ. ಆದರೆ ಈ ಹೊತ್ತಿಗೆ ನಿನ್ನ ವಿಶ್ವರೂಪವನ್ನೇ ನೋಡಿ ನಾನು ಧನ್ಯನಾದೆ. ಸ್ವಾಮಿ, ನಾನು ತಪ್ಪು ಮಾಡಿರಬಹುದು, ನನ್ನ ತಪ್ಪನ್ನು ನೀನೇ ಕ್ಷಮಿಸಬೇಕು. ಮೊದಲಿನ ರಾಮನಾಗಿ ಇವನಲ್ಲಿ ಸ್ವಲ್ಪ ಸುಮನಸರೆಲ್ಲರೂ ಗಡಗಡೆ ನಡುಗುತ್ತಾರೆ. ಅಂತಹ ಪ್ರಭಾವಶಾಲಿ ವ್ಯಕ್ತಿ ನೀನು. ಆದ್ರೆ ಈ ಹೊತ್ತಿಗೆ ನಿನ್ನ ಈ ಆರುಬಟೆಯನ್ನು ನನಗೆ ನೋಡ್ಲಿಕ್ಕೆ ಆಗುವುದಿಲ್ಲ. ಹಾಗಾಗಿ ನಿನಗೊಂದು ಕಿವಿ ಮಾತು, ಇನ್ನಾದರೂ ಕದ್ದು ತಂದಂತ ಎನ್ನ ಮಡದಿ ಜಾನಕಿಯನ್ನು ಮರಳಿ ಒಪ್ಪಿಸಿದ್ದೆ ಹೌದಾದ್ರೆ ಕ್ಷಮಿಸ್ತೇನೆ. ನಿನಗೆ ಕ್ಷಮೆ ಎಂಬುದಾಗಿ ಈ ಭೂಮಿಯ ಬಾಯಿ ತೆರಳಿ, ಅಂಬರವೇ ಕುಸಿಯಲಿ, ಸಮುದ್ರದ ನೀರ ಉಕ್ಕಿರಲಿ, ಸೀತೆಯನ್ನು ಕೊಲೆ. ಯಾಕೆ ಗೊತ್ತಾ? ಯಾಕೆ ಗೊತ್ತಾ? ಗೊತ್ತಿಲ್ಲ. ನಾನು ಬಂಟ ಬಂಟ. ನಮಗೆ ಬೇಕಾದ ಬಂಟಲಿ. ಯಾರ ಬಂಟ? ಆ ಗಿರಿಜಾ ವಲ್ಲವನ ಬಂಟ. ಸೀತೆಯನ್ನು ಕೊಲೆ ಕೊಲೆ ಕೊಲೆ. ನಾನು ಎಷ್ಟು ಬುದ್ಧಿಯನ್ನು ಹೇಳಿದ್ರು ಕೇಳುವಂತಹ ತವಕ ಇವನಲ್ಲಿ ಇಲ್ಲ. ಹಾಗಾದ್ರೆ ನಿನ್ನಲ್ಲಿ ನಾನೊಂದು ಪ್ರಶ್ನೆಯನ್ನು ಕೇಳ್ತೇನೆ, ಸಮರ್ಪಕವಾದ ಉತ್ತರ ನೀನು ಕೊಡ್ಬೇಕು. ಯಾವ ರೀತಿ ಗೊತ್ತಾ? ಯಾವ ರೀತಿಯಲ್ಲಿ? ನೀನು ರಾವಣನಿಗೆ ತಮ್ಮನಾಗಿ ನನಗೆ ಉತ್ತರ ಕೊಡುವುದು ಬೇಡ, ಕುಂಭಶ್ರವಣನ ಸಹೋದರನಾಗಿ ಸರಿಯಾದ ಉತ್ತರವನ್ನು ಕೊಡಬೇಕು. ದುಷ್ಟ ದುರಾತ್ಮನೆಂದು ಈತನನ್ನು ಕೊಲ್ಲುವುದೇ ಅಥವಾ ಉಳಿಸುವುದು? ದೇವಾ, ¡Suscríbete
ಲಂಕೆಯನ್ನು ಬಿಟ್ಟು ಬಂದಾಕ್ಷಣದಿಂದ ನಿಮ್ಮಲ್ಲೇ ಇದ್ದವನು ನಾನು. ಬಂದು ಬಾಂಧವರೆಲ್ಲ ನೀವೇ ಎಂದು ಅರಿತುಕೊಂಡಿದ್ದೇನೆ. ಲಂಕೆಯಲ್ಲಿ ಇರುವಾಗ ಮಾತ್ರ ನನಗೆ ಅವನ ಅಣ್ಣನಾಗಿದ್ದ, ಈಗ ಅಣ್ಣನಲ್ಲ, ಮಮಕಾರ ಇಲ್ಲ ನಿನಗೆ, ನನಗೂ ಇಲ್ಲ. ಯಾಕೆ ಹೇಳಿ, ನಾವು ಕೂಡ ಈ ಹಿಂದೆ ಅದೆಷ್ಟೋ ಬುದ್ಧಿ ಮಾತನ್ನು ಹೇಳಿಕೊಟ್ಟವರಿದ್ದೆ, ಕೇಳಲಿಲ್ಲ ಈತ. ಕಾಯ್ದ ಬಂಡೆಗೆ ತುಪ್ಪವನ್ನು ಸುರಿಯುವುದು ಒಂದೇ, ಇವನಿಗೆ ಬುದ್ಧಿ ಹೇಳುವುದು ಒಂದೇ. ಇವ ಜಗತ್ತಿನಲ್ಲಿ ಬದುಕುವುದು ಒಳಿತಲ್ಲ, ಇವನನ್ನು ಒದೆಯೇ ಸರಿ. ಸರಿ ನಾನೆಷ್ಟು ಬಾರಿ ಈತನ ಶಿರವನ್ನು ಕತ್ತರಿಸಿದ್ರು ಸಿಗುತ್ತಾ ಇದೆ, ಯಾಕೆ? ಕಾರಣ ಉಂಟು. ಏನು? ಈ ಹಿಂದೆ ಶಿವನನ್ನು ಬಲಿಯಾಗಿ ಕೈಲಾಸಕ್ಕೆ ಕರೆದವಿದ್ದಾನೆ. ಏನು ಈ ಹೊತ್ತಿನಲ್ಲಿ ನನ್ನ ಮಾತು, ನನ್ನ ಸರಿ ನಾನು ಆಡುತ್ತೇನೆ. ಏಕೆ ಹೇಳಿ, ಶಿವನನ್ನು ಭಜಿಸಿ ಮರಳಿ ಬರುವ ಹೊತ್ತಿನಲ್ಲಿ ಪ್ರಸಾದ ರೂಪವಾಗಿ ಜಂಬೂ ಫಲವನ್ನು ತಂದ ದಾರಿ ಮಧ್ಯದಲ್ಲಿ ನಂದಿಯನ್ನು ಕಂಡ ಅಕ್ಷರವನ್ನು ಅಪಹಾರಸ್ಯ ಮಾಡಿದ ಕ್ಷಣ ಅವ ಶಾಪವನ್ನಿಟ್ಟಿದ್ದಾನೆ. ಸೂರ್ಯ ವಂಶದಲ್ಲಿ ಜನಿಸಿದಂತ ಇವತ್ತಾನ ಎದೆಗೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡುತ್ತಾರೋ ಅವರಿಂದಲೇ ಮರಣ, ನೇರವಾಗಿ ಬ್ರಹ್ಮಾಸ್ತ್ರ. ದೇಶಕ್ಕೆ ಜಾರುತ್ತ ಕೇಳುತ್ತೀರಿ, ಹಾಗೆಂದು ಕೇಳಬಹುದು. ಅನೇಕ ವಿಧಾನದಲ್ಲಿ ನಮ್ಮ
ಲೋಕದಲ್ಲಿ ಸದ್ಗತಿ ಸಿಗಲಿಲ್ಲ ಅನ್ನುವಂತ ಉದ್ದೇಶದಿಂದ ರಾಜಸೂಯಾಚಾರವನ್ನು ಕೈಗೊಂಡವರಿದ್ದಾರೆ. ಪೂರ್ಣಾಹುತಿಯ ಸಂದರ್ಭದಲ್ಲಿ ನೀವೆಲ್ಲವರು ಬಂದು ಭಾಗಿಯಾಗಬೇಕು ಅನ್ನುವಂತೆ ಆಮಂತ್ರಣವನ್ನು ಕೊಟ್ಟವನು ಧರ್ಮಜ. ಅವನಾಡಿದ ಮಾತಿಗೆ ಬೆಲೆ ಕೊಡಬೇಕು. ಎಲ್ಲವರು ಒಂದಾಗಿ ಅಜ್ಜಯ್ಯ, ಧರ್ಮರಾಯ, ಈ ರಾಜಸೂಯ ಯಾಗದ ಕೊನೆಯ ದಿನ ಇಂದು. ಹೌದು. ರಾಜಾದಿರಾಜರೆಲ್ಲ ಬಂದು ಸೇರುತ್ತಾ ಇದ್ದಾರೆ. ಈ ಕೊನೆಯ ಅಗ್ರಪೂಜೆಯ ಈ ಸಮಯಕ್ಕೆ ನನ್ನ ಮನಸ್ಸಿನಲ್ಲಿ ಚಿಂತೆ ಕಾಣುವುದೊಂದೇ. ಯಾವುದು? ಈ ಅಗ್ರಪೂಜೆಯ ಪೀಠವನ್ನು ಕೊಡುವುದಾದ್ರೆ ಎಲ್ಲರೂ ಕೂತ್ಕೊಳ್ಳಿ. ನಮಸ್ಕಾರ ಅಜ್ಜರಿಗೆ ವಂದನೆ. ಅದ್ದೇಳಿ, ಶುಭವಾಗ್ಲಿ. ಅಜ್ಜಯ್ಯ, ಏನು ಚಕ್ರವರ್ತಿಗಳಿಗೆ ಸ್ವರ್ಗದಲ್ಲಿ ಉನ್ನತ ಸ್ಥಾನ ಇಲ್ಲ ಎನ್ನುವಂತ ವಿಷಯವನ್ನು ನಾರದರಿಂದ ಕೇಳಿ ತಿಳಿದಂತ ನಾವು ಈ ರಾಜಸೂಯ ಯಾಗವನ್ನು ಕೈಗೊಂಡಿದ್ದೇವೆ. ಯಾಗ ಏನೋ ಸಾಂಗವಾಗಿ ನಡೆಯಿತು ಅಜ್ಜಯ್ಯ. ಆದರೆ ಕೊನೆಯ ದಿನವಾದಂತ ಇಂದು ಅಗ್ರಪೂಜೆ. ಈ ಅಗ್ರಪೀಠಕ್ಕೆ ಯೋಗ್ಯವಾದಂತ ವ್ಯಕ್ತಿಗಳು ಯಾರಂತ ನನಗೆ ಗೊತ್ತೇ ಆಗುವುದಿಲ್ಲ ಅಜ್ಜಯ್ಯ. ಶ್ರೇಷ್ಠತ್ವವನ್ನು ಪಡೆಯುತ್ತಾನೆ. ಆದರೆ ವರ್ತಮಾನ ಕಾಲದಲ್ಲಿ ಇಲ್ಲಿ ನಡೆಯುವಂತಹ ಅಗ್ರಪೂಜೆಗೆ ಶ್ರೇಷ್ಠ ಯಾರು ಎಂಬಂತಹ ತೀರ್ಮಾನದಲ್ಲಿ ಇದೆಯಲ್ವೇ, ಬೇರೆ ಯಾರು ಅಲ್ಲ. ವರ್ತಮಾನ ಕಾಲದಲ್ಲಿ ಧರಣಿಗೆ ಪಾಲಕನಾದಂತಹ ಶ್ರೀಕೃಷ್ಣನಲ್ಲದೆ ಅನ್ಯರು ಬೇರೆ ಯಾರಿಲ್ಲ. ಆತನಿಗೆ ಅಗ್ರಪೂಜೆ ಪೀಠವನ್ನು ಕೊಟ್ಟು ಸಹದೇವ ರಾಜಸೂಯಾಚಾರದ ಕೊನೆಯ ಹಂತ. ಅಗ್ರಪೀಠ ಕೊಡುವುದು ಯಾರಿಗೆ ಅನ್ನುವಂತೆ ಹುಟ್ಟಿಕೊಂಡಿತ್ತು ಧರ್ಮರಾಜನಿಗೆ ಜಿಜ್ಞಾಸೆ. ಆ ಸಮಯದಲ್ಲಿ ಮುದುಕನಾದಂತ ಭೀಷ್ಮ ಏನೋ ಪಿಸುಗುಟ್ಟುವುದನ್ನು ಕೇಳಿದಾಗ ಒಮ್ಮೆಲೆ ಪ್ರಶಾಂತವಾದಂತ ಸರೋವರಕ್ಕೆ ಕಲ್ಲೊಂದನ್ನು ಜಜ್ಜಿದಾಗ ಯಾವ ರೀತಿ
ರೀತಿಯ ತರಂಗಗಳು ಹೇಳ್ತದೆ, ತದ್ರೀತಿಯಲ್ಲಿ ಸಭೆಯ ಮಧ್ಯದಿಂದ ಗುಸು ಗುಸು ಶಬ್ದ. ಯಾಕೆ ಅಂತ ನೋಡಿದ್ರೆ ಅರ್ಥವಾಯಿತು. ಸಭೆಯವರ ಅಭಿಪ್ರಾಯ ಏನು ಹೇಳೋದು? ಕಣ್ಣಿದ್ದು ಕುರುಡರಾಗಿ, ಕಿವಿದ್ದು ಕಿವುಡರಾಗಿ, ಬಾಯದ್ದು ಮೂಕರಾಗಿ ಎಲ್ಲವರು ಕೂಡ ನೆಟ್ಟ ದೃಷ್ಟಿಯಿಂದ ವೀಕ್ಷಿಸ್ತಾ ಇದ್ದಾರೆನ್ನಾದ್ರೆ ಇದರ ಅರ್ಥ ಕೆಲವರು ಪಾಂಡವ ಮೈತ್ರಿಯಲ್ಲಿ, ಕೆಲವರು ಕೃಷ್ಣನ ಬಲುಹೀನಲ್ಲಿ, ಕೆಲವರು ಹಾನಿ ಪಕ್ಷದಲ್ಲಿ, ಇನ್ನು ಕೆಲವರು ಇದೆ ಎಮಗೆ ಕೆಲ್ದು ಸುಮ್ಮನೆ ಉಳಿದಿದ್ರು ಕೂಡ ಅವನೇ ಪಾಲನಾದತ್ತ ಶಿಶುಪಾಲ ಸುಮ್ಮನೆ ಉಳಿಯುವವನಲ್ಲ. ಕಳ್ಳಂತೆ ನೋಡಿದ್ದನ್ನು ನೋಡಿದಂತೆ ಹೇಳುತ್ತ ಜಾಯಮಾನದವರು ನಾನು ಆದುದರಿಂದ ಎದ್ದು ಬಂದಿದ್ದೇನೆ. ಈ ಪೀಠದಲ್ಲಿ ಕರೆತಂದು ಕುಳಿತುಕೊಳ್ಳಿಸಿದವ ಯಾರು? ಸಾಮಾನ್ಯದವರಲ್ಲ, ಮಾನನಿಧಿಗಳಾಗಿದ್ದಾರೆ. ಇಂಥ ಮಾನನಿಧಿಗಳ ಮುಂದೆ ಕೇವಲ ಗೋಪುರ ಸೂರುವಿಗೆ ಪೂಜಾಗ್ರ ಪೀಠವನ್ನು ಕೊಟ್ಟಲ್ಲ ಯಾಕೆ? ಗಣ್ಣರಾಗಿದ್ದೀಯಾ? ಅದಕ್ಕೆ ಮಾತ್ರ ಗೊತ್ತುಂಟು. ಅದಕ್ಕೆ ಪ್ರಸಂಗಿ ಮುಂದೆ ಏನಾಗುತ್ತದೆ ಅನ್ನುವಂಥ ವಿಚಾರವನ್ನು ತಿಳಿಯುವಂತ ಮೇಧಾಶಕ್ತಿ ಉಳ್ಳವನು ನೀನಾಗಿದ್ದೀಯ. ಒಂದು ಬಗೆ ಇಂಥ ಪದವಿಯನ್ನು ಪಡೆಯುವುದಕ್ಕೆ ಬೇಕಾಗಿ ನಿನ್ನ ಹಿರಿಯವರೆಲ್ಲ ಏನೆಲ್ಲ ಸಾಧನೆಯನ್ನು ಮಾಡಿದ್ದಾರೆ ಅನ್ನುವಂಥದ್ದನ್ನು ತಿಳಿದು ಎಲ್ಲ ಹಾಳು ಮಾಡಿದ್ಯಲ್ವೇನು? ಯಾಕೆ ಹೀಗೆ ಮಾಡಿದೆ? ಅಜ್ಜನವ್ರು ಹೇಳಿದ್ರು. ಪ್ರಸಂಗ ಸರಿ ನಷ್ಟಕ್ಕೆ ನಿಲ್ಲುವುದಕ್ಕಾಗುವುದಿಲ್ಲ. ಬೆನ್ನು ಬಾಗಿದೆ, ಚರ್ಮ ಸುಕ್ಕುಗಟ್ಟಿದೆ. ಇವತ್ತು ನಾಳೆ ಸಾಯುವುದಕ್ಕೆ ಇರುವವನು ನೀನು. ಊರು ದೂರ ಕಾಡು ಹತ್ತಿರದಿಂದ ತವರಿಗಾಗಿದೆ. ಅಗ್ರಪೀಠದಲ್ಲಿ ಕುಳಿತುಕೊಳ್ಳಿಸಬೇಕು ಅನ್ನುವಂಥ ಮಾದಾಸೆ ಇವರನ್ನು ಇರ್ತಿದ್ರೆ ನಿನ್ನ ಮನೆಗೆ ಕರ್ಕೊಂಡು ಹೋಗಿ ಕಾಲು ಹಿಡಿದು ಕಾಲು ತೊಳೆಯುವುದ, ನೀರು ಕುಡಿಯುವುದ ಮಾಡ್ತಿದ್ರೆ ನಾವು ಆಕ್ಷೇಪ ಮಾಡಬಹುದಿತ್ತು. ಆಕ್ಷೇಪ ನಾವು ಮಾಡ್ತಾ ಇರ್ಲಿಲ್ಲ. ಏನು ಅಲ್ಲದ ಏನು ಇಲ್ಲದ ಈ ಕೃಷ್ಣನನ್ನು ಯಾಕೆ ಕುಳಿತುಕೊಳ್ಳಿಸಿದೆ? ಲೋಕಸಮ್ಮತವಾದ ಕೆಲಸವನ್ನೇ ಮಾಡಿದ್ದೆ. ಇಲ್ಲ, ಕರ್ಮದ ಲೋಕದ ಕೆಲಸ ಇಲ್ಲಿ ನೋಡು. ಲೆಕ್ಕಾಚಾರ ಮಾಡು. ಎಲ್ಲವರು ಕೂಡ ಅಕಲ್ಲ ಆರ್ಯಾವರ್ತದ ರಾಜರುಗಳಾಗಿದ್ದಾರೆ. ಯಾಕೆ?
ಧರ್ಮರಾಯ ಒಳ್ಳೆಯವ, ಧರ್ಮದಿಂದ ನಡೆಯುವವ, ಅವ ಕೊಟ್ಟ ಆಮಂತ್ರಣಕ್ಕೆ ಮಂಡಳಿ ಕೊಟ್ಟು ಎಲ್ಲವರು ಬಂದವರಿದ್ದಾರೆ. ಈ ಕಡೆ ನೋಡು, ಈ ಕಡೆ ನೋಡು, ತೆಲ್ಲದವರು ಹಾಕಿದಂತ ವರ್ಗ, ಅದರಲ್ಲಿ ಕೂಡ ವ್ಯಾಸರಿದ್ದಾರೆ. ಅವರನ್ನು ಕರೆತಂದು ಇಲ್ಲಿ ಕುಳಿತುಕೊಳ್ಳಿಸಬಹುದಿತ್ತು. ಯಾವ ಚಕಾರ ಶಬ್ದವನ್ನು ಎತ್ತುತ್ತಾ ಇರಲಿಲ್ಲ. ಅವರು ಬಿಡ ಗುರುಗಳಾದ ದ್ರೋಣಾಚಾರ್ಯರು ಸರಳ ಮುಖದಿಂದ ಶಾಪದ ಮುಖದಿಂದಲೂ ಪ್ರಖ್ಯಾತಿಯನ್ನು ಪಡೆದವರಿದ್ದಾರೆ. ಅವರನ್ನು ಕರೆತಂದೆಯ ಅದು ಮಾಡಿದ್ದಿಲ್ಲ. ಆಮೇಲೆ ಅವರ ಮಗ ಸಾಕ್ಷಾತ್ ಪರಮೇಶ್ವರನಿಗೆ ಸರಿಸಾಟಿ ಉಳ್ಳಂತ ಅಶ್ವತ್ಥಾಮಾಚಾರ್ಯ ಅವನನ್ನು ಕರೆತಂದು ವ್ಯವಸ್ಥೆ ಮಾಡಿದ್ದಿಲ್ಲ. ನೋಡಬೇಡ, ಜನಿವಾರ ಹಾಕಿದವರಿಗೆ ಎಲ್ಲರ ಜನ್ನದಾರ ಹಾಕಿದವರಿಗೆ ಕೊಡುವುದಕ್ಕೆ ನಿನ್ನೀಗ ಮನಸ್ಸು ಇಲ್ಲ ಅಂತಾದ್ರೆ ಈ ಕಡೆ ನೋಡು, ಅದೆಷ್ಟೋ ಮಂದುಗಳು ಎತ್ತರವಾದತ್ತ ಆಸನದಲ್ಲಿ ಕುಳಿತಿದ್ದಾರೆ. ಅವರಲ್ಲಿ ನಮ್ಮವರೇ ಆದತ್ತ ಚಲದಂಕ ಮಲ್ಲನೆಂದೆಡಿಸಿದತ್ತ ಊರೊಬ್ಬ ಕೌರವೇಶ್ವರ ಸಂಬಂಧದಲ್ಲಿ ನಿನಗೆ ಮೊಮ್ಮಗ. ಅವನನ್ನು ಕರೆದೆಯ ಉನ್ನತ ಪೀಠ ಕೊಟ್ಟೆಯ ಕೊಡುವುದಕ್ಕೆ ನಿನಗೆ ಮನಸ್ಸಿಲ್ಲ. ಯಾಕೆ? ನಿನ್ನ ಒಳ ಮತ್ಸರ ಏನು ಅನ್ನುವಂಥದ್ದು ನಾವೆಲ್ಲರೂ ಕೂಡ ತಿಳಿದವರೇ. ತಾಂತಕ ವೃತ್ತಿಯಲ್ಲ, ವೃತ್ತಿ ಜನಿತನಲ್ಲ, ಆಚಾರ್ಯನಲ್ಲ, ಮೈತಳಾಧಿಪನಲ್ಲ, ಸುರರಿಪು ಈತನೇ ಪ್ರಿಯನೆಂದು ಒತ್ತು ಕೊಡುವರೆ. ಬೋಯನ ಕೊಡುವುದು ಭೂತಲೇಶರ ಮುಂದೆ ಮಂಡಿಸಿದ್ದು ತಪ್ಪು ತಪ್ಪು. ಇವರು ನಮ್ಮ ಸಂಬಂಧಿಗಳು. ಅಷ್ಟು ಮಾತ್ರವಲ್ಲ, ನಮ್ಮಂತೆ ಒಂದು ಧರೆಯನ್ನು ಆಳುವಂತ ದೊರೆಗಳು. ಸ್ವಜಾತಿ ಬಾಂಧವರನ್ನುವಂತ ಅಭಿಮಾನ ಜಾತಿ, ಈ ಜಾತಿಯನ್ನು ಯಾವತ್ತೂ ಬಿಟ್ಟು ಕೊಡಬಾರ್ದು. ಅಲ್ಲಿಗೆ ನೋಡಿ ಕಲಿ ಅಲ್ಲಿಗೆ ಮುಗಿಲಿಲ್ವಾ? ಮತ್ತೆ ನಮ್ಮಿಂದಾಗಿ ಇವರ ತಂದೆಗೆ ಸಗ್ಗದೆ ಸಿಗಲಿ ಎಂಬ ಒಳ್ಳೆಯ ಭಾವನೆಟ್ಟುಕೊಂಡು ನಾವು ಕಪ್ಪನ್ನು ಕೊಟ್ಟಿದ್ದೇವೆ ಹೊರತು ಈ ಅರ್ಜುನ ಅದಟ್ಟಿಗೋ ಎಂದು ಕುಡಿಯೋದವ್ರಿಗೆ ಅಷ್ಟೇ ಉಂಟೇನಾ? ಆದ್ರೆ ಇವನ ಹಣೆ ಬರ ಗೊತ್ತುಂಟ ಇವನಿಗೆ. ನಾವು ಚೆನ್ನಾಗಿ ಅರಿತಿದ್ದೇವೆ. ಬೆಳಗ್ಗೆ ಎದ್ದು ಬೆಟ್ಟದ ಬುಡಕ್ಕೆ ಗೋವುಗಳನ್ನು ಮೇಯಿಸುವುದಕ್ಕೆ ಹೋಗುವಂತಹ ಸಾಮಾನ್ಯ ಗೋಪಾಲಕ ಇಂಥವನನ್ನು ಇಂತಹ ಒಂದು ಪೀಠಕ್ಕೆ ಏರಿಸಿದ್ದೀರಲ್ಲ, ಇದು ಎಂತಹ ಕೃತು ಗೊತ್ತುಂಟು? ನಿಮ್ಮ ಅಪ್ಪಯ್ಯ ಮೇಲೆ ಸ್ವರ್ಗಲೋಕದಲ್ಲಿ ಕುಳಿತು ಈಗ ನನಗೆ ಮೋಕ್ಷ ಸಿಗುತ್ತದೆ, ಸದ್ಗತಿ ಸಿಗುತ್ತದೆ ಎನ್ನುವ ಹಾಗೆ ಸ್ವಲ್ಪ ಹೋಗಿದ್ದ ಮುಟ್ಟುವುದಕ್ಕೆ ಸ್ವಲ್ಪ ಮಾತ್ರ ಬಾಕಿ ಇತ್ತು. ಈಗ ಒಂದು ಭಾಷಣ ಬಿದ್ದತೆ ಇದ್ದದ್ದು. ಈಗ ಮುದುಕರಲ್ಲಿ ಮಾತಾಡುವುದಲ್ಲ, ಮಾತಾಡುವವರಲ್ಲೇ ಮಾತಾಡುವ.
ಹೇಳು ಪರಿಯ, ನಿನ್ನ ಹಣ ಬರುವ ಯಾರು ಗೊತ್ತಿಲ್ವನೋ? ಹೇಳು ತಿಳಿಯದಂತ ಭೀಷ್ಮಾಚಾರ್ಯ ಕರೆದಾಗ ನೀನು ಸ್ವಲ್ಪ ಆಲೋಚನೆ ಮಾಡಬೇಕಿತ್ತು. ಇದರಲ್ಲಿ ಕುಳಿತುಕೊಳ್ಳುವಂತಹ ಯೋಗ್ಯತೆ ಅರ್ಹತೆ ನನಗೆ ಇದೆ ಅಂತ ಯಾವುದೂ ಇಲ್ಲದಂತ ಕಾರ್ಯ ಮಾಡಿಕೊಳ್ಬೇಕಿತ್ತು. ಈ ಪೀಠ ಇರುವುದಕ್ಕೆ ಒಂದು ಅರ್ಹತೆ ಯೋಗ್ಯತೆ ಬೇಕು. ಉಂಟ ಇವನಿಗೆ ಯೋಗ್ಯತೆ? ಈ ಒಂದು ಊರನ್ನು ಆಳುವಂತ ಅರಸನು ಅಥವಾ ಎಲ್ಲರಿಗೆ ಹೇಳುವಂತ ನಾಯಕನು ಅಥವಾ ನಮ್ಮತ್ತೆ ಕತ್ತಿ ಹಿಡಿದು ಯುದ್ಧ ಮಾಡುವಂತ ಯೋಧನು ಸಾಮರ್ಥ್ಯ ಉಂಟು ಅವನಿಗೆ? ಯಾವುದಲ್ಲ. ಇವನ್ನ ಎತ್ತರಕ್ಕೆ ಏರಿಸಿ ಯಾರು? ಕೆಲವರೊಂದು ಬ್ರಾಹ್ಮಣರು, ಮತ್ತೆ ಕೆಲವರು ಋಷಿಗಳು. ಅವರಿಗೆ ದೊಡ್ಡ ದೇವರು ಬೇರೆ ಯಾರು ಇಲ್ಲ. ಓಂ ನಮ ಭಗವತೆ ವಾಸುದೇವಾಯ, ಓಂ ನಮಃ ಕೃಷ್ಣಾಯ ಅಂತ ಹೇಳಿ ಇವನ್ನ ಅಟ್ಟಕ್ಕೆ ಏರಿಸಿ ಬಿಟ್ಟಿದ್ದಾರೆ. ಸೇರ್ತೇವಾ ಅಂತ ಶಾಸ್ತ್ರ ನಮಗೆ ಎಲೆಯೇ ಕೃಷ್ಣ, ಇದು ನೀನು ಕುಳಿತದ್ದು ಹೇಗಾಯಿತು ಗೊತ್ತಾ? ಅವರ ಸ್ನಾನವನ್ನು ಮಾಡುವಂತಹ ಸಮಯದಲ್ಲಿ ಅವರಿಗೆ ಗೊತ್ತಾಗದ ಹಾಗೆ ಅವರ ಬಟ್ಟೆಗಳನ್ನೆಲ್ಲ ಕದ್ದು ಅವರನ್ನು ಅರಬೆತ್ತಲಾಗಿ ನೋಡುವಂತಹ ಮೂರ್ಖ ನೀನು. ಅಂತಹ ನೀನು ಈ ಪೀಠದಲ್ಲಿ ಬಂದು ಕುಳಿತದ್ದು ಹೇಗಾಯಿತು ಬಲ್ಲೆಯ? ಧ್ವಜಸ್ತಂಭದ ಮೇಲೆ ಗರುಡ ಕುಳಿತುಕೊಳ್ಬೇಕು, ಅದನ್ನು ಬಿಟ್ಟು ಕಾಗೆ ಬಂದು ಕುಳಿತರೆ ಏನು ಲಾಭ? ಕಾಗೆ ಆಗಿ ಹೋದೆ. ನಮ್ಮವರೇ ಆದಂತ ಇವರು ಕ್ರಾಂತಿ ಎಬ್ಬಿಸುತ್ತಾ ಇದ್ದಾರೆ. ಏನು ಮಾಡುವುದು ನನಗೆ? ಅಯ್ಯೋ ಧರ್ಮರಾಯ, ಇವರಿಗೆ ಗೊತ್ತುಂಟೆ ಸರಿಯಲ್ಲ. ಯಾಕೆ ಗೊತ್ತೇ? ಈ ಹಿಂದೆ ಆಲದ ಎಲೆಯ ಮೇಲೆ ತನ್ನ ಎಡಗಾಲನ್ನು ಚೀಪುತ್ತಾ ಮಲಗಿದ್ದಂತಹ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಉದಿಸಿದವರು ಈರುವರು ಧೂರ್ತರು ಮಧುಕೈಟವರು ಎಂಬಂತಹ ನಾಮಧೇಯ ಅವರ ಶಿರವನ್ನೇ ಛೇದನ ಮಾಡಿ ಮೇದಿನಿಯನ್ನು ನಿರ್ಮಾಣ ಮಾಡಿದಂತಹ ನಿರ್ಮಾತೃ ಈತ. ಮಾತ್ರವಲ್ಲ, ವೇದವನ್ನು ಉದ್ಧರಿಸಿದವ, ಹಾಗಾದರೆ ಆತನಿಗಿಂತ ಶ್ರೇಷ್ಠರಾದಂತಹ ಆಚಾರ್ಯ ಇನ್ನೊಬ್ಬರಿದ್ದಾನೆ, ಇರುವುದಕ್ಕೆ ಸಾಧ್ಯವಿಲ್ಲ. ಮಾತ್ರವಲ್ಲ, ನಂತರದ ಕಾರಣದಲ್ಲಿ ಕೂರ್ಮಾವತಾರವನ್ನು ಎತ್ತಿದ
ಶರದಿಯ ಪಾಲಾಗಿದ್ದಂತಹ ದೇವಲೋಕದ ಸುವಸ್ತುಗಳನ್ನೆಲ್ಲವನ್ನ ಆತ ದೇವಲೋಕಕ್ಕೆ ಸಮರ್ಪಿಸಿದವನೀತನಿದ್ದಾನೆ. ಮಾತ್ರವಲ್ಲ, ವರಹ ಅವತಾರವನ್ನೆತ್ತಿದ ಭೂದೇವಿಯನ್ನು ರಕ್ಷಿಸಿದಂತಹ ಋತ್ವಿಜನು ಈತನಾಗಿದ್ದಾನೆ. ಅಷ್ಟು ಮಾತ್ರವೇ ಪ್ರಹ್ಲಾದನ ಭಕ್ತಿಗೆ ಒಲಿದಂತಹ ನಾರಸಿಂಹನೀತ. ವಾಮನ ರೂಪನಾಗಿ ಅಮರತ್ವವನ್ನು ಪಡೆದಂತಹ ಅಮರೇಂದ್ರನಿಗೆ ಅಮರತ್ವದ ಪೀಠವನ್ನು ಕರುಣಿಸಿದಂತಹ ವಾಮನ ರೂಪನೀತ. ಭಾರ್ಗವ ರಾಮನಾಗಿ ಅವತಾರವನ್ನು ತಾಳಿದ, ಕಶ್ಯಪರಿಗೆ ಭೂಮಿಯನ್ನು ದಾನವಾಗಿ ನೀಡಿದ ಧರಣಿ ಪಾಲಕ. ಇವನಿಗಿಂತ ಶ್ರೇಷ್ಠನಾದವರು ಯಾರಾದರೂ ಇದ್ದರೆ ರಾವಣ ಕುಂಭಕರ್ಣಾದಿಗಳನ್ನು ವಧಿಸುವುದಕ್ಕಾಗಿ ರಾಮನ ಅವತಾರವನ್ನೆತ್ತಿದ. ಭೂಮಿಯಲ್ಲಿ ಅಧರ್ಮವು ನಾಶವಾದಾಗ ಧರ್ಮದ ಸಂಸ್ಥಾಪನೆಯನ್ನ ಮಾಡಿದನಿದ್ದಾನೆ. ಈ ಕಾಲದಲ್ಲಿ ಕೃಷ್ಣನಾಗಿ ಗೋಚರಿಸಿದವನಿದ್ದಾನೆ. ನೀನು ಯಾವುದೇ ಚಿಂತೆ ಮಾಡಬೇಡ, ಕೃಷ್ಣನೇ ಪೀಠದ ಮೇಲೆ ಕುಳಿತಂತಹ ಕೃಷ್ಣನ ಬಗ್ಗೆ ಅಪಾರವಾದ ಉತ್ತರ ನಂಬಿಕೆ ನಿನಗಿರಬಹುದು. ಆದ್ರೆ ಅದನ್ನು ನಾವು ನಂಬಿದವರೇ ಅಲ್ಲ. ಇವರ ಹುಟ್ಟಿನ ಬಗ್ಗೆ, ಅವತಾರದ ಬಗ್ಗೆ ಸೇರಿದ ಸಭೆಯಲ್ಲಿ ವ್ಯಾಖ್ಯಾನ ಮಾಡಿದೆಯಲ್ವೇನೋ. ಈತನ ಹಣೆ ಬರೆಯುವಂತ ನನ್ನಲ್ಲಿ ಸರಿ ಕೇಳು. ಮದುವೆಯಾದ ಹೆಣ್ಣೊಬ್ಬಳು ಕಂಡ ಜೀವಂತವಾಗಿರುವಾಗ ಪರಪುರುಷನ ಜೊತೆಯಲ್ಲಿ ಓಡಿ ಹೋಗ್ತಾಳೆನ್ನಾದ್ರೆ ಆಕೆಗೆ ಜಾರೆ ಅನ್ನುವಂತ ಹೆಸರು. ಅಂತ ಜಾರೆಯರ ಮಿಂಡ ನೀತರ ನಮ್ಮಲ್ಲಿ ಕೇಳ್ತೀರಾ? ಇವನ ಹಣೆ ಬರ ಮೆಲ್ಲನೆ ಬಂದು ಗಲ್ಲಕ್ಕೆ ಮುತ್ತು ಕೊಟ್ಟು ಅದೆಷ್ಟು ಸಶಿಂಕರಿಗೆ ಬಸಿರು ಮಾಡಿದ ನೀತ. ಇವನ ಹಣೆ ಬರ ಎಲ್ಲ ಓದುತ್ತಾರೆ. ಭೀಷ್ಮರನ್ನು ನಿಂದಿಸಿದೆಯಾ? ನಮ್ಮ ದೇವರಾದಂತ ಕೃಷ್ಣನನ್ನು ಅಪಮಾನಿಸಿದೆಯಾ? ಹೌದು. ಹೇಳಿದ ಗಾದೆಯಿಂದ ನಿಮ್ಮ ತಲೆ
ಹಾಕಿದ್ರೆ ಬೆಣ್ಣೆಯಲ್ಲಿ ಬರ್ಬೇಕು. ಸುಮ್ಮನೆ ಸುಮ್ಮನೆ ಜಯ ರಕ್ತ ಕುಡಿದೇರು ಭೀಮಾ, ಘಾತಿಸುವುದಕ್ಕೆ ಮುಂದಾದರೆ ನಿನ್ನಿಂದ ಸಾಧ್ಯವೋ ಎಂಬಂತಹ ಯೋಚನೆಯನ್ನ ಮಾಡಬೇಕು. ಇವರ ಕಥೆಗಳನ್ನು ಹೇಳುತ್ತೇನೆ ಕೇಳು. ಪೂರ್ವದಲ್ಲಿ ವರಿಯವರು ಮೊದಲಾಗಿ ಹಿರಣ್ಯಾಕ್ಷ ಹಿರಣ್ಯ ಕಶ್ಯಪ ಎಂಬುದಾಗಿ ಲೋಕದ ಬೆಳಕನ್ನು ಕಂಡರು. ಆ ಸಂದರ್ಭದಲ್ಲಿ ಎಂತದು ಹಿರಣ್ಯಕಶ್ಯಪು ಹೌದು ಮೂಲ ಏನು ಅಂತ ಪ್ರಾರಂಭ ಮಾಡು. ಅಲ್ಲಿಂದ ಹಿಂದೆ ನೀವು ಶಾಪಗ್ರಸ್ತರಾದದಲ್ಲುಂಟು. ಹೇಳುವುದಿದ್ರೆ ಹೇಳುವ. ಜಯ ವಿಜಯರಾಗಿ ಒಂದು ಕಾಲದಲ್ಲಿ ಹರಿಯ ವೈಕುಂಠದಲ್ಲಿಯೇ ಇವರು ದ್ವಾರಪಾಲಕರಾಗಿದ್ದವರು. ಆ ಸಂದರ್ಭದಲ್ಲಿ ಸನಕ ಸನಂದರನ್ನು ಅವಮಾನಿಸಿದ ಕಾರಣ ಇವರಿಗಿದ್ದಂತಹ ಶಾಪ ಭೂಲೋಕದಲ್ಲಿ ಅಧರ್ಮದಿಂದಲೇ ಮೆರೆಯುವಂತಹ 3 ಜನ್ಮಗಳನ್ನು ಪಡೆಯಿರಿ ಎನ್ನುವುದಾಗಿ ಅದರ ಮುಖೇನವಾಗಿ ಜನಿಸಿದಂತಹ 2 ಜನ್ಮಗಳು ಹಿರಣ್ಯಾಕ್ಷ ಹಿರಣ್ಯ ಕಶ್ಯಪು ಎಂಬುದಾಗಿ ನಂತರದಲ್ಲಿ ಕಂಡವರೇ ರಾವಣ ಕುಂಭಕರ್ಣ ಎಂಬುದಾಗಿ ನಮ್ಮ ದೇವರಾಮನಾಗಿ ಅವರನ್ನು ವಧಿಸಿದ ಈ ಸಂದರ್ಭದಲ್ಲಿ ಶಿಶುಪಾಲ ದಂತವಕ್ರರಾಗಿ ಕಾಣಿಸಿಕೊಂಡವರಿದ್ದಾರೆ. ಮಾತ್ರವಲ್ಲ ಉದಯವಾದಂತಹ ಕಾಲದಲ್ಲಿ ಶಿಶುಪಾಲನಿಗಿದ್ದದ್ದು ಚತುರ್ಬಾಹುಗಳು ಮಾತ್ರವಲ್ಲ ಹೆಚ್ಚಿನಾದಂತಹ ಒಂದು ಕಣ್ಣೊಂದಿತ್ತು. ಲೋಕದಲ್ಲಿ 4 ಕೈಗಳು ಯಾರಿಗೆ 3 ಕಣ್ಣು ಯಾರಿಗೆ? ಸಾಕ್ಷಾತ್ ಶಂಕರನಾರಾಯಣನ ಅವತಾರ. ಅದೇ ದೇವರಿಗೆ ಅಂತ ಹೇಳಿ. ಹೌದಾ? ದೇವರಿಗೆ ಅಂದ್ರೆ ಭೂಲೋಕದ ದೇವರು ನಾನೇ. ಭೂಲೋಕದ ದೇವರು ನೀನಾದರೂ ಕಥೆ ಇನ್ನು ಪೂರ್ತಿಯಾಗ್ಲಿಲ್ಲ, ಆಲಿಸು. ಹೌದಾ? ಆ ಸಂದರ್ಭದಲ್ಲಿ ಬಂದಂತಹ ತಾಯಿಯವರೋಳು ಇವನ ತಾಯಿಯು ಬೇಸರದಿಂದ ಇರುವಂತಹ ವೇಳೆಯಲ್ಲಿ ಬಂದಂತಹ ನಾರದರು ಆಡಿದಂತಹ ಮಾತು ಹೇಗೆಂದು ಒಳ್ಳೆಯ ನೀನು ಬೇಸರ ಪಡಬೇಡ ಮಗಳೇ, ಮಗ ಕುರುಪನಲ್ಲ, ಯಾರು ಶ್ರೇಷ್ಠರಾದವರು ಈ ನಿನ್ನ ಪುರಕ್ಕೆ ಬರುತ್ತಾರೋ ಅವರ ಜಂಗೆಯಲ್ಲಿ ಪವನಿಸು. ಆ ಸಂದರ್ಭದಲ್ಲಿ ಕೈಗಳು ಮಾಯವಾಗುತ್ತದೆ ಎಂಬುದಾಗಿ ಬಂದಂತಹ ಒಬ್ಬೊಬ್ಬರೇ ಪವನಿಸಿದರೂ ಕೂಡ ಯಾರು ಬಂದರೆ ಇವನ ಕೈಗಳು ಮಾಯವಾಗಲಿಲ್ಲ, ಹೆಚ್ಚಿನಾದಂತಹ ಕಣ್ಣು ಮಾಯವಾಗಲಿಲ್ಲ. ಆ ಸಂದರ್ಭದಲ್ಲಿ ಬಂದವರೇ ನಮ್ಮ ದೇವರಾದಂತಹ ಕೃಷ್ಣ ಜಂಗೆಯಲ್ಲಿ ಪವನಿಸಿದರು. ಇದ್ದಂತಹ 2 ಕೈಗಳು ಮಾಯವಾದವು, 2 ಕೈಗಳು ಉಳಿದವು. ಹೆಚ್ಚಿನದಾದಂತಹ ಕಣ್ಣೊಂದಿತ್ತು, ಅದು ಮಾಯವಾಯಿತು. 2 ಕಣ್ಣುಗಳ ಲೆಕ್ಕಾಚಾರದುಂಟಲ್ಲ, ನಮ್ಗೆ ಅಷ್ಟು ಸಾಕು. ಆ ಮಾರಿ ಹಿಡಿದವ ಬಂಗಾರ ಮುಟ್ಟಿದ್ರು ಮತ್ಸ್ಯಾದೀತು. ಇದು ಕಥೆಯಲ್ಲ, ಚರಿತೆ. ಇದು ನಿನ್ನ ಚರಿತ್ರೆಯನ್ನು ಹೇಳುವುದಕ್ಕೆ ಇನ್ನೂ ಉಂಟು. ಆ ಸಂದರ್ಭದಲ್ಲಿ ಇವನ ತಾಯಿ ಕೇಳಿಕೊಂಡಲಂತೆ, ಹೇಗೆ ಗೊತ್ತೇ, ಇಂತಹ ಮಗನನ್ನು ಪಡೆದಂತಹ ನಾನು ಧನ್ಯ, ಸುಂದರವಾದ ರೂಪವನ್ನು ಪಡೆದಿದ್ದಾಳೆ. ಆದರೆ ನಾರದರು ಒಂದು ಮಾತುಗಳನ್ನು ಆಡಿದ್ದರು, ಹೇಗೆಂದು ಬಲ್ಲೆಯ? ಆ ಕಾಲದಲ್ಲಿ ಯಾವ ಕಾಲದಲ್ಲಿ ಇವನ ಚತುರ್ಬಾಹುಗಳಲ್ಲಿ 2 ಬಾಹುಗಳು ಮಾಯವಾಗುತ್ತವೆ, ಅಂತಹವರಿಂದಲೇ ಈತನಿಗೆ ಮರಣ ಎಂಬುದಾಗಿ ಇದನ್ನು ಅರಿತಂತಹ ತಾಯಿಯಾದವಳು ಕೇಳಿಕೊಂಡಳು, ದೇವರೇ ನನ್ನ ಮಕ್ಕಳನ್ನು ನೀವು ಉಳಿಸಬೇಕು ಎಂಬುದಾಗಿ. ಆ ಸಂದರ್ಭದಲ್ಲಿ ದೇವನಾದಂತಹ ಕೃಷ್ಣ ಆಡಿದಂತಹ ಮಾತು ಹೇಗೆಂದು ಬಲ್ಲೆಯ? 100 ತಪ್ಪುಗಳನ್ನು ಮಾಡುವವರೆಗೆ ನಾನು ಸುಮ್ಮನಿರುತ್ತೇನೆ. ಎಂದಿನ ದಿವಸ 101 ತಪ್ಪುಗಳನ್ನು ಮಾಡುತ್ತಾನೋ ಅಂದಿನ ದಿವಸನೇ ಇವರು ಮದುವೆಗೆ ಅರ್ಹರಾದವರು. ಆದುದರಿಂದ ಹೇಳುತ್ತಿದ್ದೇನೆ, ನಿನ್ನಿಂದ ಈ ಕಾರ್ಯ ಆಗುವುದಕ್ಕೆ ಆಗುವುದಿಲ್ಲ. ಏನಿದ್ದರು ಅದೋ ನೋಡು, ಕೈಗಳಲ್ಲಿ ಲೆಕ್ಕ ಹಾಕ್ತಾ ಇದ್ದಾನೆ, ಎಷ್ಟು ತಪ್ಪುಗಳು ಇವರಿಂದ ನಡೆಯುತ್ತದೆ ಎಂಬುದು. ಎಷ್ಟು ಸಿಗುತ್ತದೆ ಅಂತ ಭಾವಿಸಿದವ ಯಾರು? ಅವ ಒಂದು ರೀತಿಯಲ್ಲಿ ಎಷ್ಟು ಸಿಗುತ್ತದೆ, 4 ಸಿಕ್ಕಿದೆ, ಹೆಚ್ಚಿದ್ರೆ ಸಿಗಬಹುದು. ಏನಾಗಲಿ ಭೀಮರಾಯ, ನಿನ್ನಿಂದ ಆಗುವುದಲ್ಲ. ಬರಲು
ದಿನವನ್ನು ಕಾಯ್ತಾ ಇದ್ದವನು ನಾನು. ಅಂದು ನನಗೆ ಅದೆಚ್ಚ ಆಗಬೇಕಾದತ್ತ ಮದುವೆಯಾಗಬೇಕಾದತ್ತ ರುಕ್ಮಿಣಿಯನ್ನು ಕಾಲಿಕಾವಲಯದಲ್ಲಿ ಅಡಗಿ ಕುಳಿತು ಮದುವೆಯಾಗಿ ನನ್ನ ಮಾನ ಮರ್ಯಾದೆಯನ್ನು ತೆಗೆದವನು ನೀನು. ಆ ಸೇಡನ್ನು ತೀರಿಸುವುದಕ್ಕೆ ಬೇಕಾಗಿ ಇಟ್ಟರ ತನಕ ಕಾಯಬೇಕಾಯ್ತು. ಸಿಕ್ಕಿದೆಯಾ? ಹೋರಾಟ ಮಾಡುವ ಛಲ ಉಂಟು ತಾನೆ? ಅದಲ್ಲದೆ ರುಕ್ಮಿಣಿಯ ವಿಷಯ ಆಕೆ ನನ್ನನ್ನು ಪ್ರೇಮಿಸಿದ್ದಾಳೆ. ಆಕೆ ನಾನು ಮದುವೆ ಆಗಿದೆ. ಇದು ಸಾರಿ ಸಾರಿ ಹೇಳ್ತಾ ಇದ್ದೇನೆ. ಬಂದಾಗಿಂದ ಹೋದರೆ ಸಾರಿ, ಇಲ್ಲದಿದ್ದರೆ ತಲೆ ದೇವತೆಗಳೆಲ್ಲರೂ ಸಂತೋಷದಿಂದ ಹೂವಿನ ಮಾಲೆಯನ್ನು ಸುರಿಸುತ್ತಾ ಇದ್ದಾರೆ. ಅಷ್ಟು ಮಾತ್ರವಲ್ಲ, ಪಾಂಡು ಚಕ್ರವರ್ತಿಗೆ ಸ್ವರ್ಗಸ್ಥಾಪನೆ ಆಯಿತು, ಅಗ್ರ ಪೂಜೆ ಪೂರ್ಣಗೊಂಡಿತ್ತು, ಮನಸ್ಸಿಗೆ ಸಂತೋಷವಾಯಿತು. ತ್ರಿಜನ ಮೋಕ್ಷ ಯಾರು ಎಂಬ ಕಥಾಭಾಗನ ಯಾರು ಆಡಿಸಿದ್ದಾರೋ, ಯಾರು ನೋಡಿದ್ದಾರೋ, ನಾನಮ್ಮ ಕಟೀಲು ದುರ್ಗಾ ಪರಮೇಶ್ವರ ಹಾಗೂ ಮಹಾಗಣಪತಿ ಆರೋಗ್ಯವಾಗಿ ಕೊಡಲೆಂದು ಈ ಕಥೆಗೆ ಮಂಗಳಾಡುತ್ತಾ ಇದ್ದೇವೆ.
ಶ್ರೀಮತಿ ಮತ್ತು ಶ್ರೀ ಮಾಧವ ದೇವಾಡಿಗ ಮತ್ತು ಮನೆಯವರು ಶ್ರೀಮತಿ ಮತ್ತು ಶ್ರೀ ಮಾಧವ ದೇವಾಡಿಗ ಮತ್ತು ಮನೆಯವರು ಫಲ ಪ್ರತಿಗರಡಿಗ ಸದ್ಗುರು ಸಂಪನ್ನರಾದಂತಹ ತಮ್ಮ ಸಿದ್ಧಿಯನ್ನು ಮೂರು ಲೋಕವು ಕೊಂಡಾಡಲಿ ಪ್ರತಿಗೊಂದು ಭಗವಂತ ಮಾಡ ಪಂಡೇಶಾಲು ಕಾಂಚನ ಶಿವಾರ್ಪಣ ಎತ್ತಿತ್ತು ಬಿಡಾರಕ್ಕಪ್ಪ ದೇವರ ಶ್ರದ್ಧಾಭಕ್ತಿಯಿಂದ ಸಲ್ಲಿಸಿರುವ ಸೇವೆ ಜ್ಞಾತಾಜ್ಞಾತ ತಪ್ಪುಗಳಿಗೆ ಕ್ಷಮೆಯನ್ನು ಯಾಚಿಸುತ್ತಾ ಮಹಾಮಾತೆ ಅನುಗ್ರಹ ಪ್ರಸಾದವನ್ನು ಪ್ರಸಾದಿಸಬೇಕೆಂದು ಮಹಾತಾಯ ವಿಶೇಷವಾದ ಪ್ರಾರ್ಥನಾ ಪ್ರಕಾರ ಮಹಾತಾಯ 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 ಪರಿಪೂರ್ಣ ಪ್ರಕಾರ ಕ್ಷೇತ್ರದೇವರಿಂದ ಧ್ಯಾನ ಭಜನೆ ಸಮರ್ಪಣಂತ ವಯದ ಮಹಾಭಜನ ಸ್ವೀಕಾರವಂತಂತು ಶ್ರೀಕೃಷ್ಣ ಆರಾಧನಾ ಈ ಕ್ಷೇತ್ರವನ್ನು ಸೀನದೇವರಲ್ಲ ಶ್ಯಾಮದೇವರಲ್ಲ ಗ್ರಾಮಂತ ಆರಾಧನ ದೈವದೇವರಲ್ಲ ಯಜಮಾನ ಸಗುಣಮಂತ ಆರಾಧನ ದೈವದೇವರಲ್ಲ
ಸ್ವಯಂ ಶ್ರೀಕಾರಂತ ಕೃಷ್ಣ ಸೇವೆ ಆದಾಂಡ ಮೌನಾಥ ಸುರಕ್ಷಿಂದ ಆ ಮಾತಸ್ಥಾನ ದುರ್ಗಾ ಸಮಾಧಿಯಿದೆ ಕೇವಲ ಪರಿಪೂರ್ಣವಾದ ಫಲಂ ಯಜಮಾನ ಸರ್ವಮಂತ್ರಂತ ದುರ್ಗದ ಅನುಪಾದ ನಿರಂತರವಾಗಿ ನಿರಂತರವಾದ ಶ್ರೀರಾಮನ ಮನತರಂತ ಗೌರವ ಸ್ಥಾನಮಾನ ಸಂರಕ್ಷಣೆ ಗುಣವಂತಾಗ ಮಹಾಂತನ ರಕ್ಷಣೆ ಸ್ವಾಮಿ ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾದಿಕೆ ಶರಣ್ಯಸ್ತಂಭಕೆ ಘೋರಿ ನಾರಾಯಣಮೋತೆ ಮಂಗಲಂ ಭಗವಾನೇಶ್ವರ ಮಧುಸೂದನ ಮಂಗಲಂ ಸೇವತೆ ಪುತ್ರ ಮಂಗಲಂ ವರಧ್ವಜ ಯಜಮಾನ ಸಂಕಲ್ಪ ಸಿದ್ಧ